ಬರ್ಪ ಕೂಬಾರ ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಕ್ಷೇತ್ರದ ಪರಂಪರಾಗತ ಧಾರ್ಮಿಕ ಔನ್ನತ್ಯಕ್ಕೆ ಕಿಂಚಿತ್ತೂ ಕುಂದು ಬರದಂತೆ ನೋಡಿಕೊಳ್ಳುವುದರ ಜೊತೆಗೆ ಕಲೆ ಸಾಹಿತ್ಯದಂಥ ಸಾಂಸ್ಕೃತಿಕ ಮೌಲ್ಯಕ್ಕೆ ಕ್ಷೇತ್ರದ ಆಡಳಿತದ ಜೊತೆಗೆ ಮೇಳವಿಸಿ ಹಾಗೂ ನಾಡಿಗೆ ಅದನ್ನು ಬಿತ್ತರಿಸುವ ಕಾರ್ಯವನ್ನು ಪೂಜ್ಯ ಹೆಗ್ಗಡೆಯವರು ನಡೆಸಿಕೊಂಡು ಬರುತ್ತಿದ್ದಾರೆ. ಧರ್ಮ ಸಮನ್ವಯದಂತಹ ಉದಾತ್ತ ಚರಿತವನ್ನು ಆರಂಭಿಸಿದವರು ಸ್ವತಃ ಕಲಾವಿದರು, ಜ್ಞಾನೈಕ ಪಕ್ಷಪಾತಿಗಳು ಆಗಿದ್ದ ಕೀರ್ತಿಶೇಷ ಮಂಜಯ್ಯ ಹೆಗ್ಗಡೆಯವರು. 1982ರಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳ ಸುವರ್ಣ ಮಹೋತ್ಸವವು 2007ರಲ್ಲಿ ಅದರ 75ನೇ ವರ್ಷಾಚರಣೆಯನ್ನು ಆಚರಿಸಿ ಈ ವರ್ಷ ಸರ್ವಧರ್ಮ ಸಮ್ಮೇಳನದ 91ನೆಯ ಅಧಿವೇಶನ ಇದೀಗ ಆರಂಭವಾಗಿದೆ. ಧರ್ಮಸ್ಥಳದ ಸ್ವಾಮಿಯನ್ನು ಮಾತು ಬಿಡದ ಮಂಜುನಾಥ ಎಂದು ಹೇಳುವುದುಂಟು. ಇಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಒಳಿತು, ತಪ್ಪಿ ನಡೆಯುವವರಿಗೆ ಶಿಕ್ಷೆಯಾಗುತ್ತದೆ. ಧರ್ಮದೇವತೆಗಳು ಅವರ ಮುಖ್ಯ ಸಚೇತಕನಾದ ಅಣ್ಣಪ್ಪ ಸ್ವಾಮಿಯ ಮುಖಾಂತರ ಈ ಕೆಲಸಗಳನ್ನು ನಡೆಸಿಕೊಡುತ್ತಾರೆ ಎಂಬ ರೂಢಮೂಲ ನಂಬಿಕೆ ಎಂಬಂಥದ್ದು ಇಲ್ಲಿ ಜನಜನಿತವಾಗಿದೆ. ಈ ಆಧಾರದ ಮೇಲೆ ಮಾತನಾಡುವ ಮಂಜುನಾಥ ಎನ್ನಿಸಿಕೊಂಡ ಶ್ರೀ ಹೆಗ್ಗಡೆಯವರ ಮುಖಾಂತರ ಈ ಕಾರ್ಯಗಳು ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುತ್ತವೆ. ಪ್ರತಿ ತಿಂಗಳು ಸಂಕ್ರಾಂತಿಯ ದಿನದಂದು ಹಾಗೂ ಇತರ ವಿಶೇಷ ದಿನಗಳಂದು ಧರ್ಮದೇವತೆಗಳಿಗೆ ತಂಬಿಲ ನಡೆಯುತ್ತದೆ. ಇಲ್ಲಿನ ಧಾರ್ಮಿಕ ಕಾರ್ಯಗಳಲ್ಲೆಲ್ಲ ಅತ್ಯಂತ ಮಹತ್ವದ್ದಾದ ಇದಕ್ಕೆ ಸುಮಾರು 7 ಶತಮಾನಕ್ಕಿಂತ ಅಧಿಕವಾದ ಇತಿಹಾಸವಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದೇವತೆಗಳು ಧರ್ಮಾಧಿಕಾರಿಗಳಾದ ಶ್ರೀ ಹೆಗ್ಗಡೆಯವರಿಗೆ ಹೀಗೆ ಅಪ್ಪಣೆಯನ್ನು ನೀಡುತ್ತಾರೆ. ಹೆಗ್ಗಡೆಯವರೇ, ದೇವಸ್ಥಾನ ಬಸದಿಗಳಲ್ಲಿ ಪೂಜೆ ಪುನಸ್ಕಾರಗಳು ವಿಧಿವತ್ತಾಗಿ ನಡೆಯುತ್ತಿರಬೇಕು. ಬಂದ ಅತಿಥಿಗಳನ್ನು ಸರಿಯಾದ ರೀತಿಯಲ್ಲಿ ಉಪಚರಿಸುವ ವ್ಯವಸ್ಥೆ ಮಾಡಬೇಕು. ದಾನ ಧರ್ಮಗಳನ್ನು ಕಾಲಕ್ಕೆ ತಕ್ಕಂತೆ ಮಾಡಿಕೊಂಡು ಬರತಕ್ಕದ್ದು. ಇದರಲ್ಲಿ ಏನೂ ಲೋಪದೋಷಗಳಾಗದಂತೆ ನೋಡಿಕೊಳ್ಳಿ. ತಿಳಿಯದೇ ಮಾಡಿದ ತಪ್ಪನ್ನು ಮನ್ನಿಸಿಯೇವು. ದಾನ ಧರ್ಮಗಳನ್ನು ನಡೆಸಿಕೊಂಡು ಸರಿಯಾಗಿ ನಡೆದಲ್ಲಿ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಹಿನ್ನೆಲೆಯಾಗಿ ನಿಂತು ಯಶಸ್ಸನ್ನು ತಂದೆವು. ಯಾವುದಕ್ಕೆ ಅಂಜುವ ಅವಕಾಶವಿಲ್ಲ. ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ನಾವು ರಕ್ಷಿಸುತ್ತೇವೆ. ಇದು ಹೆಗ್ಗಡೆಯವರಿಗೆ ಧರ್ಮದೇವತೆಗಳು ನೀಡುವ ಎಚ್ಚರಿಕೆ ಮತ್ತು ಅಭಯ. ಆದ್ದರಿಂದಲೇ ಇತ್ತೀಚೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಒಂದು ಉಪನ್ಯಾಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಧರ್ಮದೇವತೆಗಳನ್ನು ಎದುರಿಸಲು ಶುದ್ಧ ಮನಸ್ಸು, ಪರಂಪರೆಯಲ್ಲಿ ಶ್ರದ್ಧೆ ಹಾಗೂ ನಿಷ್ಕಾಪಟ್ಯ ಇರಬೇಕಾಗುತ್ತದೆ ಎಂದಿದ್ದರು. ಆದ್ದರಿಂದ ಧರ್ಮ ಜಾಗೃತಿ, ಕಲೆ, ಸಾಹಿತ್ಯ, ಮಾನವ ಕಲ್ಯಾಣ ಯೋಜನೆಗಳು ಶ್ರೀ ಸ್ವಾಮಿಯ ಸೇವೆಯಾಗಿಯೇ ಇಲ್ಲಿ ನಡೆಯುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಒಂದು ಪುರಾತನವಾದ ಸಂಸ್ಥೆ. ಇದು ಸನಾತನ ಧರ್ಮ, ಜೈನ ಧರ್ಮಗಳ ಸಂಗಮ ಕ್ಷೇತ್ರ. ಪೂಜಾ ಸ್ಥಳಗಳು ಆಧ್ಯಾತ್ಮಿಕ ತರಂಗಗಳನ್ನು ಸೃಷ್ಟಿಸುವುದಲ್ಲದೆ ಸಾಮಾಜಿಕ ಸೇವಾ ಕೇಂದ್ರಗಳು ಆಗಬೇಕೆಂಬುದು ಹೆಗ್ಗಡೆಯವರ ಆಶಯ. ಜನರು ಸಾಹಮತ್ಯ, ಸಂತೋಷ, ನೆಮ್ಮದಿಯಿಂದ ಬದುಕಲು ಬೇಕಾದ ಧರ್ಮದ ತಳಹದಿಯಲ್ಲಿ ಬದುಕನ್ನು ರೂಪಿಸಬೇಕಾದ ಮೌಲ್ಯಗಳನ್ನು ಲಕ್ಷದೀಪದ ಪರ್ವದಲ್ಲಿ ತೈಲಬಿಂದು ರಿವಾಂಭಸಿ ಎಂಬಂತೆ ಪಸರಿಸುವ ದೃಷ್ಟಿಯಿಂದ ಸರ್ವಧರ್ಮ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಇದರ 91ನೆಯ ಅಧಿವೇಶನ ಇದು. ಅಧ್ಯಕ್ಷರ ಅನುಮತಿಯೊಂದಿಗೆ ಸರ್ವಧರ್ಮ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜಿನ ವಿದ್ಯಾರ್ಥಿನಿಯರು.
मैत्रीं भजता अखिलजयते मैत्रीं भजता अखिलजयते मैत्रीं भजता अखिलजयते मैत्रीं भजता अखिलजयते आत्मवदेव परानपि पश्यता आत्मवदेव परानपि पश्यता युद्धं त्यजता स्पर्धां त्यजता युद्धं त्यजता स्पर्धां त्यजता त्यजत परेष्वक्रममाक्रमणम् त्यजत परेष्वक्रममाक्रमणम् मैत्रीं भजता अखिलजयते मैत्रीं भजता अखिलजयते जननी पृथ्वी कामदुघास्ते जननी पृथ्वी कामदुघास्ते जनको देवः सकलदयालु जनको देवः सकलदयालु काम्यददत्ता दयत्वं जनता काम्यददत्ता दयत्वं जनता श्रेयो भूयात् सकलजनानां 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 मैत्रीं भजता अखिलजयते मैत्रीं भजता अखिलजयते मैत्रीं भजता अखिलजयते ಈ ಪ್ರಾರ್ಥನಾ ಗೀತೆಯನ್ನು ರಚಿಸಿದವರು ಕಾಂಚಿ ಕಾಮಕೋಟಿ ಪೀಠದ ಪರಮಾಚಾರ್ಯರಾದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು. ವಿಶ್ವಸಂಸ್ಥೆಯ 50ನೆಯ ಅಧಿವೇಶನದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಎಂಬುದಾಗಿ ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರಿಗೆ ಕರೆ ಬಂದಾಗ ಅವರು ಸ್ವಾಮೀಜಿಯವರಲ್ಲಿ ವಿನಂತಿಸಿದರು. ಆಗ ಸ್ವಾಮೀಜಿಯವರು ಈ ಹಾಡನ್ನು ಸಂಸ್ಕೃತದಲ್ಲಿ ರಚಿಸಿಕೊಟ್ಟರು. MS ಸುಬ್ಬಲಕ್ಷ್ಮಿಯವರು ವಿಶ್ವಸಂಸ್ಥೆಯಲ್ಲಿ ಈ ಹಾಡನ್ನು ಹಾಡಿದ್ದು ಭಾರತೀಯರೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಕ್ಷಣ ಎಂಬುದನ್ನು ನೆನಪು ಮಾಡಿಕೊಳ್ತಾ ವಿಶ್ವಶಾಂತಿ ಮತ್ತು ಕೋಮು ಸೌಹಾರ್ದ ಎಂಬುದು ಈ ಹಾಡಿನ ಆಶಯ ಆಗಿದೆ. ಶ್ರೀ ಕ್ಷೇತ್ರದ ಅಧಿದೇವತೆ ಮಂಜುನಾಥ ಸ್ವಾಮಿ. ಮಂಜುನಾಥನೆಂದರೆ ಪರಮೇಶ್ವರ. ಪರಮೇಶ್ವರನಿಗೆ 5 ಮುಖಗಳು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮುಖ ಪಂಚಕಗಳಲ್ಲಿ ಅಭಯ, ಅನ್ನ, ಆರೋಗ್ಯ, ಶಿಕ್ಷಣ ಇವು 4 ಮುಖಗಳಾದರೆ ಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಎನ್ನುವುದು 5ನೆಯ ಮುಖ. ಪೂಜ್ಯ ಹೆಗ್ಗಡೆಯವರು ಸಮಾಜಮುಖಿ ಕಾರ್ಯಗಳನ್ನು ಅಹರ್ನಿಶಿ ನಡೆಸಿಕೊಂಡು ಸರ್ವಸ್ವವನ್ನು ಶ್ರೀ ಸ್ವಾಮಿಗೆ ಸಮರ್ಪಿಸಿ ಪರಿಪೂರ್ಣ ವ್ಯಕ್ತಿಯಾಗಿ ಶ್ರೀ ಕ್ಷೇತ್ರದ ಶಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಂಜುನಾಥನೆಂದರೆ ನಂಜುಂಡ, ಮಂಜುನಾಥನೆಂದರೆ ಚಂದ್ರಶೇಖರ. ಶಿವ ವಿಷವನ್ನು ನುಂಗಿ ಲೋಕಕ್ಕೆ ತಂಪಾದ ಕಿರಣಗಳನ್ನು ನೀಡುವವ. ಮಾತನಾಡುವ ಮಂಜುನಾಥ ಹೆಗ್ಗಡೆಯವರು ಹಸಿ ಮಿಥ್ಯಾರೋಪವೆಂಬ ವಿಷವನ್ನು ನುಂಗಿಕೊಂಡು ಜನಕಲ್ಯಾಣಕ್ಕಾಗಿ ಅವಿರತವಾಗಿ ಶ್ರಮವನ್ನು ಪಡ್ತಾ ಇರುವಂಥವರು. ಪೂಜ್ಯ ಹೆಗ್ಗಡೆಯವರು ಪುರಾತನರಲ್ಲಿ ಅತಿ ಪುರಾತನರು, ಆಧುನಿಕರಲ್ಲಿ ಅತ್ಯಾಧುನಿಕರು.
ವೈಚಾರಿಕ ಪ್ರಜ್ಞೆ, ವೈಜ್ಞಾನಿಕ ವಿವೇಕ ಮೇಳೈಸಿದ ಪೂಜ್ಯರಿಂದ ಇದೀಗ ಎಲ್ಲರನ್ನ ಸ್ವಾಗತಿಸುವಂತಹ ಸ್ವಾಗತ ಭಾಷಣ. ಪೂಜ್ಯರು ಅದನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಕ್ಷೇತ್ರದ ಶ್ರೀ ಚಂದ್ರನಾಥ ಸ್ವಾಮಿ, ಧರ್ಮದೇವತೆಗಳು, ಮಹಾಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರ ಧರ್ಮಸ್ಥಳ ನಡೀತಿರುವಂಥ ಸರ್ವಧರ್ಮ ಸಮ್ಮೇಳನದ 91ನೇ ಅಧಿವೇಶನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ, ಉದ್ಘಾಟನೆಗೆಂದು ಆಗಮಿಸಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರಾಗಿರುವ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರೇ ಮತ್ತು ಧರ್ಮದ ವಿವಿಧ ಆಯಾಮಗಳ ಮೇಲೆ ಉಪನ್ಯಾಸ ನೀಡಲಿರುವ ವಿದ್ವಾಂಸರೇ, ನಮ್ಮ ಒಲ್ಮೆಯ ಆಮಂತ್ರಣ ಮನ್ನಿಸಿ ನಾಡಿನಾದ್ಯಂತದಿಂದ ಆಗಮಿಸಿರುವ ಶ್ರದ್ಧಾಳುಗಳಾದ ಮಹನೀಯರೇ, ಮಹಿಳೆಯರೇ, ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಲು ನಾನು ಅತ್ಯಂತ ಸಂತೋಷ ಪಡುತ್ತಿದ್ದೇನೆ. ನ ಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ದುಃಖೇತು ಅನಿತ್ಯೇ ಜೀವೋ ನಿತ್ಯ ಹೇತುರಸ್ಯತು ಅನಿತ್ಯ. ಕಾಮ, ಭಯ, ಲೋಭ ಮತ್ತು ಬದುಕುವ ಉದ್ದೇಶ, ಹೀಗೆ ಯಾವ ಕಾರಣಕ್ಕಾಗಿಯೂ ಕೂಡ ಧರ್ಮವನ್ನು ತ್ಯಜಿಸಬಾರದು. ಧರ್ಮವು ಶಾಶ್ವತವಾದುದು, ನಿತ್ಯವಾದುದು. ಸುಖ ದುಃಖಗಳು ಅನಿತ್ಯವಾದವುಗಳು. ಜೀವವು ನಿತ್ಯ ಮತ್ತು ಈ ಜೀವನ ಹಿಡಿದಿಟ್ಟುವ ದೇಹವು ಅನಿತ್ಯ ಎಂಬ ವೇದವಾಸ ಋಷಿಗಳ ನುಡಿಯಂತೆ ಧರ್ಮದ ಮಹತ್ವವನ್ನು ಮನದಟ್ಟು ಮಾಡಿಕೊಡುತ್ತದೆ. ನಮ್ಮ ಬದುಕಿಗೆ ಬೆಳಕು ನೀಡಿ ದಾರಿ ತೋರಿಸುವ ಸಾಧನವನ್ನು ಧರ್ಮ ಎಂದು ಕರೆಯುತ್ತೇವೆ. ವಿಶ್ವದಲ್ಲಿ ಅನೇಕ ಧರ್ಮಗಳಿವೆ. ಅವುಗಳ ಆಚರಣೆ, ಕ್ರಿಯೆ ಹಾಗೂ ಸ್ವರೂಪಗಳಲ್ಲಿ ವ್ಯತ್ಯಾಸಗಳು, ಆಂತರಿಕ ಭೇದಗಳು ಇರಬಹುದಾದರೂ ಅಂತಿಮ ಲಕ್ಷ್ಯ ಮಾತ್ರ ಒಂದೇ. ಮಾನವ ಜನಾಂಗದ ಕಲ್ಯಾಣವೇ ಧರ್ಮದ ಅಂತಿಮ ಧ್ಯೇಯ. ವಿಶ್ವದ ಸಕಲ ಧರ್ಮಗಳು ಉತ್ತಮ ಜೀವನಕ್ಕೆ ದಾರಿ ತೋರುತ್ತವೆ. ಉದಾರ ಹೃದಯದಿಂದ ಅವುಗಳ ನಡುವಿನ ಸಮನ್ವಯವನ್ನು ಸಾಧಿಸುವುದರಲ್ಲಿ ನಮ್ಮ ಜಾಣ್ಮೆ ಅಡಗಿದೆ. ದೇಶದಲ್ಲಿ ಕಾಲಕಾಲಕ್ಕೆ ಧಾರ್ಮಿಕ, ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಗಳು ಏರುಪೇರುಗಳಾಗುತ್ತವೆ. ಆದರೆ ಇಂತಹ ಪರಿಸ್ಥಿತಿಗಳಲ್ಲಿಯೂ ಧರ್ಮವು ನಿರಂತರತೆಯನ್ನು ಕಾಯ್ದುಕೊಳ್ಳುವುದೇ ಸವಾಲಾಗಿದೆ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೊರೋನಾ ಸಂದರ್ಭಗಳಲ್ಲಿ ಕೂಡ ಈ ನಿರಂತರತೆಯನ್ನು ಕಾಯ್ದುಕೊಂಡು ಯಶಸ್ವಿಯಾಗಿದ್ದೇವೆ. ಆದ್ದರಿಂದಲೇ ಇಂದು 91ನೇ ಅಧಿವೇಶನವನ್ನು ಎಲ್ಲರ ಸಹಕಾರ ನಡೆಸಲು ಸಾಧ್ಯವಾಗಿದೆ. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಇಂದಿನ ಯುಗದಲ್ಲಿ ಜ್ಞಾನಕ್ಕೆ ಮಹತ್ವ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ವಿಜ್ಞಾನ ಜ್ಞಾನವೇ ಮತ್ತು ಜ್ಞಾನ ವಿಜ್ಞಾನವೇ ಆಗಿದೆ. ಪರಸ್ಪರ ಪೂರಕ ಪ್ರೇರಕ. ಆದರೆ ವಿಜ್ಞಾನವಾಗಲಿ ಜ್ಞಾನವಾಗಲಿ ನಿಂತ ನೀರಾಗಬಾರದು. ಅನೇಕ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಸಮಸ್ಯೆಗಳು ಬಂದಾಗ ಅವುಗಳನ್ನು ಬಿಟ್ಟು ಪಲಾಯನ ಮಾಡಲಾಗುವುದಿಲ್ಲ. ಅದನ್ನು ಸೇರಿಸಿಕೊಂಡು ಸಹಿಸಿಕೊಂಡು ನಮ್ಮ ಅನುಭವದೊಂದಿಗೆ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡು ನಮ್ಮೆದುರು ಬಂದ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಅಂದರೆ ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಸಹಜವಾದ ಕ್ರಿಯೆಗಳು. ಅದಕ್ಕೆ ಕಾರಣ ವಿಷಯವನ್ನು ತಿಳಿಯದೆ ಮಾತಾಡುವ ರೀತಿ ಅಥವಾ ದೇಶಭಾವದಿಂದಲೋ ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ಆದರೆ ಭಿನ್ನಾಭಿಪ್ರಾಯಗಳು ಬಂದಾಗ ಧರ್ಮಿಷ್ಠರು, ಜ್ಞಾನಿಗಳು ಅವುಗಳನ್ನು ಬಿಟ್ಟು ಬಿಡದೆ ಜೊತೆಗೂಡಿಸಿಕೊಂಡೇ ಹೋಗಬೇಕಾಗುತ್ತದೆ. ಕೆಲವೊಮ್ಮೆ ಸಹಿಸಿಕೊಂಡು ಸುಮ್ಮನೆ ಇರಬೇಕಾಗುತ್ತದೆ. ತಿಳಿದವರಿಗೆ ಹೆಚ್ಚು ತಿಳಿಸಿ ಹೇಳಬಹುದು, ಏನೂ ತಿಳಿಯದವರಿಗೆ ಹೇಳಬಹುದು. ಆದರೆ ಅಲ್ಪ ಸ್ವಲ್ಪ ತಿಳಿದವರಿಗೆ ತಿಳ್ಕೊಳ್ಬೇಕೆಂಬ ಹಂಬಲ ಇಲ್ಲದವರಿಗೆ, ಜ್ಞಾನಿಗಳಾಗುವ ಪಾವಕವಿಲ್ಲದವರಿಗೆ ತಿಳಿಯಪಡಿಸುವ ಬದಲು ಸಹಿಸಿಕೊಂಡು ಸುಮ್ಮನಿರಬೇಕಾಗುತ್ತದೆ. ನಮ್ಮ ಈ ವಿಶಾಲವಾದ ದೇಶದಲ್ಲಿ ಹಲವು ಬಾರಿ ಧರ್ಮಗಳ ಕುರಿತು ಅಪಪ್ರಚಾರಗಳು, ಕುತರ್ಕಗಳು ವ್ಯಕ್ತವಾದದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ. ಆಚಾರ, ವಿಚಾರ, ನಂಬಿಕೆ, ಚಿಂತನೆ, ರೀತಿ ನೀತಿ, ಆಚರಣೆಯ ಪದ್ಧತಿಗಳನ್ನು ಸಮಾಜವು ಕಾಲಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗೊಳಪಡಿಸಿದೆ. ಪ್ರಶ್ನಿಸುವುದು ತಪ್ಪಲ್ಲ. ಜ್ಞಾನಿಗಳು ಸುಧಾರಣೆಗಾಗಿ ಹಲವು ಪ್ರಶ್ನೆಗಳನ್ನು ಎತ್ತುತ್ತಾರೆ. ವಿಚಾರವಂತರ ಪ್ರಶ್ನೆಗಳಿಗೆ ಮಹತ್ವವಿದೆ. ಅವುಗಳಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಯೂ ಆಗಿದೆ. ಆದರೆ ಅಸೂಯೆ, ದ್ವೇಷ, ಅಹಂಕಾರದಿಂದ ಧರ್ಮವನ್ನು ಪ್ರಶ್ನಿಸುವುದರಿಂದ ಯಾವ ಸುಧಾರಣೆಯೂ ಆಗುವುದಿಲ್ಲ. ಆದರೂ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ.
ಕೊನೆಗೂ ಸತ್ಯಕ್ಕೆ ಧರ್ಮಕ್ಕೆ ಜಯವಾಗುತ್ತದೆ. ಯಾವ ಜ್ಞಾನ ವಿಜ್ಞಾನ ತಲೆಯದ ಮೇಲೆ ರೂಪುಗೊಂಡಿದೆಯೋ ಅದು ಎಂದಿಗೂ ನಶಿಸುವುದಿಲ್ಲ. ಆದರೆ ಕಾಲಕಾಲಕ್ಕೆ ಪರಿವರ್ತನೆಗಳಾಗಿವೆ. ಆದರೆ ಮೂಲ ಸೂತ್ರ ಹಾಗೇ ಇರುತ್ತದೆ, ಸತ್ಯ ನಶಿಸುವುದಿಲ್ಲ. ಧರ್ಮಕ್ಕೆ ಸವಾಲುಗಳು ಉಂಟಾದಾಗ ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎನ್ನುವುದು ಬಹಳ ಮುಖ್ಯವಾದದ್ದು. ಉದಾಹರಣೆಗೆ ಕೋವಿಡ್ ಸಂದರ್ಭಗಳಲ್ಲಿ ಎಲ್ಲ ಧರ್ಮಗಳಿಗೂ ಸವಾಲು ಎದುರಾಗಿತ್ತು. ಆಗ ಮಾನವೀಯತೆಯ ಪ್ರಮುಖವಾಗಿ ಮನುಕುಲದ ಉಳಿವಿಗಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳು ಪರಸ್ಪರ ಭೇದವನ್ನು ಮರೆತು ಆಹಾರ, ಔಷಧ ಇನ್ನಿತರ ಜೀವನಾವಶ್ಯಕ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ಒಗ್ಗಟ್ಟಾಗಿ ಕರೋನಾವನ್ನು ಮಣಿಸಿದರು. ಆದರೆ ದುಃಖದ ವಿಷಯ ಅಂದರೆ ಕೊರೋನಾ ಮುಗಿದ ಕೂಡಲೇ ರಷ್ಯಾ, ಉಕ್ರೇನ್, ಇಸ್ರೇಲ್, ಹಮಾಸ್ನ ಯುದ್ಧ, ಜನಾಂಗೀಯ ಹಿಂಸೆ, ಅಸಹಾಯಕ ನಾಗರಿಕರ ಮಕ್ಕಳ, ಮಹಿಳೆಯರ ಹತ್ಯೆ ಧರ್ಮವನ್ನು ಅಪಹಾಸ್ಯ ಮಾಡುತ್ತಿರುವಂತೆ ಕಾಣುತ್ತದೆ. ಈ ರೀತಿ ಧರ್ಮಗಳ ನಡುವಿನ ಸಾಮರಸ್ಯದ ಕೊರತೆ ಜನಾಂಗೀಯ ಕಲಹಕ್ಕೆ ಕಾರಣವಾಗುತ್ತಿರಬಹುದಲ್ಲವೇ? ರಾಬರ್ಟ್ ಫ್ರಾಸ್ಟ್ ಎಂಬ ನೊಬೆಲ್ ಪುರಸ್ಕೃತ ಅಮೆರಿಕನ್ ಕವಿ ತನ್ನ ಮೆಂಡಿಂಗ್ ವಾಲ್ ಕವನದಲ್ಲಿ ನಾನೇಕೆ ಈ ಭೂಮಿಯನ್ನು ತುಂಡರಿಸಿ ಗೋಡೆ ರಚಿಸ ಸಾಗಿಸುತ್ತೇವೆ ಎಂದು ಬಹಳ ಮಾರ್ಮಿಕವಾಗಿ ವಿಶ್ವಶಾಂತಿಯ ಮಹತ್ವವನ್ನು ತಿಳಿಸುತ್ತಾ, ಸಮರಗಳು ಯಾವತ್ತೂ ಜೀವ ಅಪಹರಿಸುವ ಧಾರಣ ಸನ್ನಿವೇಶಗಳನ್ನು ಸೃಷ್ಟಿಸುವ ಪಕ್ಷಿಯಾದರೆ ಧರ್ಮದ ತಿರುಳು ವಿಶ್ವಶಾಂತಿಯ ಶುಭ್ರ ಶ್ವೇತ ಪಾರಿವಾಳದಂತೆ ಕಂಗೊಳಿಸದಂತೆ ಹೇಳಿರುವುದು ಸತ್ಯವಾಗಿದೆ. ಎಲ್ಲ ಧರ್ಮಗಳ ಮೂಲ ಸಂದೇಶ ಶಾಂತಿ, ಅಹಿಂಸೆ, ಸಹಬಾಳ್ವೆ ಆಗಿದ್ದು ಅದನ್ನು ಎಂದಿಗೂ ಮರೆಯಬಾರದು. ಅಲ್ಲದೆ ಅವುಗಳ ಪಾಲನೆಯೇ ನಮ್ಮ ಏಳಿಗೆಗೆ, ವಿಶ್ವಶಾಂತಿಗೆ ಸಹಕಾರಿಯಾಗಿದೆ. ನಮ್ಮ ಹಿರಿಯರು ತಮ್ಮ ಅನುಭವ ಮತ್ತು ಅಧ್ಯಯನಗಳಿಂದ ಧರ್ಮಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಹೇಳಿದ್ದು ವಿಜ್ಞಾನ ಜ್ಞಾನವಲ್ಲವೇ? ವಿಜ್ಞಾನವೆಂದರೆ ನಿರಂತರ ಚಿಂತನೆ, ಪರೀಕ್ಷೆಗೊಳಪಡಿಸುವ, ಪ್ರಶ್ನಿಸುವ, ಪರಾಮರ್ಶಿಸುವ ಮೂಲ ಗುಣಗಳನ್ನು ಹೊಂದಿರುತ್ತದೆ. ಅದುವೇ ನಮ್ಮ ಜ್ಞಾನದ ವಿಸ್ತರಣೆಗೆ ಕಾರಣವಾಗುತ್ತದೆ. ಆದ್ದರಿಂದಲೇ ಧರ್ಮಕ್ಕೆ ಎಲ್ಲವನ್ನೂ ಸಹಿಸಿಕೊಂಡು ಏಳಿಗೆ ಹೊಂದಲು ಸಾಧ್ಯವಾಗುತ್ತದೆ. ಯಾವುದೇ ಧರ್ಮವಾಗಲಿ ಅದು ಎಷ್ಟು ಸಶಕ್ತವಾಗಿದೆ ಎಂಬುದು ಅವುಗಳನ್ನು ಪ್ರಶ್ನಿಸಿದಾಗ ಅಥವಾ ಪರೀಕ್ಷೆಗೊಳಪಡಿಸಿದಾಗ ತಿಳಿದು ಬರುತ್ತದೆ. ಧರ್ಮಕ್ಕೆ ಸವಾಲುಗಳು ಉಂಟಾದಾಗ ಅದು ತನ್ನ ಅಂತಃಸತ್ವದಿಂದಲೇ ಸವಾಲುಗಳನ್ನು ಮೀರಿ ನಿಲ್ಲುತ್ತದೆ. ಇಂದು ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ನಾನಾ ಥರದ ಹೂವುಗಳು ಬಂದಿವೆ. ಅವುಗಳ ಮೊದಲು ಎಲ್ಲಿದ್ದವು ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಇಂದು ಶ್ರೀ ಸ್ವಾಮಿಗೆ ಸೇವೆಗೆ ಭಕ್ತರು ಅವುಗಳನ್ನು ಸಂಗ್ರಹಿಸಿ ಒಂದೇ ದಾರದಲ್ಲಿ ಅವುಗಳನ್ನು ಪೋಣಿಸಿ ಆ ಹೂಗಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ದಾರೆ. ಅದೇ ರೀತಿ ಧರ್ಮದ ನಾನಾ ರೀತಿಯ ವ್ಯಾಖ್ಯಾನಗಳು ದೇವರ ಮೇಲಿನ ಭಕ್ತಿ ಎಂಬ ಏಕಸೂತ್ರದಲ್ಲಿ ಪೋಣಿಸುವಾಗ ಅದರ ಸುಗಂಧ, ಸೌಂದರ್ಯ ಹೆಚ್ಚಾಗುತ್ತದೆ. ಹಲವು ವಿಧಗಳಲ್ಲಿ ದೇವರನ್ನು ಪೂಜಿಸಿದರೂ ಅವರೆಲ್ಲ ಉದ್ದೇಶ ಮಾನವ ಕಲ್ಯಾಣವೇ ಹಾಗೂ ಆತ್ಮೋದ್ಧಾರವೇ ಆಗಿರಬೇಕು. ಇದುವೇ ಧರ್ಮದ ಸಾರ. ಇದರಿಂದ ಮೂಲಸೂತ್ರ ನಾವು ರಕ್ಷಿಸಿಕೊಂಡು ಬರಬೇಕಾಗಿದೆ. ಗೀತೆಯಲ್ಲಿ ಭಗವಂತನು ಹೇಳಿದಂತೆ ಧರ್ಮೋ ರಕ್ಷತೆ ರಕ್ಷಿತಃ, ಅಂದರೆ ಯಾರು ಧರ್ಮ ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎಂದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶತಮಾನಗಳಿಂದ ಧರ್ಮದ ಮೂಲ ಸತ್ವದೊಂದಿಗೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಿರಂತರವಾಗಿ ಸಾಗುತ್ತಿದೆ. ಅನ್ನದಾನ, ಅಭಯದಾನ, ಔಷಧಾನ, ವಿದ್ಯಾದಾನಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಗುರುತಿಸಿ ಧಾರ್ಮಿಕ ನೆಲೆಯಲ್ಲಿ ಮಾನವ ಕಲ್ಯಾಣಕ್ಕೆ ನಿರಂತರ ಪ್ರಯತ್ನ ನಡೆಯುತ್ತಾ ಇದೆ. ಧರ್ಮಸ್ಥಳದಲ್ಲಿ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳು ಈ ರೀತಿಯಲ್ಲಿ ರೂಪಿತಗೊಂಡು ಯಶಸ್ವಿಯಾಗಿ ಮಾದರಿ ಮನ್ನಣೆಗಳಿಸಿವೆ. ಇಂತಹ ಕಾರ್ಯಗಳು ಇನ್ನು ಮುಂದೆಯೂ ನಿರಂತರವಾಗಿ ನಡೆದುಕೊಂಡು ಹೋಗುತ್ತವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮ ಸಮ್ಮೇಳನಗಳು 1933ನೇ ಇಸ್ವಿಯಿಂದ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದು ಭಕ್ತ ವೃಂದಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಾ ಬಂದಿವೆ. ಅಂತರಂಗದ ಶುದ್ಧತೆ ಹಾಗೂ ಪರಿಪಕ್ವತೆಯಿಂದ ಧರ್ಮಾಚರಣೆಯೊಂದಿಗೆ ಬದುಕಿನಲ್ಲಿ ಎಲ್ಲರೂ ಒಳಿತನ್ನು ಕಾಣಬೇಕು ಎಂಬುದೇ ಈ 91ನೇ ಅಧಿವೇಶನ ಸಂದೇಶವಾಗಿದೆ. ಈ ವೇದಿಕೆಯಲ್ಲಿ ಧರ್ಮದ ಸಂದೇಶವನ್ನು ನೀಡಿರುವ ಎಲ್ಲ ಮಹನೀಯರ ಸಂದೇಶಗಳನ್ನು ಕೇಳಿ ಆಚರಣೆಗೆ ತಂದು ಕೃತಾರ್ಥರಾಗಬೇಕೆಂದು ನಿಮ್ಮೆಲ್ಲರೂ ನಾನು ಸೂಚಿಸುತ್ತಿದ್ದೇನೆ. ಇಂದಿನ ಸರ್ವಧರ್ಮ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ ತುಮಕೂರಿನ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಿಂದ ಆಗಮಿಸಿರುವ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ರಾಮನಗರದ ಜಿಲ್ಲೆಯ ಮಾಗಡಿಯಲ್ಲಿ ಜನಿಸಿದವರು. ಅವರು ಪೂಜ್ಯ ಹಿಂದೆ ನಮ್ಮ ಸಿದ್ಧಗಂಗಾ ಮಠದಲ್ಲಿದ್ದ ಶ್ರೀಗಳವರ ಬಳಿಕ ನಮ್ಮ ಪೀಠವನ್ನು ನೀಡಿದ್ದಾರೆ. ಹಿಂದಿನ ಶ್ರೀಗಳಿಗೂ ನಮಗೂ ಬಹಳ ಪ್ರಿಯವಾದ ನಂಟಿತ್ತು. 1969ನೇ ಇಸ್ವಿಯಲ್ಲಿ ಅವರು ನಾನು ಹೋಗಿ ಆಹ್ವಾನ ಕೊಟ್ಟಾಗ ತಕ್ಷಣ ಬಂದು ಉಜಿರೆ ಕಾಲೇಜಿನ ಶಿಲಾನ್ಯಾಸವನ್ನು ಮಾಡಿದ್ದರು. ಕೇವಲ 12 ತಿಂಗಳಲ್ಲಿ ಆ ಕೆಲಸ ಮುಗಿದಾಗ ನಾನು ಮತ್ತೆ ಹೋಗಿ ಅವರೆಲ್ಲ ಭಿನ್ನವಿಸಿಕೊಂಡೆ. ಸ್ವಾಮಿ ತಮ್ಮ ಅಮೃತ ಹಸ್ತದಿಂದ ನಡೆದ ಶಿಲಾನ್ಯಾಸದಲ್ಲಿ 12 ತಿಂಗಳಲ್ಲಿ ನಮ್ಮ ದೊಡ್ಡ
ಯೋಜನೆ ಕಾರ್ಯಗತವಾಗಿದೆ. ತಾವು ಬಂದು ಉದ್ಘಾಟನೆ ಭಾಳ ಸಂತೋಷದ. ಮತ್ತೆ ಅವರು 70ನೇ ಇಸ್ವಿಗೆ ಬಂದು ಶಿಲಾನ್ಯಾಸ ಮತ್ತು ಉದ್ಘಾಟನೆ ಎರಡೂ ಕೂಡ ಅವರ ಹಸ್ತದಲ್ಲಿ ನಡೆದಿದ್ದು ನಾವು ನಿಜವಾಗಿ ಅಪರೂಪದ, ನಮ್ಮ ಬೇರೆ ಯಾವ ಸಂಸ್ಥೆ ನಡೆದಿಲ್ಲ, ಭಾಳ ಅಪರೂಪದ ವಿಷಯ. ಮನೆಯಲ್ಲಿ ದರ್ಶಕರಾಗಿ ಬೆಳೆದಂಥ ಈಗಿನ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಆಧ್ಯಾತ್ಮ ಚಿಂತನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಿದ್ಧಗಂಗಾ ಗುರುಕುಲದಲ್ಲಿ ಉಳಿದು ತಮ್ಮ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದವರು. ಅರ್ಥಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದ ಶ್ರೀಗಳು ಸಂಸ್ಕೃತದಲ್ಲಿ ವಿಶಿಷ್ಟಾದ್ವೈತ ವೇದಾಂತ ವಿದ್ವಾನ್ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಆಧ್ಯಾತ್ಮಿಕ ಆಧುನಿಕ ಶಿಕ್ಷಣವೆರಡನ್ನೂ ಪಡೆದು ತಮ್ಮ ಹಿರಿಯ ಗುರುಗಳಾದ ಶ್ರೀ ಶಿವಕುಮಾರ ಸ್ವಾಮಿಗಳ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡವರು. ನಡೆದಾಡುವ ದೇವರು ಎಂದೇ ಖ್ಯಾತರಾಗಿದ್ದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದುಕೊಂಡು ಬಂದವರು. ಪ್ರಸ್ತುತ ಪೀಠಾಧಿಪತಿಗಳಾಗಿ ಶ್ರೀ ಸಿದ್ಧಗಂಗಾ ಹಾಗೂ ಮಠದ ಹಾಗೂ ವಿದ್ಯಾಸಂಸ್ಥೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ 125ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುತ್ತಾ ಸಾವಿರಾರು ವಿದ್ಯಾರ್ಥಿಗಳ ಅತ್ಯುತ್ತಮ ಸಂಸ್ಕಾರಯುತ ಶಿಕ್ಷಣ ನೀಡುವಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಅಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಿದ್ದರಿಂದ ಇವತ್ತು ಉನ್ನತ ಸ್ಥಾನದಲ್ಲಿರುವ ಅನೇಕ ಮಂದಿ ಶ್ರೀಮಠಕ್ಕೆ ಪೂಜ್ಯರಿಗೆ ಕೃತಜ್ಞರಾಗಿದ್ದಾರೆ. ಅವರು ಇಲ್ಲದೇ ಇದ್ದರೆ ಇವರು ಹಳ್ಳಿಯಲ್ಲಿ ಎಲ್ಲೋ ಪ್ರಾಥಮಿಕ ಶಿಕ್ಷಣ ದೊರಕದೇ ಇರಬೇಕಾಗಿತ್ತು. ಇವತ್ತು ಅವರು ಪ್ರಾಥಮಿಕ ಶಿಕ್ಷಣ ಮತ್ತು ಉಚಿತವಾದ ವಿದ್ಯಾರ್ಥಿ ನಿಲಯದಿಂದ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಶ್ರೀಮಠಕ್ಕೆ ಕೃತಜ್ಞರಾಗಿದ್ದಾರೆ. ಅಂತಹ ಶ್ರೀಮಠದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರದ ಪರವಾಗಿ ನಾವು ಆಹ್ವಾನಿಸಿದಾಗ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ನಾನು ಬಹಳ ಭಕ್ತಿಯಿಂದ, ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇಂದು ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆಗೆ ಆಗಮಿಸಿರುವ ದೇಶ ವಿದೇಶಗಳಲ್ಲಿ ಖ್ಯಾತರಾಗಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರಾದ, ಶಿಕ್ಷಣ ತಜ್ಞರೂ ಆದ ಡಾಕ್ಟರ್ ಗುರುರಾಜ ಕರ್ಜಗಿಯವರು ನಮ್ಮ ಕ್ಷೇತ್ರದ ಪರಮಾಪ್ತರು. ನಾವು ಅನೇಕ ಬಾರಿ ಅವರ ಉಪನ್ಯಾಸಗಳನ್ನು ಕೇಳಿದ್ದೇವೆ. ಅತ್ಯುತ್ತಮ ವಾಗ್ಮಿಗಳು. ನಮ್ಮ ಮನೆ ಮಂದಿ ಎಲ್ಲರೂ ಕುಳಿತು ಮತ್ತೆ ಮತ್ತೆ ಅವರ ಮಾತಿನ ವೈಖರಿಯನ್ನು ಮೆಲುಕು ಹಾಕುತ್ತಾ ಇರುತ್ತೇವೆ. ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ 3 ದಶಕಗಳಿಂದಲೇ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು. ಅನೇಕ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕಾಗಿ ಅವರ ಭವಿಷ್ಯವನ್ನು ಉಜ್ವಲವಾಗಿಸಿದವರು. ವಿಶ್ವಾದ್ಯಂತ ಶಿಷ್ಯ ಪರಂಪರೆ ಹೊಂದಿರುವ ಶ್ರೀ ಕರ್ಜಗಿಯವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ. 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ದೇಶ ವಿದೇಶ ನಿಯತಕಾಲಿಕೆಗಳು ಪ್ರಕಟಗೊಂಡಿವೆ. ಇವರ 100 ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇವರ ಸೃಜನಶೀಲತೆ, ಸಂವಹನ ಕಲೆ, ಕಾರ್ಯಕ್ಷಮತೆ ಹಾಗೂ ಮಾನವೀಯ ಮೌಲ್ಯಗಳ ಬರಹಕ್ಕೆ ಮತ್ತು ಉಪನ್ಯಾಸಕ್ಕೆ ದೇಶ ವಿದೇಶಗಳಲ್ಲಿ ತುಂಬ ಬೇಡಿಕೆ ಇದೆ. ಇವರ ಅನುಭವದ ಮೂಸೆಯಿಂದ ಕಥೆಗಳು, ಲೇಖನಗಳು, ಪುಸ್ತಕಗಳು ಮೂಡಿಬಂದಿವೆ. ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಸಂಸ್ಥಾಪಕರಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದಾರೆ. ಯೂಟ್ಯೂಬ್ಗಳಲ್ಲಿ ಇವರ ಉಪನ್ಯಾಸಗಳು ಲಕ್ಷಾಂತರ ಮಂದಿಯಿಂದ ವೀಕ್ಷಿಸಲ್ಪಡುತ್ತಿವೆ. ಶ್ರೀಯುತರ ಅಮೋಘ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇಂತಹ ಮೇಧಾವಿಗಳಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಆದಂಥ ಡಾಕ್ಟರ್ ಕರ್ಜಗಿಯವರನ್ನು ಈ ಕ್ಷೇತ್ರ ಪರವಾಗಿ, ಸ್ವಾಗತ ಮಂಡಳಿಯ ಪರವಾಗಿ ಗೌರವದಿಂದ ಸ್ವಾಗತ ಬಯಸುತ್ತಿದ್ದೇನೆ. ಇಂದಿನ ಸಮ್ಮೇಳನದಲ್ಲಿ ಆಧುನಿಕ ಭಾರತ ಧರ್ಮ ಸಮನ್ವಯತೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಎಂ ಆರ್ ವೆಂಕಟೇಶ್ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು. ರಾಷ್ಟ್ರಮಟ್ಟದಲ್ಲಿ ಉನ್ನತ ರ್ಯಾಂಕ್ನೊಂದಿಗೆ 1992ರಲ್ಲಿ ಲೆಕ್ಕ ಪರಿಶೋಧಕರಾಗಿ ಆಯ್ಕೆಗೊಂಡವರು. ಹಲವಾರು ವಿಶ್ವವಿದ್ಯಾಲಯಗಳ ಅನೇಕ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳ ಸಂದರ್ಶಕ ಪ್ರಾಧ್ಯಾಪಕರು, ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಅನೇಕ ಕಂಪನಿಗಳ ಕಾನೂನು ಸಲಹೆಗಾರರು ಆಗಿದ್ದಾರೆ. ಅರ್ಥಶಾಸ್ತ್ರ ಹಾಗೂ ನ್ಯಾಯಶಾಸ್ತ್ರಗಳ ನಿರಂತರ ಅಧ್ಯಯನದೊಂದಿಗೆ ತಮಿಳುನಾಡಿನ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದಾರೆ. ಅರ್ಥಶಾಸ್ತ್ರ ಹಾಗೂ ನ್ಯಾಯಶಾಸ್ತ್ರ ಕುರಿತು ಹಲವಾರು ಅಂಕಣಗಳ ಪುಸ್ತಕಗಳನ್ನು ಬರೆದಿದ್ದಾರೆ. ಭಾರತೀಯ ನ್ಯಾಯಾಂಗದ ಕುರಿತ ಅನೇಕ ಅಂಕಣ ಬರಹಗಳು ಹಲವಾರು ಪತ್ರಿಕೆಗಳು ಪ್ರಕಟಗೊಂಡಿವೆ. ದೇಶದ ಪ್ರಸಿದ್ಧ TV ಚಾನೆಲ್ಗಳ ಚರ್ಚೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮ ಪ್ರಬುದ್ಧ ಮಾತುಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ. ಅವರನ್ನು ಈ ಬಾರಿಯ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಆಹ್ವಾನಿಸುವುದಲ್ಲದೆ ಅವರು ಇಂಗ್ಲೀಷ್ನಲ್ಲಿ ತಮ್ಮ ಮಾತನ್ನು ಮಾತಾಡಲಿಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಇಂದಿನ ಅಧಿವೇಶನದಲ್ಲಿ ಪ್ರಾಚೀನ ಭಾರತ ಧರ್ಮ ಸಮನ್ವಯತೆ ಎಂಬ ವಿಷಯವಾಗಿ ಮಾತಾಡುವವರು ಮಂಗಳೂರಿನ BB ಅಕಾಡೆಮಿಯ ಸ್ಥಾಪಕ ಮುಖ್ಯಸ್ಥರು, ಭಾರತೀಯ ವಿದ್ಯಾಲಯ ಪಂಡಿತ ಡಾಕ್ಟರ್ BB ಆರತಿಯವರು. ಸಂಗೀತದಲ್ಲಿ MA, ಸಂಸ್ಕೃತದಲ್ಲಿ MA, PhD ಪಡೆದವರು.
ಸಂಸ್ಕೃತ ಭಾರತಿಯಲ್ಲಿ ಪ್ರಶಿಕ್ಷಣವನ್ನು ಪಡೆದು ಕಳೆದ 23 ವರ್ಷಗಳಿಂದ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಅವರು ವಿಭು ಅಕಾಡೆಮಿಯನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಅಸ್ಮಿತೆಯನ್ನು ಯುವ ಪೀಳಿಗೆಗೆ ಪರಿಚಯಿಸಲು ನಿರತರಾಗಿದ್ದಾರೆ. ವ್ಯಕ್ತಿತ್ವ ವಿಕಾಸದ ತರಬೇತುದಾರರು, ಉತ್ತಮ ವಾಗ್ಮಿಗಳು, ಭಾರತೀಯ ಜ್ಞಾನ ಪರಂಪರೆಯ ಸಮರ್ಥ ಪ್ರತಿಪಾದಕರಾಗಿ ಕನ್ನಡ ಹೆಸರಾಂತ ಟಿವಿ ಚಾನೆಲ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಖ್ಯಾತಿ ಗಳಿಸಿದ್ದಾರೆ. ಹಲವಾರು ಪತ್ರಿಕೆಗಳ ಇವರ ಲೇಖನಗಳು ಪ್ರಕಟಗೊಂಡಿವೆ. ಅವರನ್ನು ಕ್ಷೇತ್ರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಸಮ್ಮೇಳನದಲ್ಲಿ ಮಧ್ಯಕಾಲೀನ ಭಾರತ ಧರ್ಮ ಸಮನ್ವಯತೆ ಎಂಬ ವಿಚಾರವಾಗಿ ಮಾತನಾಡಿರುವ ಶ್ರೀ ಮೊಹಮ್ಮದ್ ಗೌಸ್ ರಶೀದ್ ಅಹಮದ್ ಹವಾಲ್ದಾರ್ ಅವರು ವಿಜಯಪುರ ಜಿಲ್ಲಾ ನ್ಯಾಯಾಲಯದ ವಕೀಲರಾಗಿದ್ದಾರೆ. ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ಸಾಹಿತ್ಯ ಪ್ರೇಮಿಗಳು. ಅವರನ್ನು ಅನೇಕ ವಚನ ಸಾಹಿತ್ಯದಲ್ಲಿ ಪರಿಣತರು, ವಾಗ್ಮಿಗಳು, ಬಸವಶಾಂತಿ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿ ಪಡೆದಿದ್ದಾರೆ. ಇವರನ್ನು ಸರ್ವರ ಪರವಾಗಿ ಭಾಳ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಅಧಿವೇಶನ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿದ್ದೀರಿ. ಆಹ್ವಾನಕ್ಕೆ ಮಾನ್ಯತೆ ಕೊಟ್ಟು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ವಿದ್ಯುನ್ಮಾನ ಮಾಧ್ಯಮಗಳ ಪ್ರತಿನಿಧಿಗಳು, ಇಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಸಹಸ್ರಾರು ಮಂದಿ ಭಕ್ತರು, ಕ್ಷೇತ್ರ ಅಭಿಮಾನಿಗಳು, ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾದವನ್ನು ಮನೆಯಲ್ಲಿ ಕುಳಿತು ನೋಡುತ್ತಿರುವವರು, ವೀಕ್ಷಕರು, ಅವರಿಗೂ ನಾನು ಶ್ರೀ ಸ್ವಾಮಿ ಅನುಗ್ರಹ ಕುರಿತು ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಕ್ಷೇತ್ರದ ಅಧಿದೇವತೆಗಳಾದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದ ಸರ್ವರಿಗೂ ಸನ್ಮಂಗಲ ಉಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ಎಲ್ಲರನ್ನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು, ಪ್ರವಚನಕಾರರು ಹಾಗೂ ವಿಶೇಷವಾಗಿ ಭಾರತೀಯ ಧರ್ಮ ಚಿಂತನೆಗಳಲ್ಲಿ ಆಳವಾದ ಅಂತರಂಗವನ್ನು ಬಲ್ಲ ಹಿರಿಯರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ಪೂಜ್ಯ ಹೆಗ್ಗಡೆಯವರು ಕೆಲವು ವರ್ಷಗಳ ಹಿಂದೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರನ್ನು ಆಮಂತ್ರಿಸಿ ನಮ್ಮ SDM ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ವಿಶೇಷವಾದಂತಹ ಉಪನ್ಯಾಸವನ್ನು ಏರ್ಪಡಿಸಿದರು. ಅವತ್ತಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ B ಯಶೋವರ್ಮ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದದ್ದು ಇವತ್ತಿಗೂ ಹಚ್ಚ ಹಸಿರಾಗಿದೆ. ಇಂತಹ ಶ್ರೇಷ್ಠ ವಿದ್ವಾಂಸರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಅನೇಕ CD ಗಳ ಮುಖಾಂತರ, ಅನೇಕ ಯೂಟ್ಯೂಬ್ಗಳ ಮುಖಾಂತರ ಜನಮಾನಸವನ್ನು ತಲುಪಿದವರು. ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಲಿಕ್ಕೆ ಅಂತ ಅವರ ಕಚೇರಿಗೆ ನಾನು ಹೋಗಿದ್ದೆ. ಅವತ್ತು ಅವರು ರಾಮಾಯಣ ಸೀರೀಸ್ನ ರೆಕಾರ್ಡಿಂಗಲ್ಲಿ ಅವರಿದ್ದರು. ಇನ್ನು ಕೆಲವೇ ಸಮಯದಲ್ಲಿ ಇಡೀ ರಾಮಾಯಣವನ್ನು ಪರಿಚಯಿಸುವಂತಹ ಅವರ ಉಪನ್ಯಾಸದ ಮಾಲಿಕೆ ಎನ್ನುವಂಥದ್ದು ಬರಲಿಕ್ಕಿದೆ. ಇದೀಗ ಡಾಕ್ಟರ್ ಕರ್ಜಗಿಯವರು ದೀಪ ಬೆಳಗಿ ಸರ್ವಧರ್ಮ ಸಮ್ಮೇಳನದ 91ನೇ ಅಧಿವೇಶನವನ್ನು ಉದ್ಘಾಟಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಅತಿಥಿ ಅಭ್ಯಾಗತರು ಅವರ ಜೊತೆಗೆ ಸೇರಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. शुभं कुरुत्वं कल्याणं
ಸರ್ವಧರ್ಮ ಸಮ್ಮೇಳನದ ಉದ್ಘಾಟಕರಿಗೆ ಶ್ರೀ ಕ್ಷೇತ್ರದಿಂದ ಸಮರ್ಪಿಸುವ ಸಮ್ಮಾನ ಪತ್ರವನ್ನು SDM ವಸತಿ ಸಹಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸುನಿಲ್ ಪಂಡಿತ್ರವರು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ ಅಂಗವಾಗಿ ದಿನಾಂಕ 11 ಡಿಸೆಂಬರ್ 2023 ಸೋಮವಾರದಂದು ನಡೆದ ಸರ್ವಧರ್ಮ ಸಮ್ಮೇಳನದ 91ನೇ ಅಧಿವೇಶನದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ಶ್ರೇಷ್ಠ ವಿದ್ವಾಂಸರು, ಸುಪ್ರಸಿದ್ಧ ವಾಗ್ಮಿಗಳು, ಲೇಖಕರು, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಸ್ಥಾಪಕರೂ ಆಗಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಗೌರವಾದರ ಪೂರ್ವಕವಾದ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ, ದಿನಾಂಕ 12 ಡಿಸೆಂಬರ್ 2023. ಲಕ್ಷದೀಪೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಧರ್ಮಾಧಿಕಾರಿಗಳು ಆಗಿರುವ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಕರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನವರು. ಅವರ ಮಾತಿನಲ್ಲಿ ಒಂದು ಅಂತರಂಗವಿರುತ್ತದೆ, ಒಂದು ಸಂದೇಶವಿರುತ್ತದೆ. ಇದೀಗ 91ನೇ ಸರ್ವಧರ್ಮ ಸಮ್ಮೇಳನದ ಉದ್ಘಾಟಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ. ಅವರನ್ನು ಉದ್ಘಾಟನಾ ಭಾಷಣಕ್ಕಾಗಿ ಗೌರವದಿಂದ ಆಮಂತ್ರಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ದೇವತೆಯಾದ ಶ್ರೀ ಮಂಜುನಾಥೇಶ್ವರನನ್ನು ನೆನೆಸಿಕೊಂಡು ಪಾದಕ್ಕೆ ಪ್ರಣಾಮಗಳನ್ನು ಮಾಡ್ತಾ, ಇಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಿರುವಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ, ನನ್ನ ಪ್ರಕಾರ ಹೇಳೋದಾದರೆ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿ ಜನಮಾನಸದಲ್ಲಿ ಒಂದು ವಿಶೇಷ ಜಾಗೃತಿಯನ್ನು ಉಂಟು ಮಾಡಿದಂಥ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ, ಸಭೆಯಲ್ಲಿರುವ ಎಲ್ಲ ಸಹೃದಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇದೊಂದು ನನ್ನ ಜೀವನದ ಪರಮ ಭಾಗ್ಯ ಅಂದ್ಕೊಂಡಿದ್ದೀನಿ. ಎಷ್ಟೋ ಭಾಗ್ಯಗಳು ಅನಾಯಾಸವಾಗಿ ಬರ್ತವೆ. ಇಂದು ಶ್ರೀ ಕ್ಷೇತ್ರಕ್ಕೆ ಬಂದು ಈ ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಕೊಟ್ಟದ್ದು ಭಗವಂತನ ಕೃಪೆ ಅಂತ ಭಾವಿಸಿದ್ದೇನೆ. ಇದೊಂದು ಪವಿತ್ರ ಕ್ಷೇತ್ರ. ಒಂದು ಕ್ಷೇತ್ರ ಪವಿತ್ರ ಆಗೋದು ಸಾಮಾನ್ಯವಾಗಿ 3 ಕಾರಣಗಳಿಂದ ಅಂತ ಹೇಳ್ತಾರೆ. ಮೊದಲೇದ್ದು, ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇದೆ, ಶತಮಾನಗಳಿಂದ ಇರುವಂಥ ದೇವಸ್ಥಾನ ಇರೋದರಿಂದ ಅದು ನೋಡೋದಕ್ಕೆ ಜನ ಬರ್ತಾರೆ, ಅದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಆಗ್ತದೆ. ಎರಡನೇದ್ದು, ಯಾರೋ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿದಾಗ ಪರಮಾತ್ಮನ ಕೃಪೆ ಆ ವ್ಯಕ್ತಿ ಮೂಲಕ ನೆಲಕ್ಕೆ ಹರಿದು ಬಂದು ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗ್ತದೆ ಅಂತ ಹೇಳ್ತಾರೆ. ವ್ಯಕ್ತಿ ಸಾಧನೆಯಿಂದ ಆಗುವಂಥದ್ದು. ತಾವು ಶಿರಡಿ ನೋಡಿದ್ದೀರಿ, ಒಬ್ಬ ಮನುಷ್ಯ ದೈವತ್ವಕ್ಕೆ ಏರಿದಾಗ ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗಿ ಹೋಗ್ತದೆ. ಕೇರಳದ ಕಾಲಿಡಿಯಲ್ಲಿ ನೋಡಿದ್ದೀರಿ, ಶಂಕರಾಚಾರ್ಯ ಹುಟ್ಟಿದಂಥ ಜಾಗ ಪವಿತ್ರ ಕ್ಷೇತ್ರ ಆಯಿತು. ಶ್ರೀಪೆರಂಬದೂರದಲ್ಲಿ ರಾಮಾನುಜಾಚಾರ್ಯ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಕೂಡಲ ಸಂಗಮ ತೀರ್ಥಕ್ಷೇತ್ರ ಆಯಿತು. ಮಂತ್ರಾಲಯ ತೀರ್ಥಕ್ಷೇತ್ರ ಆಯಿತು. ಹಾಗೆ ಒಂದೊಂದು ಬಹುದೊಡ್ಡ ಚೈತನ್ಯ ಅಲ್ಲಿ ಬಂದು ಸಾಧನೆ ಮಾಡಿದಾಗ ಅದರ ಮೂಲಕ ಪರಮಾತ್ಮನ ಕೃಪೆ ಹರಿದು ಬಂದು ತೀರ್ಥಕ್ಷೇತ್ರ ಆಗ್ತದೆ, ಪುಣ್ಯಕ್ಷೇತ್ರ ಆಗ್ತದೆ ಅಂತಾರೆ. ಇದು ಎರಡನೇದು.
ಮೂರನೇದು, ಒಂದು ಸ್ಥಳದಲ್ಲಿ ಕೋಟ್ಯಾಂತರ ಜನರ ಅಪೇಕ್ಷೆಗಳಿಗೆ, ಅವರ ಹಾರೈಕೆಗಳಿಗೆ ಅನುಗುಣವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳು ನಡೀತವೆ. ಅದೊಂದು ಬಹುದೊಡ್ಡ ಕೇಂದ್ರ ಬಿಂದು ಆಗಿಬಿಡ್ತದೆ. ಬಿಂದು ಆಗ್ತಾ 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 ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಆಗಿಬಿಡ್ತದೆ. ಈ 3 ಥರದ ತೀರ್ಥಕ್ಷೇತ್ರಗಳಾಗ್ತವೆ. ಆದರೆ ಧರ್ಮಸ್ಥಳದ ಬಗ್ಗೆ ಹೇಳೋದಾದರೆ 3 ಒಂದೇ ಕಡೆ ಆಗಿದ್ದ. 3 ಒಂದೇ ಕಡೆ ಆಗಿದ್ದ. ಮಂಜುನಾಥೇಶ್ವರನ ಸನ್ನಿಧಾನ, ವ್ಯಕ್ತಿ ಸಾಧನೆ, ಅದರ ಜೊತೆಗೆ ಕೋಟ್ಯಾಂತರ ಜನದ ಆಶಯಗಳಿಗೆ ಮುಟ್ಟುವಂಥ ಒಂದು ವ್ಯವಸ್ಥೆ, ಈ 3 ಸೇರಿ ಧರ್ಮಸ್ಥಳವನ್ನು ಅತ್ಯಂತ ಮಹಾನ್ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದು 91ನೇ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದರು. ಯಾವುದೋ ಕೆಲಸವನ್ನು ಒಂದು ಸಲ ಮಾಡೋದು ದೊಡ್ಡದಲ್ಲ. ನೋಡಿದ್ದೇವೆ, ದೊಡ್ಡದಾಗಿ ಮಾಡಿಬಿಡೋದು, ಮರುವರ್ಷ ಪತ್ತೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಆರಂಭ ಶೂರ ಕರುದಾಕ್ಷಿಣಾತ್ಯ ಅಂತ ಹೇಳ್ತೀವಿ. ಆರಂಭ ಶೂರತ್ವ ಚೆನ್ನಾಗಿ ಮಾಡಿಬಿಡೋದು, ಮುಂದುವರ್ಷ ಇಲ್ಲ. ಆದರೆ ಯಾವುದೋ ಒಂದು ಘಟನೆ ಒಳ್ಳೆಯದಾಗಿದೆ, ಸಮಾಜಕ್ಕೆ ಒಳ್ಳೆಯದಾಗ್ತಾಯಿದೆ ಅಂತ ಅನಿಸಿದ್ದನ್ನು ಪ್ರತಿ ವರ್ಷ ಮಾಡ್ಕೊಂಬರೋದು ಇದೆಯಲ್ಲ, ಇದು ಒಂದು ಪರಂಪರೆ ಸ್ಥಾಪನೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳೋದು, ಒಂದು ಸಲ ಮಾಡೋದು ದೊಡ್ಡದಲ್ಲ, ಅದನ್ನು ಕಾರ್ಯವನ್ನು ಒಂದು ವೃತ್ತದಂಥ ದಶಕಗಳನ್ನು ನಡೆಸ್ಕೊಂಬರೋದು ಇದೆಯಲ್ಲ, ಇದು ದೊಡ್ಡ ಸಾಧನೆ. ಇದು ಬಹುದೊಡ್ಡ ಸಾಧನೆ. ಅದೊಂದು ದೊಡ್ಡ ವೃತ್ತ. ಅದು ಆ ವೃತ್ತವನ್ನು ಇಲ್ಲಿ ಮಾಡಿಕೊಂಡು ಬಂದದ್ದಕ್ಕಾಗಿ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಪರಿವಾರಕ್ಕೆ ನಾನು ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಬೇಕು. 91 ವರ್ಷ ಮಾಡ್ಕೊಂಬರೋ ಸುಲಭ ಅಲ್ಲ. ಸರ್ವಧರ್ಮ ಸಮ್ಮೇಳನ ನಡೆಸೋದಕ್ಕೆ, ಸರ್ವಧರ್ಮ ಸಮನ್ವಯವನ್ನು ತೋರಿಸೋದಕ್ಕೆ ಧರ್ಮಸ್ಥಳಕ್ಕಿಂತ ಬೇರೆ ಸಮರ್ಥವಾದ ಜಾಗ ಸಿಕ್ಕಿತೆ ಅಂತ ನಾನು ವಿಚಾರ ಮಾಡ್ತಾಯಿದ್ದೆ. ಯಾಕಂದರೆ ಇಲ್ಲಿ ಸನ್ನಿಧಾನ ಮಂಜುನಾಥೇಶ್ವರಂದು, ಅರ್ಚಕರು ವೈಷ್ಣವರು, ಧರ್ಮಾಧಿಕಾರಿಗಳು ಜೈನರು. ಇಲ್ಲಿ ಬರುವಂಥ ಭಕ್ತರು ಎಲ್ಲ ಮತದವರು ಇದ್ದಾರೆ. ಕ್ರೈಸ್ತರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಎಲ್ಲ ಧರ್ಮದವರು ಬಂದು ಇಲ್ಲಿ ಹರಕೆ ಹೊರ್ತಾರೆ. ಅಷ್ಟೇ ಅಲ್ಲಿ ನಡ್ಕೊಳ್ತಾರೆ, ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ. ನಿಜವಾದ ಸರ್ವಧರ್ಮ ಸಮನ್ವಯಕ್ಕೆ ಇದೊಂದು ಸಾರ್ಥಕ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟರ ಮಟ್ಟಿಗೆ ಅಂದರೆ, ಮಾತಾಡೋ ದೇವರು ಮಂಜುನಾಥ ಅಂತ. ನಾ ಎಷ್ಟೋ ಕಡೆ ನೋಡಿದ್ದೇನೆ, ಎಲ್ಲ ಧರ್ಮದವ್ರು ಹೇಳೋದು, ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬರ್ರಿ, ಅಲ್ಲಿ ಸುಳ್ಳು ಹೇಳ್ಬಾ ನೋಡೋಣ, ಅಲ್ಲಿ ಸುಳ್ಳು ಹೇಳಿ ನೋಡೋಣ, ಅಲ್ಲಿ ಸುಳ್ಳು ನಡೆಯಲ್ಲ ಅನ್ನುವಂಥ ನಂಬಿಕೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದರೆ, ಎಷ್ಟು ದೊಡ್ಡ ಶ್ರದ್ಧಾಕೆ ಅಂದರೆ ಯಾವ ಧರ್ಮದವರಾದರೂ ಬರ್ತಾರೆ ಇಲ್ಲಿ ಅಂತ. ಇದನ್ನು ಗಮನಿಸುವಾಗ ನನಗೆ 700 ವರ್ಷಗಳ ಹಿಂದೆ ಬೇಲೂರಿನಲ್ಲಿ ದೊರೆತಂಥ ಒಂದು ಶಾಸನ ನೆನಪಾಗುತ್ತೆ. ಅದ್ಭುತವಾದ ಶಾಸನ. ಅದರಲ್ಲಿ ಒಂದು ಆಶಯ ಇದೆ. ಶಾಸನದಲ್ಲಿ ಬರೆದಿದ್ದಾರೆ, ಎಂ ಶೈವಾಸ್ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತ್ಯನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಃ ಅರ್ಹತೈಶ್ಚ ಜೈನ ಶಾಸಕಮಿತಿ ಕರ್ಮೇತಿ ಮೀಮಾಂಸಕ ಸೋಯಂವೋ ವಿದಧಾತು ವಾಂಛಿತ ಫಲಂ ಶ್ರೀಕೇಶವೇಶಸ್ತದ ಅಂತ. ಅರ್ಥ ಬಹಳ ಸುಲಭವಾದದ್ದು. ಯಾವ ಪರಸತ್ವವನ್ನು, ಯಾವ ದೈವವನ್ನು ಬ್ರಹ್ಮ ಅಂತ ವೇದಾಂತಿಗಳು ಭಾವಿಸಿದರೋ, ಶೈವರು ಶಿವ ಅಂತ ಆರಾಧಿಸಿದರೋ, ಬೌದ್ಧರು ಬುದ್ಧ ಅಂತ ಆಚರಿಸಿದರೋ, ನೈಯಾಯಿಕರು ಕರ್ತ ಅಂತ ತಿಳಿದರೋ, ಜೈನರು ಜಿನ ಅರ್ಹಂತ ಅಂತ ಭಾವಿಸಿದರೋ, ಮೀಮಾಂಸಕರು ಕರ್ಮ ಅಂತ ಭಾವಿಸಿದರೋ, ಆ ಕೇಶವ, ಆ ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ. ದಯವಿಟ್ಟು ಗಮನಿಸಬೇಕಾದದ್ದು 700 ವರ್ಷಗಳ ಹಿಂದೆ ಬರೆದಂಥದ್ದು. ಅಂದರೆ ನಾವು ಯಾವ್ಯಾವ ದೃಷ್ಟಿಯಿಂದ ಭಗವಂತನ ಪೂಜೆ ಮಾಡ್ತೀವಿ ಆ ದೃಷ್ಟಿಯಿಂದಾನೇ ಸಿಗ್ತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾನೆ, ನೀವು ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಆ ರೂಪದಲ್ಲೇ ಬರ್ತೇನೆ ನಾನು ನಿಮಗೆ ಅಂತ. ಇರೋದು ಒಂದೇ ಸತ್ವ. ಆ ಒಂದೇ ಸತ್ವವನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮುಖದಲ್ಲಿ ನಮ್ಮ ಮನಸ್ಸಿಗೆ ಅನುಗುಣವಾಗಿ ನಾವು ಬೇಡ್ಕೊಂಡು ಹೋಗ್ತೇವೆ ಅಂತ. ಅದನ್ನೇ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಸತ್ವ ಒಂದೇ, ಅದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅಂತ. ತಾತ್ಪರ್ಯ ಇಷ್ಟೇ, ಎಲ್ಲ ಧರ್ಮಗಳ ಮೂಲ ಒಂದೇ ಅಂತ ಅರ್ಥ. ಆದರೆ ಮತಗಳ ನಡುವೆ ವೈಷಮ್ಯ ಬರೋದಿಲ್ಲ, ಭಿನ್ನತೆ ಬರೋದಿಲ್ಲ ಅಂತ. ನಾನು ಸ್ವಲ್ಪ ಸೂಫಿನ ಅಭ್ಯಾಸ ಮಾಡಿದವನು. ಆ ಸೂಫಿ ಪರಂಪರೆಯಲ್ಲಿ ಒಂದು ಒಳ್ಳೆ ಕಥೆ ಬರ್ತದೆ, ನನಗೆ ಭಾಳ ಇಷ್ಟವಾದ ಕಥೆ. 4 ಜನ ಹೋಗ್ತಿದ್ರಂತೆ. 4 ಜನ ಬೇರೆ ಬೇರೆ ದೇಶದವರು. ಒಬ್ಬ ಪರ್ಷಿಯನ್ ಇದ್ದಾನೆ, ಒಬ್ಬ ಟರ್ಕಿ ಇದ್ದಾನೆ, ಒಬ್ಬ ಅರಬ್ ಇದ್ದಾನೆ, ಮತ್ತೊಬ್ಬ ಗ್ರೀಕ್ನವ ಇದ್ದಾನೆ. ಈ 4 ಜನ ಕೂಡೇ ಕೆಲಸ ಮಾಡೋರು. ಅವರಿಗೆ ಕೂಲಿ ಸಿಕ್ತು, ಸಾಕಷ್ಟು ದುಡ್ಡು ಬಂತು. 4 ಜನ ರಸ್ತೆ ಪಕ್ಕದಲ್ಲಿ ಕೂತಿದ್ರಂತೆ ಹಳ್ಳಿಯಲ್ಲಿ. ದುಡ್ಡು ಇದೆಯಲ್ಲ, ಹೇಗೆ ಬಳಸೋದು ಇದನ್ನು 4 ಜನ ಅಂತ.
ಹಾಗಾದ್ರೆ ನಿಮ್ಗೆ ಇಷ್ಟವಾದದ್ದೇನು ಪದಾರ್ಥ ತರಿಸೋಣ ಅಂತ. ಇಷ್ಟವಾದದ್ದೇನು ಅಂತ ಕೇಳಿದ್ರಂತೆ. ಆಗ ಬಹಳ ತಮಾಷೆ ಇದೆ ಅದು. ಒಬ್ಬ ಬಂದು ಹೇಳಿದಂತೆ, ಪರ್ಷಿಯನ್ ಹೇಳ್ದ, ನನಗೆ ಅಂಗೂರ್ ಬೇಕು, ನನಗೆ ಅಂಗೂರ್ ಅಂದರೆ ಬಹಳ ಇಷ್ಟ, ಅದು ಬೇಕು ಅಂದಂತೆ. ಅವ್ನು ಟರ್ಕಿ ಏನಂತ, ಅದೇನು ಅಂಗೂರ್ ಅದು, ನನಗೆ ಬೇಕಾದದ್ದು ನನಗೆ ಉಜುಮ್ ಬೇಕು ಅಂದಂತೆ. ಅರಬ್ ಹೇಳಿದಂತೆ, ಅವೆರಡೂ ಪ್ರಯೋಜನ ಇಲ್ಲ, ನನಗೆ ಇನಾಬ್ ಕೊಟ್ಟರೆ ತಗೋತೀನಿ, ನಾನು ಇನಾಬ್ ಬೇಕು ನನಗೆ ಅಂದಂತೆ. ಗ್ರೀಕ್ ಹೇಳಿದಂತೆ, ಅವೆಲ್ಲ ಏನೂ ಪ್ರಯೋಜನ ಇಲ್ಲ, ನಾನು ಹೇಳ್ತೀನಿ ಕೇಳಿ, ಸ್ಟಾಫಿಲ್ಲೇ ಒಳ್ಳೇದು ಎಲ್ಲಕ್ಕಿಂತ, ಎಲ್ಲ ದುಡ್ಡು ಹಾಕಿ ಸ್ಟಾಫಿಲ್ ತರೋಣ ಅಂದ್ರಂತೆ. ಈ 4 ಜನ ಚೌಕಾಶಿ ಮಾಡ್ತಿದ್ರು, ಅದು ಬೇಕು ಇದು ಬೇಕು ಅಂತ. ಆಗೊಬ್ಬ ಮನುಷ್ಯ, ಇನ್ನೊಬ್ಬ ಪ್ರವಾಸಿ ಬಂದ, ಅವನು ಬಹುಭಾಷಾ ಶಾಸ್ತ್ರಜ್ಞ, ಎಲ್ಲ ಭಾಷೆಗಳು ಗೊತ್ತಿದೆ ಅವನಿಗೆ. ಏನು ಬೇಕು ಅಂತೆಲ್ಲ ಕೇಳ್ದ. ಹೇಳಿದ್ರಿ ಇವರು, ದುಡ್ಡು ಕೊಡಿ, ಎಷ್ಟು ದುಡ್ಡು ಕೊಡ್ತೀರಿ ಕೊಡಿ ಅಂದ. ದುಡ್ಡು ಇಸ್ಕೊಂಡ. ಹೋಗಿ ಒಂದು ದೊಡ್ಡ ಬುಟ್ಟಿ ದ್ರಾಕ್ಷಿ ಹಣ್ಣು ತಂದಂತೆ. ಎಲ್ಲರಿಗೂ ಸಮಾನವಾಗಿ ಹಂಚಿಬಿಟ್ಟ 4 ಜನಕ್ಕೆ. ಅವ್ರಿಗೆ ಏನು ಖುಷಿ ಆಯಿತು ಅಂತಂದರೆ, ಪರ್ಷಿಯನ್ ಏನಂತೆ, ಇದೇ ಅಂಗೂರು ಅನ್ನಂತೆ. ಇನ್ನೊಬ್ಬ ಹೇಳಿದ, ಟರ್ಕಿಯಲ್ಲಿ ಇದೇ ಉಜುಮ್, ಅದು ಅಂಗೂರಲ್ಲ ಉಜುಮ್ ಅಂತ ಹೇಳಿದಂತೆ. ಮತ್ತೊಬ್ಬ ಹೇಳ್ದ, ಅರಬ್ ಹೇಳ್ದ, ಇದು ಇನಾಬಿದು ಅಂದ. ಕೊನೆಗೆ ಅವನು ಗ್ರೀಕ್ ಹೇಳ್ದ, ಇದು ಸ್ಟಾಫಿಲ್ ಅಂದ. ಅವನು ಬಂದವನು ಹೇಳ್ದ, ಎಲ್ಲ ಒಂದೇ, ನೀವು ಕರೆಯೋದು ಬೇರೆ ಬೇರೆ, ದ್ರಾಕ್ಷಿನೇ ಅದು. ಆ ಒಂದಕ್ಕೆ ನಿಮ್ಮ ಊರಲ್ಲಿ, ನಿಮ್ಮ ದೇಶದಲ್ಲಿ ಬೇರೆ ಬೇರೆ ಹೆಸರಿದೆ, ಆದರೆ ನಿಮಗೆಲ್ಲರೂ ಬೇಕಾದ ದ್ರಾಕ್ಷಿ ಒಂದೇ. ಎಷ್ಟು ಚೆನ್ನಾಗಿದೆ ಕತೆ ಇದು. ಆಳವಾಗಿ ವಿಚಾರ ಮಾಡಿದಾಗ ತುಂಬ ದೊಡ್ಡದು ಅನಿಸುತ್ತೆ. ದ್ರಾಕ್ಷಿ ಹೆಸರು ಬೇರೆ ಬೇರೆ ಇದ್ದು ರುಚಿ ಒಂದೇ, ಎಲ್ರಿಗೂ ಬೇಕಾದದ್ದು ಒಂದೇ. ಅದೇ ರೀತಿ ನಮಗೆ ಶಾಂತಿ ಬೇಕು, ತೃಪ್ತಿ ಬೇಕು, ವೈರತ್ವ ಬೇಡ, ಸಮಾನತೆ ಬೇಕು ಅಂತ ಹೋರಾಡ್ತೀವಿ. ಎಲ್ಲ ಧರ್ಮದ ಮೂಲ ಅದೇ ಅಂತ ಅನ್ನೋದನ್ನು ನೆನಪಿಡ್ಬೇಕಾಗತ್ತೆ. ನಮ್ಮ ರಾಮಕೃಷ್ಣ ಪರಮಹಂಸರು, ಗುರು ಮಹಾರಾಜರು ಇದನ್ನು ಮಾಡಿ ತೋರಿಸಿದರು. ಬರೀ ಹೇಳೋದಷ್ಟೇ ಅಲ್ಲ, ತಮ್ಮನ್ನು ಜೀವನದಲ್ಲಿ ಪರೀಕ್ಷೆ ಮಾಡಿದರು. ಅವರಂಥ ಪ್ರಾಕ್ಟಿಕಲ್ ಫಿಲಾಸಫರ್ ನಾನು ಯಾರೂ ಕಾಣಲಿಲ್ಲ ಅನ್ಸುತ್ತೆ. ಅವರು ಏನು ಹೇಳಬೇಕಂದಿದ್ರು ಅದನ್ನೆಲ್ಲ ಮಾಡಿ ತೋರಿಸಿದ್ರು ಅಂತ. ಅವ್ರು ನೋಡಿ ಎಲ್ಲ ಧರ್ಮಗಳನ್ನು ನಡೆದು ತೋರಿಸ್ಬೇಕಾದ್ರೆ ಒಬ್ಬ ಕ್ರಿಶ್ಚಿಯನ್ಗಿಂತ ಸಾಮಾನ್ಯ ಕ್ರಿಶ್ಚಿಯನ್ಗಿಂತ ಹೆಚ್ಚು ಆಳವಾಗಿ ಚಿಂತೆ ಮಾಡಿ ಯೇಸು ಕ್ರಿಸ್ತನ ಧ್ಯಾನ ಮಾಡ್ತಿದ್ರಂತೆ. ಸ್ವಲ್ಪ ವರ್ಷ ಆಯ್ತು, 10 ದಿವಸ ಆಯ್ತು. ಆಮೇಲೆ ಒಬ್ಬ ಇಸ್ಲಾಂ ಪಂಥದವನ ಹಾಗೆ 5 ಸಲ ನಮಾಜ್ ಮಾಡಿ ಅವನು ದೇವನ ಸಾಧನೆ ಮಾಡೋಕೆ ಹೋದರು. ಅದೇ ರೀತಿ ನೋಡಿ, ಸ್ತ್ರೀ ಭಾವದಿಂದ ದೇವರನ್ನು ನೋಡೋದಾದ್ರೆ ಹೇಗಿರ್ತದೆ, ರಾಧಾ ಭಾವದಿಂದ ಹೇಗಿರಬೇಕು ಅಂತ ಸ್ತ್ರೀ ಹಾಗೆ ವೇಷ ಧರಿಸ್ಕೊಂಡು ಮಾಡ್ತಿದ್ರು ಎಲ್ಲ ರೀತಿಯಲ್ಲಿ. ಅಂದರೆ ಎಷ್ಟು ತಮಾಷೆ ಇದೆ ನೋಡಿ. ಒಬ್ಬ ಕಾಳಿದೇವಿ ಪೂಜೆ ಮಾಡುವಂಥ ಸಗುಣಗುರು ಆರಾಧಕನಾದಂಥ ಒಬ್ಬ ರಾಮಕೃಷ್ಣ ಪರಮಹಂಸರು ಧ್ಯಾನ ಮಾಡ್ತಾನೆ ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡ್ರು. ಆಕಾರವನ್ನು ಪೂಜೆ ಮಾಡುವಂಥ ಪರಮಹಂಸರು ನಿರಾಕಾರವನ್ನು ಒಪ್ಕೋತಿದ್ರು. ಯಾವುದೂ ವಿರುದ್ಧ ಅಂತ ಅನ್ನಿಸ್ಲಿಲ್ಲ ಅವರಿಗೆ. ತಾವು ಹಿಂದೂಗಳಾಗಿ ಇದ್ದು ಹಿಂದೂವಾಗೇ ಉಳ್ಕೊಂಡು ಎಲ್ಲ ಧರ್ಮದ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಯಾವುದೇ ಸಾಧನೆ ಮಾಡಿದ್ರೂ ಕೊನೆಗೆ ಅಲ್ಲೇ ಮುಟ್ತಿದ್ವಿ ನಾವು. ನಾನು ಕ್ರಿಶ್ಚಿಯನ್ನಾಗಿ ನೋಡಿದೆ, ಇಸ್ಲಾಂದಿಂದ ನೋಡಿದೆ, ರಾಧಾ ಭಾವದಿಂದ ನೋಡಿದೆ, ಯಾವ ಭಾವದಿಂದ ನೋಡಿದ್ರು ಅದೇ ತತ್ವ ನನಗೆ ಸಿಗ್ತದೆ, ಅದೇ ಸಂತೋಷ ಸಿಕ್ತು ಅಂತ ಹೇಳ್ತಾರೆ. ನೀವು ನಿಮ್ಮ ಧರ್ಮಗಳಲ್ಲಿ ಉತ್ತಮ ಮಟ್ಟ ಮುಟ್ಟಬಹುದು ಅಂತ ತೋರಿಸಿಕೊಟ್ಟವರು ಪ್ರಾಯೋಗಿಕವಾಗಿ ಶ್ರೀರಾಮಕೃಷ್ಣ ಪರಮಹಂಸರು. ಇನ್ನು ಮಾತನ್ನು ಹೇಳಬೇಕು ನಾನು. ನಮ್ಮ ದೇಶದಲ್ಲಿ ಈ ಧರ್ಮ ಸಮಾನತೆ ಸಮನ್ವಯತೆ ಅಂತ ಏನು ಮಾತಾಡ್ತೀವಿ, ಕ್ರಿಸ್ತ ಪೂರ್ವದಲ್ಲಿದ್ದಂಥದ್ದು ಒಂದು ಶಾಸನದ ಬಗ್ಗೆ ಹೇಳಬೇಕು ನಾನು ನಿಮಗೆ. ಕ್ರಿಸ್ತ ಪೂರ್ವ 273ನೇ ಇಸ್ವಿ ಸಮಯದಲ್ಲಿ ದೇಶದ ಅತ್ಯಂತ ಬಹುದೊಡ್ಡ ಭಾಗವನ್ನು ಆಳಿದಂಥ ದೇವಾನಾಂಪ್ರಿಯ ಅಶೋಕ ಚಕ್ರವರ್ತಿ ಶಾಸನ ಬರೆಸಿದ್ದಾನೆ. ಶಾಸನಗಳಲ್ಲಿ ಏನು ಬರೆದಿದ್ದಾನೆ ಅನ್ನೋದು ಇವತ್ತಿಗೆ ಬಹಳ ಪ್ರಸ್ತುತ ಆಗ್ತದೆ. ಅವನು ಹೇಳ್ತಾನೆ, ಮೊದಲನೇ ಶಾಸನದಲ್ಲಿ ಇರೋದು, ಎಲ್ಲ ಪ್ರಕಾರಗಳಲ್ಲೂ ಪರಮತದವರನ್ನು ಗೌರವಿಸಲೇಬೇಕು. ಹೀಗೆ ನಡೆದುಕೊಂಡರೆ ತನ್ನ ಮತ ವರ್ಧಿಸುತ್ತದೆ, ಪರಮತಕ್ಕೂ ಉಪಕಾರವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ತನ್ನ ಮತವು ಕ್ಷೀಣಿಸುತ್ತದೆ ಮತ್ತು ಪರಮತಕ್ಕೂ ಅಪಕಾರವಾಗುತ್ತದೆ. ಇದು ಮೊದಲನೇ ಶಾಸನ. ಎರಡನೇದು, ಯಾವನು ತನ್ನ ಮತವನ್ನು ಹೊಗಳುವ ಅಭಿಮಾನದಿಂದ ತನ್ನ ಮತವನ್ನು ಮೇಲು ಮಾಡಿ ಪರಧರ್ಮವನ್ನು ಕೀಳಾಗಿ ಕಾಣುತ್ತಾನೋ ಅವನು ಖಚಿತವಾಗಿ ತನ್ನ ಮತಕ್ಕೆ ಅಪಮಾನ ಮಾಡುತ್ತಾನೆ. ಎರಡನೇದು. ಮೂರನೇ ಧರ್ಮ, ಸರ್ವಧರ್ಮ ಸಾಮರಸ್ಯವೇ ಸಾಧುವಾದದ್ದು. ಎಲ್ಲ ಮತದವರು ಒಟ್ಟಿಗೆ ಸೇರುವ ಉದ್ದೇಶ ಇತರ ಧರ್ಮದವರು ಹೇಳಿದುದನ್ನು ಕೇಳಿ ಎಲ್ಲರೂ ಬಹುಶ್ರುತರು ಕಲ್ಯಾಣಾಗಮರು ಆಗಲೆಂಬುದು ದೊರೆಯ ಅಪೇಕ್ಷೆ ಅಂತ ಬರೆದಿದ್ದಾನೆ. ಇಲ್ಲೊಂದು ಮಾತನ್ನು ಒತ್ತಿ ಹೇಳಬೇಕು ನಾನು. ಅಶೋಕ ಬರೆದದ್ದು ಕ್ರಿಸ್ತ ಪೂರ್ವ 273ನೇ ಇಸ್ವಿಯಲ್ಲಿ. ಅಂದರೆ ಆಗ
ಬೇರೆ ಮತಗಳು, ಈಗ ನಾವು ಕ್ರಿಶ್ಚಿಯನ್ ಮತ ಅಂತೀವಿ, ಇಸ್ಲಾಂ ಮತ ಅಂತೀವಿ, ಹುಟ್ಟಿರಲಿಲ್ಲ ಅವಾಗಿನ. ಇದ್ದದ್ದು ಭಾರತದಲ್ಲಿದ್ದಂಥ ಧರ್ಮಗಳ ಬಗ್ಗೆ ಅಶೋಕ ಮಾತಾಡಿದ್ದು. ಕ್ರಿಸ್ತ ಪೂರ್ವ 273ರಲ್ಲಿ ಯಾವ ಮತಗಳು ಇರಲಿಲ್ಲ ಆವಾಗ. ಇನ್ಫ್ಯಾಕ್ಟ್ ಪರಮಾಚಾರ್ಯರು, ಕಂಚಿ ಪರಮಾಚಾರ್ಯರು ಬಹಳ ಚಂದ ಹೇಳ್ತಾರೆ, ಹಿಂದೂ ಧರ್ಮ ಇದು ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಲಿಲ್ಲ ಅಂತ. ಅವ್ರ ಹತ್ರ ಬೇಕಾಗಿರಲಿಲ್ಲ, ಅದು ಒಂದೇ ಇತ್ತಲ್ಲ ಅವಾಗ. ಎಷ್ಟು ಚಂದದ ಮಾತಿಂದ ಇತ್ತಲ್ಲ. ಅವ್ರೊಂದು ಉದಾಹರಣೆ ಕೊಡ್ತಾರೆ. ನೀವು ಕೂತಾಗ ಯಾರೋ ಬಂದು ರಾಮು ಬಂದಿದ್ದಾನೆ ಅಂದರೆ ಯಾವ ರಾಮು ಅಂತ ನೀವು ಕೇಳಿದರೆ ನಿಮ್ಗೊಬ್ಬರಿಗಿಂತ ಹೆಚ್ಚು ಮಂದಿ ರಾಮುಗಳ ಪರಿಚಯ ಇದೆ ಅಂದಂಗಾಯ್ತು. ಯಾವನವನು ಅದು ತೆಳ್ಳಗಿದ್ದಾನಲ್ಲ ಆ ರಾಮುನ, ದಪ್ಪ ಇದ್ದಾನಲ್ಲ ಅವನ, ಕುಂಟತಾನ ಅವನ ಅಂದರೆ ಭಾಳ ಜನ ರಾಮುಗಳು ಗೊತ್ತಿದ್ದಾರೆ ಅಂದಂಗಾಯ್ತು. ನಿಮ್ಗೆ ಗೊತ್ತಿರೋದು ಒಬ್ಬನೇ ಒಬ್ಬ ರಾಮು ಅಂತ ಆದರೆ ರಾಮು ಬಂದಿದ್ದಾನೆ ಕಳಿಸೊಳಗೆ ಅಂತ ಅವ್ರು ಹೇಳ್ತಾರೆ. ಆ ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬೇರೆ ಯಾವುದೂ ಇರಲೇ ಇಲ್ಲ, ಎಲ್ಲವೂ ಇದ್ದದ್ದು ಒಂದೇ ಆಗಿತ್ತು. ಆದರೆ ಸಣ್ಣ ಸಣ್ಣ ಜಗಳಗಳು ನಮ್ಮ ನಡುವೆ ಇತ್ತು. ಅದ್ರ ಬಗ್ಗೆ ಧರ್ಮ ಸಾಮರಸ್ಯದ ಬಗ್ಗೆ ಅಶೋಕ ಮಾತಾಡಿದ್ದು ಅಂತ ಭಾಳ ಚಂದದ ಮಾತದು. ನಮ್ಮ ಕನ್ನಡ ನಾಡಿನಲ್ಲೂ ಕೂಡ ಪ್ರಾಚೀನ ಕಾಲದಿಂದ ಮತಗಳ ಸಾಮರಸ್ಯ ಹತ್ಕೊಂಡ್ಬಂದಿದೆ. ನಮ್ಮ ಪ್ರಥಮ ಚಕ್ರವರ್ತಿ ಆದಂಥ ಪುಲಕೇಶಿ ಜೈನ ಧರ್ಮದಂತೆ ಉಳಿದೆಲ್ಲ ಧರ್ಮಗಳಿಗೂ ಮನ್ನಣೆ ಕೊಟ್ಟವನು. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗ ಕೂಡ ತನ್ನ ಗುರುಗಳಾದಂಥ ಜಿನಸೇನಾಚಾರ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡಿದ್ದಾನೆ ಅಂತ ಬೇಕಾದ ಶಾಸನಗಳಲ್ಲೇ ನೋಡ್ತೇವೆ ನಾವು. ಹೊಯ್ಸಳ ಚಕ್ರವರ್ತಿ ಬಿಟ್ಟಿದೇವ ಶ್ರೀ ರಾಮಾನುಜಾಚಾರ್ಯರ ಅನುಯಾಯಿಯಾಗಿ ವಿಷ್ಣುವರ್ಧನ ಆದರೂ ಕೂಡ ಜೈನರಿಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ. ಅವನ ಹೆಂಡತಿ ಶಾಂತಲಾದೇವಿ ಜೈನಲಾದರೂ ಕೂಡ ಸಹಬಾಳ್ವೆಯಲ್ಲಿ ಯಾವ ಕೊರಕಲು ಕಾಣಿಸ್ಲಿಲ್ಲ ಅನ್ನೋದು ಬಹಳ ಅದ್ಭುತವಾದ ಮಾತು. ಮುಖ್ಯವಾಗಿ ತಕರಾರು ಬರೋದು ಎಲ್ಲಿ ಅಂತ, ಧರ್ಮದಲ್ಲಿ ಎರಡು ಭಾಗ ಇದ್ದಾವೆ, ಒಂದು ತತ್ವ, ಒಂದು ಆಚಾರ. ಒಂದು ಪೂರ್ವಿಕರ ಮಾತಿದೆ, ಆಚಾರೋ ಧರ್ಮಪಾಲಕ ಅಂತ. ಆಚಾರದ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು ಅಂತ. ಈ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಮುಂದೆ ತೆಂಗಿನಕಾಯಿ ಅಂದರೆ ಯಾವ ಚಿತ್ರ ಬರುತ್ತೆ? ಆ ಚಿಪ್ಪು, ಮೇಲಿನ ನಾರು ಎಲ್ಲ ಬರುತ್ತೆ. ಅದು ನಮಗೆ ಬೇಕಾದದ್ದು ಚಿಪ್ಪು ನಾರು ಅಲ್ಲ, ಒಳಗಿನ ಕೊಬ್ಬರಿ ಬೇಕು. ಆ ಚಿಪ್ಪಿನ ಕೆಲಸ ಏನು ಅಂದರೆ ಒಳಗಿನ ಕೊಬ್ಬರಿ ಕಾಪಾಡೋದಷ್ಟೇ. ಆಚಾರ ಇರೋದು ಒಳಗಿನ ತತ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೊರತಾಗಿ ಅದೇ ತತ್ವ ಅಲ್ಲ. ಆದರೆ ಬಹಳಷ್ಟು ಕಡೆ ತೊಂದರೆ ಆಗೋದೇನೆಂದರೆ ಆಚಾರವನ್ನೇ ಧರ್ಮ ಅಂತ ನಂಬಿಕೊಂಡು ಗಲಾಟೆ ಮಾಡ್ಕೋತೀವಿ. ನನಗಾದಂಥ ಒಂದು ಘಟನೆಯನ್ನು ಹೇಳಬೇಕು, ಎಲ್ಲೋ ಹೇಳಿರ್ಬೇಕು, ಅದನ್ನು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ, ಒಳ್ಳೆಯ ವಿಷಯ. ನಾನು ಬೆಂಗಳೂರಿಗೆ ಬಂದ ಹೊಸರಲ್ಲಿ 72-73ನೇ ಇಸ್ವಿಯಲ್ಲಿ ಭಾಷಣ ಕೇಳೋದಕ್ಕೆ ಇದಕ್ಕೆ ಹೋಗ್ತಿದ್ದೆ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ತಿದ್ದೆ. ನಾನು ಇರೋದು ರಾಜಾಜಿನಗರದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತಿದ್ದೆ. ಆವಾಗ ಬಸ್ ಕೂಡ ಇರಲಿಲ್ಲ. ಆವಾಗ ನಾನು ಸೈಕಲ್ ತೊಗೊಂಡು ಹೋಗೋದು. ಒಂದು ಸಲ ಹೀಗೆ ಹೋಗಬೇಕಾದ್ರೆ ನಾನು ಸೈಕಲ್ ಇರಲಿಲ್ಲ, ನನ್ನ ಗೆಳೆಯನ ಸೈಕಲ್ ಇಸ್ಕೊಂಡು ಹೋದೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ, ಹಳಬರಿಗೆಲ್ಲ ಗೊತ್ತಿರುತ್ತೆ. ಆಗೆಲ್ಲ ಸೈಕಲ್ ಏನು ಮಾಡ್ತಿದ್ವಿ ಅಂದರೆ ಸೀಮೆಎಣ್ಣೆ ಬುಡ್ಡಿ ಸಿಗಿಸ್ತಿದ್ವಿ ಒಂದು ಮುಂದೆ. ಸೀಮೆಎಣ್ಣೆ ಬುಡ್ಡಿಂದೇನು ಬೆಳಕು ಬರ್ತಿರ್ಲಿಲ್ಲ, ಪೊಲೀಸ್ ಹಿಡಿಬಾರ್ದು ಅಂತ ಹಾಕ್ತಿದ್ವಿ ಅಷ್ಟೇನೆ, ಮತ್ತೊಂದೇನಿಲ್ಲ. ಸೀಮೆಎಣ್ಣೆ ಬುಡ್ಡಿ ಹಾಕ್ಕೊಂಡು ಹೊರಟೆ. ಹೋಗೋ ಹೊತ್ತಿಗೆ ಇನ್ನೊಂದು 2 ನಿಮಿಷಕ್ಕೆ ಉಪನ್ಯಾಸ ಶುರು ಆಗ್ತದೆ ಅಂತಿತ್ತು. ಅಲ್ಲಿಗೆ ಹೋಗಿ ನಿಂತೆ. ಆಮೇಲೆ ನೋಡ್ತೀನಿ ಸೈಕಲಿಗೆ ಬೀಗ ಇಲ್ಲ. ಗೆಳೆಯನ ಸೈಕಲ್ ಬೇರೆ, ನಂದು ಅಲ್ಲ. ಎಲ್ಲಿಡೋದಪ್ಪ, ಕಳ್ತನ ಆದ್ರೆ ಏನು ಮಾಡೋದು ಅಂತ ಹೆದರ್ಕೊಂಡು ಅಲ್ಲಿ ಗೋಡೆ ಪಕ್ಕ ಸಾಲಿಡೋದು ಅಶೋಕ ಮರ ಇತ್ತು, ಅದ್ರ ಹಿಂದೆ ಇಟ್ಟು ಬಿಡೋಣ ಅಂತ ಇಟ್ಟೆ. ಆ ಬುಡ್ಡಿ ಬೇರೆ ಬಿಡಿಸ್ಕೊಳಕ್ಕೆ ಬರ್ತಿತ್ತಲ್ಲ ಹ್ಯಾಂಡ್ಲಿಂದ, ಅದನ್ನು ಬಿಚ್ಕೊಂಡೆ. ಇನ್ನು ಹೋಗ್ಬೇಕಂತಿದ್ದೆ, ಮಾಸ್ತಿ ಒಳಗೆ ಬಂದರು. ಮಾಸ್ತಿ ಒಳಗೆ ಬಂದು ನಾನು ನೋಡಿ, ಮೇಷ್ಟ್ರೇ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಅಂದರು. ನಾನು ಯಾಕೆ ಹಿಂಗೆ ಹೇಳಿದ್ರು ಅಂದೆ. ಆಮೇಲೆ ಲೆಕ್ಚರ್ ಮುಗಿದ್ಮೇಲೆ ಹೇಳ್ತೀನಿ ಅಂದರು. ನೀವು ನಂಬಲಿಕ್ಕಿಲ್ಲ, ಲೆಕ್ಚರ್ ತುಂಬ ನನಗೆ ಬುಡ್ಡಿ ಸೈಕಲ್ಲೇ ಕಾಡಿದೆ. ನಾನು ಲೆಕ್ಚರ್ ಮುಗಿದ್ಮೇಲೆ ಅವ್ರ ಕಡೆ ಹೋದೆ. ಏನೋ ಹೇಳಿದ್ರಲ್ಲ ಸರ್, ಸೈಕಲ್ ಹೋದ್ರೆ ಹೋಗಲಿ ಅಂತ. ಇಲ್ಲಿ ಕೂಡಿ ಕಟ್ಟೆ ಮೇಲೆ ಕೂತ್ಕೊಳ್ಳಿ ಅಂದರೆ ಕೂಡಿಸಿದ್ರು ಕಲ್ ಬೆಂಚ್ ಮೇಲೆ. ಈ ಸೀಮೆಎಣ್ಣೆ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದರು. ಆಗಿನ ಕಾಲ 12 ಅಣೆ ಇರ್ಬೇಕು ಸರ್ ಅಂದೆ. ಈ ಸೈಕಲ್ಲಿಗೆ ಎಷ್ಟು ಬೆಲೆ ಅಂದರು. 120 ರೂಪಾಯಿ ಸರ್ ಅಂದೆ. ಅಲ್ರಿ, 120 ರೂಪಾಯಿ ಸೈಕಲ್ಲೇ ಅಭದ್ರವಾಗಿಟ್ಟು ಹೊರಟಿದ್ದೀರಿ, ಈ 12 ಅಣೆ ಬುಡ್ಡಿ ತೊಗೊಂಡು ಹೊರಟಿದ್ದೀರಲ್ಲ ಯಾಕೆ ಅಂದರು. ಏನು ಅದು ಬಿಡುಗಡೆ ಮಾಡ್ಕೊಂಡು ಹೊರಟ್ಬಿಟ್ಟೆ ಸರ್, ಕಡೆಗಿತ್ತಲ್ಲ ತೊಗೊಂಡು ಹೋದೆ ಅಂತ. ಏನು ಆಶ್ಚರ್ಯಪಡಬೇಡಿ, ನಾವೆಲ್ಲ ಮಾಡೋದು ಹೀಗೆ ಅಂತ ತಮ್ಮದೇ ಒಂದು ಉದಾಹರಣೆ ಕೊಟ್ಟರು. ಅದು ನಿಮ್ಗೆ ಹೇಳಬೇಕು, ಅದ್ಭುತ. ಆಚಾರ ಮತ್ತು ತತ್ವದ ವ್ಯತ್ಯಾಸವನ್ನು ಮಾಸ್ತಿ ಎಷ್ಟು ಚೆನ್ನಾಗಿ ಹೇಳಿದರು ಅಂತ. ಆವಾಗ ಮಾಸ್ತಿ ಬೆಂಗಳೂರಿಂದ ಮೈಸೂರಿಗೆ ಹೋದರೆ, ಅವರು ಆಗ ದೊಡ್ಡ ಸ್ಥಾನದಲ್ಲಿದ್ದವರು, ಮಹಾರಾಜರಿಂದ 4ನೇ ಸ್ಥಾನದಲ್ಲಿದ್ದಂಥ ಮಾಸ್ತಿ, ಎತ್ತರದಲ್ಲಿದ್ದವರು. ಅವ್ರಿಗೋಸ್ಕರ ಒಂದು ಟ್ರೈನ್ ಹೋಗ್ತಿತ್ತಂತೆ. ಚೆನ್ನಾಗಿದೆ ನೋಡಿ, ಕಾರ್ ಹೋದರೆ ಅಂತೀವಿ ನಾವು, ಕಾರ್ ತಗೋತಾರೆ ಅಂತ. ಮಾಸ್ತಿಯವ್ರ ಸಲುವಾಗಿ 3 ಕಂಪಾರ್ಟ್ಮೆಂಟ್ ಟ್ರೈನ್ ಹೋಗ್ತಿತ್ತಂತೆ. ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಪರಿವಾರದವರು, ನಡುವಿನ ಕಂಪಾರ್ಟ್ಮೆಂಟು ಮೀಟಿಂಗ್ ಪ್ಲೇಸ್, ಅದು
ಮುಂದಿರಲಿ ಆಫೀಸರ್ಸ್ ಫೈಲ್ ಇಟ್ಕೊಂಡು ಕೂತ್ಕೋಬೇಕು. ಇಲ್ಲಿಂದ ಅದೇನೋ ಹೆಂಗೆ ಹೋಗ್ತಿತ್ತಪ್ಪ ಅದು ಗೊತ್ತಿಲ್ಲ, 5 ತಾಸು ಹೋಗ್ತಿತ್ತಂತೆ ಮೈಸೂರಿಗೆ, ನಿಧಾನಕ್ಕೆ ಹೋಗ್ತಿರ್ಬೇಕು. ಒಂದ್ಸಲ ಅವ್ರ ಜೊತೆಗೆ ಅವ್ರ ಪುರೋಹಿತರು ಬಂದ್ರಂತೆ, ಭಾರಿ ಮಡಿ ಪುರೋಹಿತರು, ಅಯ್ಯಂಗಾರರು, ಭಾರಿ ಮಡಿ. ಅವ್ರ ಜೊತೆ ಹೊರಟ್ರಂತೆ. ಹೊರಟಾಗ ಟ್ರೈನಿಗೆ ಹೋಗ್ತಾ ಮದ್ದೂರು ಹತ್ರ ಬಂತು, ಅಲ್ಲಿ ತೆಂಗಿನ ಗಿಡ ಕಾಣಿಸ್ತು. ಮಾಸ್ತಿ ಕೇಳಿದ್ರಂತೆ, ಸ್ವಾಮಿ ಎಳ್ನೀರು ಕುಡಿತೀರಾ? ಕುಡಿಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು, ಇವ್ರಿಗೋಸ್ಕರ ತಾನೇ ಹೋಗು ಟ್ರೈನ್ ನಿಂತ್ಕೊಂತು. ಒಂದು 5-6 ಜನ ಓಡಿ ಹೋಗಿ ಒಂದಿಷ್ಟು ಕಾಯಿ ಕಿತ್ಕೊಂಡ್ಬಂದ್ರಂತೆ. ಕಿತ್ಕೊಂಡ್ಬಂದು ಒಂದು ಟ್ರೈನ್ ಹೊಡ್ತು. ಒಬ್ಬ ಕತ್ತರಿಸ್ಕೊಟ್ಟ, ಇವ್ರು ಓದು ಕೊಟ್ರಂತೆ ಗುರುಗಳಿಗೆ, ಕುಡೀರಿ ಸ್ವಾಮಿ ಅಂತ. ಹಂಗೆ ಕುಡಿಬಾರ್ದಪ್ಪ, ಬೆಳ್ಳಿ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು ಅಂದ್ರಂತವ್ರು. ಇಲ್ಲ ಸ್ವಾಮಿ, ನಿಸರ್ಗ ತುಂಬ ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಬೆಳ್ಳಿ ಲೋಟ ನೀನು ಗೊತ್ತಾಗಲ್ಲ ಧರ್ಮ, ಲೋಟದಲ್ಲಿ ಹಾಕ್ಕೊಡು ಅಂದ್ರಂತೆ. ಆಯಿತು ಅಂದರು. ಅವ್ರಿಗೊಂದು ಬೆಳ್ಳಿ ಲೋಟ ಕೊಟ್ಟರು. ಇವ್ರು ಸ್ವಲ್ಪ ಹಾಕ್ಕೊಂಡು ಪುರೋಹಿತ ಕುಡಿತಿದ್ರು. ನಿಮ್ಮ ಕಣ್ಣು ಮುಂಚಿತ್ರ ಬರ್ತದೆ. ಟ್ರೈನ್ ಹೊರಟಿದೆ. ಮಾಸ್ತಿ ಹತ್ರ ಮಾತಿ ಕೂತ್ಕೊಂಡಾಗ ಸಮಯ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಹಿಂಗೆ ಕುಡಿತಾ ಕುಡಿತಾ ಆ ಕಾಯಲ್ಲಿ ನೀರು ಮುಗಿದು ಹೋಯ್ತು. ಮರೆತು ಬಿಟ್ಟು ಕಾಯಿ ಹೊರಗೆ ಎಸೆಯೋ ಬದಲು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರು ಪುರೋಹಿತರು. ಎಸೆದ್ಬಿಟ್ಟು ಆಮೇಲೆ ಒಂದು ಕ್ಷಣದ ಮೇಲೆ, ಮಾಸ್ತಿ ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಹೋಗ್ದಿದ್ದೀನಿ ಅಂದ್ರಂತೆ. ಇವ್ರು ಪರವಾಗಿಲ್ಲ, ಚಿಪ್ ಗಟ್ಟಿಯಾಗಿ ಇಟ್ಕೊಳ್ಳಿ ಸಾಕು ಅಂದ್ರಂತೆ. ಅದು ನನ್ನ ಮುಂದೆ ಹೇಳಿದರು. ನೋಡಿ, ನಮ್ಗೆ ಯಾವುದು ಧರ್ಮ ಯಾವುದು ಆಚಾರ ಅಂತ ಗೊತ್ತಾಗಲ್ಲ. ನನಗೆ ಬೇಕಾದದ್ದು ಎಳ್ನೀರು, ಬೆಳ್ಳಿ ಲೋಟ ಅದು ಮುಖ್ಯ. ಆದರೆ ಅದನ್ನು ಒಗೆದಿದ್ದೀನಿ, ಚಿಪ್ ಹಿಡ್ಕೊಂಡು ಕೂತಿದ್ದೇನೆ ಕೈಯಲ್ಲಿ. ನಾವು ಸಾಮಾನ್ಯವಾಗಿ ಜಗಳ ಬರೋದು ಅದಕ್ಕೆ ಆಚಾರಕ್ಕೋಸ್ಕರ ಬರುವಂಥದ್ದು. ಅದನ್ನು ನೆನಪಿಟ್ಟುಕೊಂಡು ಎಲ್ಲ ಶಾಸ್ತ್ರಗಳನ್ನು ಮನಸ್ಸಿಟ್ಕೋಬೇಕಾದದ್ದು. ಅವಾಗ ಹೇಳಿದ್ದು ಸಣ್ಣ ಸಣ್ಣ ವ್ಯವಹಾರಗಳಿಗೆ ಆಚಾರಿಗಳಿಗೋಸ್ಕರ ಒಳ್ಕೋಬೇಡಿ ಅಂತ ಹೇಳಿದ್ದು. ಡಿ.ವಿ. ಗುಂಡಪ್ಪನವರು ನನಗೆ ಅತ್ಯಂತ ಮೆಚ್ಚಿನ ಸಾಹಿತಿಗಳು, ಅತ್ಯಂತ ಗೌರವ ಅವ್ರ ಬಗ್ಗೆ ಇರೋದು ನನಗೆ. ಡಿ.ವಿ.ಜಿ. ಒಂದು ಶ್ಲೋಕ ಬರೆದಿದ್ದಾರೆ, ಅದ್ಭುತವಾದ ಶ್ಲೋಕ. ಅದನ್ನೊಂದು ಇಂಟರ್ನ್ಯಾಷನಲ್ ಶಾಲೆಗೆ ನಾನು ಪ್ರಾರ್ಥನಾ ಶ್ಲೋಕ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಸ್ತ್ವೇಕೋ ವಿಶ್ವನಾಥೋ ಭಜಕ ಜನಮನೋ ಬುದ್ಧಿ ವೈವಿಧ್ಯ ಹೇತೋ ತತ್ತತ್ ಸೌಲಭ್ಯಮಿಚ್ಛನ್ ಧರತಿ ಭೂವಿದಂ ನಾಮರೂಪಂಚ ದಿವ್ಯಂ ಹಿಂದೂ ಜೈನಾಗ್ನಿ ಭಕ್ತೆ ಸ್ಲಮಿಕೆ ಯಹುದಿಯ ಕ್ರೈಸ್ತವಾದ್ಯೈ ರೂಪಾಸ್ಯಂ ಸೋಸ್ಮಿನ್ ರಾಷ್ಟ್ರೇ ನಿದದ್ಯಾತ್ ವಿವಿಧ ಜನಗಣೇ ಐಕ್ಯಮತ್ಯಂ ಚ ಸಖ್ಯಂ ಅಂತ. ಅರ್ಥ ಇಷ್ಟೇ, ವಿಶ್ವಕ್ಕೆ ಒಬ್ಬನೇ ಒಡೆಯ ನೆನೆಸಿದಂಥ ಭಗವಂತ ಭಕ್ತರ ಮನ ಬುದ್ಧಿಗಳ ವಿವಿಧತೆಗಳನ್ನು ಗಮನಿಸಿ ಅವರ ಉಪಾಸನೆಗೆ ಅನುಕೂಲ ಆಗುವ ಹಾಗೆ ಹಿಂದೂ, ಜೈನ, ಪಾರಸಿ, ಮುಸ್ಲಿಂ, ಕ್ರೈಸ್ತ, ಯಹೂದಿ ಎಂಬ ಬೇರೆ ಮತಗಳಿಗೆ ಆರಾಧ್ಯವಾಗುವಂಥ ದಿವ್ಯವಾಗುವಂಥ ನಾಮರೂಪಗಳನ್ನು ತಳಿತಾನೆ. ಎಷ್ಟು ಚಂದ ನೋಡಿ, ಅವರವರಿಗೆ ಇಷ್ಟವಾಗುವಂಥ ರೂಪನಾಮಗಳನ್ನು ತಳಿತಾನೆ. ಒಬ್ಬನೇ ಭಗವಂತ ರೂಪ ತಳಿತಾನೆ. ಅಂಥ ಪರಮಾತ್ಮ ಈ ರಾಷ್ಟ್ರದಲ್ಲಿಯೂ ಇಲ್ಲಿ ವಿವಿಧ ಜನ ಸಮೂಹಕ್ಕೂ ಕೂಡ ಸ್ನೇಹ ಮತ್ತು ಐಕ್ಯ ಮತುಗಳನ್ನು ತಗೊಂಬರಲಿ ಅಂತ ಬರೆದದ್ದು ಡಿ.ವಿ.ಜಿ. ಇವತ್ತಿಗಾದರೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಅದನ್ನು ಬರೆದು ಹಾಕಿದ್ದಾರೆ. ಗೋಖಲೆ ಇನ್ಸ್ಟಿಟ್ಯೂಟ್ ಒನದೇ ತತ್ವ ಅಂದರೆ ಏನಪ್ಪ ಅಂದರೆ, ಎಲ್ಲ ಧರ್ಮದಲ್ಲೂ ಕೂಡ ಸಾಮರಸ್ಯವನ್ನು ಹುಡ್ಕೋಬೇಕು. ತಿಳ್ಕೋಬೇಕಾದದ್ದು ಎಲ್ರಿಗೂ ಒಂದೇ ಮೂಲ ಸತ್ವ, ಒಂದೇ ಎಲೆಕ್ಟ್ರಿಸಿಟಿ. ಅದು ನಮಗೆ ಮೈಕು ಕೊಡುತ್ತೆ, ಫ್ಯಾನು ಕೊಡುತ್ತೆ, ಮಿಕ್ಸರ್ ತಿರುಗಿಸುತ್ತೆ, ಎಲ್ಲ ಮಾಡ್ತಿರೋದು ಒಂದೇ. ಅದು ನಮ್ಮ ಕಾಣಿಸುವಂಥ 100 ಉಪಕರಣಗಳಿದ್ದರೂ ಕೂಡ ಅದಕ್ಕೆ ಮೂಲ ಸತ್ವ ವಿದ್ಯುತ್ ಶಕ್ತಿ ಆದ ಹಾಗೆ ಭಗವಂತ ಇದ್ದಾನೆ ಅಂತ. ನನ್ನ ಅಜ್ಜ ಈ ದೊಡ್ಡ ಮಾತುಗಳನ್ನು ತುಂಬ ಸುಲಭವಾಗಿ ಹೇಳ್ತಿದ್ದ. ನಮ್ಮ ಅಜ್ಜ ಭಾಳ ಚಂದ ನಮ್ಮ ಅಜ್ಜ ಹೇಳೋದು. ನೋಡು, ನೀನೊಂದು ರೂಮಲ್ಲಿ ಕೂತಿದ್ದೀಯ, ನೀನು ಕೋಣೆಯಲ್ಲಿ ಕೂತಿದ್ದೀಯ, ಅದಕ್ಕೆ 20 ಕಿಟಕಿ ಇದ್ದಾವೆ. ಯಾವುದೂ ಕಿಟಕಿ ಮುಚ್ಚಬೇಡು. ಕಿಟಕಿ ಮುಚ್ಚಿ ನಿನಗೆ ನಷ್ಟ, ಹೊರಗಡೆ ಬೆಳಕಿದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಿಟಕಿಗೆ 20 ಕಿಟಕಿ ಇದ್ದಾವೆ. ಯಾವುದನ್ನು ಮುಚ್ಚಿದ್ರೆ ನಿನಗೆ ನಷ್ಟ ಆಗತ್ತೆ, ಹೊರಗಡೆ ಬೆಳಕಿದ್ದೇ ಇದೆ. ಅದನ್ನೇ ತಾನೇ ನಮ್ಮ ಋಗ್ವೇದ ಹೇಳೋದು ಕೂಡ, ಆನೋ ಬದ್ವಾ ಕೃತೋ ಎಂತ ವಿಶ್ವತಃ, ಪ್ರಪಂಚದ ಎಲ್ಲ ಕಡೆಯಿಂದ ಜ್ಞಾನ ನಮಗೆ ಹರಿದು ಬರಲಿ, ಎಲ್ಲ ಕಡೆಯಿಂದ ಬರಲಿ ಅಂತ ಹೇಳಿದಾಗೆ. ಹಾಗೆ ನಮ್ಮ ಅಜ್ಜ ಇನ್ನೊಂದು ಹೇಳೋನು, ನೀ ತರಕಾರಿ ತರಕ್ಕೆ ಹೋಗ್ತೀಯಪ್ಪ ಅಂಗಡಿಗೆ, 50 ತರಕಾರಿ ಇಟ್ಟಿದ್ದಾನೆ ಚಂದ ಜೋಡಿಸಿ ಅವನು. ನೀನು ಯಾವುದು ಬೇಕೋ ಅದನ್ನು ತೊಗೊಂಡು ಬಾ, ಅದನ್ನೇ ಇಟ್ಟಿದ್ದೀಯಾ ಅಂತ ಜಗಳಾಡಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ, ಅವ್ರು ತಗೋತಾರೆ. ನಿನಗೆ ಯಾಕೆ ಬೇಕಾದ್ರೆ ನೀನು ಯಾವ್ದು ಬೇಕೋ ಅದು ಆರಿಸ್ಕೊಂಬ. ಹಾಗೆ ಒಂದು ಚಂದದ ಮಾತನ್ನು ಹೇಳಬೇಕಿಲ್ಲ. ಹಿಂಸೆ ಇವತ್ತು ಬಹಳ ತಾಂಡವ ಆಡ್ತಾ ಇದೆ. ಹಿಂಸೆ ಧರ್ಮಕ್ಕೆ ವಿರುದ್ಧವಾದದ್ದು. ಯಾವ ಕಾರಣಕ್ಕೂ ಹಿಂಸೆ ಒಳ್ಳೆಯದಲ್ಲ. ಯಾವುದೂ ಧರ್ಮ ಹಿಂಸೆಯನ್ನು ಹೇಳೋದಿಲ್ಲ. ಅದು ಅಕಸ್ಮಾತ್ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಸ್ಪಷ್ಟವಾಗಿ ಹೇಳಬೇಕು ನಾನು ಅದನ್ನು. ಯಾವುದೇ ಒಂದು ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡಲ್ಲ, ಹಿಂಸೆ ಇಲ್ಲ. ಆದ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಯಾರೋ ಅದನ್ನು ತಪ್ಪಾಗಿ ತಿರುಗಿಸಿದ್ದಾರೆ ಅಂತ ಒಂದು ಮಾತನ್ನು ಹೇಳಬೇಕು. ಅರ್ಥ ಬಹಳ ಹುಷಾರಾಗಿರ್ಬೇಕು ನಾವು ಮಾತಾಡಬೇಕಾದ್ರೆ. ಯಾಕಂದರೆ ಯಾವುದು ಹಿಂಸೆ ಹೇಳೋಲ್ಲ.
ಎಲ್ಲವೂ ನಮ್ಮ ಮಂತ್ರಗಳು ಶುರು ಆಗೋದು, ಕೊನೆಗೆ ಮುಗಿಯೋದು ಓಂ ಶಾಂತಿ 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 ಅಂತೆ ಮುಗಿಬೇಕಾದದ್ದು. ಆದರೆ ಅಲ್ಲಿ ಹಿಂಸೆ ಅವಕಾಶಗಳಿಲ್ಲ. ಒಂದು ಮಾತನ್ನು ಹೇಳಿ ಮುಗಿಸ್ಬೇಕು ನಾನು, ಭಾಳ ಚಂದದ ಮಾತಿದು. ಸ್ವಾಮಿ ವಿವೇಕಾನಂದರು ಶಿಕಾಗೋಕ್ಕೆ ಹೋದಾಗ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದಾಗ ಅವರ ಕೊನೆಯ ಭಾಷಣ, ಮೊದಲೇ ಭಾಷಣ ಹೇಳ್ತಾ ಇಲ್ಲ ನಾನು, ಅವ್ರ ಕೊನೆಯ ಭಾಷಣ ಆಗಾಗಲೇ ಫೇಮಸ್ ಆಗಿಬಿಟ್ಟಿದ್ರು. ಅವರು ಮೊದಲನೇ ಲೆಕ್ಚರಿಂದಾನೇ ಫೇಮಸ್ ಆಗಿಬಿಟ್ರು. ಕೊನೆ ಲೆಕ್ಚರ್ ಜನ ಕಿಕ್ಕಿರು ತುಂಬಿದ್ರು. ಅಲ್ಲಿ ಹೇಳಿದಂಥ ಮಾತು ಇದು ಭವಿಷ್ಯವಾಣಿ ಅಂತ ಹೇಳ್ತೀನಿ ನಾನು. ವಿವೇಕಾನಂದ ಹೇಳ್ತಾರೆ, ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಈ ಟಿಂಟೆಡ್ ಗ್ಲಾಸ್ ಹಾಕ್ತಾರೆ ಕಿಟಕಿಗೆಲ್ಲ. ಯುರೋಪಲ್ಲಿ ನೋಡಬೇಕು, ದೊಡ್ಡ 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 ಕಾಜು ಬೇರೆ ಬೇರೆ ಬಣ್ಣದ್ದು. ಅದನ್ನ ಹೇಳ್ತಾ ಇರೋರು, ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು. ಸರ್ವಧರ್ಮ ಸಮ್ಮೇಳನವು ಜಗತ್ತಿಗೆ ಏನನ್ನಾದರೂ ತೋರಿಸಿದ್ದರೆ, ಪಕ್ಕಾ ನೆನಪಿಟ್ಕೋಬೇಕು ಮಾತನ್ನು ಇದನ್ನು, ಆ ಸರ್ವಧರ್ಮ ಸಮ್ಮೇಳನ ಜಗತ್ತಿಗೆ ಏನಾದರೂ ತೋರಿಸಿದ್ರೆ ಪವಿತ್ರತೆ ಮತ್ತು ಉದಾರತೆ ಇವು ಯಾವುದೇ ಪಂಥದ ವಿಶಿಷ್ಟ ಆಸ್ತಿ ಅಲ್ಲ, ಯಾವುದೇ ಒಂದು ಪಂಥದ ಆಸ್ತಿ ಅಲ್ಲ. ಅದು ಪ್ರತಿಯೊಂದು ಧರ್ಮವೂ ಕೂಡ ಅತ್ಯಂತ ಉನ್ನತ ಚಾರಿತ್ರ್ಯದ ಸ್ತ್ರೀ ಪುರುಷರನ್ನು ನೀಡಿದೆ ಎಂಬುದನ್ನು ಜಗತ್ತಿಗೆ ಪ್ರಮಾಣಪೂರ್ವಕವಾಗಿ ತೋರಿಸಿದೆ. ಎಲ್ಲ ಧರ್ಮದಲ್ಲೂ ಅದ್ಭುತ ಜನ ಬಂದಿದ್ದಾರೆ. ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ, ಈ ಮಾತನ್ನು ಒತ್ತಿ ಹೇಳಬೇಕು ನಾನು, ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ ತನ್ನದೇ ಧರ್ಮ ಮಾತ್ರ ಉಳಿಯುತ್ತದೆ, ಉಳಿದವು ನಾಶವಾಗುತ್ತದೆ ಎಂದು ಕನಸು ಕಂಡರೆ ಅಂಥವನನ್ನು ಹೃದಯಾಂತರಾಳದಿಂದ ಕನಿಕರಿಸುತ್ತೇನೆ. ದೊಡ್ಡ ಮಾತಿದು. ಇವತ್ತಿಗೆ ಎಷ್ಟೋ ಸಲ ಮಾತು ಕೇಳ್ತೀವಿ ನಾವು, ನನಗೆ ಒಂದು ಸಲ ಸಂಕಟ ಆಗ್ಬಿಡುತ್ತೆ. ಧರ್ಮದ ಹೆಸರಲ್ಲಿ ಹಿಂಸೆ ಬಂದಾಗ ಸಂಕಟ ಆಗುತ್ತೆ, ಉಗ್ರತನ ಬರ್ತದೆ. ನಾವೆಲ್ಲ ನೋಡಿದ್ದೀವಿ. ಇತ್ತೀಚೆಗೆ ಮೊನ್ನೆ ದಿವಸ ನಾನು ಅತ್ಯಂತ ಹತ್ತಿರದ ಸಂಬಂಧಿ ಹುಡುಗ, ಮಿಲಿಟರಿ ಮನುಷ್ಯ ಸತ್ತೋದ ಹುಡುಗ ಪ್ರಾಂಜಲ ಅಂತ, ಅತ್ಯಂತ ಹತ್ತಿರ ಸಂಬಂಧಿ. 2 ವರ್ಷದಿಂದ ಅವ್ರ ಮದುವೆಗೆ ಹೋಗಿದ್ದೀನಿ. ಯಾಕೆ ಬಂತು ಇದು ಹಿಂಸೆ ನಮ್ಮಲ್ಲಿ? ಒಂದು ಟೆರರಿಸಮ್ ಅಂತ ಅಂತೀವಿ. ಯಾಕೆ ಬರ್ತದೆ? ಇದು ಧರ್ಮ ಅರ್ಥ ಆಗದೇ ಇದ್ದವರು ಮಾತ್ರ ಮಾತಾಡುವಂಥ ಭಾಷೆ. ಧರ್ಮದಲ್ಲಿದ್ದವ್ರು ಯಾರೂ ಹಿಂಸೆ ಬಗ್ಗೆ ಮಾತಾಡೋಲ್ಲ. ಆದರೆ ಇದು ಬಂದದ್ದು, ಉಗ್ರ ಬಂದಿರೋದು ಶಕ್ತಿಯಿಂದ ಜಗತ್ತನ್ನು ಗೆದ್ದು ಬಿಡ್ತೇನೆ ಅಂತ ಹೋದವರು ಬಹಳ ಜನ ಇದ್ದರು ಇತಿಹಾಸದಲ್ಲಿ. ತಾವು ಕಂಡಿದ್ದೀರಿ. ಅಲೆಕ್ಸಾಂಡರ್ ದ ಗ್ರೇಟ್ ಜಗತ್ತನ್ನು ಗೆಲ್ತೀನಿ ಶಕ್ತಿಯಿಂದ ಅಂದ, ಹಿಟ್ಲರ್ ಗೆಲ್ತೀನಿ ಅಂದ, ನೆಪೋಲಿಯನ್ ಗೆಲ್ತೀನಿ ಅಂದ, ಒಸಾಮಾ ಬಿನ್ ಲಾದೆನ್ ಗೆಲ್ತೀನಿ ಶಕ್ತಿಯಿಂದ ಅಂದ. ಯಾರೂ ಸಾಧಿಸಲಿಲ್ಲ. ಇದನ್ನು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು. ಧರ್ಮದಲ್ಲಿ ಬೇಕಾದದ್ದು ಪ್ರೀತಿ, ಅನನ್ಯತೆ, ಅಂತಃಕರಣ ಹೊರತಾಗಿ ಖಡ್ಗ ಶೌರ್ಯ ಅಲ್ಲ ಅಲ್ಲಿ ಬೇಕಾದದ್ದು. ಆತನ ಹೇಳ್ತಾ ಅದು ಮುಂದೆ ಓದಿಸ್ತಾರೆ, ನಾನು ಅವನಿಗೆ ಹೇಳ ಬಯಸುತ್ತೇನೆ, ಯಾವನು ಜಗತ್ತಲ್ಲಿ ನಮ್ದೊಂದೇ ಧರ್ಮ ಇರಬೇಕು ಅಂತಾನಲ್ಲ, ಅವನು ಹೇಳ ಬಯಸ್ತೇನೆ, ಇನ್ನೆಷ್ಟೇ ಪ್ರತಿಭಟನೆ ಬರಲಿ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ಈ ಮಾತುಗಳು ಬರೆಯಲ್ಪಡುತ್ತವೆ. ಯಾವ ಮಾತದು? ಸಹಾಯ, ಹೋರಾಟವಲ್ಲ. ವಿವೇಕಾನಂದರು ಅವಾಗ ಹೇಳಿದ ಮಾತಿದು. ಸಹಾಯ, ಹೋರಾಟವಲ್ಲ. ಶಕ್ತಿವರ್ಧನೆ, ವಿನಾಶವಲ್ಲ. ಸಾಮರಸ್ಯ, ಶಾಂತಿ, ವೈಮನಸ್ಸಲ್ಲ. ಈ ಮಾತುಗಳು ಇವತ್ತಿಗೂ ಸತ್ಯ, ನಾಳೆಗೂ ಸತ್ಯ, ಎಂದೆಂದಿಗೂ ಸತ್ಯವಾದಂಥ ಮಾತುಗಳು. ಬಹುಶಃ ಇಂದಿನ ಸರ್ವಧರ್ಮ ಸಮ್ಮೇಳನದ ಆಶಯ ಕೂಡ ಅದೇ ಅನ್ನುವುದು ನನ್ನ ಖಚಿತವಾದ ನಂಬಿಕೆ. ನಮಸ್ಕಾರ. ಇಂದಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವರು ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಶ್ರೀಗಳ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸುಮಾರು 11,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿಯೇ ವಾಸವಾಗಿದ್ದುಕೊಂಡು ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಾವು ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋದಾಗ ಬೆಳಗ್ಗಿನ ಪ್ರಾರ್ಥನೆ ನಡೀತಾ ಇತ್ತು. ಎಲ್ಲ ವಿದ್ಯಾರ್ಥಿಗಳು ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ಅದನ್ನು ನೋಡುವಾಗ ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳ ಕ್ಷೇತ್ರದ ಸಾಧನೆಯ ಬಗ್ಗೆ ಹೇಳುವಾಗ ಕಾಳಿದಾಸ ರಘುವಂಶ ಎಂಬ ಮಹಾಕಾವ್ಯದಲ್ಲಿ ದಿಲೀಪನ ವರ್ಣನೆ ಮಾಡುವಾಗ ಒಂದು ಶ್ಲೋಕ ಹೇಳ್ತಾನೆ. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ. ದಿಲೀಪ ಎಂಬಂತಹ ರಾಜ ಪ್ರಜೆಗಳಿಗೆ ವಿನಯವನ್ನು ಕಲಿಸಿಕೊಟ್ಟು, ವಿನಯಾಧಾನಾತ್ ಅವರ ರಕ್ಷಣೆಯನ್ನು ಮಾಡಿ, ಅವರಿಗೆ ಬೇಕಾದಂತಹ ಅನ್ನ ಆಹಾರಗಳನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು ತನ್ನ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದ.
ಅದನ್ನು ನಿಜವಾಗಿ ಎಲ್ಲ ಪ್ರಜೆಗಳ ತಂದೆ ದಿಲೀಪನೇ ಅಂತ ಹೇಳ್ತಾನೆ. ಹಾಗಾದ್ರೆ ಆ ಮಕ್ಕಳ ತಂದೆ ತಾಯಂದಿರು ಅಂತಂದರೆ ಆ ತಂದೆ ತಾಯಂದಿರು ಕೇವಲ ಆ ಮಕ್ಕಳ ಹುಟ್ಟಿಗೆ ಮಾತ್ರ ಕಾರಣರು ಅಂತ ಹೇಳ್ತಾನೆ. ಹಾಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿರುವಂತಹ ಸಾವಿರ ವಿದ್ಯಾರ್ಥಿಗಳನ್ನು ಪೋಷಿಸ್ತಾ ಇರುವಂತಹ ಶ್ರೀಗಳವರು ಸಿದ್ಧಗಂಗಾ ಕ್ಷೇತ್ರ ಆ ಎಲ್ಲ ಮಕ್ಕಳಿಗೆ ತಂದೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ವಿದ್ಯಾದಾನವನ್ನು, ಅನ್ನದಾನವನ್ನು ಮಾಡ್ತಾ ಇದೆ. ಇಂತಹ ಶ್ರೀಗಳವರು ಇವತ್ತಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ್ದಾರೆ. ಇದೀಗ ಸಭಾಧ್ಯಕ್ಷರಿಗೆ ಶ್ರೀ ಕ್ಷೇತ್ರದಿಂದ ಸನ್ಮಾನ ನೀಡುವಂತಹ ಸನ್ಮಾನ ಪತ್ರವನ್ನು ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ವಾಚಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 11/12/2023 ಸೋಮವಾರದಂದು ನಡೆದ ಸರ್ವಧರ್ಮ ಸಮ್ಮೇಳನದ 91ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ತ್ರಿವಿಧ ದಾಸೋಹಿಗಳು, ನಾಡಿನ ಶ್ರೇಷ್ಠ ಧಾರ್ಮಿಕ ನಾಯಕರು, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಮಠಾಧಿಪತಿಗಳು ಆಗಿರುವ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭ ಕಾಮನೆಗಳೊಂದಿಗೆ ಪ್ರಣಾಮಪೂರ್ವಕವಾದ ಅಭಿವಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ. ಪೂಜ್ಯ ಹೆಗ್ಗಡೆಯವರು ಕ್ಷೇತ್ರದ ವತಿಯಿಂದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಗೌರವಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೀಗ ಶ್ರೀ ಗುರುಲಿಂಗ ಮುನಿಪ ವಿರಚಿತ ಭೈರವೇಶ್ವರ ಪುರಾಣ ಎಂಬಂತಹ ಕೃತಿಯನ್ನು ಡಾಕ್ಟರ್ ಎಸ್.ಆರ್. ವಿಘ್ನರಾಜ್ ಅವರು ಸಂಪಾದಿಸಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಿಂದ ಇದರ ಪ್ರಕಟಣೆಯಾಗಿದೆ. ಇದರ ಅನಾವರಣ ಈಗ ನಡೆಯಲಿಕ್ಕಿದೆ. ಶ್ರೀ ಗುರುಲಿಂಗ ಮುನಿ ರಚಿತ ಭೈರವೇಶ್ವರ ಪುರಾಣ ಶೈವ ಸಿದ್ಧಾಂತ ಸುಧಾ ಸಿಂಧು ಅಂತ ಅದಕ್ಕೆ ಹೆಸರಿದೆ. ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ದೇವಾಲಯಗಳ ಶುಚಿತ್ವ, ಗ್ರಾಮೀಣಾಭಿವೃದ್ಧಿ, ಸ್ವೋದ್ಯೋಗ, ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರ, ಶಿಕ್ಷಣ ವ್ಯವಸ್ಥೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಪರಿಶೀಲಿಸಿದರೂ ಇಲ್ಲಿ ಪರಿಪೂರ್ಣತೆಯನ್ನು ಕಾಣಬಹುದು. ಇದಕ್ಕೆ ಪೂರಕವೆಂಬಂತೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸದ್ವಿವೇಚನೆಯಿಂದ ಮೂಡಿಬಂದ ಪ್ರಾಚೀನ ಉದ್ಗ್ರಂಥಗಳ ಭಂಡಾರ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ. ಈ ಗ್ರಂಥ ಭಂಡಾರವು ನಾಡಿನ ಎಲ್ಲ ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಗಳಿಗೆ ಮಾದರಿ ಹಾಗೂ ಮಾರ್ಗದರ್ಶಿ ಸಂಸ್ಥೆಯಾಗಿ ರೂಪುಗೊಂಡಿದೆ. ಪ್ರಸ್ತುತ ಪ್ರತಿಷ್ಠಾನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಂಗ್ರಹಗೊಂಡಿರುವ ತಾಡೋಲೆ ಮತ್ತು ಕಾಗದ ಹಸ್ತಪ್ರತಿಗಳ ಸುಮಾರು 7,000ಕ್ಕಿಂತ ಅಧಿಕವಾದಂತಹ ವೈದಿಕ, ಜೈನ, ವೀರಶೈವ ಹೀಗೆ ವಿವಿಧ ಧರ್ಮಗಳಿಗೆ ಸಂಬಂಧಪಟ್ಟ ಹಸ್ತಪ್ರತಿಗಳಿದ್ದು ಕನ್ನಡ, ತುಳು, ಮಲಯಾಳ, ತೆಲುಗು, ಗ್ರಂಥ, ನಂದಿನಾಗರಿ, ದೇವನಾಗರಿ ಮತ್ತು ಮರಾಠಿ ಲಿಪಿಗಳಲ್ಲಿ ಇವುಗಳನ್ನು ಶ್ರೀ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ವೈಜ್ಞಾನಿಕವಾಗಿ ಸಂರಕ್ಷಿಸುವ ಮತ್ತು ಅಪ್ರಕಟಿತ ಕೃತಿಗಳನ್ನು ಶಾಸ್ತ್ರೀಯವಾಗಿ ಗ್ರಂಥ ಸಂಪಾದಿಸುವ ಕಾರ್ಯವು ಇಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಈಗಾಗಲೇ ತುಳು ರಾಮಾಯಣ, ಪದ್ಮನಾಭ ಕವಿ ರಚಿತ ರಾಮಚಂದ್ರ ಚರಿತ ಪುರಾಣ, ಭುಜಬಲಿ ಚರಿತೆ, ಹಸ್ತಪ್ರತಿ ಸೂಚಿ ಸಂಪುಟಗಳು ಪ್ರಕಟಗೊಂಡಿವೆ. ಇದೀಗ ಪ್ರತಿಷ್ಠಾನದ ಸಂಗ್ರಹದಲ್ಲಿರುವ ಗ್ರಂಥ ಶ್ರೀ ಗುರುಲಿಂಗ ಮುನಿಪ, ಸುಮಾರು 18ನೇ ಶತಮಾನ, ಇವರ ಭೈರವೇಶ್ವರ ಪುರಾಣ ಪ್ರಾಚೀನ ಕಾವ್ಯ ಗ್ರಂಥವಾಗಿದೆ. ವಾರ್ಧಿಕ ಷಟ್ಪದಿಯಲ್ಲಿರುವ ಏಕೈಕ ಕಾಗದ ಹಸ್ತಪ್ರತಿಯಾಗಿದೆ.
ಈ ಗ್ರಂಥದ ವಿಶೇಷತೆ ಎಂದರೆ ಇದರಲ್ಲಿ 9 ಕಾಂಡವಿದ್ದು ಪ್ರತಿ ಕಾಂಡದಲ್ಲಿ 9 ಆಶ್ವಾಸಗಳಿದ್ದು ಒಟ್ಟು 4750 ಪದ್ಯಗಳಿರುವ ಬೃಹತ್ ಗ್ರಂಥವಾಗಿದೆ. ವೀರಶೈವ ಸಾಹಿತ್ಯದಲ್ಲಿ ಬರುವ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಭೈರವರಾಜನ ಕಥೆ ಈ ಗ್ರಂಥದ ಮೂಲ ವಸ್ತುವಾಗಿದೆ. ಶಿವನ ಆಜ್ಞೆಯಂತೆ ಪ್ರಮಥ ಗಣಗಳಲ್ಲಿ ಓರ್ವನಾದ ಮಹಾಭೈರವನು ಭೂಮಿಯಲ್ಲಿ ಭೈರವರಾಜನಾಗಿ ಅವತರಿಸಿ ಶಿವನ ಮಹಿಮೆಗಳನ್ನು ಶಿವಭಕ್ತರಿಗೆ ತಿಳಿಯಪಡಿಸುವುದು ಹಾಗೂ ಈ ಕಾವ್ಯದ 4ನೆಯ ಕಾಂಡ ಆಶ್ವಾಸ 1ರಲ್ಲಿ ಅಕ್ಕ ಮಹಾದೇವಿಯ ಅಪ್ರಕಟಿತ 7 ವಚನಗಳು ಲಭ್ಯವಿರುವುದು ಈ ಕಾವ್ಯದ ಒಂದು ವಿಶೇಷವಾಗಿದೆ. ಕವಿ ಗುರುಲಿಂಗ ಮುನಿಪನು ಈ ಕಾವ್ಯ ಗ್ರಂಥಕ್ಕೆ ಶೈವ ಸಿದ್ಧಾಂತ ಸುಧಾ ಸಿಂಧು ಎಂಬ ಇನ್ನೊಂದು ಹೆಸರನ್ನು ಕೂಡ ಇಟ್ಟಿದ್ದಾನೆ. ಇಂತಹ ವೈಶಿಷ್ಟ್ಯಪೂರ್ಣವಾದ ಗ್ರಂಥವನ್ನು ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದ ಸಂಶೋಧಕರಾದ ಡಾಕ್ಟರ್ ಎಸ್.ಆರ್. ವಿಘ್ನರಾಜ ಅವರು ಶಾಸ್ತ್ರೀಯವಾಗಿ ಗ್ರಂಥ ಸಂಪಾದಿಸಿದ್ದು, ಇದರ ಮುದ್ರಣವು ಪೂರ್ಣಗೊಂಡಿದ್ದು, ವೀರಶೈವ ಸಾಹಿತ್ಯದಲ್ಲಿ ಈ ಕೃತಿಯ ಈ ಭಾಗದಲ್ಲಿ ಪ್ರಕಟಗೊಳ್ಳುವ ಮೊಟ್ಟ ಮೊದಲ ಗ್ರಂಥವಾಗಿದೆ. ಇದೀಗ ಈ ಮಹಾಕಾವ್ಯಗಳನ್ನು ಶ್ರೀಗಳವರು ಅನಾವರಣಗೊಳಿಸಿದ್ದಾರೆ. ಎಸ್.ಆರ್. ವಿಘ್ನರಾಜ್ ಅವರನ್ನು ಗೌರವಿಸಿದ್ದಾರೆ. ಈಗ ಪೂಜ್ಯ ಶ್ರೀಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷೀಯ ಪೀಠದಿಂದ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಅಪ್ಪುದಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ. ಬಸವಾದಿ ಪ್ರಮಥರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಧರ್ಮಾಧಿಕಾರಿಗಳು, ರಾಜರ್ಷಿಗಳು, ಧರ್ಮಸ್ಥಳದ ಮಾತನಾಡುವ ಮಂಜುನಾಥನಿಂದೇ ನಮ್ಮೆಲ್ಲರಿಗೆ ಭಾವನೆಯಾಗಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರೇ, ಈ ಸಮಾರಂಭದಲ್ಲಿ ಭಾಗಿಗಳಾಗಿರುವ ಅವರ ಜೊತೆಯಲ್ಲೇ ಅವರೆಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೆ ತಮ್ಮ ಮಾರ್ಗದರ್ಶನ ಮಾಡ್ತಿರುವ ತಾಯಿ ಹೇಮಾವತಿ ಹೆಗಡೆ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಹಿರಿಯರು, ಶಿಕ್ಷಣ ತಜ್ಞರು, ವಾಗ್ಮಿಗಳು ಆದ ಗುರುರಾಜ್ ಕರ್ಜಗಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಬೆಂಗಳೂರಿನ ಹೆಸರಾಂತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕದಂತಿರುವ ತಾಯಿ ಆರತಿ ಅವರೇ, ಬಹಳ ದೂರದಿಂದ ಆಗಮಿಸಿ ಇವತ್ತಿನ ಈ ಸಂದರ್ಭದಲ್ಲಿ ಉಪನ್ಯಾಸ ನೀಡಲು ಆಗಮಿಸಿರುವ ಮೊಹಮ್ಮದ್ ಗೌಸ್ರ ಅಹವಾಲ್ದಾರ್ ಅವರೇ, ಓದಿದ್ದು CA ಆದರೂ ಕೂಡ ನ್ಯಾಯವಾದಿಗಳಾಗಿ ದೆಹಲಿಯಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಿರುವ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ವೆಂಕಟೇಶ್ ಅವರೇ, ಧರ್ಮಸ್ಥಳದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವಂತಹ ಹರ್ಷೇಂದ್ರ ಹೆಗಡೆ ಅವರೇ ಹಾಗೂ ಸುರೇಂದ್ರನಾಥ್ ಹೆಗಡೆ ಅವರೇ, ಎಲ್ಲ ಆತ್ಮೀಯರೇ, ತಾಯಿಂದಿರೇ, ಮಕ್ಕಳೇ, ಧರ್ಮಸ್ಥಳದ ಪ್ರತಿ ವರ್ಷದ ಕಾರ್ತಿಕ ಮಾಸದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ. ನಾನು 91ನೇ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಎನ್ನುವುದು ನನ್ನ ಜೀವನದಲ್ಲಿ ಉಳಿದು ಹೋಗ್ತಾ ಇದೆ. ನಿರಂತರವಾಗಿ ಈ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಒಂದು ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಬಹುಶಃ ಇತಿಹಾಸದಲ್ಲಿ ಉಳಿಯುವಂತಹ ಒಂದೇ ಒಂದು ಕ್ಷೇತ್ರ ಅದು ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಬೇಕಾಗಿರುವಂತಹದ್ದು. ಹೆಸರೇ ಧರ್ಮಸ್ಥಳ, ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನ. ಇದನ್ನು ನೋಡಿದಾಗ 12ನೇ ಶತಮಾನದ ಅಲ್ಲಮ ಪ್ರಭುಗಳು, ಅನುಭವ ಮಂಟಪದ ಅಧ್ಯಕ್ಷರು, ಬಹುಶಃ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಬುನಾದಿಯನ್ನು ಹಾಕಿದಂತಹ ಅವರು, ಇವತ್ತಿನ ಸಂಸತ್ತಿಗೂ ಆದರ್ಶವಾಗುವಂತಹ ಅನುಭವ ಮಂಟಪವನ್ನು ಜಗತ್ತಿಗೆ ಕೊಟ್ಟಂತಹ
ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹ ಅನುಭಾವಿಗಳಾಗಿದ್ದಂತಹ ವೈರಾಗ್ಯ ಮೂರ್ತಿ ಅಲ್ಲಮ ಪ್ರಭುಗಳ ಒಂದು ಮಾತಿದೆ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ, ಮೇರು ಪರ್ವತದೊಳಗಿದ್ದು ಜರಗ ತೊಳೆಯುವ ಚಿಂತೆ ಏಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆ ನಾವು ಇವತ್ತು ಪ್ರಶ್ನೆ ಮಾಡಿಕೊಳ್ಬೇಕಾಗಿದ್ದು ಧರ್ಮಸ್ಥಳದಾಗಿದ್ದು ಧರ್ಮದ ಚಿಂತೆ ಏಕೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿರುವಂತಹದ್ದು. ಇಲ್ಲಿಯ ಎಲ್ಲ ಕಾರ್ಯಗಳನ್ನು ನೀವು ನೋಡಿದಾಗ ಪ್ರತಿಯೊಂದೂ ಕೂಡ ಧರ್ಮದ ಕಾರ್ಯಗಳೇ ಇಲ್ಲಿ ನಡೀತಾ ಇರೋದರಿಂದ ಮತ್ತೊಂದು ಅದನ್ನು ಉಪನ್ಯಾಸದ ಮೂಲಕವಾಗಲಿ ಮಾತಿನ ಮೂಲಕವಾಗಲಿ ಹೇಳುವಂತಹ ಅಗತ್ಯವೇ ಇಲ್ಲ ಅಂಥೇಳಿ ನಾನಾದರೂ ಭಾವಿಸ್ಕೊಳ್ತಾ ಇರುವಂತಹ ಅವನು. ಧರ್ಮಸ್ಥಳದ ಸೇವಾ ಕಾರ್ಯಗಳು ಒಂದಲ್ಲ ಎರಡಲ್ಲ 106. ಈಗಾಗಲೇ ಹೇಳಿದಾಗೆ ಇಲ್ಲಿ ಮಾತನಾಡ್ತಾ 4 ದಾನಗಳು ಅಂತ ಹೇಳಿದರು. ಅನ್ನದಾನ, ವಿದ್ಯಾದಾನ, ಅಭಯದಾನ, ಔಷಧ ದಾನ, ಅದರ ಜೊತೆಗೆ ಸಾಹಿತ್ಯ ಸಂಸ್ಕೃತಿಯ ದಾನವೂ ಕೂಡ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹದ್ದು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದೇವೆ. ಬಹುಶಃ ಇಂದು ಸರ್ಕಾರ ಮಕ್ಕಳಲ್ಲಿ ಬಿಸಿ ಊಟವನ್ನು ಪ್ರಾರಂಭ ಮಾಡಿದೆ. ಏಕೆಂದರೆ ಮಕ್ಕಳು ಶಾಲೆಗೆ ಬರದೇ ಇರೋದಕ್ಕೆ ಕಾರಣ ಅವರಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ ಅಂತೇಳಿ ಯೋಚನೆ ಮಾಡಿ ಅಕ್ಷರ ದಾಸೋಹ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ಪ್ರಸಾದವನ್ನು ಇಂತಹ ಕ್ಷೇತ್ರಗಳಲ್ಲಿ ಮಠಗಳಲ್ಲಿ ನಿರಂತರವಾಗಿ ಬಂದವರಿಗೆ ನೀಡಿಕೊಂಡು ಬರುವಂತಹ ಒಂದು ಪರಂಪರೆ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹದ್ದು. ಅದರ ಜೊತೆಗೆ ನೀವು ಯೋಚನೆ ಮಾಡಬೇಕು, ಅಣ್ಣಾದೊರೈ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಈಗಿನ ಕಾಲದಾಗೆಲ್ಲ ಆಗ ಇನ್ನೂ ಕೂಡ ಅಭಿವೃದ್ಧಿ ಆಗಿರಲಿಲ್ಲ. ರೈಲ್ವೆ ಹಳಿ ಬಂತು, ಗೇಟ್ ಹಾಕಿತ್ತು, ಸಮಯ ಇತ್ತು. ಅಲ್ಲೊಬ್ಬ ಹುಡುಗ ದನ ಕಾಯ್ತಾ ಇದ್ದ. ಇವರು ಅವನ್ನ ಮಾತನಾಡ್ಸಕ್ಕೆ ಹೋದರು. ಏನಪ್ಪ ಮಗು ಇಲ್ಲಿದೆಯಾ, ದನ ಕಾಯ್ತಿದ್ಯಾ, ಶಾಲೆಗೆ ಹೋಗಲ್ವಾ ಅಂತ ಕೇಳಿದ್ರು. ಆಗ ಆ ಮಗು ಹೇಳ್ತು, ನಾನು ಶಾಲೆಗೆ ಹೋದರೆ ನೀನೇನು ಊಟ ಕೊಡ್ತೀಯಾ ಅಂತ ಪ್ರಶ್ನೆ ಮಾಡಿಬಿಡ್ತ ಅವನಿಗೆ. ಆಗ ತಕ್ಷಣ ಹೋದಂತಹ ಅಣ್ಣಾದೊರೈ ತಮಿಳುನಾಡಿನಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಠಮಾನ್ಯಗಳು ಪ್ರಸಾದವನ್ನು ನೀಡಿ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಮಾಡಿರುವಂತಹದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರ ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕು. ಅಂತಹ ಒಂದು ಪರಂಪರೆ ಇಲ್ಲಿ ನಿರಂತರವಾಗಿ ಸಾಗ್ತಾ ಇರುವಂತಹದ್ದು. ಇಲ್ಲಿ ಅನ್ನಪೂರ್ಣಿಯ ಕ್ಷೇತ್ರವೇ ಆಗಿರುವಂತಹದ್ದು. ಒಂದು ರೀತಿಯಲ್ಲಿ ಮಂಜುನಾಥನ ಕ್ಷೇತ್ರವಾದರೆ ಅದರ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯ ಪವಿತ್ರ ಕ್ಷೇತ್ರವೂ ಇದಾಗಿ ನಿರಂತರವಾದಂತಹ ಅನ್ನದಾನವನ್ನು ಹಸಿದು ಬಂದವರಿಗೆ, ಇಲ್ಲಿ ಕ್ಷೇತ್ರಾರ್ಥಿಗಳಿಗೆ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಹೋಗುವಂತಹ ಸೇವೆ ಇಲ್ಲಿ ನಡೀತಾ ಇರುವಂತಹದ್ದು. ಅದು ಧರ್ಮದ ಕಾರ್ಯವೇ. ಮತ್ತೊಂದು ಶಿಕ್ಷಣ. ಇವತ್ತು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಆಗಬೇಕೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಮನಗಂಡಂತಹ ಅವರು ನಮ್ಮ ಕರ್ನಾಟಕದ ಮಠಮಾನ್ಯಗಳು ಮತ್ತು ಸಂಸ್ಥೆಗಳು. ಇವತ್ತೇನಾದರೂ ಮಠಮಾನ್ಯಗಳು ಮತ್ತು ಇಂತಹ ಧರ್ಮಕ್ಷೇತ್ರಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡದೇ ಹೋಗಿದ್ರೆ ನಮ್ಮ ಕರ್ನಾಟಕ ಬಿಹಾರಕ್ಕಿಂತಲೂ ಹಿಂದೆ ಉಳಿತಾ ಇತ್ತು. ಆದರೆ ಇವತ್ತು ಅಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರಿಂದಾಗಿ ಇವತ್ತು ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಿದೆ, ಶಿಕ್ಷಿತರು ಹೆಚ್ಚಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಶಾಂತಿ ಸಮಾಧಾನ ಉಳಿದಿದೆ ಅಂದರೆ ಇಂತಹ ಕ್ಷೇತ್ರಗಳು ಕೊಡುವಂತಹ ಒಂದು ಕೊಡುಗೆ ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅದರ ಜೊತೆಗೆ ಅಭಯದಾನ. ಇಲ್ಲಿ ಎಂತೆಂಥವ್ರು ಬರ್ತಾರೆ, ಕಷ್ಟವನ್ನು ಹೇಳ್ಕೊಂಡು ಬರ್ತಾರೆ, ತಮ್ಮ ಮಾನಸಿಕ ವೇದನೆಯನ್ನು ಹೇಳ್ಕೊಂಡು ಬರ್ತಾರೆ, ಸಾಂಸಾರಿಕವಾದಂಥ ಜಂಜಾಟವನ್ನು ಹೇಳ್ಕೊಂಡು ಬರ್ತಾರೆ. ಅವರಿಗೆ ಧರ್ಮಾಧಿಕಾರಿಗಳ ಒಂದು ಮಾತು ಸಾಕು, ಅವರ ಜೀವನವನ್ನು ಗಟ್ಟಿಗೊಳಿಸ್ತಾ ಹೋಗ್ತದೆ. ಎಂಥ ದುರ್ಬಲವಾದಂಥ ಮನಸ್ಸನ್ನು ಬಂದರೂ ಕೂಡ ಆ ಮನಸ್ಸನ್ನು ದುರ್ಬಲನ ಹೋಗಲಾಡಿಸಿ ಅವನ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಂಡುವಂಥ ಒಂದು ಅಭಯದಾನವನ್ನು ಕೂಡ ಪೂಜ್ಯರು ಇಲ್ಲಿ ಕೊಟ್ಕೊಂಡು ಬರ್ತಾ ಇರುವಂಥದ್ದನ್ನು ನೀವು ಗಮನಿಸಿರುವಂತಹ ಅವರು. ಹೀಗೆ ಅನೇಕ ವಿಧವಾದಂತಹ ಸೇವಾ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುವಂತಹದ್ದು. ಇಂತಹ ಒಂದು ಪವಿತ್ರ ಕ್ಷೇತ್ರಗಳಿಗೆ
ನಾವೆಲ್ಲ ಇಲ್ಲಿ ಸೇರಿರುವಂಥದ್ದೇ ನಮ್ಮ ಜೀವನದ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿದೆ. ಕರ್ಜಿಗಿಯವರು ಹೇಳಿದರು, ನಮಗೆ ಇದೊಂದು ಭಾಗ್ಯ, ಇದೊಂದು ಭಾಗಿಸಿರುವಂತಹದ್ದು ಅಂತೇಳಿ. ಬಹುಶಃ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಧರ್ಮಸ್ಥಳಕ್ಕೆ ಪ್ರವಾಸ ಬಂದೇ ಬರ್ತಿದ್ವಿ ಎಲ್ಲ. ಇವತ್ತು ಕೂಡ ಯಾವುದೇ ಶಾಲೆಗಳ ಪ್ರವಾಸ ಹಾಕಿದ್ರೆ ಧರ್ಮಸ್ಥಳದ ಒಂದು ಪ್ರವಾಸ ಇದ್ದೇ ಇರ್ತದೆ ಯಾವಾಗಲೂ ಕೂಡ. ಆ ಹುಡುಗರು ಬಂದಾಗ ಪ್ರವಾಸಕ್ಕಿಂತಲೂ ಕೂಡ ಈಗ ಬಂದು ನೋಡುವಂಥ ಪ್ರವಾಸ ಬೇರೆ. ಆಗ ಒಂದು ರೀತಿಯಲ್ಲಿ ಮಕ್ಕಳಾಗಿ ಬಂದಂತಹ ನೋಡೋದಕ್ಕಿಂತಲೂ ಕೂಡ ಇವತ್ತು ನಾವೆಲ್ಲ ಇಷ್ಟೊಂದು ಈ ಒಂದು ಭವ್ಯತೆಯನ್ನು, ಮಹತ್ತನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನುವ ರೀತಿಯಲ್ಲಿ ಈ ಒಂದು ಕ್ಷೇತ್ರವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಬೆಳೆಸಿರುವಂತಹ ಅವರು. ಕಳೆದ 20 ಧರ್ಮಾಧಿಕಾರಿಗಳ ಎಲ್ಲ ಶಕ್ತಿಯನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದರೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ನೋಡ್ಬೋದೇನೋ ಅಂತ ಹೇಳಬೇಕಾಗಿರುವಂಥದ್ದು. ಪ್ರಾಚೀನತೆ, ಆಧ್ಯಾತ್ಮಿಕತೆ, ಆಧುನಿಕತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಸಂಸ್ಥೆಯನ್ನು ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಕೆಲಸ ಮಾಡುವಂತಹ ರೀತಿಯಲ್ಲಿ ಸಂಸ್ಥೆಯನ್ನು ಪೂಜ್ಯರು ನಡೆಸ್ಕೊಂಡು ಬರ್ತಾ ಇರುವಂತಹದ್ದು. ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಸರ್ವಧರ್ಮ ಸಮ್ಮೇಳನ ಇವತ್ತು ನಡೀತಾ ಇರುವಂತಹದ್ದು, ನಾವೆಲ್ಲರೂ ಕೂಡ ಭಾಗವಹಿಸಿರುವಂತಹದ್ದು ಅಷ್ಟೇ ಮುಖ್ಯವಾಗಿರುವಂತಹದ್ದು. ಇದರ ಉದ್ಘಾಟನೆಯನ್ನು ಮಾಡಿದಂತಹ ಕರ್ಜಿಗಿಯವರು ಬಹಳಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿರುವಂತಹ ಅವರು. ಭಾರತ ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲಿ ಬದುಕುವಂತಹ ಜೀವನವನ್ನು ಕಲಿಸುವಂತಹ ಒಂದು ದೇಶ ಅಂದರೆ ಅದು ಭಾರತ ಅಂತೇಳಿ. ನೀವು ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಭಾರತದಲ್ಲಿರುವಷ್ಟು ಧರ್ಮಗಳನ್ನು ಯಾವ ದೇಶದಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳಿಗೂ ಆಶ್ರಯವನ್ನು ಕೊಡುವಂತಹ ಒಂದು ದೇಶ ಅಂದರೆ ಅದು ನಮ್ಮ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು. 𝐁𝐵 ಅನ್ನುವಂತಹ ಅವನು ಸಸ್ಯಶಾಸ್ತ್ರಜ್ಞ, ಅವನು ನೊಬೆಲ್ ಪ್ರಶಸ್ತಿ ವಿಜೇತ. ಅವನಿಗೆ ಹಾಲಿನ ದೇಶ ನನಗೆ ಬೇಡ, ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಚಿಂತನೆ ಮಾಡ್ದ. ಎಲ್ಲ ದೇಶಗಳು ಅವನಿಗೆ ಆಹ್ವಾನ ಮಾಡಿದ್ರು. ಅಮೇರಿಕಾ ದೇಶ ನಮ್ಮ ದೇಶಕ್ಕೆ ಬನ್ನಿ, ಜಪಾನ್ ದೇಶ ನಮ್ಮ ದೇಶಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿದ್ರು. ಆದರೆ ಅವನು ಯಾವ ದೇಶಕ್ಕೂ ಹೋಗಲಿಲ್ಲ, ಭಾರತ ದೇಶಕ್ಕೆ ಬಂದು ಹಿಡಿದ. ಭಾರತ ದೇಶಕ್ಕೆ ಬಂದು ಹಿಡಿದಾಗ ಅಂತಂತಹ ಆ ಮುಂದುವರೆದ ದೇಶಗಳು ನಿನ್ನನ್ನು ಆಹ್ವಾನ ಮಾಡಿದ್ರು, ಕರೆದರು. ಆದರೆ ಆ ಯಾವ ದೇಶಗಳಿಗೂ ನೀನು ಹೋಗಲಿಲ್ಲ. ಭಾರತ ದೇಶಕ್ಕೆ ಯಾತಕ್ಕೆ ಬಂದಪ್ಪ ಅಂತ ಕೇಳಿದಾಗ ಒಂದು ಪ್ರಸಂಗವನ್ನು ಹೇಳ್ತಾನೆ. ಮಹಾಭಾರತದ ಪ್ರಸಂಗವನ್ನು ಹೇಳಿ, ಭಾರತದಲ್ಲಿ ಯಾವುದೂ ನಿಕೃಷ್ಟ ಅಲ್ಲ, ಯಾರೂ ನಿಕೃಷ್ಟ ಅಲ್ಲ, ಎಲ್ಲರಿಗೂ ಸಮಾನವಾದ ಸ್ಥಾನ ಇದೆ ಎನ್ನುವ ಮಾತನ್ನು ಅವನು ಹೇಳ್ತಾನೆ. ಮಹಾಭಾರತ ಮುಗಿದ ಮೇಲೆ ಎಲ್ಲರೂ ಹೋದ್ಮೇಲೆ ಧರ್ಮರಾಯ ಸ್ವರ್ಗಾರೋಹಣ ಮಾಡುವಂಥ ಸಂದರ್ಭ. ಅವನ ಜೊತೆಯಲ್ಲಿ ನನ್ನವರು ಅನ್ನೋರು ಯಾರೂ ಇಲ್ಲ, ಅವನೊಬ್ಬನೇ ಇದ್ದಾನೆ. ಆದರೆ ಅವನ ಜೊತೆಯಲ್ಲಿ ಒಂದು ನಾಯಿ ಇದೆ. ಅವನ ಜೊತೆಯಲ್ಲಿ ನಾಯಿ ಹೋಗ್ತಾ ಇದೆ, ಸ್ವರ್ಗದ ಬಾಗಿಲು ತೆಗೀತದೆ. ಸ್ವರ್ಗದ ಬಾಗಿಲು ತೆಗೆದಾಗ ದ್ವಾರಪಾಲಕರು ನಿನಗೆ ಮಾತ್ರ ಒಳಗೆ ಅವಕಾಶ, ನಾಯಿಗಿಲ್ಲ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇದುವರೆಗೂ ನನ್ನವರು ಅನ್ನೋರು ಬಹಳಷ್ಟು ಜನ ಇದ್ರು, ಯಾರೂ ಇಲ್ಲ, ನನ್ನವರಾಗಿ ಉಳಿದಿರುವಂತಹ ಇದೊಂದು ನಾಯಿ, ಇದಕ್ಕೆ ನೀನು ಒಳಗೆ ಅವಕಾಶ ಕೊಡದೆ ನನಗೂ ಬೇಡ ಅಂತ ಹಿಂದಿರುಗಿ ಹೋಗ್ತಾ ಇರ್ತಾನೆ. ಆಗ ಸ್ವರ್ಗದ ಬಾಗಿಲು ನಾಯಿಗೂ ಹೊರಗೆ ಕರ್ಕೊಳ್ಳುವಂಥ ಜಗತ್ತು ಮಾಡ್ತದೆ. ಇದು ಭಾರತದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ, ಹೊರತು ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಭಾರತಕ್ಕೆ ಬರ್ತಾ ಇದ್ದೇನೆ ಅನ್ನುವಂಥ ಮಾತನ್ನು 𝐗𝐵 ಅನ್ನುವಂತಹ ನೊಬೆಲ್ ಪ್ರಶಸ್ತಿ ವಿಜೇತ ಹೇಳುವಂತಹ ಮಾತು. ಹಾಗೆ ಇವತ್ತು ಭಾರತ ಅಂದರೆ ಬೆಳಕು ಅಂತಾನೆ. ಯಾರು ಬೆಳಕಿನಲ್ಲಿ ಬದುಕ್ತಾರೋ ಅವರೆಲ್ಲ ಭಾರತೀಯರು ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ತುಂಬಿಕೊಂಡಿರುವಂತಹದ್ದು. ಭಾರತೀಯರು ಯಾವತ್ತೂ ಕೂಡ ಬೆಳಕಿನ ಆರಾಧನೆಯನ್ನು ಮಾಡ್ತಾರೆ. ಅದರ ಪ್ರತೀಕವೇ ಪ್ರತಿ ಕ್ಷೇತ್ರಗಳಲ್ಲಿ ಎಲ್ಲ ಕೂಡ ದೀಪಾರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ಬೆಳಕೊಂಡು ಬಂದಿರುವಂತಹದ್ದು. ಏಕೆಂದರೆ ಬಸವಣ್ಣವರು ಅಂತ ಕರೀತಾರೆ, ಬೆಳಗಿನೊಳಗನ ಬೆಳಗು ಮಹಾಬೆಳಗು, ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸತಸಿದ್ಧನಾಗಿರಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಎಲ್ಲ ಬೆಳಗಿನೊಳಗನ ಬೆಳಕು, ಈ ಬೆಳಕು ಕೊಡ್ತಾ ಇದೆ ಅಂತಂದರೆ ಅದಕ್ಕೆ ಕೂಡ ಬೆಳಕು, ಸೂರ್ಯ ಕೂಡ ಬೆಳಕು, ಚಂದ್ರನ ಕೂಡ ಬೆಳಕು. ಯಾವುದಪ್ಪ ಅಂದರೆ ಅದೇ ಭಗವಂತ ಅಂತೇಳಿ ಭಾವಿಸಿ, ಆ ಭಗವಂತನೇ ಬೆಳಕು ಅಂತೇಳಿ ಭಾವಿಸಿ ಅದನ್ನು ಪೂಜಿಸುವಂತಹ ಒಂದು ಪರಂಪರೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಹಾಗೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷವೂ ಕೂಡ ಈ ಲಕ್ಷದೀಪೋತ್ಸವ ಅನ್ನುವಂಥದ್ದು ನಡ್ಕೊಂಡು ಬರ್ತಾ ಇದೆ. ಬುದ್ಧ 4 ವರ್ಗದ ಜನಗಳನ್ನು ಹೇಳ್ತಾನೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವಂತಹ ಒಂದು ವರ್ಗ ಇದೆಯಂತೆ, ಕತ್ತಲೆಯಿಂದ ಬೆಳಕಿನೆಡೆಗೆ. ಇನ್ನೊಂದು ವರ್ಗ ಬೆಳಕಿನಿಂದ ಕತ್ತಲೆಗೆ ಹೋಗುವಂತಹ ಅವರು. ಇನ್ನೊಂದು ವರ್ಗ ಕತ್ತಲೆಯಿಂದ ಕತ್ತಲೆಗೆ ಹೋಗುವಂತಹ ಅವರು. ಇನ್ನು 4ನೇ ವರ್ಗ ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವಂತಹ ಅವರು. ಈ ಧರ್ಮಸ್ಥಳದಲ್ಲಿ ಬಹುಶಃ 2 ವರ್ಗ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ಕತ್ತಲೆಯಿಂದ ಬೆಳಕಿಗೆ ಹೋಗುವಂತಹದ್ದು,
ಮತ್ತೊಂದು ಬೆಳಕಿನಿಂದ ಮತ್ತಷ್ಟು ಬೆಳಕಿಗೆ ಹೋಗುವಂತಹ ಒಂದು ಕಾರ್ಯಕ್ರಮ ಅಂತಂದರೆ ಇಂತಹ ಒಂದು ಸರ್ವಧರ್ಮ ಸಮ್ಮೇಳನ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಇವತ್ತು ಧರ್ಮ ಅನ್ನುವಂಥದ್ದು ಅತ್ಯಂತ ಅಗತ್ಯವಾಗಿ ಮನುಷ್ಯನಿಗೆ ಬೇಕಾಗಿದೆ. ಇವತ್ತು ಮನುಷ್ಯ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಏನಪ್ಪ ಅಂದರೆ ಧರ್ಮದಿಂದಲೇ ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ. ಇವತ್ತು ಮನುಷ್ಯ ಧರ್ಮವನ್ನು ಮರೆತರೆ ಪ್ರಾಣಿಗೆ ಸಮಾನವಾಗುವಂತಹ ರೀತಿಯ ಬದುಕಾಗ್ತದೆ. ಅದನ್ನೇ ಆಹಾರ ನಿದ್ರಾ ಭಯಮೈಥನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಮಧಿಕೋ ವಿಶೇಷ ಧರ್ಮೇಣ ಹೀನಃ ಪಶುಭಿಸ್ಸಮಾನಾಹ ಅನ್ನುವ ಮಾತಿದೆ. ಆಹಾರ, ನಿದ್ರೆ, ಸಂತಾನೋತ್ಪತ್ತಿ ಇವೆಲ್ಲವೂ ಕೂಡ ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಸಮಾನವಾಗಿರುವಂತಹದ್ದು, ವ್ಯತ್ಯಾಸವೇ ಇಲ್ಲ. ಆದರೆ ಯಾತಕ್ಕೆ ವ್ಯತ್ಯಾಸ ಮನುಷ್ಯನಿಗೆ ಅಂತಂದರೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ರೀತಿ ಇರೋದ್ರಿಂದ ಇವತ್ತು ಮನುಷ್ಯನಿಗೂ ಪ್ರಾಣಿಗಳಿಗೂ ಅಷ್ಟು ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಯಾವತ್ತು ಮನುಷ್ಯ ಧರ್ಮ ಮಾರ್ಗದಲ್ಲಿ ಬದುಕನ್ನು ರೂಪಿಸಿಕೊಳ್ಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ಕಾಮಗಳು ಮಧ್ಯದಲ್ಲಿ ಇಟ್ಟಿದ್ದಾರೆ. ಮೊದಲು ಧರ್ಮವನ್ನು ಇಟ್ಟಿದ್ದಾರೆ, ಆಮೇಲೆ ಮೋಕ್ಷವನ್ನು ಇಟ್ಟಿದ್ದಾರೆ. ನಮ್ಮ ಜೀವನ ಹೇಗಿರಬೇಕಪ್ಪ ಅಂದರೆ ಧರ್ಮದ ಬುನಾದಿ ಮೇಲೆ ನಮ್ಮಲ್ಲಿ ಇರಬೇಕು, ಆಮೇಲೆ ಮೋಕ್ಷ ಅನ್ನುವಂತಹದ್ದು. ಅದರ ಮಧ್ಯದಲ್ಲಿ ಅರ್ಥ ಕಾಮಗಳು ಮನುಷ್ಯನ ತನ್ನ ಜೀವನದಲ್ಲಿ ರೂಪಿಸಿಕೊಳ್ಳಬೇಕಾಗಿರುವಂತಹದ್ದು. ತಾನೇನೇ ಮಾಡಿಕೊಳ್ಳಿ, ತನ್ನ ಅರ್ಥವನ್ನು ಸಂಪಾದನೆ ಮಾಡಿಕೊಂಡ್ರೆ ಕಾಯಕದ ಮೂಲಕ, ಧರ್ಮದ ಮೂಲಕ ಅರ್ಥವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳಬೇಕು. ತನ್ನ ಇಚ್ಛೆಗಳನ್ನು ಪೂರೈಸಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ಅದನ್ನೇ ಪೂರೈಸಿಕೊಳ್ಳಬೇಕು ಅನ್ನುವಂತಹ ಒಂದು ಮಾರ್ಗವನ್ನು ತೋರಿಸಿದಂತಹವರು. ಅದು ಭಾರತೀಯ ಸಂಸ್ಕೃತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಎಲ್ಲ ಧರ್ಮದ ಸಾರ ಒಂದೇ. ಅದೇನಪ್ಪ ಅಂದರೆ ಪ್ರೀತಿ ಎನ್ನುವಂತಹದ್ದು, ಶಾಂತಿ ಎನ್ನುವಂತಹದ್ದು, ನೆಮ್ಮದಿ ಎನ್ನುವಂತಹದ್ದು. ಯಾವ ಧರ್ಮದಲ್ಲಿ ದಯೆ ಇಲ್ಲ, ಕರುಣೆ ಇಲ್ಲ, ಅನುಕಂಪ ಇಲ್ಲ ಅಂದರೆ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ದಯೆ ಕರುಣದಿಂದ ಅತಿಶಯವ ಧರ್ಮ ಉಂಟೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಕರುಣೆಗಿಂತಲೂ ಮಿಗಿಲಾದಂಥ ಧರ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಬಸವಣ್ಣನವರು ಬಹಳ ಸರಳವಾಗಿ ಹೇಳಿದರು. ದಯವಿಲ್ಲದ ಧರ್ಮ ಅದೇ ಉದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಘ ನಂತೆಲ್ಲದೊಲ್ಲನಯ್ಯ ಅಂತ ಹೇಳಿದರು. ಧರ್ಮ ಅಂತ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೆ ಮೂಲವಾಗಿ ಏನಿರಬೇಕಪ್ಪ ಅಂದರೆ ಕರುಣೆ ಇರಬೇಕು, ಪ್ರೀತಿ ಇರಬೇಕು, ಅನುಕಂಪ ಇರಬೇಕು. ಇವಿದ್ದಾಗ ಅದು ಧರ್ಮ ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಬದುಕನ್ನು ನೀವೆಲ್ಲ ರೂಪಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಕರುಣಾಮಯಿಗಳಾಗಿರಬೇಕು. ಅದೇ ರೀತಿಯಲ್ಲಿ ಅನುಕಂಪೆ ಎನ್ನುವಂಥದ್ದಿರಬೇಕು, ಪ್ರೀತಿಯಿಂದ ಬದುಕಬೇಕು. ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಇವತ್ತು ಮುಖ್ಯವಾಗಿ ನಮಗೆ ಎರಡು ಮುಖ್ಯ: ಸ್ವಧರ್ಮನಿಷ್ಠೆ, ಪರಧರ್ಮ ಸಹಿಷ್ಣುತೆ. ನಾವೇನೇ ಯಾವುದೇ ಧರ್ಮದಲ್ಲಿ ಇರಲಿ, ನೀನು ಇಸ್ಲಾಂ ಧರ್ಮ ಇಟ್ಕೋ, ಕ್ರಿಶ್ಚಿಯನ್ ಧರ್ಮ ಇಟ್ಕೋ, ಹಿಂದೂ ಧರ್ಮ ಇಟ್ಕೋ, ಯಾವ ಧರ್ಮದಲ್ಲ ಅಂತ ಬದುಕು. ಆದರೆ ನಾವ್ಯಾರೂ ಕೂಡ ಅರ್ಜಿ ಹಾಕೊಂಡು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ಹುಟ್ಟಿರೋದಿಲ್ಲ. ಆದರೆ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ. ಆದರೆ ಇವತ್ತು ಮನುಷ್ಯತ್ವವನ್ನು ರೂಪಿಸಿಕೊಳ್ಳುವಂಥ ಪ್ರಯತ್ನ ರೂಪಿಸಿಕೊಳ್ಳಬೇಕೇ ಹೊರತು ಕೇವಲ ಹೆಸರಿನಿಂದ ಧರ್ಮ ಮಾರ್ಗದಲ್ಲೇ ನಾವು ಎತ್ತೆತ್ತೋ ಸಾಗುವಂಥ ಪ್ರಯತ್ನ ಮಾಡಬಾರದು. ಅದಕ್ಕಾಗಿ ಅವರು ಹೇಳಿರುವಂಥದ್ದು, ನಾವು ಇವತ್ತು ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸಿಕೊಳ್ಳಬೇಕಾಗಿರುವಂತಹದ್ದು. ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾವುದಪ್ಪ ಧರ್ಮ ಅಂದರೆ ನಿನಗೆ ಯಾವುದು ಕೆಳಿತು ಒಳ್ಳೆಯದಲ್ಲ ಅಂತ ಭಾವಿಸ್ತೀಯೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ, ಅದೇ ಧರ್ಮ ಅಂತ ಹೇಳಿದ್ದಾರೆ. ನಿನಗೆ ಯಾವುದು ಒಳ್ಳೆಯದು ಅನ್ನಿಸ್ತದೋ ಇನ್ನೊಬ್ಬರಿಗೆ ಮಾಡು, ಅದೇ ಧರ್ಮ ಅಂತೇಳಿ ಕರೆಸ್ಕೊಂಡಿರ್ಬೋದು. ಇವತ್ತು ನಾವು ಆಗಲ್ಲ, ನನಗೆ ಏನಾದರೂ ಆಗಲಿ ಇನ್ನೊಬ್ಬರಿಗೆ ಏನಾದರೂ ಜಾಸ್ತಿ ಆಗಬೇಕು ಅನ್ನುವಂಥ ಮನೋಭಾವ ಇವತ್ತು ಮನುಷ್ಯನ ಸ್ವಭಾವ. ಅದಕ್ಕೆ ಇವತ್ತೆಲ್ಲ ಸಂಘರ್ಷಗಳು ಜಾಸ್ತಿ ಆಗ್ತಾ ಇರುವಂತಹದ್ದು. ಎಲ್ಲ ಕಡೆ ಯುದ್ಧ, ಅಶಾಂತಿಯ ವಾತಾವರಣವನ್ನು ಕಾಣ್ತಾ ಇರುವಂತಹದ್ದು. ನನಗೊಂಚೂರು ತೊಂದರೆ ಆದ ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಮನೋಭಾವ ತುಂಬ ಕಡಿಮೆ ಆಗ್ತಾ ಇಬ್ಬರಿದ್ರಂತೆ, ಬಹಳ ಪರಮ ದ್ವೇಷಿಗಳು ಅವರು. ಆ ದ್ವೇಷಿಗಳಿಬ್ಬರು ಎರಡು ಬೆಟ್ಟಕ್ಕೆ ಹೋದರು. ಆ ಕಡೆ ಒಬ್ಬ ತಪಸ್ಸಿ ಕುಳಿತ, ಈ ಕಡೆ ಒಬ್ಬ ತಪಸ್ಸಿ ಕುಳಿತ. ತಪಸ್ಸಿ ಕುಳಿತಂತಹ ಅವರಿಗೆ ಆ ಮಂಜುನಾಥನೇ ಪ್ರತ್ಯಕ್ಷನಾಗ್ಬಿಟ್ಟ. ಅವನಿಗೆ ಪ್ರತ್ಯಕ್ಷನಾಗಿ ಒಬ್ಬನ ಕೇಳ್ದ, ಎದುರುಗಡೆ ಇದ್ದವನಿಗೆ, ಏನಪ್ಪ ತಪಸ್ಸು ಮಾಡ್ತಾ ಇದ್ದಿ, ಏನು ಬೇಕು ಅಂತ ಕೇಳ್ದ. ಇವನು ಹೇಳ್ದ, ಸ್ವಾಮಿ ಅಲ್ಲಿ ಎದುರುಗಡೆ ಕೂತಿದ್ದಾನೆಲ್ಲ ಅವನಿಗೆ ಬಹಳ ದ್ವೇಷ, ಅವನ ಕಡೆ ಹೋಗಿದ್ರ ಅಂತ ಕೇಳ್ದ. ಇಲ್ಲಪ್ಪ ಹೋಗಿಲ್ಲ, ನಿನ್ಗೆ ಆದ್ಮೇಲೆ ಹೋಗ್ತೀನಿ ಅಂತಂದ. ಓ ಆಮೇಲೆ ಹೋಗ್ತೀರಲ್ವಾ, ಒಂದು ಕೆಲಸ ಮಾಡಿ, ಅವನು ಏನು ಕೇಳ್ತಾನೋ ಅದೆರಡು ನನಗೆ ಕೊಡಬೇಕು ಅಂತಂದ. ಅಂದರೆ ಅವನಿಗೇನೆ ಎರಡು ಪಟ್ಟು ನನಗೆ ಬೇಕು ಅಂತಂದ. ಅವನಿಗೆ ಎದುರುಗಡೆ ಏನು ಹೋದ, ಸ್ವಾಮಿ ಅಲ್ಲಿ ಹೋಗಿದ್ರಲ್ಲ ಅವನ ಹತ್ರಕ್ಕೆ ಹೋಗಿದ್ದ ಅಂತ ಪ್ರಶ್ನೆ ಮಾಡ್ದ. ಹೌದಪ್ಪ ಹೋಗಿದ್ದ. ಏನು ಕೇಳ್ದ ಸ್ವಾಮಿ, ಏನು ಕೊಟ್ರಿ ಅಂತ ಕೇಳ್ದ. ಏನು ಕೊಟ್ಟಿಲ್ಲ, ನೀನು ಏನು ಕೇಳ್ತೀಯ ಅದು ಎರಡರಷ್ಟು ಬೇಕಂತಪ್ಪ ಅವನಿಗೆ ಅಂತ ಹೇಳ್ದ. ಇವನೇನಾದರೂ ಒಳ್ಳೇದು ಕೇಳ್ಬೋದಾಯ್ತಲ್ವಾ, ನನಗಿಷ್ಟ ಆಗಲಿ, ಅವನು ಇನ್ನೂ ಹೆಚ್ಚಿಂದ ಆಗಲಿ ಅಂತೇಳಿ ಅವನನ್ನ ಯೋಚನೆ ಮಾಡಿ ಸ್ವಾಮಿ ನಂದು ಒಂದು ಕಣ್ಣು ಹೋಗ್ಬಿಡ್ಲಿ ಸ್ವಾಮಿ ಅಂತ ಅಂದ್ಬಿಟ್ಟ. ಅಂದರೆ ಅವನಿಗೆ
ಎರಡು ಕಣ್ಣು ಹೋಗ್ಬಿಡ್ಬೇಕು. ಅಂತಹ ಒಂದು ಮನೋಭಾವ ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇರುವಂತಹದ್ದು. ಅದಾಗಬಾರದು. ನನಗೆ ಒಂದಿಷ್ಟು ತೊಂದರೆ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಂದು ಒಳಿತಾಗಲಿ ಎನ್ನುವ ಭಾವನೆ ಇವತ್ತು ನಮ್ಮಲ್ಲಿ ಬೆಳೆದಾಗ ಮಾತ್ರ ನಾವು ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಒಂದು ಶಾಂತಿ ನೆಮ್ಮದಿಯ ಬದುಕು ನಿಮ್ಮೆಲ್ಲರದು ಆಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿರುವಂತಹ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಡಿಸಿ ಸರ್ವರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಜಗತ್ತಿಗೆ ಸಾರುವಂಥ ಕೆಲಸವನ್ನು ಪೂಜ್ಯರು ಮಾಡ್ಕೊಂಡು ಬರ್ತಾ ಇರುವಂತಹ ಅವರು. ಅಂತಹ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸೋದಕ್ಕೆ ತುಂಬ ಹೆಮ್ಮೆ ಪಟ್ಟೆ. ನಮ್ಮ ಸುರೇಂದ್ರನಾಥ ಹೆಗ್ಗಡೆಯವರು ಬಂದಿದ್ದರು. ಅವರು ಬಂದಾಗ ಮರು ಮಾತನಾಡಲೇ ಇಲ್ಲ, ಒಪ್ಕೊಂಡ್ಬಿಟ್ಟೆ ನೋಡಿದ ಮೇಲೆ ಮಾರನೇ ದಿವಸ ಅಮಾವಾಸ್ಯೆ ಇತ್ತು, ಬರೋದಕ್ಕೆ ಆಗೋದಿಲ್ವಲ್ಲ ಸರ್ ಅಂದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆದರೂ ಕೂಡ ಇಲ್ಲಿ ನಮ್ಮದು ಮತ್ತು ಸಿದ್ಧಗಂಗಾ ಮಠಕ್ಕೆ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು ಪೂಜ್ಯ ಹೆಗ್ಗಡೆಯವರು ಹೇಳಿದರು. ಆಗಲೇ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಕರ್ಕೊಂಡು ಬಂದು ಉಜಿರೆಯ ಕಾಲೇಜಿನ ಶಂಕುಸ್ಥಾಪನೆ ನೆರವೇರಿಸಿದರು. 1 ವರ್ಷದಲ್ಲೇ ಅದನ್ನು ನಿರ್ಮಾಣ ಮಾಡಿ ಪುನಃ ಅವರ ಕೈಲೇ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿರುವಂತಹವರು. ಅಂತಹ ಒಂದು ಬಾಂಧವ್ಯ ನಮ್ಮಲ್ಲಿ ಯಾವತ್ತೂ ಕೂಡ ಇರುವಂತಹದ್ದು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಯಲ್ಲಿ ಇವತ್ತು ಬಸವೇಶ್ವರ ಪುರಾಣ ಬಹುಶಃ ನಮ್ಮ ಧರ್ಮಸ್ಥಳದೊಳಗೆ ಸಹಸ್ರಾರು ತಾಳೆಗರಿಗಳಿದೆ. ಅದರಲ್ಲಿ ಬಹುತೇಕ ವೀರಶೈವ ಧರ್ಮದ ಅನೇಕ ತಾಳೆಗರಿಗಳು ಇಲ್ಲಿರುವಂತಹದ್ದು. ಅಂಥದ್ರಲ್ಲಿ ಒಂದು ಗುರುತಿಸಿ ಇವತ್ತು ಗುರುಲಿಂಗ ಮುನಿಪ ರಚಿತ ಅನ್ನುವಂತಹ ಭೈರವೇಶ್ವರ ಪುರಾಣ ಅನ್ನುವಂತಹ ಕಾವ್ಯವನ್ನು ಇವತ್ತು ಅದನ್ನು ವಾರ್ಧಕ ಷಟ್ಪದಿಯ ಕೃತಿಯನ್ನು ಇಲ್ಲಿ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪೂಜ್ಯರು. ಇದನ್ನು ಅಣ್ಣನ ಕೈಲಿ ಇದನ್ನು ಬಿಡುಗಡೆಗೊಳಿಸಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ. ಇದರಲ್ಲಿ ಬಸವಣ್ಣನವರ ಅನೇಕ ವಿಚಾರಗಳು ಹಾಗೆ ವೀರಶೈವ ಧರ್ಮದ ಅನೇಕ ತತ್ವಗಳು ಇದರಲ್ಲಿ ಅಡಕಗೊಂಡಿರುವಂತಹದ್ದು. ಇಂತಹ ಒಂದು ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ನನಗೆ ಅತ್ಯಂತ ಸಂತೋಷವಾಗಿದೆ. ಈ ಗ್ರಂಥವನ್ನು ನಾನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಕೂಡ ಉಪನ್ಯಾಸವನ್ನು ಮಾಡುವಂತಹವರಿದ್ದಾರೆ. ಆರತಿ ತಾಯಿಯವರು ಬಹಳ ವಾಗ್ಮಿಗಳು. ನೀವು ಅವರ ಮಾತುಗಳನ್ನೆಲ್ಲ ಕೇಳಿರುವಂತಹ ಅವರು. ಅವರ ಮಾತುಗಳನ್ನು ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹ ಅವರು. ಮೊಹಮ್ಮದ್ ಗೌಸ್ರವರಿದ್ದಾರೆ ಮತ್ತು ವೆಂಕಟೇಶ್ ಅವರು. ಆ 3 ಜನ ಉಪನ್ಯಾಸಕರನ್ನು ನೀವೆಲ್ಲರೂ ಕೇಳಬೇಕು. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆಗೊರಚಿ ಚಿಪ್ಪುಗಳ ಕಾಣಬಹುದು, ವಾರಿದಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾದ ಲಿಂಗವ ಕಾಣಬಹುದು ಅನ್ನುವ ಮಾತನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಬಂದಿರುವಂತಹ ಅವರೆಲ್ಲರೂ ಕೂಡ ಮನದೆರೆದು ಮಾತನಾಡಿ ನಿಮ್ಮೆಲ್ಲರನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಸುವಂತಹ ಬಹು ತತ್ವ ವಿಚಾರಗಳನ್ನು ನಿಮಗೆ ತಿಳಿಸುವಂತಹವರಿದ್ದಾರೆ. ಅವರೆಲ್ಲರ ಮಾತುಗಳನ್ನು ತಾವೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ, ತಾಯಿ ಹೇಮಾವತಿ ಹೆಗ್ಗಡೆಯವರಿಗೆ ನಾನು ಗೌರವಪೂರ್ವಕವಾಗಿ ನಮ್ಮ ಮಠದಿಂದ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಗೌರವಗಳನ್ನು ಅರ್ಪಿಸುತ್ತಾ, ಆ ಜೊತೆಗೆ ಇಬ್ಬರು ಕುಳಿತಿದ್ದಾರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಈ ಕಡೆ ಹರ್ಷೇಂದ್ರ ಆ ಕಡೆ ಸುರೇಂದ್ರನಾಥ ಅನ್ನುವಂತಹ ಅವರು. ನಿಮಗೆ ಗೊತ್ತಿರಬೇಕು, ನಮ್ಮ ಹೆಗ್ಗಡೆಯವರಿಗೆ ವಿಪರೀತ ಕೆಲಸಗಳು. ಅವರಿಗೆ ಕೆಲಸದ ಮೇಲೆ ಕೆಲಸ, ಒತ್ತಡದ ಮೇಲೆ ಒತ್ತಡ. ನೀವು ಯಾವುದೋ ಆಹ್ವಾನ ಕರೆಯಕ್ಕೆ ಬಂದರೆ ಅವರಿಗೆ ಕೊಡೋದಕ್ಕೆ ಸಮಯವೇ ಇಲ್ಲ. ಅಷ್ಟು ಅವರಿಗೆ ವ್ಯಾಪಕವಾಗಿರುವಂತಹ ಕೆಲಸ ಕಾರ್ಯದ ಮಧ್ಯದಲ್ಲಿ ಈ ಕ್ಷೇತ್ರದ ಕೆಲಸ ಕಾರ್ಯಗಳು ಇವತ್ತು ಚೆನ್ನಾಗಿ ನಡೀತಾ ಇದ್ದಾವೆ ಅವರ ಆಶೀರ್ವಾದದಿಂದ. ಅಂದರೆ ಇವರೆಲ್ಲರ ಒಂದು ಪರಿಶ್ರಮದ ಫಲವಾಗಿ ಇದೆಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಅದು ಮತ್ತಷ್ಟು 100 ಪಟ್ಟು ಹೆಚ್ಚಿಕೊಂಡು ಕೆಲಸವನ್ನು ಸಾಗಿಸ್ಕೊಂಡು ಹೋಗ್ತಾ ಇದೆ. ಅವರೆಲ್ಲರ ಶ್ರಮ ಸಾರ್ಥಕವಾಗ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಬಸವಾದಿ ಪ್ರಮಥರ ಕೃಪೆ, ಮಂಜುನಾಥನ ಕೃಪೆ ಹಾಗೂ ಚಂದ್ರನಾಥನ ಅವರೆಲ್ಲರ ಅಣ್ಣಪ್ಪ ಸ್ವಾಮಿಯ ಎಲ್ಲ ಕೃಪೆಗೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಶಿವಂಭೂಯಾರ್. ನಮ್ಮ ನಾಡಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದಂತೆ ಸಿದ್ಧಗಂಗಾ ಕ್ಷೇತ್ರವು ಕೂಡ ಅತ್ಯಂತ ಪವಿತ್ರವಾದದ್ದು. ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳವರು ಸಿದ್ಧಗಂಗಾ ಕ್ಷೇತ್ರದ ಪರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರನ್ನು ಗೌರವಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಪೂಜ್ಯರು ಹೆಗ್ಗಡೆ ದಂಪತಿಗಳನ್ನು ಗೌರವಿಸಬೇಕು ಎಂಬುದಾಗಿ, ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ವರ್ಷದ ಸರ್ವಧರ್ಮ ಸಮ್ಮೇಳನಕ್ಕೆ ಹೊಸ ರೂಪವನ್ನು ನೀಡಬೇಕು ಅಂತ ಅಪೇಕ್ಷೆ ಪಟ್ಟವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ನಾವು ಇಷ್ಟು ವರ್ಷ ನೋಡಿದ ಹಾಗೆ ಇಸ್ಲಾಂ, ಕ್ರಿಶ್ಚಿಯನ್, ಜೈನ ಮತ್ತು ಹಿಂದೂ ಧರ್ಮದ ಪ್ರತಿಪಾದಕರು ಆಯಾ ಧರ್ಮದಲ್ಲಿರುವ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು. ಇದಕ್ಕೆ ಒಂದು ಹೊಸ ರೂಪವನ್ನು ನೀಡಬೇಕು ಅಂತ ಪೂಜ್ಯರು ಅಪೇಕ್ಷೆ ಪಟ್ಟು ಧರ್ಮದ ಆಧಾರಿತವಾಗಿ ಅಲ್ಲ, ಆದರೆ ಧರ್ಮದ ತಳಹದಿಯಲ್ಲಿ ಕಾಲದ ಆಧಾರಿತವಾಗಿ ಧರ್ಮವನ್ನು ವಿವೇಚನೆ ಮಾಡಬೇಕು ಎಂಬ ಅಪೇಕ್ಷೆಯನ್ನು ಪಟ್ಟರು. ಅದಕ್ಕೋಸ್ಕರ ಪ್ರಾಚೀನ ಭಾರತದಲ್ಲಿ ಧರ್ಮ ಸಮನ್ವಯತೆಯ ದೃಷ್ಟಿ ಹೇಗಿತ್ತು ಎನ್ನುವುದನ್ನು ಡಾಕ್ಟರ್ ಆರತಿಯವರು ಪ್ರತಿಪಾದನೆ ಮಾಡಿದರೆ, ಮಧ್ಯಕಾಲೀನ ಭಾರತದಲ್ಲಿ ಸುಮಾರು 8-9ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಮೊಹಮ್ಮದ್ ಗೌಸ್ ಅವರು ಅದರ ಬಗ್ಗೆ ಮಾತನಾಡ್ತಾರೆ. ಆಧುನಿಕ ಕಾಲಘಟ್ಟದಲ್ಲಿ ಸೆಕ್ಯುಲರ್ ಮತ್ತು ಧರ್ಮ ಸಮನ್ವಯತೆ ಈ ದೃಷ್ಟಿಯ ಕುರಿತು ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕಿದ್ದಾರೆ. ಈಗ ಆರಂಭದಲ್ಲಿ ಇವತ್ತಿನ ಉಪನ್ಯಾಸಕರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಶ್ರೀ ಡಿ ಸುರೇಂದ್ರ ಕುಮಾರ್, ಪೂಜ್ಯ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು ಡಾಕ್ಟರ್ ವಿ ಬಿ ಆರತಿ ಅವರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಉಪನ್ಯಾಸಕರಾಗಿರುವ ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಅವರನ್ನು ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಹಾರಾರ್ಪಣೆ ಮಾಡಿ ಶಾಲು ಹೊದಿಸಿ ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅವರನ್ನು ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಗೌರವಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಶ್ರೀಗಳವರು ನಾಳೆ ಅಮಾವಾಸ್ಯೆ ಇರೋದರಿಂದ ಮಠದಲ್ಲಿ ವಿಶೇಷ ಕಾರ್ಯಕ್ರಮಗಳಿರುವುದರಿಂದ ಅವರು ಮಧ್ಯದಲ್ಲಿ ತೆರಳಬೇಕಾಗ್ತದೆ ಎಂಬುದಾಗಿ ಮೊದಲೇ ಸೂಚನೆಯನ್ನು ನೀಡಿದರು. ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ, ಲಕ್ಷದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಶ್ರೀಗಳಿಗೆ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಬಂದಂತಹ ಎಲ್ಲ ಶ್ರೀಪಾದಗಳಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಆರತಿಯವರು ಭಾರತೀಯ ವಿದ್ಯೆಗಳಲ್ಲಿ ವಿಶೇಷವಾದಂತಹ ಪರಿಣತಿಯನ್ನು ಸಂಪಾದನೆ ಮಾಡಿದವರು. ಸಂಸ್ಕೃತ ಸಾಹಿತ್ಯ, ಸಂಗೀತ, ಭಾರತೀಯ ಚಿಂತನೆಗಳು ಇವುಗಳಲ್ಲೆಲ್ಲ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಧರ್ಮದ ಬಗ್ಗೆ, ಭಾರತೀಯತೆಯ ಬಗ್ಗೆ ಅಪಹಾಸ್ಯಗಳನ್ನು ಮಾಡಿದ ಎಲ್ಲ ಸಂದರ್ಭಗಳಲ್ಲಿ ಅವರಿಗೆ ಯೋಗ್ಯವಾದ ಉತ್ತರಗಳನ್ನು ಅನೇಕ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ನೀಡ್ತಾ ಬಂದವರು ಡಾಕ್ಟರ್ ಆರತಿಯವರು. ಇದೀಗ ಆರಂಭದಲ್ಲಿ ಡಾಕ್ಟರ್ ಆರತಿಯವರು ಸಿದ್ಧಗಂಗಾ ಶ್ರೀಗಳವರ ಜೊತೆಯಲ್ಲಿ ಬಂದಂತಹ ಎಲ್ಲ ಯತಿಗಳಿಗೂ ಕೂಡ ಕ್ಷೇತ್ರದ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಇದೀಗ ಡಾಕ್ಟರ್ ಆರತಿಯವರು ತಮ್ಮ ಉಪನ್ಯಾಸವನ್ನು ಪ್ರಸ್ತುತಪಡಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. चितिरूपेण या कृत्स्नमेतद्व्याप्य स्थिता जगत् नमस्तस्यै 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 नमो नमः. ಒಂದು ಸರ್ವಧರ್ಮ ಪ್ರಾರ್ಥನೆ ಇದೆ. ಇದು ಸಂಸ್ಕೃತದಲ್ಲಿ ಭಾರತೀಯವಾದ ಎಲ್ಲ ಮೂಲ ಮತ ಸಿದ್ಧಾಂತಗಳ ಅಂದರೆ ಧರ್ಮಾಧಾರಿತವಾದಂತಹ ಮತ ಸಿದ್ಧಾಂತಗಳ ಪ್ರಾತಿನಿಧ್ಯವನ್ನು ಹೊಂದಿರುವಂಥ ಬಹಳ ವಿಶಿಷ್ಟವಾದ ಐಕ್ಯ ಮಂತ್ರ. ಅದನ್ನು ಪಠಿಸ್ತೀನಿ. ಯಂ ವೈದಿಕಾಃ ಮಂತ್ರದೃಶಃ ಪುರಾಣಾಃ ಇಂದ್ರಂ ಯಮಂ ಮಾತರಿಶ್ವಾನಮಾಹುಃ ವೇದಾಂತಿನಃ ನಿರ್ವಚನೀಯಮೇಕಂ ಸತ್ ಶ್ರೀ ಅಕಾಲೇತಿ ಚ ಸಿಖ್ಖಸಂತಃ ಶಾಸ್ತೇತಿ ಕೇಚಿತ್ ಕತಿಚಿತ್ ಕುಮಾರಃ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ್ಯಾ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏವ ದೇವಃ ಪ್ರಭುರದ್ವಿತೀಯಃ. ವೈದಿಕರು ಮಂತ್ರಗಳ ಮೂಲಕ, ನೈಯಾಯಿಕರು ತರ್ಕದ ಮೂಲಕ, ಇಂದ್ರಾದಿ ದೇವತೆಗಳನ್ನು ಕರ್ಮಠರು ಯಜ್ಞಗಳ ಮೂಲಕ, ಸತ್ ಶ್ರೀ ಅಕಾಲ್ ಅಂತ ಸಿಖ್ಖ ಸಂತರು, ಶಾಸ್ತ ಅಂತ ಕೆಲವರು ಧರ್ಮಶಾಸ್ತ್ರನನ್ನು, ಇನ್ನು ಕುಮಾರ ಅಂತ ಕುಮಾರನಾಗಿ ಸುಬ್ರಹ್ಮಣ್ಯ ಸ್ವಾಮಿನಾಗಿ, ವಿಷ್ಣುವಾಗಿ, ಶಿವನಾಗಿ, ಬ್ರಹ್ಮನಾಗಿ, ದೇವಿಯಾಗಿ, ಸ್ವಾಮೀತಿ ಮಾತೇತಿ ಪಿತೇತಿ ಬೇರೆ ಬೇರೆ ರೂಪಗಳಲ್ಲಿ ಭಾವಗಳಲ್ಲಿ ಯಂ ಪ್ರಾರ್ಥಯಂತೆ ಯಾರನ್ನು ಯಾವ ಪರಮಾತ್ಮನನ್ನು ಏಕೈಕ ಪರಮಾತ್ಮನನ್ನು ಪ್ರಾರ್ಥಿಸ್ತಾರೋ ಅವನೊಬ್ಬನೇ ಅದ್ವಿತೀಯ, ಇರೋದು ಅವನೊಬ್ಬನೇ ಅಂತ. ಇದು ಬಹುಶಃ ಈ ಸರ್ವಧರ್ಮ ಸಮ್ಮೇಳನದ ಸಾರವನ್ನೇ ಹೊಂದಿದೆ. ನಾವು ಆಕಾಶವನ್ನು ನೋಡಿದ್ರೆ ನಾವು ನಮ್ಮ ಮನೆಯೊಳಗಿದ್ದೀವಿ, ಕಿಟಕಿಯನ್ನು ತೆಗೆದು ಆಕಾಶವನ್ನು ನೋಡಬೇಕಾಗಿದೆ. ಎಲ್ಲರೂ ಒಂದೇ ಕಿಟಕಿ ಹತ್ರ ಬಂದು ನೋಡೋದಕ್ಕಾಗೋದಿಲ್ಲ. ಅವರವರಿದ್ದ ಜಾಗದಲ್ಲಿ ಒಂದೊಂದು ಕಿಟಕಿ ತೆಗೆದುಕೊಳ್ತಾರೆ. ಆದರೆ ನಾನು ಬೆಂಗಳೂರಿಂದ ನೋಡುವ ಆಕಾಶವು, ನೀವು ಧರ್ಮಸ್ಥಳದಿಂದ ನೋಡುವ ಆಕಾಶವು, ಮತ್ತೊಬ್ಬರು ಡೆಲ್ಲಿಯಿಂದ ನೋಡುವ ಆಕಾಶವು ಎಲ್ಲವೂ ಒಂದೇ ಆಗಿದೆ. ಕಿಟಕಿಗಳು ಮಾತ್ರ ಬೇರೆ. ಕಿಟಕಿಗಳ ಗಾತ್ರವು ವಿನ್ಯಾಸಗಳು ಬೇರೆ ಇರ್ಬೋದು, ಆಕಾಶ ಒಂದೇ. ಇದು ಭಾರತೀಯ ಸನಾತನ ದರ್ಶನ. ಈ ಒಂದು ಔದಾರ್ಯದ ಹಿನ್ನೆಲೆಯಲ್ಲಿ ಅರಳಿದಂಥ ಮತಪಂಥಗಳು ಭಾರತೀಯ ಮತಪಂಥಗಳು. ಭಾರತೀಯ ಅಂದರೆ ಈ ನಾಡಿನಲ್ಲಿ ಜನಿಸಿ ಈ ಮಣ್ಣಿನ ಗುಣದಿಂದ ಬೆಳೆದದ್ದು, ಆಚೆ ಖಡ್ಗದ ಒಂದು ಭಯಕ್ಕೆ ಬಂದದ್ದಲ್ಲ, ಇಲ್ಲಿ ಅರಳಿ ಬಂದದ್ದು. ಈ ಮಣ್ಣಿನ ಸತ್ವದಿಂದ ಸಹಜವಾಗಿ ಅರಳಿದ ಯಾವುದೇ ಮತಪಂಥಗಳಲ್ಲಿ ನಾವೆಲ್ಲರೂ ಒಂದೇ ಪರತ್ವವನ್ನು ಆರಾಧಿಸ್ತಿದ್ದೀವಿ ಅನ್ನೋ ಒಂದು ಸ್ಪಷ್ಟತೆ ಇದೆ. ಪ್ರಾಚೀನ ಕಾಲದಲ್ಲಿ ಹೇಗಿದ್ವು ಮತಪಂಥಗಳು ಅಂತ ಅದು ತುಂಬ ಸುದೀರ್ಘವಾದ ವ್ಯಾಖ್ಯಾನವನ್ನು ಅಪೇಕ್ಷಿಸುವಂಥದ್ದು. ನಾನು ಕೇವಲ ಕೆಲವು ಹೆಸರುಗಳನ್ನು ಓದ್ತೀನಿ. ಎಷ್ಟೋ ಇಲ್ಲ ಮತಪಂಥಗಳಿದ್ವು ಅಂತ. ಒಂದಷ್ಟು ವೈದಿಕ ಪಂಥಗಳು, ಅವೈದಿಕ ಪಂಥಗಳು, ಇವುಗಳಿಂದ ಬೆಳೆದಂಥ ಆಗಮಗಳು, ತಂತ್ರಗಳು, ಇದಲ್ಲದೆ ಲೆಕ್ಕವಿಲ್ಲದಷ್ಟು ಜಾನಪದ ಪದ್ಧತಿಗಳು, ವನ್ಯ ಪದ್ಧತಿಗಳು. ವೈದಿಕದಲ್ಲಿ ಅದರಲ್ಲೂ ಒಂದಷ್ಟು ವೆರೈಟೀಸು. ಸಾಂಖ್ಯ ಕಪಿಲ ಮಹರ್ಷಿಯದು, ಯೋಗ ಪತಂಜಲಿ ಋಷಿಯದು, ವೈಶೇಷಿಕ ಔಲೂಕ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ನ್ಯಾಯ, ಮೀಮಾಂಸಾ, ಶಬ್ದದರ್ಶನ ಪಾಣಿನಿ ಮಹರ್ಷಿಗಳದು, ರಾಮಾನುಜ, ಮಧ್ವ, ಶಾಂಕರ ನಮಗೆ ಗೊತ್ತೇ ಇದೆ, ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು. ಇನ್ನು ಶೈವ ಪಥದಲ್ಲಿ ನಾಕುಲೀಶ, ಶೈವ, ರಸೇಶ್ವರ, ಪ್ರತ್ಯಭಿಜ್ಞ ಮುಂತಾದಂಥ ದರ್ಶನಗಳು. ಇವುಗಳ ಉಪಭೇದಗಳದೆಷ್ಟೋ. ಇದಲ್ಲದೆ ಅವೈದಿಕ ವೇದವನ್ನೇ ನಾವು ಪ್ರಮಾಣವಾಗಿ ಸ್ವೀಕರಿಸಬೇಕಿಲ್ಲ, ನಾವು ಸ್ವತಂತ್ರವಾಗಿ ಧ್ಯಾನ ಸಿದ್ಧಿಯಿಂದ ಪಡ್ಕೊಳ್ತೀವಿ ಅಂತನ್ನುವ ಬೌದ್ಧ, ಜೈನ ದರ್ಶನಗಳು. ಇನ್ನು ಎಲ್ಲವನ್ನೂ ಸದಾ ಖಂಡಿಸುವ, ದೋಷವನ್ನೇ ನೋಡುವಂತಹ ಈ ಕಾಲದ ವಾಮಪಂಥೀಯರ ಮೂಲ ವ್ಯಕ್ತಿಗಳು ಕೂಡ ಕಾಣಿಸ್ತಾರಲ್ಲಿ. ಅವ್ರಿಗೆ ಹೆಸರು ಚಾರ್ವಾಕರು ಅಂತ. ಚರ್ವ ಅಂದರೆ ಅಗಿಯೋದು, ತಿನ್ನೋದು, ಅಗದಗದು ತಿನ್ನೋದು ಅಂತ. ಭೋಗವಾದಿಗಳು ಅಂತ, ತಿನ್ನು ಕುಡಿ ಮಲಗು. ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ತಿನ್ನು ಕುಡಿ ಮಲಗು, ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡು, ತುಪ್ಪ ತಿನ್ನು, ಸಾಲ ಏನು ತೀರಿಸ್ಬೇಡ. ಈ ರೀತಿಯ ಭೋಗವಾದ ಇವತ್ತು ಯಾವುದನ್ನು ವಾಮ ಚಿಂತನೆ ಅಂತ ಹೇಳ್ತೀವಿ, ವೋಕಿಸಮ್ ಅಂತ ಹೇಳ್ತೀವಿ. ಬಹಳ ಭಯಂಕರವಾದ ಅಪಾಯಕಾರಿಯಾದಂಥ ಭೋಗವಾದ, ವಿಕೃತಿವಾದ ಇದು ಕೂಡ ಇತ್ತು. ಅದನ್ನು ಒಂದು ದರ್ಶನ ಅಂತಲೇ ಕರೆದ್ರು. ಆದರೆ ಅದು ವೈದಿಕವೂ ಅಲ್ಲ, ಅವೈದಿಕವೂ ಅಲ್ಲ, ಅದೊಂದು
ಅತ್ಯಂತ ಹೇಯವಾದ ರಾಕ್ಷಸೀಯ ದರ್ಶನ. ಯಾಕೆಂದರೆ ಅದನ್ನು ಅನುಸರಿಸಿದವರು ಅವತ್ತೂ ಅಷ್ಟೇ ಇವತ್ತೂ ಅಷ್ಟೇ ಉದ್ಧಾರವಾಗೋದಿಲ್ಲ. ಅಂಥದ್ದು ಸಮಾಜವನ್ನು ನಾಶ ಮಾಡುವ, ಭಗ್ನಗೊಳಿಸುವಂಥ ವ್ಯವಸ್ಥೆ. ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ಭರತನೊಂದಿಗೆ ಸಂವಾದ ಮಾಡುವಂಥ ಸಂದರ್ಭ ಬರುತ್ತೆ. ಭರತ ಮತ್ತು ರಾಮ ಇಬ್ಬರು ಸೇರ್ತಾರಲ್ಲ ಚಿತ್ರಕೂಟದಲ್ಲಿ. ಆಗ ರಾಮ ಕೇಳ್ತಾನೆ, ಹೇಗಿದೆ ಅಯೋಧ್ಯೆಯಲ್ಲಿ ಪರಿಸರ ಪರಿಸ್ಥಿತಿ ಅಂತ ಕೇಳ್ತಾ ಒಂದು ಮಾತು ಹೇಳ್ತಾನೆ, ನೀನು ಈ ವಾಮಪಂಥೀಯರನ್ನು ಲೋಕಾಯತನ ಇವರನ್ನು ಪಕ್ಕದಲ್ಲಿ ಇಟ್ಕೊಂಡಿಲ್ಲ ತಾನೆ, ಅವ್ರ ಮಾತುಗಳಲ್ಲಿ ಕೇಳಲ್ಲ ತಾನೆ, ಬಿ ಕೇರ್ಫುಲ್ ಅಂತ ಶ್ರೀರಾಮ ಹೇಳ್ತಾನೆ. ಆ ಕಾಲದಿಂದಲೂ ಕೂಡ ದೇಶವನ್ನು ಸಮಾಜವನ್ನು ವಿಭಜಿಸಿ ಹಾಳು ಮಾಡಿ ನಮ್ಮ ಮನಸ್ಸನ್ನು ಕೆಡಿಸುವಂತಹ ಆ ಒಂದು ವ್ಯವಸ್ಥೆಗಳಿದ್ವು. ಅವರನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ವೈದಿಕ ಅವೈದಿಕ ಮತಪಂಥಗಳು, ಇವುಗಳಿಂದ ಬೆಳೆದಂಥ ಪಂಚ ಆಗಮಗಳು, ವೈಷ್ಣವಾಗಮ, ಶೈವಾಗಮ, ಶಾಕ್ತಾಗಮ, ಸೌರಾಗಮ, ಗಾಣಪತ್ಯಾಗಮ, ಕಾಲಾಂತರದಲ್ಲಿ ಗಾಣಪತ್ಯದ ಭಾಗವಾಗಿ ಬಂದಂಥ ಕೌಮಾರಾಗಮ, ಹಾಗೆಯೇ ವೈಷ್ಣವ ತಂತ್ರ, ಶೈವತಂತ್ರ, ಸೌರತಂತ್ರ, ಗಾಣಪತ್ಯ ತಂತ್ರ, ಶಾಕ್ತತಂತ್ರ, ಮುಂದೆ ಕೌಮಾರತಂತ್ರ. ಇದಲ್ಲದೆ ಇವೆಲ್ಲದರ ಒಂದು ಅಂಶಗಳನ್ನು ಮೈಗೂಡಿಸಿಕೊಂಡು ಸಹಜ ಸುಲಲಿತವಾಗಿ ಆಯಾ ಪ್ರಾದೇಶಿಕ ವೈವಿಧ್ಯಗಳ ಸೊಗಡಿನಿಂದ ಅರಳಿದಂಥ ಅಸಂಖ್ಯಾತವಾದ ಜಾನಪದೀಯ ಪದ್ಧತಿಗಳು, ಗ್ರಾಮ ದೇವತೆಯ ಪೂಜೆ ಇರ್ಬೋದು, ಮುನೇಶ್ವರನ ಪೂಜೆ ಇರ್ಬೋದು, ಬಗೆ ಬಗೆಯ ಕಲಾಪಗಳು, ಆಚಾರಗಳು, ವಿಚಾರಗಳು, ಉಪಾಸನಾ ವಿಧಾನಗಳು, ಇದಲ್ಲದೆ ವನಜನರು ಮಾಡುವಂತಹ ಸ್ವೋಪಜ್ಞವಾದಂತಹ ಅದ್ಭುತವಾದ ಉಪಾಸನಾ ಪದ್ಧತಿಗಳು. ಹೀಗೆ ಹೇಳ್ತಾ ಹೋದರೆ ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷಗಳಿಗೆ ಹೋಗುತ್ತೆ. ಇಷ್ಟು ಉಪಭೇದಗಳು ನಮ್ಮಲ್ಲಿವೆ. ಇದೇನಪ್ಪ ಹೀಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಇವೆಲ್ಲ ವೈರುಧ್ಯಗಳಲ್ಲ, ಇವೆಲ್ಲ ವೈವಿಧ್ಯಗಳು. ನಿಜವಾದ ಅಪ್ಪಟ ಭಾರತೀಯ ಹೃದಯಕ್ಕೆ ಇದ್ಯಾವುದು ವೈರುಧ್ಯ ಅಂತ ಅನಿಸೋದಿಲ್ಲ. ಇದನ್ನು ವೈರುಧ್ಯ, ಭೇದ, ಇದು ಮೇಲು ಕೀಳು ಅಂತ ನಮಗೆ ಕಿವಿ ಹಿಂಡಿ ನಮಗೆ ತಲೆ ಕೆಡಿಸಿ ಹೊರಗಡೆಯ ದುರುಪದೇಶಗಳು ನಮ್ಮನ್ನು ವಿಭಜಿಸೋದಕ್ಕಾಗಿ, ನಮ್ಮನ್ನು ಪರಸ್ಪರ ಅಸಂಘಟಿತರನ್ನಾಗಿ ಮಾಡಿ ಮತಾಂತರಿಸೋದಕ್ಕಾಗಿ, ಈ ದೇಶವನ್ನು ಕಬಳಿಸೋದಕ್ಕಾಗಿ ಹೇಳುವಂತಹ ದುರ್ನೀತಿಗಳು ನಮ್ಮನ್ನು ಗೊಂದಲಗೊಳಿಸುತ್ತವೆ. ಆದರೆ ನಾವು ಸಹಜವಾಗಿ ನಾವು ಭಾರತೀಯರಾಗಿ ಆಲೋಚನೆ ಮಾಡಿದ್ರೆ ಎಲ್ಲಿದೆ ಭೇದ? ಇಲ್ಲಿರೋದು ವೈವಿಧ್ಯ. ವೈವಿಧ್ಯವನ್ನು ವೈರುಧ್ಯ ಅಂತ ತಿಳ್ಕೊಳ್ದೆ ಹೋದರೆ ನಾವು ಈ ಜಗತ್ತಿನ, ನಮ್ಮ ದೇಶದ ಈ ಅದ್ಭುತವಾದ ಮತ ಸಿದ್ಧಾಂತಗಳ ವೈವಿಧ್ಯವನ್ನು ಆಸ್ವಾದಿಸ್ತೀವಿ. ಒಂದು ದೊಡ್ಡ ಕಾಡು ಅರಣ್ಯ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಸಣ್ಣ ಅಣಬೆಯಿಂದ ಹಿಡಿದು ಒಂದು ಹೆಮ್ಮರದವರೆಗೂ ನಾನಾ ಪ್ರಕಾರದ ವನಸ್ಪತಿಗಳು, ನಾನಾ ಪ್ರಕಾರದ ಬಳ್ಳಿಗಳು, ಮರಗಳು, ಗಿಡಗಳು, ಸಸಿಗಳು ಎಲ್ಲ ಇರುತ್ತವೆ. ಬೇರೆ ಬೇರೆ ಗುಣಗಳ, ಬೇರೆ ವೈಶಿಷ್ಟ್ಯಗಳದ್ದು. ಇದೆಲ್ಲವನ್ನೂ ನಾಶ ಮಾಡಿಬಿಟ್ಟು ಒಂದೇ ಗಿಡ ಇರಬೇಕು, ಒಂದೇ ಮರ ಇರಬೇಕು ಅಂದರೆ ಹೇಗಿರುತ್ತೆ ಅದು? ಆ ಒಂದು ಮರ ಅಥವಾ ಒಂದು ಗಿಡ ಕೂಡ ಕೊನೆಗೆ ಉಳಿಯೋದಿಲ್ಲ. ಯಾಕೆಂದರೆ ಚೇಂಜ್ ಇಸ್ ಅ ಲಾ ಆಫ್ ನೇಚರ್ ಸ್ಕೀಮ್. ಪ್ರಕೃತಿಯ ಒಂದು ಸ್ಕೀಮ್ ಏನಪ್ಪ ಅಂದರೆ ವೈವಿಧ್ಯವೇ ಪ್ರಕೃತಿ. ನಾವೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತೀವಿ. ಇಷ್ಟು ಜನರಲ್ಲಿ ಒಬ್ಬರದು ಹೆಬ್ಬೆಟ್ಟು ಕಾಮನ್ ಆಗಿರಲ್ವಲ್ಲ, ಇಷ್ಟು ಚೋಟದ ಹೆಬ್ಬೆಟ್ಟಲ್ಲಿ ಎಷ್ಟು ಅದ್ಭುತ ಪ್ರಕೃತಿ. ಅಂದರೆ ಒಂದು ಎಲೆ ಥರ ಮತ್ತೊಂದು ಎಲೆ ಜಗತ್ತಲ್ಲಿ ಇಲ್ಲ ಅಂತ. ನೋ ಟೂ ಲೀವ್ಸ್ ಆರ್ ಐಡೆಂಟಿಕಲ್. ಇದೆಲ್ಲ ಕಂಡಾಗ ಪ್ರಕೃತಿಯಲ್ಲಿ ವೈವಿಧ್ಯದೊಂದಿಗೆ ಬದುಕಬೇಕು ನಾವು ಅನ್ನುವ ಸನಾತನ ಸತ್ಯವನ್ನು ಈ ನಾಡಿನ ಜನರು ತಿಳ್ಕೊಂಡಿದ್ರು. ಹಾಗಾಗಿ ಸಾಮಾನ್ಯ ಧರ್ಮವನ್ನು ಎಲ್ಲರಿಗೂ ಸಮಾನವಾಗಿ ಹೇಳಿದ್ರು. ಸಾಮಾನ್ಯ ಧರ್ಮ ಅಂದರೆ ಏನು? ಸತ್ಯ, ಧರ್ಮ, ಸ್ನೇಹ, ಶುಚಿಯಾಗಿರುವಂಥದ್ದು, ಅಸ್ಥೇಯ, ಕಳ್ಳತನ ಮಾಡದಿರುವಂಥದ್ದು, ಅಹಿಂಸೆ, ಹಿಂಸಿಸದೇ ಇರುವಂಥದ್ದು, ಪ್ರೀತಿ, ವಿಶ್ವಾಸ, ಸೇವೆ ಮಾಡುವಂಥದ್ದು, ಪಂಚಯಜ್ಞಗಳು, ಪಂಚಮಹಾಯಜ್ಞಗಳು, ದೇವತಾಯಜ್ಞ, ಭೂತಯಜ್ಞ, ಅಕ್ಕಪಕ್ಕದ ಪಶು ಪಕ್ಷಿ ಪ್ರಾಣಿಗಳಿಗೆ, ಸಸಿಗಳಿಗೆ ನಾವು ನೀರು ಕೊಡೋದು, ಆಹಾರ ಕೊಡೋದು, ಅನ್ನಪಾನಗಳನ್ನು ಕೊಟ್ಟು ಸಮರಸದಿಂದ ಇರೋದು, ಮನುಷ್ಯ ಯಜ್ಞ, ಸಹಮಾನವರೊಂದಿಗೆ ಸಂತೋಷವಾಗಿ ಜೀವಿಸುವಂಥದ್ದು, ಪಿತೃಯಜ್ಞ, ಹಿರಿಯರಿಗೂ ಗತಿಸಿ ಹೋದ ಹಿರಿಯರನ್ನು ಸ್ಮರಿಸಿ ಸದಾ ಕೃತಜ್ಞತೆಯಿಂದ ಇರುವಂಥದ್ದು, ಋಷಿಯಜ್ಞ, ವಿದ್ಯಾ ಪರಂಪರೆಗಳನ್ನು ಉಳಿಸಿ ಬೆಳೆಸುವಂಥದ್ದು, ಈ ಸಮಸ್ತ ಜೀವನವನ್ನು ಪ್ರಕೃತಿಯನ್ನು ಕೊಟ್ಟಂಥ ದೇವತೆಗಳಿಗೆ ಸದಾ ಉಪಾಸನೆ ಮಾಡುವಂಥದ್ದು. ಈ ಪಂಚಮಹಾಯಜ್ಞಗಳನ್ನು, ಸತ್ಯ ಧರ್ಮಾದಿ ಸಮಾನ ಧರ್ಮಗಳನ್ನು ಸರ್ವರಿಗೂ ಕಡ್ಡಾಯವಾಗಿ ಹೇಳಿದ್ರು. ಆದರೆ ವಿಶೇಷ ಧರ್ಮಗಳಿವೆಯಲ್ಲ, ವಿಶೇಷ ಧರ್ಮ ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟರು.
ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ನಾವು ಕನ್ನಡ ಮಾತಾಡ್ತೀವಿ. ಕರ್ನಾಟಕದ ಈ ನೆಲದ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡೇ ಉಪಾಸನೆ ಮಾಡ್ತೀವಿ. ಹಾಗಾಗಿ ನಮ್ಮ ಗೌರಮ್ಮ ಕೂಡ ಕನ್ನಡದ ಥರನೇ ಸೀರೆ ಉಟ್ಕೊಂಡಿರ್ತಾಳೆ. ನಮ್ಮ ಶಿವ ಕೂಡ ಕನ್ನಡಿಗತನ ವೇಷ ಹಾಕ್ಕೊಂಡಿರ್ತಾನೆ. ಅದೇ ನೀವು ಉತ್ತರ ಭಾರತಕ್ಕೆ ಹೋಗಿ ಗೌರಿಗೆ ಗುಜರಾತಿ ಸೀರೆ ಉಡಿಸ್ತಾರೆ, ಅಲ್ಲಿ ಕೊಡೋ ನೈವೇದ್ಯನೂ ಹಾಗೆ ಆಗತ್ತೆ. ಗೌರಿಗೇನೂ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವಳು ತತ್ವಸ್ವರೂಪಿಣಿ. ಆರಾಧನೆಗೆ ಅಷ್ಟು ಫ್ರೀಡಮ್, ಅಷ್ಟು ಆಸ್ಪದವನ್ನು, ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಂಥ ನೆಲ ಈ ಅದ್ಭುತವಾದ ಭಾರತ ದೇಶ. ಇದನ್ನು ಭಾವಿಸಿದ್ರೆ ನನಗಂತೂ ಹೆಮ್ಮೆ ಆಗುತ್ತೆ. ಇಟ್ ಡಸಂಟ್ ಸಫಕೇಟ್. ಹೀಗೆ ಇರಬೇಕು, ಒಂದೇ ಪುಸ್ತಕ, ನಾನು ಒಪ್ಪಿದ ನಾಯಕನನ್ನೇ ನೀನು ಒಪ್ಪಬೇಕು, ಇಲ್ಲದ್ರೆ ಸಾಯಿಸ್ಬಿಡ್ತೀನಿ, ನೀನು ನರಕಕ್ಕೆ ಹೋಗ್ಬಿಡ್ತೀಯಾ, ಅಥವಾ ಬದುಕಿರೋವರೆಗೂ ನಿಂಗೆ ನರಕ ತೋರಿಸ್ತಿರ್ತೀನಿ ಅಂತ ನಾವು ಪಾಶವೀಯವಾದ ಆಚೆಯಿಂದ ಬಂದಂತಹ ಆಕ್ರಮಣಕಾರಿ ಮತಗಳ ಅಭಿಪ್ರಾಯ ನಮ್ಮಲ್ಲಿಲ್ಲ. ನಮ್ಮಲ್ಲೂ ಕಚ್ಚಾಡ್ತಾ ಇದ್ರು, ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತು, ಅದು ಸೈದ್ಧಾಂತಿಕವಾದ ಭೇದ ಅಷ್ಟೇ, ವಾಕ್ಕಲಹ. ಆದರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿತ್ತು ಎಲ್ಲವೂ ಒಂದೇ ಆಗಿದೆ. ಸಕಲಕ್ಕೆಲ್ಲಕ್ಕೂ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿಯನು. ಶರಣರು ಹೇಳ್ತಾರೆ, ತಮಾಷೆಯಾಗಿ ಹೇಳ್ತಾರೆ, ಹೋರಾಟವಿಕ್ಕಿಸಲು ಬೇರಾದೆ ಎಲ್ಲದೆ ಬೇರುಂಟೆ ಜಗದೊಳಗೆ ಎಲದೇವನೇ, ಆರು ಅರಿಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ಈ ಪ್ರಾಚೀನ ಕಾಲದಲ್ಲಿ ಇಷ್ಟೆಲ್ಲ ಮತಪಂಥಗಳಿದ್ವು, ಇವುಗಳೊಳಗೆ ಇನ್ನಷ್ಟು ಉಪಪಂಗಡಗಳಿದ್ವು. ಆದರೆ ಇವತ್ತು ನಾವು ಎಂಥ ಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂದರೆ, ಆ ಎಲ್ಲ ಅದ್ಭುತವಾದ ಮತಪಂಥಗಳ ಸಾರವನ್ನು ತಳೆದು ನಾವು ಇವತ್ತು ವಿನೂತನವಾದ ರೀತಿಯಲ್ಲಿ ಅದೇ ಮತಪಂಥಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಈಗ ಪಾತಂಜಲ ಯೋಗ ತೆಗೆದುಕೊಳ್ಳೋಣ. ಯೋಗ ಶಾಸ್ತ್ರದ ಸಿದ್ಧಾಂತವನ್ನು ಎಷ್ಟರ ಮಟ್ಟಿಗೆ ನಾವು ಸಂಪೂರ್ಣವಾಗಿ ಗ್ರಹಿಸಿದೀವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಯೋಗ ಶಾಸ್ತ್ರದಲ್ಲಿ, ಪಾತಂಜಲ ಯೋಗದಲ್ಲಿ ಬರುವಂಥ ಆಸನ, ಪ್ರಾಣಾಯಾಮ, ಯಮ ನಿಯಮಾದಿಗಳನ್ನು ನಾವು ಇವತ್ತು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ ಅದು. ಇನ್ನು ತರ್ಕ, ನ್ಯಾಯ, ಮೀಮಾಂಸಾ, ಅಲ್ಲಿ ಬರುವಂಥ ಸತರ್ಕವಾಗಿ ಡಿಬೇಟ್ ಮಾಡುವಂಥದ್ದು, ಸತ್ಯವನ್ನು ಅನುಭವಿಸಿ ತಿಳ್ಕೊಳ್ಬೇಕು. ತ್ರಿಕಾಲಾಬಾಧಿತಂ ಸತ್ಯಂ, ಹಿಂದೆ ಇಂದು ಮುಂದು, ಮೂರೂ ಕಾಲದಲ್ಲಿ ಯಾವುದು ಸತ್ಯವಾಗಿರುತ್ತೋ ಅದು ಮಾತ್ರ ಸತ್ಯ. ಹಾಗಾಗಿ ನಾವು ತರ್ಕ ಮಾಡಬೇಕು. ತರ್ಕ ಅಂದರೆ ಜಗಳ ಅಲ್ಲ, ತರ್ಕ, ರ್ಯಾಷನಲ್ ಡಿಬೇಟ್, ಅದಕ್ಕೆ ಅವಕಾಶವನ್ನು ಕೊಟ್ಟರು. ಹಾಗಾಗಿ ಇವತ್ತಿಗೂ ಕೂಡ ನಮ್ಮನ್ನು ನಾವು ಆತ್ಮವಿಮರ್ಶೆಗೆ ಒಳಪಡಿಸ್ಕೊಳ್ತೀವಿ. ಇದು ಸರಿ ಇಲ್ಲ, ಇದನ್ನು ಬಿಡಬೇಕು, ನಾವು ಈ ಥರದ ಕಲಹ ಇರಬಾರ್ದು ಅಂತ. ನಮ್ಮಲ್ಲಿ ತಂತ್ರ ಪದ್ಧತಿಯಲ್ಲಿ ವಾಮಾಚಾರ ಇತ್ತು, ಕಾಪಾಲಿಕ ವೃತ್ತಿ ಇತ್ತು, ನರಬಲಿ ಕೊಡುವಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ಬಿಟ್ಟಿದ್ದೀವಿ ನಾವು. ಇವತ್ತು ಆತ್ಮವಿಮರ್ಶೆ ಮಾಡ್ಕೊಂಡಿದ್ದೀವಿ, ಇದು ಸರಿ ಇಲ್ಲ, ಬಿಟ್ಟಿದ್ದೀವಿ. ಆ ಥರ ಸೆಲ್ಫ್ ಮಾಡಿಫಿಕೇಷನ್, ಇದನ್ನು ನಾವು ತುಂಬ ಮನದಿಂದ ಆ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ವೇದಾಂತ, ಈ ಮೇಲ್ನೋಟಕ್ಕೆ ಕಾಣುವ ಸ್ಥೂಲ ಜಗತ್ತಲ್ಲದೆ ಒಳಗಡೆ ಇರುವಂಥ ವಿಶೇಷಂ ಜ್ಞಾನಂ ವಿಜ್ಞಾನಂ. ವಿಜ್ಞಾನಂ ಅಂದರೆ ಬರೀ ಸೈನ್ಸ್, ಮ್ಯಾಥ್ಸ್, ಫಿಸಿಕ್ಸ್ ಅಲ್ಲ, ಅದು ಟೆಕ್ಸ್ಟ್ ಬುಕ್ ಹೆಸರು ಕೊಟ್ಟಿದೆ. ವಿಜ್ಞಾನವೆಂಬ ಮಹಾಸಾಗರದ 2 ಅಲೆಗಳಷ್ಟೇ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಆದರೆ ವಿಶೇಷಂ ಜ್ಞಾನಂ, ಒಂದು ವಿಚಾರವನ್ನು ಒಳಹೊಕ್ಕಿ ನೋಡುವಂಥದ್ದು, ಅದರ ಇದಮಿತ್ತಂ ಅಂತ ತತ್ವಾರ್ಥವನ್ನು ತಿಳ್ಕೊಳ್ಳುವಂಥದ್ದನ್ನು ವಿಜ್ಞಾನ ಅಂತ ಹೇಳ್ತಾರೆ. ಹಾಗೆ ಒಳಹೊಕ್ಕಿ ಸತ್ಯವನ್ನು ವಿವೇಚಿಸುವಂಥದ್ದು, ನಿರೀಕ್ಷಿಸುವಂಥದ್ದು, ಅನುಭವಕ್ಕೆ, ಧ್ಯಾನಾನುಭವಕ್ಕೆ ತಂದುಕೊಳ್ಳುವಂಥದ್ದು, ಅದನ್ನು ವೇದಾಂತ ಅಂತ ಹೇಳ್ತಾರೆ. ಅಂತಹ ವೇದಾಂತ ದರ್ಶನ ಬಂತು, ಉಪನಿಷತ್ತುಗಳು ಬಂದವು. ಅದು ಎಷ್ಟು ಪ್ರಸಿದ್ಧವಾಗಿದೆ, ನಮ್ಮೆಲ್ಲರ ಮನದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಇನ್ನು ಶಬ್ದ ದರ್ಶನ, ಯಾವುದನ್ನು ಪಾಣಿನಿಯ ದರ್ಶನ ಅಂತ ಹೇಳ್ತೀವಿ. ಶಬ್ದವೇ ಬ್ರಹ್ಮ, ನಾದ ಬ್ರಹ್ಮ ಅಂತೆಲ್ಲ ಹೇಳ್ತಾರೆ, ಸ್ಫೋಟವಾದವನ್ನು ಹೇಳ್ತಾರೆ. ಅದರ ಒಂದು ಅನುವೃತ್ತಿಯೋ ಎಂಬಂತೆ ಓಂಕಾರದ ಅನುಸಂಧಾನ ಸರ್ವತ್ರ ನಮ್ಮಲ್ಲಿ ಕಾಣಬರ್ತಾ ಇದೆ. ಅಂದೂ ಕೂಡ ಅಷ್ಟೇ, ಇಷ್ಟೆಲ್ಲ ವೈವಿಧ್ಯಮಯವಾದಂಥ ಮತಪಂಥಗಳು, ಯೋಗ ದರ್ಶನ ಆಯಿತು, ಸಾಂಖ್ಯ ದರ್ಶನ ಆಯಿತು, ಮೀಮಾಂಸಕರಿದ್ದರು. ಮೀಮಾಂಸಕರು ಅಂದರೆ ತುಂಬ ಅದ್ಭುತವಾದ ವಾಕ್ಶಕ್ತಿ ಉಳ್ಳಂಥವರು, ಪಾಂಡಿತ್ಯ ಉಳ್ಳಂಥವರು, ಮತ್ತು ಸ್ವರ್ಗಾದಿಗಳನ್ನು ಪಡಿಬೇಕು ಅಂತ ಕರ್ಮಕಾಂಡವನ್ನು ಅನುಸರಿಸ್ತಾ ಇದ್ದವರು. ಆದರೆ ನೋ ಪ್ರಾಬ್ಲಮ್, ಡಿಬೇಟ್ ಮಾಡುವಾಗ ನಾವೆಲ್ಲ ಸೈದ್ಧಾಂತಿಕವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ಇರ್ತೀವಿ. ಅದು ಮುಗಿದ ಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಎಲ್ಲ ಒಟ್ಟಿಗೆ ಸಂತೋಷ ಪಡ್ತೀವಿ. ಇದು ಇವತ್ತಿನದಲ್ಲ, ಭಾಳ ಹಿಂದಿನಿಂದ ನಮ್ಮಲ್ಲಿ ಬಂದದ್ದು. ಈ ಟೆಕ್ಸ್ಟ್ ಬುಕ್ಗಳಲ್ಲಿ ಇಲ್ಲ. ದಯವಿಟ್ಟು ಯಾವುದನ್ನು ನಾವು ಇವತ್ತು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀವೋ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವೋ, ಲೆಫ್ಟ್ ನ್ಯಾರೇಟಿವಲ್ಲಿ ನೋಡ್ತೀವೋ, ಅದು ಯಾವುದೂ ನಮ್ಮ ಭಾರತದ ಪ್ರಾತಿನಿಧ್ಯವೇ ಅಲ್ಲ. ಅದೆಲ್ಲ ಒಂದು ನ್ಯಾರೇಟಿವ್, ಅದೆಲ್ಲ ಒಂದು ವ್ಯಾಖ್ಯಾನ. ಸತ್ಯ ಏನು ಅಂದರೆ, ಈ ನಾಡಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಒಂದು ದೇವಸ್ಥಾನದಲ್ಲಿ ರಥೋತ್ಸವ ಆಗಬೇಕು ಅಂದರೆ 4 ಜನ ಪುರೋಹಿತರು ಅದನ್ನು ಎಳೆಯೋಕ್ಕಾಗಲ್ಲ.
ಊರಿನ ಅಷ್ಟೂ ಜನ ಬಂದು ಹೇಳಿದ್ರು ನಿಧಾನವಾಗಿ ಚಲಿಸುತ್ತೆ ಅದು. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಒಂದು ದೇವಸ್ಥಾನ ಅಂತಂದರೆ ಶಿಲ್ಪಿ ಕಟ್ತಾನೆ, ಸೇವಕರಿರ್ತಾರೆ, ಅಕ್ಕಸಾಲಿಗರಿರ್ತಾರೆ, ರೈತರಿರ್ತಾರೆ, ಅಡುಗೆಯವರಿರ್ತಾರೆ, ಪೂಜೆ ಮಾಡೋರಿರ್ತಾರೆ, ಕಲಾವಿದರಿರ್ತಾರೆ. ಎಷ್ಟು ವರ್ಣಗಳ, ಎಷ್ಟು ಸ್ತ್ರೀ ಪುರುಷರ, ಎಷ್ಟು ಬಗೆಯ ಸೇವೆಗಳು ಸಲ್ಲತ್ವೆ. ಅಂಗಭೋಗ ರಂಗಭೋಗ ಅಂತ ಮಾಡೋರು. ಅಂಗಭೋಗ ಅಂದರೆ ಗರ್ಭಗುಡಿಯೊಳಗೆ ದೇವರಿಗೆ ಸಲ್ಲುವಂಥ ಪೂಜಾದಿಗಳು. ರಂಗಭೋಗ ಅಂದರೆ ಇದು ಗೀತ, ನೃತ್ಯ, ವಿನೋದಗಳು, ಮೆರವಣಿಗೆ, ಅನ್ನದಾಸೋಹ, ಜ್ಞಾನದಾಸೋಹ, ಸೇವೆಗಳು, ಉತ್ಸವಗಳು, ರಥೋತ್ಸವಗಳು, ಮೆರವಣಿಗೆಗಳು. ಎಷ್ಟು ದೇವರು ಅಂಗಭೋಗವನ್ನು ಸ್ವೀಕರಿಸುವಂತೆ ರಂಗಭೋಗವನ್ನು ಸ್ವೀಕರಿಸ್ತಾನೆ ಅಂತ ಉತ್ಸವ ದೇವತೆ ಆಚೆ ಬರ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಪನೆ. ನಾವು ದೇವಸ್ಥಾನಕ್ಕೆ ಹೋಗೋದಲ್ಲ, ದೇವರೇ ಆಚೆ ಬರ್ತಾನೆ ಅಂತ. ಎಲ್ಲ ವರ್ಣದ ಸ್ತ್ರೀ ಪುರುಷರು ಸೇರಿ ದೇವರನ್ನು ಆರಾಧನೆ ಮಾಡುವಂಥದ್ದು. ಪಲ್ಲಕ್ಕಿ ಕಟ್ಟೋರೇ ಒಂದು ಕುಲದವ್ರು ವಹಿಸ್ಕೊಂಡಿರ್ತಾರೆ, ಅದಕ್ಕೆ ಹೂ ಇನ್ನೊಬ್ಬರು ಒದಗಿಸ್ತಾರೆ, ಅದಕ್ಕೆ ಮಂಗಳಾರತಿ ಮತ್ತೊಬ್ಬರು ಮಾಡ್ತಾರೆ, ಚಪ್ರ ಮತ್ತೊಬ್ಬರು ಕಟ್ತಾರೆ, ಅನ್ನವನ್ನು ಯಾರೋ ತಯಾರು ಮಾಡ್ತಾರೆ, ಹಂಚೋರು ಮತ್ತೊಬ್ಬರು. ಹೀಗೆ ಒಬ್ಬೊಬ್ಬರು ಒಂದು ಊರಿನ ಅಷ್ಟೂ ಜನರು, ಅಷ್ಟೂ ಕುಲದವರು ಸೇರಿ ಊರಿನ ಉತ್ಸವ ಇತ್ಯಾದಿಗಳನ್ನು ಆಚರಿಸ್ತಾ ಇದ್ರು. ಇದನ್ನು ನಾವು ಅತ್ಯಂತ ಪ್ರಾಚೀನ ಕಾಲದಿಂದ ನೋಡ್ತೀವಿ. ಈ ಎಷ್ಟೋ ದರ್ಶನಗಳಿವೆ, ನಾನು ಅದೆಲ್ಲ ವಿವರಕ್ಕೆ ಹೋಗುವಷ್ಟು ಸಮಯ ಇಲ್ಲ, ಅದು ತುಂಬ ಟೆಕ್ನಿಕಲ್ ಟಾಪಿಕ್ ಕೂಡ, ಸಮಯನೂ ಬೇಕಾಗುತ್ತೆ. ಜೊತೆಗೆ ಅದರ ಸಾರವಾಗಿ ನಾವು ನೋಡೋದಾದರೆ ಸೈದ್ಧಾಂತಿಕ ಭೇದಗಳಿವೆ, ಇರಬೇಕು. ನಮ್ಮ ಮತಿ, ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಏನು ಪ್ರಮಾಣ ಅಂದರೆ ನಾವು ತರ್ಕ ಮಾಡಬೇಕು. ಕಣ್ಮುಚ್ಕೊಂಡು ನಂಬೋದಿದೆಯಲ್ಲ, ಅದು ಯಾವತ್ತೂ ಅದನ್ನು ನಮ್ಮ ಸಂಸ್ಕೃತಿ ಒಪ್ಪಿಲ್ಲ. ಪ್ರಶ್ನೋಪನಿಷತ್ ಅಂತಲೇ ಇದೆ, ಪ್ರಶ್ನಿಸು ಅಂತ. ಆದರೆ ಉಡಾಫೆಗಾಗಿ ಪ್ರಶ್ನಿಸಬಾರ್ದು, ಪ್ರಾಮಾಣಿಕವಾಗಿ ಪ್ರಶ್ನಿಸಬೇಕು. ಕಾಲು ಎಳೆಯೋದಕ್ಕೆ, ತೇಜೋವಧೆ ಮಾಡೋದಕ್ಕೆ ಪ್ರಶ್ನಿಸಬಾರ್ದು, ಹೃದಯಾಂತರಾಳದಿಂದ ಪ್ರಾಮಾಣಿಕವಾಗಿ ಪ್ರಶ್ನಿಸಬೇಕು. ಆ ರೀತಿಯ ಪ್ರಾಮಾಣಿಕವಾದ ತರ್ಕ, ಚರ್ಚೆ, ಇದನ್ನು ಒಪ್ಪುವಂಥ ಒಂದು ಸಂಸ್ಕೃತಿ ನಮ್ಮದಾದ್ರಿಂದ ಈ ಎಲ್ಲ ದರ್ಶನಗಳು ಇವತ್ತು ಒಂದಲ್ಲ ಒಂದು ರೀತಿ ಉಳಿದಿವೆ, ಬೆಳೆದಿವೆ. ವೇದಾಂತಾದಿಗಳು, ಆಗಮಾದಿಗಳು ಆಚರಣೆಯಲ್ಲಿದೆ. ಇವತ್ತು ನಾವು ನೋಡುವಂಥ ಆಗಮಗಳಿಗೆಲ್ಲ ಮೂಲ ವೇದವೇ. ವೇದದಲ್ಲಿರುವ ದೇವತೆಗಳನ್ನೇ ಆಗಮದಲ್ಲಿ ಶಿವ, ವಿಷ್ಣು, ದೇವಿ ತೆಗೆದುಕೊಂಡು ಮುಂದುವರಿಸಿದ್ರು. ಅವುಗಳನ್ನೇ ತಂತ್ರ ಪದ್ಧತಿಯಲ್ಲಿ ಮತ್ತೊಂದು ಬಗೆಯಲ್ಲಿ ಮಾಡಿದ್ರು. ಆ ತಂತ್ರದಲ್ಲಿ ಏನೇನೋ ಕಳೆ ಬೆಳ್ಕೊಳ್ತು. ಈಗ ಒಳ್ಳೆ ಗೊಬ್ಬರ ನೀರು ಹಾಕಿದಾಗ ಬೆಳೆನೂ ಬರುತ್ತೆ, ಕಳೆನೂ ಬಂದ್ಬಿಡುತ್ತೆ. ಬೆಳೆನೆಲ್ಲ ಸುಟ್ಟು ಹಾಕಬಾರ್ದು, ಕಳೆನ ಮಾತ್ರ ಕಿತ್ತು ಹಾಕಬೇಕು, ವೀಡಿಂಗ್ ಔಟ್. ಬೆಳೆಯನ್ನು ಉಳಿಸ್ಕೊಳ್ಬೇಕು. ಈ ಥರದ ಒಂದು ವಿವೇಚನೆ ಏನಿದೆ, ಇದನ್ನು ಅತ್ಯಂತ ಪ್ರಾಚೀನ ಕಾಲದಿಂದ ನೋಡ್ತೀವಿ. ಕೆಲವರು ನಿರೀಶ್ವರವಾದಿಗಳು, ಕೆಲವು ಸೇಶ್ವರವಾದಿಗಳು, ನೋ ಪ್ರಾಬ್ಲಮ್. ಭಗವಂತ ಸ್ವರೂಪನಾಗಿದ್ದಾನೋ ನಿರೂಪನಾಗಿದ್ದಾನೋ ನೋ ಪ್ರಾಬ್ಲಮ್. ಅದು ಸತ್ಯ ನಮಗೆ ಅನುಭವದಲ್ಲಿ ಗೊತ್ತಾಗುತ್ತೆ, ಜಿನನಾದಾಗ ಗೊತ್ತಾಗತ್ತೆ ಅಂತ ಜೈನರು ಹೇಳ್ತಾರೆ, ಬೋಧಿ ಉಂಟಾದಾಗ ಗೊತ್ತಾಗತ್ತೆ ಅಂತ ಬೌದ್ಧರು ಹೇಳ್ತಾರೆ, ಮುಕ್ತಿ ಉಂಟಾದಾಗ ಗೊತ್ತಾಗತ್ತೆ ಅಂತ ವೇದಾಂತಿಗಳು ಹೇಳ್ತಾರೆ. ಎಲ್ಲರೂ ಹೇಳ್ತಾ ಇರೋದು ಒಂದನ್ನೇ, ನಮ್ಮ ಇಂದ್ರಿಯಗಳ ಪಾಶದಿಂದ, ನಮ್ಮ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಮೀರಿ ಸೆಲ್ಫ್ ಮಾಸ್ಟ್ರಿ, ನಮ್ಮನ್ನು ನಾವು ಗೆದ್ದಾಗ, ನಮ್ಮ ಮನಸ್ಸು ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸ್ಕೊಂಡಾಗ, ಶಕ್ತಗೊಳಿಸ್ಕೊಂಡಾಗ, ಅಂತರಂಗದಿಂದಲೇ ಋತಪ್ರಜ್ಞೆಯಿಂದಲೇ ನಮಗೆ ಸತ್ಯ ಗೊತ್ತಾಗತ್ತೆ. ಆ ನೆಲೆಯಲ್ಲಿ ನಮಗೆ ಗೊತ್ತಾಗೋದೇ ನಿಜವಾದ ಸತ್ಯ. ಅಲ್ಲಿವರೆಗೂ ನಾವೆಲ್ಲ ಅನ್ವೇಷಕರು. ಅನ್ವೇಷಣೆಯಲ್ಲಿ ಒಂದೊಂದು ಹಂತದಲ್ಲಿ ಇರ್ತೀವಿ. ಯಾಕೆ ಜಗಳ ಆಡಬೇಕು? ಎಷ್ಟು ಚೆನ್ನಾಗಿ ಈ ಶ್ಲೋಕ ಹೇಳುವಾಗ, ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸಯೇವ ದೇವಃ ಪ್ರಭು ಅದ್ವಿತೀಯ. ಒಬ್ಬನೇ ಪರಮಾತ್ಮ. ಆ ಪರಮಾತ್ಮನನ್ನು ವೈಷ್ಣವರು ವಿಷ್ಣು ಅಂತಾರೆ, ಶೈವರು ಶಿವ ಅಂತಾರೆ. ಅದನ್ನೇ ಆತ್ಮಸ್ವರೂಪ ಬ್ರಹ್ಮಸ್ವರೂಪ ಅಂತ ವೇದಾಂತಿಗಳು ಹೇಳ್ಬೋದು. ಅದನ್ನೇ ಜಿನರ ಸ್ಥಿತಿ ಅಂತ ಹೇಳ್ಬೋದು, ಬೌದ್ಧರು ಬೋಧಿಯ ಸ್ಥಿತಿ ಅಂತ ಹೇಳ್ಬೋದು. ಎಲ್ಲರೂ ಒಂದೇ ಪರತತ್ವವನ್ನು ನಾನಾ ಮಾರ್ಗಗಳಿಂದ ಬರ್ತಾ ಇದ್ದಾರೆ. ನಾನು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದೆ, ವೆಂಕಟೇಶ್ ಅವರು ಚೆನ್ನೈಯಿಂದ ಬಂದರು, ಮತ್ತು ಗೌಸ್ ಅವರು ಬೀದರಿಂದ ಬಂದರು, ಕೆಲವರು ಮೈಸೂರಿಂದ ಬಂದರು. ಎಲ್ಲರೂ ಒಂದೇ ಮಾರ್ಗದಲ್ಲಿ ಬರೋಕ್ಕಾಗತ್ತಾ? ನಾವೆಲ್ಲಿದ್ದೀವೋ ಅಲ್ಲಿಂದ ತಾನೇ ಬರಬೇಕು. ಈ ಒಂದು ಸತ್ಯವನ್ನು, ಈ ಒಂದು ವಾಸ್ತವವನ್ನು ಆಧರಿಸಿ ಬೆಳೆದಿರುವಂಥದ್ದು ಭಾರತೀಯ ಮತಪಂಥಗಳು. ಹಾಗಾಗಿ ನಮ್ಮ ಎಲ್ಲ ಮತಪಂಥಗಳಲ್ಲಿ ಮೇಲೆ ಕಾಣುವಂಥ ವೈವಿಧ್ಯಗಳು ಆಸ್ವಾದ್ಯವಾದವೇ ಹೊರತು ಆಕ್ಷೇಪಣಕ್ಕೆ, ಜಗಳಕ್ಕೆ ಕಾರಣವಾಗಬಾರ್ದು. ಜಗಳ ಮಾಡೋರು ಯಾರು ಅಂದರೆ ಜಗಳ ಮಾಡೋಕ್ಕೆ ಕಾಯ್ತಾ ಇರೋರು. ಯಾರಿಗೆ ಸತ್ಯ ಬೇಡವೋ, ಯಾರು ದೇ ಟೇಕ್ ಸೈಡ್ಸ್ ಅಂಥವರು ಜಗಳ ಆಡ್ತಾರೆ.
ಆದರೆ ಯಾರಿಗೆ ಸತ್ಯ ಬೇಕೋ ಅವರು ಡಿಬೇಟ್ ಮಾಡ್ತಾರೆ, ತರ್ಕ ಮಾಡ್ತಾರೆ. ಜಗಳಕ್ಕೂ ತರ್ಕಕ್ಕೂ ತುಂಬ ವ್ಯತ್ಯಾಸ ಇದೆ. ಅಹಂಕಾರದಿಂದ ಜಗಳ ಮಾಡಿದ್ರೆ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ತರ್ಕ ಮಾಡ್ತೀವಿ. ಇಂತಹ ಸತ್ಯೈಕ ಪ್ರೀತಿಯಿಂದ ಮಾಡುವಂಥ ಒಂದು ಅದ್ಭುತವಾದ ಅನುಸಂಧಾನ ಏನಿದೆ, ಇದನ್ನು ಈ ಎಲ್ಲ ಮತಪಂಥಗಳಲ್ಲಿ ನಾವು ನೋಡ್ತೀವಿ. ಮತ್ತು ನಾವು ಜೀವರು, ನಾವು ಹೇಗಿರಬೇಕು, ಇನ್ಸ್ಟ್ರೂಮೆಂಟ್ ತುಂಬ ಮುಖ್ಯವಾಗತ್ತೆ. ಜೈನ ಪಂಥವಾಗಲಿ, ಬೌದ್ಧ ಪಂಥವಾಗಲಿ, ವೇದಾಂತಿಗಳಾಗಲಿ, ಆಗಮಿಕರಾಗಲಿ, ತಾಂತ್ರಿಕರಾಗಲಿ, ಸಾಂಖ್ಯರಾಗಲಿ, ನ್ಯಾಯವಾದಿಗಳಾಗಲಿ, ಯಾರೇ ಆಗಲಿ ಎಲ್ಲರೂ ಹೇಳೋದೊಂದೇ, ನಮ್ಮ ಇನ್ಸ್ಟ್ರೂಮೆಂಟ್ ಶುದ್ಧವಾಗಿರಬೇಕು. ಈಗ ನಾನು ಸ್ಪೆಕ್ಸ್ ಹಾಕ್ಕೊಂಡು ನೋಡುವಾಗ ಒಂದು ನನ್ನ ಕಣ್ಣು ಸರಿಯಾಗಿ ಕಾಣಿಸ್ಬೇಕು, ಸ್ಪೆಕ್ಸು ಕ್ಲೀನಾಗಿರಬೇಕು. ನನ್ನ ಕಣ್ಣು ಸರಿ ಇಲ್ಲದೆ ಹೋದರೂ ನನಗೆ ಸರಿಯಾಗಿ ಕಾಣಿಸೋದಿಲ್ಲ. ಈ ಸ್ಪೆಕ್ಸು ಶುದ್ಧವಾಗಿಲ್ಲದೆ ಹೋದರೂ ನನಗೆ ಕಾಣಿಸೋದಿಲ್ಲ. ವಿಷಯ ಶುದ್ಧವಾಗಿದೆ, ಸ್ಪಷ್ಟವಾಗಿದೆ, ಆದರೆ ನನ್ನ ಉಪಕರಣ ಮನೋಬುದ್ಧಿ ಅಹಂಕಾರ ಚಿತ್ತಗಳು ಶುದ್ಧವಾಗಿವೆಯೇ? ಮೊದಲಿನ ಉಪಕರಣವನ್ನು ಸರಿ ಮಾಡ್ಕೋ. ಒಂದು ಸೆಂಟಿಮೀಟರ್ ಮಿಲಿಮೀಟರ್ ಆಚೆ ಈಚೆ ಲೆಕ್ಕಾಚಾರ ಆದರೆ ಒಂದು ರಾಕೆಟ್ ಮೇಕಿಂಗಲ್ಲೇ ಫೇಲ್ಯೂರ್ ಆಗಿಬಿಡುತ್ತೆ, 1 ಸೆಂಟಿಮೀಟರ್ ಹೆಚ್ಚು ಕಡಿಮೆ ಆದರೆ. ಹಾಗಿರುವಾಗ ಈ ಭೌತಿಕಕ್ಕೆ ಅತೀತವಾದಂಥ ಪರಮಾರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ರಿಯೋಪನಿಷತ್ ಹೇಳುತ್ತೆ. ವಾಚಃ ಯತಃ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸು ಮತ್ತು ಮಾತು ಆ ಪರತತ್ವವನ್ನು ತಿಳ್ಕೊಂಡು ಹೋಗಿ ವಾಪಸ್ ಬಂದವು ಅಂತ. ಯಾಕೆ ಅಂದರೆ ಇದಕ್ಕೆ ಅತೀತವಾದದ್ದು. ಈಗ ನಾನು ಕಣ್ಣಿಂದ ನೋಡ್ಬೋದು, ಕಿವಿಯಿಂದ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳ್ಬೋದು, ಕಣ್ಣಿಗೆ ಕೇಳೋಕ್ಕಾಗಲ್ಲ. ನಮ್ಮ ಇಂದ್ರಿಯಗಳಲ್ಲೇ ಒಂದು ಇಂದ್ರಿಯದ ಕೆಲಸವನ್ನು ಇನ್ನೊಂದು ಇಂದ್ರಿಯ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸತ್ಯಗಳನ್ನು, ಅನುಭವೈಕ ವೇದ್ಯವಾದ ಸತ್ಯವನ್ನು ನಾವು ಭೌತಿಕ ಮಟ್ಟಕ್ಕೆ ಇಳಿದುಬಿಟ್ಟು ಜಗಳ ಮಾಡಿದ್ರೆ ಅದು ಹಾಸ್ಯಾಸ್ಪದವಾಗತ್ತೆ. ಹಾಗಾಗಿ ನಿಜವಾದ ಯೋಗಿಗಳು ಜಗಳ ಮಾಡೋದಿಲ್ಲ, ಅವ್ರಿಗೆ ಗೊತ್ತು ಇದೆಲ್ಲ ಅನುಭವೈಕ ವೈದ್ಯ ಅಂತ. ಅಲ್ಲಮ ಪ್ರಭುಗಳು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು ಎಲ್ಲರೂ ಪ್ರಯತ್ನಶೀಲರಾಗಿದ್ದಾರೆ, ಎಲ್ಲರೂ ಗಮ್ಯವನ್ನು ತಲುಪಿದಾಗ ಮೌನಿಗಳಾಗ್ತಾರೆ ಅಂತ. ಹಾಗಾಗಿ ಸುಮ್ಮನೆ ಗಲಾಟೆಗೆ ಇಳಿಲಿಲ್ಲ ಅವರು. ಅಭಿನವ ಗುಪ್ತಾಚಾರ್ಯರು ಪ್ರತ್ಯಭಿಜ್ಞಾ ದರ್ಶನದ ಪ್ರವರ್ತಕರು, ಎಂಥ ಅದ್ಭುತ ಆನಂದದ ಸ್ಥಿತಿಯಲ್ಲಿದ್ದರು ಅವರು. ಶಂಕರಾಚಾರ್ಯ ಇರ್ಬೋದು, ಬುದ್ಧ ಭಗವಾನ್ ಇರ್ಬೋದು, ಜಿನರಿರ್ಬೋದು, ಋಷಭದೇವ ಇರ್ಬೋದು, ಅವರೆಲ್ಲ ಒಬ್ಬೊಬ್ಬರು ಅಷ್ಟೇ ಅನುಭವದ ನೆಲೆಯಲ್ಲಿ ಪರಮ ಶಾಂತರಾಗಿದ್ದರು. ತಮ್ಮ ಹತ್ತಿರ ಬಂದವ್ರಿಗೆ ಪ್ರೇಮವನ್ನು ಕೊಟ್ಟರು, ಧೈರ್ಯವನ್ನು ಕೊಟ್ಟರು, ಸಾಂತ್ವನವನ್ನು ಕೊಟ್ಟರು, ಸಾಧ್ಯವಾದ ಎಲ್ಲವನ್ನೂ ಮನುಕುಲಕ್ಕೆ ಕೊಟ್ಟು ಅವ್ರ ಪಾಡಿಗೆ ಅವರಿದ್ದರು. ನಾವು ಎಲ್ಲವನ್ನೂ ಪಡೆದು ನಾನು ಹೆಚ್ಚು ನೀನು ಕಡಿಮೆ ಅಂತ ಕಲಹ ಪಡ್ತಾ ಇದ್ದೀವಿ. ಸ್ವಾರ್ಥ ಇರುವ ಜಾಗದಲ್ಲಿ, ಸಂಕುಚಿತತೆ ಇರುವ ಜಾಗದಲ್ಲಿ, ನಾನೇ ಸರಿ ಇನ್ನೊಬ್ಬರು ತಪ್ಪು ಅಂತ ಹೇಳೋ ಜಾಗದಲ್ಲಿ ನಾವು ಮತಪಂಥಗಳನ್ನು ದರ್ಶನಗಳನ್ನು ಕೂಡ ಜಗಳಕ್ಕಿಳಿಸ್ಬಿಡ್ತೀವಿ. ಮಾತೆತ್ತಿದ್ರೆ ನಮ್ಮಲ್ಲಿ ಜಾತಿ ಕಲಹ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ಇಡೀ ಊರಲ್ಲಿ 1000 ಜನ ಇರ್ತಾರೆ, ಅಲ್ಲಿ ಯಾವುದೋ ಒಂದು ಸಂದಿನಲ್ಲೂ ಒಂದಿಬ್ಬರು ಗಲಾಟೆ ಮಾಡ್ತಾರೆ, ಅದು ಬ್ರೇಕಿಂಗ್ ನ್ಯೂಸ್ ಆಗಿಬಿಡುತ್ತೆ. ನಮ್ಮ TV 1, 2, 3, 4, 5, 6 ಎಲ್ಲರಿಗೂ ಅದೇ ಬೇಕು. ಇಷ್ಟು ಅದ್ಭುತ ಸಮ್ಮೇಳನ ನಡೆಯುತ್ತಿದೆ, ಅಲ್ಲೇನಾದ್ರು ಬೀದಿನಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಯಿತು ಅಂದರೆ ಧರ್ಮಸ್ಥಳದಲ್ಲಿ ದೊಡ್ಡ ಕಲಹವಾಯಿತು ಅಂತ ನ್ಯೂಸ್ ಬಂದ್ಬಿಡುತ್ತೆ. ಮೀಡಿಯಾ ಸರಿ ಇಲ್ಲ, ಅದೇ ವಾಮಚಿಂತನೆ ಅಂತಂದರೆ. ನಮ್ಮಲ್ಲಿ ಕಲಹ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ದೊಡ್ಡ ಕಾಡಲ್ಲಿ ಅಷ್ಟು ಕಂಟಕಗಳು ಇರುತ್ತವೆ, ಮುಳ್ಳುಗಳು ಇರುತ್ತವೆ, ಆದರೆ ಅದೊಂದೇ ಇಲ್ಲ. ಕಾಡಲ್ಲಿ ಸಂಜೀವಕವಾದಂಥ ಮೂಲಿಕೆಗಳು ಇರುತ್ತವೆ, ತಪಸ್ವಿಗಳು ಇರ್ತಾರೆ. ನಾವು ಏನನ್ನು ನೋಡ್ತೀವಿ ಅಂತ. ನಾನು ವೈದ್ಯನಾದರೆ ಹೋಗಿ ಅಮೂಲ್ಯವಾದ ಮೂಲಿಕೆಗಳನ್ನು ಪಡಿತೀನಿ, ನಾನು ಯೋಗಿ ಆದರೆ ಹೋಗಿ ಧ್ಯಾನ ಮಾಡ್ತೀನಿ, ನಾನು ಕವಿ ಆದರೆ ಹೋಗಿ ವರ್ಣನೆ ಮಾಡ್ತೀನಿ. ನಾನೊಬ್ಬ ದುಷ್ಟನಾದರೆ ಬರೀ ಕಂಟಕಗಳ ಫೋಟೋ ತೆಗೆದ್ಬಿಟ್ಟು ಅದನ್ನು ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ. ಇಂಥ ಅದ್ಭುತವಾದ ವ್ಯವಸ್ಥೆಯಲ್ಲಿ ಅಲ್ಲೊಂದು ಇಲ್ಲೊಂದು ಹುಳುಕು ದೋಷ, ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಇರುತ್ತೆ. ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ ಅಲ್ಲ, ಅದು ಸಾಂಸ್ಥಿಕ ದೋಷವಲ್ಲ. ಇಡೀ ನಮ್ಮದೇ ಇರೋನ ಸರ್ವನಾಶ ಮಾಡಿಬಿಡುವಂಥ ರಿಲಿಜಿಯಸ್ ಲೈಸೆನ್ಸ್ ಕೊಡುವ ಮತ ಅಲ್ಲ ನಮ್ಮದು. ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತ ಹಾಡ್ತಾರೆ ಕವಿಗಳು. ಅಂಥ ಔದಾರ್ಯವನ್ನು ಕಲಿಸಿರುವಂಥ ನಾಡು ಇದು. ಅಂಥ ಈ ಸನಾತನ ಸಮಾಜದಲ್ಲಿ, ಈ ಭಾರತದಲ್ಲಿ ಹುಟ್ಟಿದಂಥ ನಾವು ಮೊದಲು ಐಕ್ಯವನ್ನು ಕಂಡುಕೊಳ್ಳೋಣ. ನಮ್ಮ ವೈವಿಧ್ಯಗಳ ಮಧ್ಯದಲ್ಲೂ ಕೂಡ ನಾವೆಲ್ಲರೂ ಕೂಡ ಒಂದೇ ನಾಡಿನ, ಒಂದೇ ಅದ್ಭುತ ಸಂಸ್ಕೃತಿಯ ಸುಂದರವಾದ ಅಭಿವ್ಯಕ್ತಿಗಳು. ಇದನ್ನು ತಿಳ್ಕೊಂಡಾಗ ನಮ್ಮ ಪ್ರಾಚೀನ ಭಾರತದಲ್ಲಿ ಇಷ್ಟು ಮತಪಂಥಗಳು, ಇಷ್ಟು ವೈವಿಧ್ಯಗಳು ಇದ್ದರೂ ಕೂಡ, ಇಷ್ಟು ಉಪಭೇದಗಳಿದ್ದರೂ ಕೂಡ, ಇಷ್ಟು ಕುಲಕಸುಬುಗಳಿದ್ದರೂ ಕೂಡ, ವರ್ಣಗಳಿದ್ದರೂ ಕೂಡ ಎಲ್ಲರೂ ಸಂತೋಷವಾಗಿದ್ದರು. ಎಷ್ಟು ಕಲೆ,
ಎಷ್ಟು ದೇವಾಲಯಗಳು, ಎಷ್ಟು ಊಟೋಪಚಾರಗಳು, ಎಷ್ಟು ಊಟಗಳು, ಎಷ್ಟು ಆಭರಣಗಳು, ಎಷ್ಟು ವಸ್ತ್ರ ವೈವಿಧ್ಯಗಳು, ಎಂಥ ಚಿತ್ರಕಲೆ, ಎಂಥ ಗೀತನೃತ್ಯಗಳು, ಎಂಥ ಅದ್ಭುತ ಪರಂಪರೆಯನ್ನೇ, ವಿದ್ಯಾ ಪರಂಪರೆಯನ್ನೇ ಸೃಷ್ಟಿ ಮಾಡಿದ್ರು. ವಿದ್ಯಾ ಪರಂಪರೆ ಸೃಷ್ಟಿಯಾಗೋದು ಯಾವಾಗ ಗೊತ್ತಾ? ಶಾಂತಿ ನೆಲೆಸಿದಾಗ ಮಾತ್ರ. ತುಂಬ ದುಃಖ ಪ್ರಕ್ಷುಬ್ಧತೆ ಇದ್ದರೆ, ಈ ವಾಮರ್ ಹೇಳೋ ಹಾಗೆ ಬರೀ ಜಗಳ ಆಡ್ಕೊಂಡಿದ್ರು ನಮ್ಮ ಜನ ಅನ್ನೋದು ಸತ್ಯವಾಗಿದ್ದರೆ ಇಷ್ಟೆಲ್ಲ ವಿದ್ಯೆಗಳು ಹುಟ್ಟುತ್ತಾನೇ ಇರಲಿಲ್ಲ. ತಿಳಿಯಾದ ಶುದ್ಧವಾದ ಮನದಲ್ಲಿ ಮಾತ್ರವೇ ಜ್ಞಾನ ಮೂಡೋದು, ವಿದ್ಯೆ ಮೂಡುವಂಥದ್ದು. ಹಾಗಾಗಿ ನಮ್ಮದು ಅದ್ಭುತವಾದ ದೇಶ, ಸಕಲ ವೈವಿಧ್ಯಗಳ ಮಧ್ಯದಲ್ಲೂ ಕೂಡ ಐಕ್ಯವನ್ನು ಕಂಡುಕೊಳ್ಳುವಂಥ ಅದ್ಭುತ ದೇಶ. ಎರಡು ಕಣ್ಣಿರ್ಬೋದು, ಆದರೆ ನಾವು ನೋಡೋದು ಒಂದನ್ನೇ. ಎರಡು ಕಣ್ಣು ಒಟ್ಟಿಗೆ ಸೇರಿ ಒಂದನ್ನೇ ನೋಡುತ್ತೆ. ನಮ್ಮ ಮನಸ್ಸು, ಬುದ್ಧಿಗಳು ಎಲ್ಲ ಸೇರಿ ಈ ನೋಡುವಿಕೆಯನ್ನು ಸಾಧ್ಯವಾಗಿಸುತ್ತವೆ. ಇಷ್ಟೂ ಉಪಕರಣಗಳು ಒಂದೇ ಕೆಲಸವನ್ನು ಸಿದ್ಧಿಸಿಕೊಡ್ತಾ ಇದೆ ಅಂತ ಅನ್ನೋದು ಪ್ರಕೃತಿ ನಮಗೆ ತೋರಿಸ್ತಾ ಇದೆ. ನಮ್ಮ ದೇಹ ಪ್ರಕೃತಿ ನಮಗೆ ತೋರಿಸ್ತಾ ಇದೆ. ಸಕಲ ದರ್ಶನಗಳು ತೋರಿಸ್ತಾ ಇವೆ. ಅದರ ಒಂದು ಸಾಕಾರವೋ ಎಂಬಂತೆ ಇದೆ ಈ ಧರ್ಮಸ್ಥಳ ಪವಿತ್ರ ಕ್ಷೇತ್ರ. ಆಗಲೇ ಕರ್ಜಗಿ ಸರ್ ಅವರು ಹೇಳಿದ ಹಾಗೆ ಇಲ್ಲಿ ಎಲ್ಲರೂ ಇದ್ದಾರೆ. ಧರ್ಮಾಧಿಕಾರಿಗಳು, ಜೈನ ಮತದವರು, ಪೂಜೆ ಮಾಡೋರು, ವೈಷ್ಣವರು, ಎಲ್ಲರೂ ಇದ್ದಾರೆ ಇಲ್ಲಿ. ಇಂಥ ಅದ್ಭುತವಾದ ಧರ್ಮಕ್ಷೇತ್ರ ಇದು ಕಣ್ಣು ಮುಂದೆ ಕಾಣ್ತಾ ಇದೆ. ಆದರೂ ಕೂಡ ಅಲ್ಲಿ ಟಿ ವಿಯಲ್ಲಿ ನೋಡಿದ್ರೆ, ಅಲ್ಲಿ ಆಚೆ ನೋಡಿದ್ರೆ ಬರೀ ಕಲಹ, ನಾವು ಸರಿ ಇಲ್ಲ, ನಾವು ಸರಿ ಇಲ್ಲ, ನಾವು ಜಾತಿವಾದಿಗಳು, ನಾವು ಹಾಗೆ. 1000 ಸಲ ಒಂದು ಸುಳ್ಳನ್ನು ತುಂಬ ಜೋರಾಗಿ ಹೇಳಿಬಿಟ್ರೆ ನಮಗೆಲ್ಲ ಹೌದು ಅನ್ನಿಸ್ಬಿಡುತ್ತೆ. ಇದೊಂಥರ ಒಪಿನಿಯನ್ ಕ್ರಿಯೇಟ್ ಮಾಡೋದು. ದಯವಿಟ್ಟು ಅದನ್ನು ನಂಬೇಡಿ. ನಾವು ವಾಸ್ತವದಲ್ಲಿ ನೋಡೋಣ, ಜನರೊಂದಿಗೆ ಇರೋಣ. ನೀವು ಯಾವುದೋ ಹಳ್ಳಿಗೆ ಹೋಗ್ತೀರಾ, ನೀರು ಕೊಡು ಅಂದರೆ ನಿಮ್ಮ ಯಾವ ಜಾತಿ ಅಂತ ಕೇಳಲ್ಲ, ನೀರು ಕೊಡ್ತಾರೆ, ಕುಡಿತೀವಿ. ನಾವೆಲ್ಲರೂ ಕೂಡ ನಿಜಕ್ಕೂ ಒಂದಾಗಿದ್ದೀವಿ. ಅಲ್ಲೊಬ್ಬರು ಇಲ್ಲೊಬ್ಬರು ಮೂರ್ಖರು ಗಲಾಟೆ ಮಾಡ್ತಾರೆ, ಅವ್ರನ್ನ ಬಗ್ಗು ಬಡಿದು ಸಜ್ಜನರು ಸೇರಿ ದೇಶವನ್ನು ಕಟ್ಟೋಣ, ಐಕ್ಯವನ್ನು ಸಾಧಿಸೋಣ. ಈ ದೇಶದ ಸನಾತನ ಸಂಸ್ಕೃತಿಯನ್ನು ಉಳಿಸ್ಬೇಕು. ಇದು ಅಳಿದ್ರೆ ಜಗತ್ತಲ್ಲಿ ಎಲ್ಲೂ ಶಾಂತಿ ಇರೋದಿಲ್ಲ. ಯಾಕೆ ಅಂದರೆ ಕೊಲ್ಲು ಕೊಚ್ಚು ನಾವೇ ಬದುಕಬೇಕು ಅಂತ ಹೇಳುವ ಈ ವಿಕೃತ ಪ್ರಪಂಚದಲ್ಲಿ ಎಲ್ಲರಿಗೂ ಶಾಂತಿಯನ್ನು, ಯೋಗವನ್ನು, ಆಯುರ್ವೇದವನ್ನು, ಪ್ರೀತಿಯನ್ನು, ಸ್ನೇಹವನ್ನು, ಮಸಾಲೆ ದೋಸೆಯನ್ನು, ಎಲ್ಲ ಬಗೆಯ ಸಂತೋಷವನ್ನು ಕೊಡುವಂಥ ಅದ್ಭುತ ದೇಶ ನಮ್ಮದಾಗಿದೆ. ನಾವು ಖಡ್ಗದಿಂದ ಜಗತ್ತನ್ನು ಗೆಲ್ಲೋದಕ್ಕೆ ಹೋಗಿಲ್ಲ, ಪ್ರೇಮದಿಂದ, ಜ್ಞಾನದಿಂದ ಜಗತ್ತನ್ನು ಗೆದ್ದಂಥ ವಿಶ್ವಗುರು ಭಾರತ. ಅಂಥ ಭಾರತೀಯರಾದಂಥ ನಾವು ಹೆಮ್ಮೆ ಪಡೋಣ. ಅಂಥ ಈ ಪುಣ್ಯಕ್ಷೇತ್ರದಲ್ಲಿ, ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಧರ್ಮ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಧಾರಣಾ ಧರ್ಮ ಇತ್ಯಾಹುಹು ಧರ್ಮೋ ಧಾರಯತಿ ಪ್ರಜಾಹ. ಇಡೀ ಜಗತ್ತಿನ ವ್ಯವಸ್ಥೆಯನ್ನು, ಸರ್ವರನ್ನು ಸಮಷ್ಟಿಯಾಗಿ ಒಳಿತಿನ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಧರ್ಮ ಅಂತ ಹೇಳ್ತಾರೆ. ಧರ್ಮ ಯಹ ಬಾಧತೆ ಧರ್ಮಂ ನಸಧರ್ಮ ಕುಧರ್ಮಕಃ. ಮತ್ತೊಂದು ವ್ಯವಸ್ಥೆಯನ್ನು ಹಾಳುಗೆಡುವಂಥ ಮತಪಂಥಗಳು ಧರ್ಮಗಳಲ್ಲ, ಕುಧರ್ಮ ಅಂತ ಹೇಳ್ತಾರೆ. ಇದೊಂದು ಶಾಸ್ತ್ರವಾಕ್ಯ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ, ಸರ್ವೇ ಭವಂತು ಸುಖಿನಃ ಅಂತ ಹೇಳುವ ಔದಾರ್ಯ ಉಳ್ಳಂಥ ಭಾರತದಲ್ಲಿ ಹುಟ್ಟಿದ ನಾವೇ ಧನ್ಯರು. ಈ ಭಾವವನ್ನು ಮುಂದುವರಿಸೋಣ, ಆದರೆ ಬೇಲಿ ಕಟ್ಕೊಳ್ಳೋಣ. ಹೊಲದಲ್ಲಿರುವ ಎಲ್ಲ ಒಳ್ಳೆಯದು ಹಾಳಾಗಿ ಹೋಗೋ ಹಾಗೆ ಆಚೆಯಿಂದ ಕೆಟ್ಟ ಪಶುಗಳು ಬಂದು ತಿಂದು ಹಾಕದಂತೆ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನ ಜನಾಂಗಕ್ಕೆ ಕೊಡಬೇಕು. ಇಂಥ ಭವ್ಯ ಭಾರತ ದೇಶದ ಕಡೆಗೆ ನಮಗೊಂದು ಕರ್ತವ್ಯ ಇದೆ. ನನಗೆ ಒಳ್ಳೇದು ಮಾಡಪ್ಪ, ನನಗೆ ಆರೋಗ್ಯ ಕೊಡಪ್ಪ ಅಂತಲೇ ಮಂಜುನಾಥರನ್ನು ಕೇಳಿದ್ರೆ ಸಾಲದು. ನಮ್ಮ ಈ ಭವ್ಯ ದೇಶ, ಧರ್ಮ, ಸಂಸ್ಕೃತಿಗಳನ್ನು, ಇದರ ಸಕಲ ಆಯಾಮಗಳನ್ನು ಉಳಿಸಿ ಬೆಳೆಸಪ್ಪ. ಮೇರಹು ಯಾ ನಾರಹು ಭಾರತೀಯ ರೆಹನಾ ಚಾಹಿಯೆ. ನಾವಿವತ್ತಿರ್ತೀವಿ, ಹೋಗ್ತೀವಿ, ಆದರೆ ಈ ಭವ್ಯ ದೇಶ, ಪರಂಪರೆ, ಸಂಸ್ಕೃತಿ, ವಿದ್ಯೆ ಉಳಿಯೋ ಹಾಗೆ ನಾವೆಲ್ಲರೂ ಕೂಡ ಜೀವನದ ತನುಮನ ಧನದ ಒಂದು ಭಾಗವನ್ನು ಕಡ್ಡಾಯವಾಗಿ ಕೊಡೋಣ. ಇದು ನಮ್ಮ ಕರ್ತವ್ಯ. ಅಂಥ ಒಂದು ಬೋಧೆಯನ್ನು, ಜಾಗೃತಿಯನ್ನು ಮಂಜುನಾಥೇಶ್ವರ ನಮಗೆ ಮೂಡಿಸಲಿ ಅಂತ ಪ್ರಾರ್ಥಿಸ್ತೀನಿ. ಈ ಶ್ರೀ ಕ್ಷೇತ್ರಕ್ಕೆ ನಾನು ಬಾಲ್ಯದಿಂದಲೂ ಲೆಕ್ಕವಿಲ್ಲದ ಸಲ ಬಂದಿದ್ದೀನಿ ಯಾತ್ರಿಕಳಾಗಿ, ನಮ್ಮ ತಂದೆ ತಾಯಿ ಜೊತೆ, ನಮ್ಮ ಯಜಮಾನರ ಜೊತೆ. ಆದರೆ ಇವತ್ತು ಮಂಜುನಾಥನೇ ಕರೆಸ್ಕೊಂಡಿದ್ದಾನೆ. ಇಷ್ಟು ಹತ್ತಿರದಿಂದ ಇಷ್ಟೊತ್ತು ನೂಕುನುಗ್ಲಲ್ಲಿ ಸಿಕ್ಕಾಕೊಡದೆ ಮಂಜುನಾಥನ ದರ್ಶನ ಮಾಡಿದ್ದು ಇವತ್ತೇ ನಾನು. ಹಾಗೆಯೇ ಮಂಜುನಾಥನ ಪ್ರತ್ಯಕ್ಷ ನಡೆದಾಡುವ ರೂಪರಾಗಿರೋಂಥ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಹತ್ತಿರ ಕೂತ್ಕೊಂಡು, ಅಷ್ಟು ಹತ್ತಿರ ಕೂತ್ಕೊಂಡು 2 ಮಾತನಾಡುವಂಥ ಸುಯೋಗ ನನಗೆ ಸಿಕ್ತು. ತುಂಬ ಸಂತೋಷವಾಗ್ತಾ ಇದೆ ಇವತ್ತು ನನಗೆ. ಕಾರ್ತಿಕ ಸೋಮವಾರದ ಇಂಥ ಪ್ರಶಸ್ತವಾದ ದಿನ. ನಾವು ಚಿಕ್ಕದು ಕೇಳ್ತೀವಿ ದೇವರನ್ನು, ಆದರೆ ಅವ್ರು ಕೇಳದೇನೆ ದೊಡ್ಡದನ್ನು ಕೊಡ್ತಾರೆ. ಅಂಥ ಅನುಗ್ರಹ ನನಗಾಗಿದೆ. ವಯಸ್ಸಲ್ಲಿ, ಜ್ಞಾನದಲ್ಲಿ, ಅನುಭವದಲ್ಲಿ ಚಿಕ್ಕವಳಾದಂಥ ನಾನು ಈ ಅನುಗ್ರಹಕ್ಕೆ ಎಷ್ಟು ಪಾತ್ರಳೋ ಗೊತ್ತಿಲ್ಲ, ಆದರೆ ನಿಜಕ್ಕೂ ನಾನು ಧನ್ಯೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ, ಧನ್ಯವಾದ.
ಧನ್ಯವಾದಗಳು ಡಾಕ್ಟರ್ ಆರತಿ ಅವರಿಗೆ. ಇದೀಗ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಮನ್ವಯ ದೃಷ್ಟಿ ಎಂಬ ವಿಷಯವನ್ನು ಕುರಿತು ಮಾತನಾಡುವವರು ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅವರು. ದೂರದ ಬಿಜಾಪುರದಿಂದ ಬಂದಿದ್ದಾರೆ. ಅವರು ವೃತ್ತಿಯಲ್ಲಿ ವಕೀಲರು, ಆದರೆ ಪ್ರವೃತ್ತಿಯಲ್ಲಿ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಬಸವಶಾಂತಿ ಮೊದಲಾದ ಅನೇಕ ಪ್ರಶಸ್ತಿಗೆ ಪಾತ್ರರಾದವರು. ಈಗ ಮೊಹಮ್ಮದ್ ಗೌಸ್ ಅವರು ತಮ್ಮ ಅಭಿಪ್ರಾಯವನ್ನು, ಉಪನ್ಯಾಸವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಯ್ದವರನ್ನ ಒರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಅಳುವವರನ್ನ ಆಳದವರೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರನ್ನ ಹೊನ್ನ ಶೂಲದ ಲಿಕ್ಕಿದರೆಂಬೆ ಕೂಡಲ ಸಂಗಮ ದೇವ. ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ಮೂಡಿಸಿದ ಹಾಗೂ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಜಗಜ್ಯೋತಿ ಅಣ್ಣ ಬಸವಣ್ಣನವರನ್ನ ಎನ್ನ ಹೃದಯಾಂತರಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪ್ರಥಮ ಬಾರಿಗೆ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಪಾದಾರಂಗಣಗಳಲ್ಲಿ ಎನ್ನ ಮಸ್ತಕವನ್ನೇರಿಸಿ ಶಿರಬಾಗಿ ನಮಸ್ಕರಿಸುತ್ತಾ, ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಲಕ್ಷ ದೀಪೋತ್ಸವ, ಸರ್ವಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನಗಳು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ, ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ, ಸದ್ದಿಲ್ಲದೆ ಸೇವೆ ಮಾಡಿ ಸುದ್ದಿಯಾಗಿ ನಡೆದಾಡುವ ದೇವರೇ ಆಗಿ ನಮ್ಮ ನಿಮ್ಮೆಲ್ಲರ ಬಾಳು ಬೆಳಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಶತಮಾನ ಕಂಡ ಶ್ರೇಷ್ಠ ಸಂತ, ತ್ರಿವಿಧ ದಾಸೋಹಿಗಳು, ಪರಮ ಪೂಜ್ಯನೀಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ ತುಮಕೂರು, ಪರಮ ಪೂಜ್ಯರ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯನೀಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಸಿದ್ಧಗಂಗಾ ಮಠ ತುಮಕೂರು, ಹಾಗೂ ಈ ಕಾರ್ಯಕ್ರಮಗಳ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ, ಈ ನಾಡಿನಾದ್ಯಂತ, ಈ ದೇಶದಾದ್ಯಂತ ಔದ್ಯೋಗಿಕ ಕ್ರಾಂತಿಯನ್ನು ಉಂಟು ಮಾಡುವುದರ ಮೂಲಕ ಹಲವು ಬಡ ಜನತೆಯ ಅಕ್ಷರ, ಜ್ಞಾನ, ಅನ್ನದ ಹಸಿವನ್ನು ನೀಗಿಸಿ ಹಲವು ಬಡ ಜನತೆಯ ಸ್ವಾವಲಂಬಿ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಕಲಿಯುಗದ ಕರ್ಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಪರಮ ಪೂಜ್ಯನೀಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಈರುವ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ 21ನೇ ಶತಮಾನದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡುವುದರ ಮೂಲಕ ಈ ನಾಡು ಕಂಡ ಶ್ರೇಷ್ಠ ಶಿಕ್ಷಣ ತಜ್ಞ, ಶ್ರೇಷ್ಠ ವಿದ್ವಾಂಸರು ಹಾಗೂ ಅಧ್ಯಕ್ಷರು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು ಡಾಕ್ಟರ್ ಗುರುರಾಜ್ ಕರಜ್ಗಿ ಸರ್ ಅವರಲ್ಲಿಯೂ, ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಲೇಖಕರು, ವಾಗ್ಮಿಗಳು, ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಸರ್ ಅವರಲ್ಲಿಯೂ, ಹಾಗೂ ಇನ್ನೋರ್ವರು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರು ವಿಭು ಅಕಾಡೆಮಿ ಬೆಂಗಳೂರು ಡಾಕ್ಟರ್ ವಿ.ಬಿ. ಆರತಿ ಮೇಡಮ್ ಅವರಲ್ಲಿಯೂ, ಹಾಗೂ ಕಾರ್ಯಕ್ರಮದ
ಸ್ವಾಗತ ಸಮಿತಿಯ ಉಪಾಧ್ಯಕ್ಷರುಗಳಾದ ಡಿ ಸುರೇಂದ್ರ ಸರ್ ಅವರಲ್ಲಿಯೂ ಹಾಗೂ ಡಿ ಹರ್ಷೇಂದ್ರ ಸರ್ ಅವರಲ್ಲಿಯೂ ಹಾಗೂ ಈ ಕಾರ್ಯಕ್ರಮದ ಇನ್ನೋರ್ವರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಹೇಮಾವತಿ ಹೆಗಡೆ ಅಮ್ಮವರಲ್ಲಿಯೂ ಹಾಗೂ ನಾಡಿನ ವಿವಿಧ ಭಾಗಗಳಿಂದ ವಿವಿಧ ಮೂಲೆಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಆಗಮಿಸಿರ್ತಕ್ಕಂಥ ಸಹಸ್ರ ಭಕ್ತ ಕುಲಬಾಂಧವರಲ್ಲಿಯೂ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿಯೂ ನಿಮ್ಮೆಲ್ಲರಲ್ಲಿಯೂ ನನ್ನ ಅನಂತ ಕೋಟಿ ಕೋಟಿ ನಮನಗಳು, ಶರಣು ಶರಣಾರ್ಥಿಗಳು. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಯನೆಂದರೆ ಇಲ್ಲವಯ್ಯ, ಶಿವಶರಣವೆಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ. ಇವತ್ತಿನ ದಿವಸ ಭಗವಾನ್ ಶ್ರೀ ಮಂಜುನಾಥನ ಸ್ವಾಮಿಯ ಸನ್ನಿಧಿಯಲ್ಲಿ ಎಂಥ ಗಾಳಿ ಬೀಸ್ಲಿಕ್ಕತ್ತಿತ್ತಪ್ಪ ಅಂತಂದ್ರ ಅಕ್ಷರ, ಅನುಭವ, ಜ್ಞಾನ, ಬುದ್ಧಿ, ವೈರಾಗ್ಯದ ದಾಸೋಹವನ್ನು ಬಡಿಸಿರ್ತಕ್ಕಂಥ ಶಿವಶರಣರ ಗಾಳಿ ಪವಿತ್ರ ಸನ್ನಿಧಾನದಲ್ಲಿ ಇವತ್ತಿನ ದಿನ ಬೀಸ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಇವತ್ತಿನ ದಿವಸ ಇಲ್ಲಿ ಉಪನ್ಯಾಸಕರಾಗಿ ಕರೆಯಿಸಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಮನ್ವಯತೆ. ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲೇ ನಾನು ಈ ವೇದಿಕೆಗೆ ನ್ಯಾಯವನ್ನು ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮಧ್ಯಯುಗದ ಭಾರತದಲ್ಲಿ ಬೌದ್ಧದಲ್ಲಿ ನಂಬಿಕೆಯನ್ನಿಟ್ಟುಕೊಂಡಿರ್ತಕ್ಕಂಥ ರಾಜರು, ಸಂತರು, ಶರಣರು, ಸೂಫಿಗಳು, ಭಕ್ತಿಪಂಥ ಚಳುವಳಿಯ ಪ್ರಮುಖರು ಈ ಭಾರತೀಯ ಸಮಾಜವನ್ನು ಬಹಳ ಗಟ್ಟಿಯಾಗಿ ಕಟ್ಟಿದವರು. ಯಾವ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಕರೆಸಿಕೊಂಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಸಂಗಮ ವಂಶದ ಪ್ರಮುಖ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ದೇವರಾಯನು ಭಾವೈಕ್ಯತೆಗೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ದೊರೆಯಾಗಿದ್ದನು. ಇಮ್ಮಡಿ ದೇವರಾಯರು ತಮ್ಮ ಸಿಂಹಾಸನದ ಪಕ್ಕದಲ್ಲಿಯೇ ಕುರಾನಿನ ಪ್ರತಿಯನ್ನು ಇಟ್ಟು ಅದಕ್ಕೆ ಗೌರವಿಸಿ ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವೈಕ್ಯತೆ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಇಮ್ಮಡಿ ದೇವರಾಯನಾಗಿದ್ದ. ಅದೇ ತೆರನಾಗಿ ಶ್ರೀಕೃಷ್ಣ ದೇವರಾಯರು ಸಹಿತ ತನ್ನ ಆಡಳಿತಾವಧಿಯಲ್ಲಿ ಕ್ರಿಶ್ಚಿಯನ್ನರಿಗೆ ಚರ್ಚ್ಗಳನ್ನು, ಮುಸಲ್ಮಾನರಿಗೆ ಮಸೀದಿಗಳನ್ನು, ಜೈನರಿಗೆ ಬಸದಿಗಳನ್ನು ನಿರ್ಮಿಸಿಕೊಡುವುದರ ಮೂಲಕ ಬಹುಮನಿ ಸುಲ್ತಾನನನ್ನು ಅಧಿಕಾರಕ್ಕೆ ತಂದಿದ್ದು ಆತನ ಮತ ಸಹಿಷ್ಣುತೆಗೆ ಉದಾಹರಣೆಯಾಗಿದೆ. ಅದೇ ತೆರನಾಗಿ ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಮೊಘಲರು ಧರ್ಮದಲ್ಲಿ ನಂಬಿಕೆಯನ್ನಿಡದೆ ಬೌದ್ಧದಲ್ಲಿ ನಂಬಿಕೆಯನ್ನಿಟ್ಟು ಆಡಳಿತವನ್ನು ನಡೆಸಿದರು. ಮೊಘಲರಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಅರಸ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ಬೀರ್ಬಲ್ರಂಥ ಅನ್ಯ ಧರ್ಮೀಯ ಪ್ರಮುಖ ವಿದ್ವಾಂಸರು ಇದ್ದರು. ಅಕ್ಬರನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾಧಿಸಲು ಹಿಂದೂಗಳ ಮೇಲೆ ಹೇರಿದ್ದ ಯಾತ್ರಾರ್ಥ ತೆರಿಗೆ, ಜೇಜಿಯಾ ತೆರಿಗೆ, ಗುಲಾಮರಾಗಿಟ್ಟುಕೊಳ್ಳುವ ಪದ್ಧತಿಯನ್ನು ರದ್ದುಪಡಿಸಿದಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಹಬ್ಬಗಳಾಗಿರ್ತಕ್ಕಂಥ ದಸರಾ, ದೀಪಾವಳಿ, ಹೋಳಿ, ರಕ್ಷಾಬಂಧನ ಮುಂತಾದ ಹಬ್ಬಗಳಲ್ಲಿ ಪಾಲ್ಗೊಂಡು ಭಾವೈಕ್ಯತೆಗೆ ಮುನ್ನುಡಿಯನ್ನು ಬರೆದನು. ಅದೇ ತೆರನಾಗಿ ಅಕ್ಬರನು ತನ್ನ ತಾಯಿ ಮರಣ ಹೊಂದಿದಾಗ ಮುಖಕ್ಕೆ ಕ್ಷೌರವನ್ನು ಮಾಡಿಕೊಂಡು ಹಣೆಗೆ ತಿಲಕವನ್ನಿಟ್ಟುಕೊಂಡು ಹಿಂದೂ ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ನಾವೆಲ್ಲರೂ ಈ ಮಧ್ಯಕಾಲೀನದಲ್ಲಿ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಮೊಘಲರ ಅಕ್ಬರನಾಗಿದ್ದ. ಅದೇ ತೆರನಾಗಿ ಈ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದವರಲ್ಲಿ ಒಬ್ಬರು ಛತ್ರಪತಿ ಶಿವಾಜಿ ಮಹಾರಾಜರಾದರೆ ಇನ್ನೊಬ್ಬರು ಹಜರತ್ ಟಿಪ್ಪು ಸುಲ್ತಾನರು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ಬಿಜಾಪುರದ ಆದಿಲ್ಶಾಹಿ ಮನೆತನದಲ್ಲೇ ಕಳೆದರು. ಛತ್ರಪತಿ ಶಿವಾಜಿ ಮಹಾರಾಜರು
ಅನನ್ಯ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರೂ ಸಹಿತ ಅವರು ಯಾವತ್ತೂ ಮುಸಲ್ಮಾನರ ವಿರೋಧಿ ಅಂತೂ ಆಗಿರಲೇ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ಸ್ತ್ರೀಯರನ್ನ, ಸಂತರನ್ನ, ಮೌಲ್ವಿಗಳನ್ನ, ಕುರಾನನ್ನ ಗೌರವಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯದರ್ಶಿಯಾಗಿ ಹೈದರ, ನೌಕಾಪಡೆಯ ಮುಖ್ಯಸ್ಥನಾಗಿ ದೌಲತ್ ಖಾನ್ರಂಥ ಮುಸ್ಲಿಂ ಅಧಿಕಾರಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿದ್ದರು. ಅದೇ ತೆರನಾಗಿ ಹಜರತ್ ಟಿಪ್ಪು ಸುಲ್ತಾನರು ಸಹಿತ ಸಹಧರ್ಮ ಸಹಿಷ್ಣುತಾ ಮನೋಭಾವವುಳ್ಳ ದೊರೆಯಾಗಿದ್ದರು. ಎಲ್ಲ ಜಾತಿ ಧರ್ಮ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವವುಳ್ಳ ದೊರೆ ಹಜರತ್ ಟಿಪ್ಪು ಸುಲ್ತಾನರಾಗಿದ್ದರು. ಅವರು ಸಹಿತ ಅನೇಕ ಹಿಂದೂ ದೇವಾಲಯಗಳಿಗೆ ದತ್ತಿದಾನವನ್ನು ನೀಡಿದರು. ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ, ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗ ಸ್ಥಾಪಿಸಿದ್ದು ಸಾಕಷ್ಟು ಇತಿಹಾಸ ಪುರಾವೆಗಳು ದೊರಕಿವೆ. ಅದೇ ತೆರನಾಗಿ ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿಯೂ ಸಹಿತ ತನ್ನ ಮಂತ್ರಿಮಂಡಲದಲ್ಲಿ ಅನೇಕ ಅನ್ಯ ಧರ್ಮೀಯ ಮಂತ್ರಿಗಳಿದ್ದರು. ದಿವಾನ ಪೂರ್ಣಯ್ಯರಂಥವರು ಇದರಲ್ಲಿ ಪ್ರಮುಖರಾಗಿದ್ದರು. ಇನ್ನು ಮಧ್ಯಯುಗದ ಭಾರತದಲ್ಲಿ ಬರ್ತಕ್ಕಂಥ ಬಹುಮನಿ ಸುಲ್ತಾನರ 5 ಮನೆತನಗಳಲ್ಲಿ ಭಾವೈಕ್ಯತೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮನೆತನ ಬಿಜಾಪುರದ ಆದಿಲ್ ಶಾಹಿ ಮನೆತನವಾಗಿತ್ತು. ಬಿಜಾಪುರದ ಆದಿಲ್ ಶಾಹಿ ಮನೆತನದ ಪ್ರಸಿದ್ಧ ದೊರೆ 2ನೇ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಹಾಗೂ ಕಾಕಂಡ್ಕಿಯ ಶ್ರೇಷ್ಠ ಆಚಾರ್ಯರಾದ ಗುರು ಮಹಿಪತಿ ದಾಸರ ನಡುವೆ ಅನನ್ಯ ಭಾವೈಕ್ಯತೆಯ ಸಂಬಂಧವಿತ್ತು. ಬಿಜಾಪುರದ ಆದಿಲ್ ಶಾಹಿ ಮನೆತನದ ಪ್ರಸಿದ್ಧ ದೊರೆ 2ನೇ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಅವರು ತಮ್ಮ ಅರಮನೆಯಿಂದ ಕಾಲಲ್ಲಿ ಚಪ್ಪಲಿ ಹಾಕದೆ ಪ್ರತಿ ಅಮಾವಾಸ್ಯೆಗೊಮ್ಮೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಕನ್ನಡದಲ್ಲೇ ಸರಸ್ವತಿ ಮಂತ್ರವನ್ನು ಪಠಿಸುತ್ತಿದ್ದರು. ಇದು ಅವರ ಭಾವೈಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇವೆಲ್ಲ ನಾವು ಗಮನಿಸಿದಾಗ ಮಧ್ಯಯುಗದ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ರಾಜರು ಬೌದ್ಧದಲ್ಲಿ ನಂಬಿಕೆಯನ್ನಿಟ್ಟು ಆಡಳಿತ ಮಾಡಿದ್ದರಿಂದಲೇ ಮಧ್ಯಯುಗದ ಎಲ್ಲ ರಾಜಮನೆತನಗಳು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಿದ್ದವು. ಇನ್ನು ಮಧ್ಯಯುಗದ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದವರಲ್ಲಿ ಭಕ್ತಿಪಂಥ ಚಳುವಳಿಯ ಭಕ್ತಿ ಸಂತರು. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಭಕ್ತಿಪಂಥ ಚಳುವಳಿಯ ಪ್ರಮುಖ ಭಕ್ತಿ ಸಂತರು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಮಾನಂದರು, ಗುರುನಾನಕರು, ಕಬೀರರು. ಇದರಲ್ಲಿ ಒಂದು ಕಡೆ ರಮಾನಂದರು ಹೇಳ್ತಾರೆ, ಭಕ್ತಿಗೆ ಜಾತಿ, ಲಿಂಗ, ಮತ, ಭೇದ ಭಾವ ಅಡ್ಡಿಯಾಗದು. ಜಾತ ಪಂಥ ಪೂಜ ನಹಿ ನ ಕೋಯ, ಜೋ ಹರಿಕೋ ಬಾಜೆಸೋ ಹರಿಕೋ ಹೋಯ. ಇದರ ಅರ್ಥ ದೇವರು ತನ್ನ ಪೂಜಕನ ಜಾತಿ ಯಾವುದೆಂದು ಯಾವತ್ತೂ ಎಣಿಸುವುದಿಲ್ಲ ಅನ್ನುವಂಥ ಮಾತನ್ನು ರಮಾನಂದರು ತಮ್ಮ ದೋಹಾಗಳಲ್ಲಿ ಹೇಳ್ತಾರೆ. ಅದೇ ತೆರನಾಗಿ ಈ ಭಕ್ತಿಪಂಥ ಚಳುವಳಿಯಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥವರು ಇನ್ನೋರ್ವರು ಮಹಾತ್ಮ ಕಬೀರರು. ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾಧಿಸಲು ಕಬೀರರು ಅಗ್ರಗಣ್ಯರಾಗಿದ್ದರು. ಸ್ವತಃ ಕಬೀರರೇ ಹೇಳುತ್ತಾರೆ, ನಾನು ಹಿಂದೂ ಅಲ್ಲ, ಮುಸಲ್ಮಾನನೂ ಅಲ್ಲ, ರಾಮ ನನಗೆ ರಹೀಮನಾಗಿದ್ದಾನೆ, ಕಾಶಿ ನನಗೆ ಮೆಕ್ಕ ಆಗಿದೆ ಎಂದು ಹೇಳುವುದರ ಮೂಲಕ, ತಮ್ಮ ದೋಹಾಗಳ ಮೂಲಕ ಸಮಾಜದಲ್ಲಿನ ಅಂಕು ಡೊಂಕು ಓರೆಕೋರೆಗಳನ್ನು ತಿದ್ದಿದವರು ಮಹಾತ್ಮ ಕಬೀರರು. ಅದೇ ತೆರನಾಗಿ ಭಕ್ತಿಪಂಥ ಚಳುವಳಿಯಲ್ಲಿ ಬರ್ತಕ್ಕಂಥ ಇನ್ನೋರು ಪ್ರಮುಖರು ಗುರುನಾನಕರು. ಸಿಖ್ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಗುರುನಾನಕರು ತಮ್ಮ ಗುರು ಗ್ರಂಥ ಸಾಹಿಬ ಎಂಬ ಗ್ರಂಥದಲ್ಲಿ ಭಾತೃತ್ವವನ್ನು ಬೋಧಿಸುವುದರ ಮೂಲಕ ಈ ಭೂಮಿಯ ಮೇಲೆ ಜನಿಸಿರ್ತಕ್ಕಂಥ ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಮಾನತೆಯ ಸಂದೇಶವನ್ನು ಗುರುನಾನಕರು ಸಾರಿ ಹೋಗ್ತಾರೆ. ಅದೇ ತೆರನಾಗಿ ಗುರುನಾನಕರು ಲಂಗರ್ ಎಂಬ ಹೆಸರಿನಿಂದ ಸಾಮೂಹಿಕ ಭೋಜನಕೂಟವನ್ನು ಏರ್ಪಡಿಸಿ ಆ ಭೋಜನಕೂಟದ ಪಂಕ್ತಿಯಲ್ಲಿ
ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಒಂದೇ ಸಾಲಿನಲ್ಲಿ ಕೂಡಿಸಿ ಅವರಿಗೆ ಊಟ ಮಾಡಿಸುವುದರ ಮೂಲಕ ಭಾವೈಕ್ಯತೆಯನ್ನು ಮೆರೆದವರು ಗುರು ನಾನಕರಾಗಿದ್ದರು. ಅದೇ ತೆರನಾಗಿ ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಸೂಫಿಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಸಾಧಿಸಲು ಸೂಫಿಗಳು ಸಹಿತ ಸಾಕಷ್ಟು ಶ್ರಮಪಟ್ಟರು. ಮಾನವರಾದ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವವನ್ನು ಜನರಲ್ಲಿ ಮೂಡಿಸಿ ದೇವನೊಬ್ಬ ನಾಮ ಹಲವು ಎಂದು ಹೇಳುವುದರ ಮೂಲಕ ನಾವೆಲ್ಲರೂ ಸಹೋದರತೆ ಸಮಾನತೆಯಿಂದ ಕೂಡಿ ಬದುಕು ಬಾಳಬೇಕೆಂಬ ಸಮಾನತೆಯ ಮಂತ್ರವನ್ನು ಜಪಿಸಿ ಹೋದವರು ಸೂಫಿಗಳು. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಸೂಫಿಗಳು ಶೇಖ್ ಸಲೀಂ ಚಿಸ್ತಿ ಆಗಿರಬಹುದು, ಶೇಖ್ ಮೊಯಿನುದ್ದೀನ್ ಚಿಸ್ತಿ ಆಗಿರಬಹುದು, ಶೇಖ್ ಬಂದೇ ನವಾಜ್ ಆಗಿರಬಹುದು, ಶೇಖ್ ನಿಜಾಮುದ್ದೀನ್ ಔಲಿಯಾ ಆಗಿರಬಹುದು. ಹೀಗೆ ನಾನಾ ಸೂಫಿಗಳು ಭಾರತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಮನ್ವಯತೆಯನ್ನು ಸಾಧಿಸಲು ಸಾಕಷ್ಟು ಶ್ರಮಪಟ್ಟರು. ಅದೇ ತೆರನಾಗಿ ಈ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಒಂದು ಸಾಹಿತ್ಯ ಅದು ದಾಸ ಸಾಹಿತ್ಯ. ಕನಕದಾಸರು ಹೇಳುವಂತೆ ವಿಶ್ವಕ್ಕೆ ಬಹಳ ಅನ್ವಯವಾಗುವಂಥ ವಾಕ್ಯ, ಕುಲಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಹೇಳುವುದರ ಮೂಲಕ ಈ ಭೂಮಿಯ ಮೇಲೆ ಜನಿಸಿರ್ತಕ್ಕಂಥ ನಾವು ನೀವೆಲ್ಲರೂ ಅನ್ನುವಂಥ ಒಂದೇ ಅನ್ನುವಂಥ ಸಮಾನತೆಯ ತತ್ವವನ್ನು ನಮ್ಮ ಮನದಲ್ಲಿ ಬಿತ್ತಿ ಹೋದವರು ದಾಸಶ್ರೇಷ್ಠ ಕನಕದಾಸರು. ಅದೇ ತೆರನಾಗಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡಿರ್ತಕ್ಕಂಥ ಪುರಂದರ ದಾಸರು ಒಂದು ಕಡೆ ಹೇಳ್ತಾರೆ, ಮಾತಾ ಪೀತರನ್ನು ಪೀಡಿಸಿದ ಮಗ ಯಾತ್ರೆ ಮಾಡಿದರೇನು ಫಲ ಪುರಂದರ ವಿಠಲ. ದಾನವಿಲ್ಲದ ಮನೆ ದೊಡ್ಡದಾದರೇನು, ಹೀನ ಗುಣವುಳ್ಳವಗೆ ಹಿರಿತನ ಬಂದರೇನು, ಶ್ವಾನನ ಮಲೆಯೊಳಗೆ ಹಾಲಿದ್ದರೇನು, ಓತಿನ ಕೊರಳೊಳಗೆ ಮಲೆ ಇದ್ದರೇನು, ತಾನು ಉನ್ನದ ದ್ರವ್ಯ ತಾಳುದ್ದ ಇದ್ದರೇನು, ರಾಗದಲ್ಲಿ ಭೋಗದಲ್ಲಿ ಯೋಗದಲ್ಲಿ ಪುರಂದರ ವಿಠಲನನ್ನ ನೆನೆಯದವ ಯೋಗಿ ಆದರೇನವ ಭೋಗಿ ಆದರೇನವ ಪುರಂದರ ವಿಠಲ. ಹೀಗೆ ದಾಸರು ಸಂತರು ಶರಣರು ಈ ಮಧ್ಯಯುಗದ ಭಾರತದಲ್ಲಿ ಸಾಹಿತ್ಯ ಹಾಗೂ ಸಮಾನತೆ ನೀಡದೇ ಇದ್ದರೆ ಇಂದಿನ ದಿನ ನಾವು ಈ ನಾಗರಿಕ ಸಮಾಜ ಕಾಣಲು ಸಾಧ್ಯವೇ ಇರುತ್ತಿರಲಿಲ್ಲ. ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಸಂತ ತೂಕಾರಾಮರು ಭಕ್ತಿಪಂಥ ಚಳುವಳಿಯನ್ನು ಅನುಕರಣೆ ಮಾಡುವುದರ ಮೂಲಕ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕು ಓರೆಕೋರೆಗಳನ್ನು ತಿದ್ದಿದರೆ, ಅದೇ ತೆರನಾಗಿ ಸಂತ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರ ಕೃಪೆಗೆ ಒಳಗಾಗಿ ತಮ್ಮ ತತ್ವ ಪದಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಅನಿಷ್ಟತೆ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದವರು. ಜಾತಿಯಿಂದ ಶಿಶುನಾಳ ಶರೀಫರು ಮುಸಲ್ಮಾನರಾಗಿದ್ದರೂ ಸಹ ಅವರ ಗುರು ಗೋವಿಂದ ಭಟ್ಟರು ಬ್ರಾಹ್ಮಣ ಜಾತಿಗೆ ಸೇರಿದ್ದರಾಗಿದ್ದರು. ಅವರ ಈರ್ವರ ಸಂಬಂಧ ಯಾವ ತೆರನಾಗಿತ್ತು ಅಂದ್ರೆ ಜಾತೀಯತೆಯ ವಿಲ್ಲೆಯನ್ನು ಮೀರಿ ಬೆಳೆದಿರ್ತಕ್ಕಂಥ ಸಂಬಂಧ ಅವರಿಬ್ಬರ ನಡುವಿನ ಸಂಬಂಧವಿತ್ತು. ಒಂದು ಉದಾಹರಣೆಯನ್ನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಒಂದು ಸಾರಿ ಕೋಡಿಯಲ್ಲಮ್ಮನ ಜಾತ್ರೆ ಇರುತ್ತೆ. ಅಲ್ಲಿ ಸಂತ ಶಿಶುನಾಳ ಶರೀಫರು ಹಾಗೂ ಗುರು ಗೋವಿಂದ ಭಟ್ಟರು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎದುರಿಗೆ ಮುಳ್ಳಿನ ಕಂಟಿ ಎದುರಾಗುತ್ತದೆ. ಆವಾಗ ಗುರು ಗೋವಿಂದ ಭಟ್ಟರ ಬಳಿ ಮರದ ಚಪ್ಪಲಿ ಇರುವುದರಿಂದ ಅವರು ಸಲೀಸಾಗಿ ಅದನ್ನು ದಾಟಿ ಬಿಡುತ್ತಾರೆ. ಆದರೆ ಶರೀಫರಿಗೆ ಹಾಗೂ ಉಳಿದ ಶಿಷ್ಯರಿಗೆ ಅದನ್ನು ದಾಟಲು ಆಗುವುದಿಲ್ಲ. ಆವಾಗ ಗುರು ಗೋವಿಂದ ಭಟ್ಟರು ಏನು ಮಾಡುತ್ತಾರೆ, ತಮ್ಮ ಪಾದುಕೆಗಳನ್ನು ಶರೀಫನ ಹತ್ತಿರ ಎಸಗಿ ಅದನ್ನು ಹಾಕಿಕೊಂಡು ಬರುವಂತೆ ಶರೀಫನಿಗೆ ಹೇಳುತ್ತಾರೆ. ಆವಾಗ ಶರೀಫರು ಆ ಗುರುವಿನ ಆಜ್ಞೆಯಂತೆ ಅದಕ್ಕೆ ನಮಸ್ಕರಿಸಿ ಆ ಪಾದುಕೆಗಳನ್ನು ಹಾಕಿಕೊಂಡು ಆ ಮುಳ್ಳಿನ ಕಂಟಿಯನ್ನು ದಾಟುತ್ತಾರೆ. ಮತ್ತೆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಅದನ್ನು ಗುರು ಗೋವಿಂದ ಭಟ್ಟರಿಗೆ ಹಿಂತಿರುಗಿಸುತ್ತಾರೆ. ಇದನ್ನು ನೋಡಿರ್ತಕ್ಕಂಥ ಶರೀಫರ ಜೊತೆ ಇರ್ತಕ್ಕಂಥ ಅನ್ಯ ಜಾತಿಯ ಶಿಷ್ಯರು ಊರೆಲ್ಲ ಪ್ರಚಾರ ಮಾಡ್ತಾರೆ. ಬ್ರಾಹ್ಮಣ ಜಾತಿಗೆ ಸೇರಿರ್ತಕ್ಕಂಥ ಗುರು ಗೋವಿಂದ ಭಟ್ಟರ ಚಪ್ಪಲಿಯನ್ನು ಮುಸಲ್ಮಾನ ಜಾತಿಗೆ ಸೇರಿರ್ತಕ್ಕಂಥ ಶಿಶುನಾಳ ಶರೀಫರು ಮೆಟ್ಟಿದ್ದಾರೆ ಅಂತ ಊರೆಲ್ಲ ಪ್ರಚಾರ ಮಾಡ್ತಾರೆ. ಆವಾಗ ಗುರು ಗೋವಿಂದ ಭಟ್ಟರು ಆ ಶಿಷ್ಯರಿಗೆ ಹೇಳ್ತಾರೆ, ಶರೀಫ
ನನ್ನ ಪಾದದ ಚಪ್ಪಲಿಯನ್ನು ಮೆಟ್ಟಿರಬಹುದು, ನೀವೆಲ್ಲ ಸೇರಿ ನನ್ನ ನಾಲಿಗೆಯನ್ನು ಮೆಟ್ಟಿದ್ದೀರಿ, ನಡೀರಿ ಅನ್ನುವಂತಕ್ಕಂಥ ಸಮಾನತೆಯ ಮಾತನ್ನು ಗುರು ಗೋವಿಂದ ಭಟ್ಟರು ಹೇಳ್ತಾರೆ. ಈ ಈರ್ವರ ಸಂಬಂಧ, ಆ ಗುರು ಶಿಷ್ಯರ ಸಂಬಂಧ ಜಾತೀಯತೆಯ ವಿಲ್ಲೆಯನ್ನು ಮೀರಿ ಬೆಳೆದಿರ್ತಕ್ಕಂಥ ಸಂಬಂಧ ಅವರಿಬ್ಬರದಾಗಿತ್ತು. ಇದಕ್ಕೆ ಸಾರಾಂಶ ಇಷ್ಟೇ, ಕುರಾನ್ ಕೆಟ್ಟದ್ದಲ್ಲ, ಭಗವದ್ಗೀತೆ ಕೆಟ್ಟದ್ದಲ್ಲ, ಬೈಬಲ್ ಕೆಟ್ಟದ್ದಲ್ಲ, ಗುರು ಗ್ರಂಥ ಸಾಹೇಬ ಕೆಟ್ಟದ್ದಲ್ಲ, ಆ ಕೆಟ್ಟದ್ದು ನಮ್ಮ ಒಳಗಿರ್ತಕ್ಕಂಥ ಮನಸ್ಥಿತಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬಹುಮುಖ್ಯವಾಗಿ ಮಧ್ಯಕಾಲೀನ ಭಾರತದಲ್ಲಿ ಧಾರ್ಮಿಕ ಸಮನ್ವಯತೆ ಹಾಗೂ ಭಾವೈಕ್ಯತೆ ಅನ್ನುವಂಥ ಪದಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರು ಯಾರಾದರೂ ಇದ್ರೆ ಅದು ಕ್ರಿಸ್ತ ಶಕ 12ನೇ ಶತಮಾನದ ಶರಣರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು. ನಾವು ಕತ್ತಲೆಯಲ್ಲಿ ಹೋಗಬೇಕಾದರೆ ಯಾವ ತೆರನಾಗಿ ದೀಪದ ಅವಶ್ಯಕತೆ ಇದೆಯೋ, ಬೆಳಕಿನ ಅವಶ್ಯಕತೆ ಇದೆಯೋ, ಹಾಗೆಯೇ ಇಡೀ ಮಾನವ ಜನಾಂಗಕ್ಕೆ ದೀಪದ ರೂಪದಲ್ಲಿ ಬೆಳಕನ್ನು ನೀಡ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಶರಣ ಸಾಹಿತ್ಯ. ಮಾನವ ಅಸ್ಮಿತೆಯ ಗೌರವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಶರಣ ಸಾಹಿತ್ಯ. ಇದರಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ, ಮತಪಂಥವಿಲ್ಲ, ಭೇದ ಭಾವವಿಲ್ಲ, ಮೇಲು ಕೀಳು ಇಲ್ಲ, ಉಚ್ಚ ನೀಚವಿಲ್ಲ, ಅಸ್ಪೃಶ್ಯತೆ ಇಲ್ಲ, ಅಸಮಾನತೆ ಇಲ್ಲ, ಮೈಲಿಗೆ ಇಲ್ಲ, ಮಡಿವಂತಿಕೆ ಇಲ್ಲ. ಕೇವಲ ಹೃದಯದಲ್ಲಿ ಪ್ರೀತಿಸ್ತಕ್ಕಂಥ ಇನ್ನೊಂದು ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ. ಕ್ರಿಸ್ತ ಶಕ 12ನೇ ಶತಮಾನ ಅದು ವೈಚಾರಿಕ ಕ್ರಾಂತಿಯ ಬದಲಾವಣೆಯ ಕಾಲವಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ, ಜಾತೀಯತೆ, ಅಸಮಾನತೆ, ಮೌಢ್ಯಾಚರಣೆ, ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಡಿಸಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಜಗಜ್ಯೋತಿ ಅನ್ನ ಬಸವಣ್ಣನವರು. ಶರಣ ಮಲಗಿದಡೆ ಜಪ ಕಾಣಿರೋ, ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ನಮ್ಮ ಕೂಡಲ ಸಂಗಣ ಶರಣರ ಕಾಯವೇ ಕೈಲಾಸ ಕಾಣಿರೋ ಎಂಬಂತೆ ಕಾಯಕಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಇಟ್ಟವರು ಮಧ್ಯಕಾಲೀನ ಭಾರತದಲ್ಲಿ ಅಣ್ಣ ಬಸವಣ್ಣನವರು. ಅವರ ಕಾಲದಲ್ಲಿ ಕಾಯಕಕ್ಕೆ ತುಂಬ ಪ್ರಾಧಾನ್ಯತೆ ಇತ್ತು. ನಿತ್ಯವೂ ಅಲ್ಲಿ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರ ಜೊತೆ ಎಲ್ಲ ಜಾತಿ ಧರ್ಮ ಜನಾಂಗದ ಜನರು ಇರ್ತಿದ್ರು ಅವ್ರ ಜೊತೆ. ಉದಾಹರಣೆಗೆ ಮೇದಾರ ಕೇತಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ನೂಲಿಯ ಚಂದಯ್ಯ, ಅಕ್ಕ ಮಹಾದೇವಿ, ಸತ್ಯಕ್ಕ, ಹೀಗೆ ಒಬ್ರು ಇಬ್ರು 770 ಜನ ಅಮರಂಗನಗಳು ಇರ್ತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಲ್ಲಿ ನಿತ್ಯವೂ ದಾಸೋಹ ಅಂದರೇನು, ಸಮಾನತೆ ಅಂದರೇನು, ಕಾಯಕ ಅಂದರೇನು, ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಶಟಸ್ಥಲ ಸಿದ್ಧಾಂತಗಳು ಯಾವ ಥರನಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ನಡೆಯತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು. ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ವ್ಯಭಿಚಾರದಿಂದ ದೈವಭಕ್ತಿಯೆಡೆಗೆ ಕೊಂಡೊಯ್ಯುವುದರ ಮೂಲಕ ಮಾನವ ಚರಿತ್ರೆ ಎಂದೂ ಕಂಡರಿಯದ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದವರು ಕ್ರಿಸ್ತ ಶಕ 12ನೇ ಶತಮಾನದ ಶರಣರು. ಅದು ಮಧ್ಯಕಾಲೀನ ಭಾರತದಲ್ಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲೇಬೇಕಾಗ್ತೈತಿ. ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನೆತ್ತ ಸಂಬಂಧವಯ್ಯ, ಎತ್ತನ ಬೆಟ್ಟದ ನೆಲ್ಲಿ, ಎತ್ತನ ಸಮುದ್ರದ ಉಪ್ಪು, ಎತ್ತನೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತನೆತ್ತ ಸಂಬಂಧವಯ್ಯ, ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲಿ ಮರ ಎಲ್ಲಿ ಕೋಗಿಲೆ ಅವು ಎರಡರ ನಡುವೆ ಎಂಥ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ. ಎಲ್ಲಿ ಬೆಟ್ಟದ ನೆಲ್ಲಿ ಎಲ್ಲಿ ಸಮುದ್ರದ ಉಪ್ಪು ಅವು ಎರಡರ ನಡುವೆ ಎಂಥ, ಅವರೆರಡರ ನಡುವೆ ಸಂಬಂಧವು ಎಂಥ, ರುಚಿಯು ಎಂಥ ಒಂದೇ ಇದೆ. ಆದರೆ ಅದೇ ಬುದ್ಧಿಶಕ್ತಿ, ಜ್ಞಾನ, ಪರಿಭ್ರಮಣೆ ಹೊಂದಿರತಕ್ಕಂಥ ಮನುಷ್ಯನ ಮಧ್ಯೆ ಇವತ್ತಿನ ದಿನ ಸಂಬಂಧವಿಲ್ಲದಾಗಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಅಂಥ ಮಾನವ ಜನ್ಮ ದೇವರು ನಮಗೆ ಕೊಟ್ಟನಪ್ಪ ಅಂತಂದ ಬಳಿಕ ನಾವು 4 ಒಳ್ಳೆಯ ಜನರ ಮಧ್ಯೆ ಇದ್ದು ನಮ್ಮ ಜೀವನವನ್ನು ನಾವು ಪಾವನ ಮಾಡ್ಕೋಬೇಕು ವಿನಾ ದ್ವೇಷ, ಸಿಟ್ಟು, ಹಗೆತನ, ವೈರತ್ವದಿಂದ ಕೂಡಿರ್ತಕ್ಕಂಥ ಜೀವನ ನಮ್ದು ಯಾವತ್ತೂ ಆಗಿರಬಾರ್ದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಚಲಬೇಕು ಶರಣಂಗೆ ಪರಧನವನಲ್ಲೇ ನಂಬ,
ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚುವಂದಾತ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ, ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬಂತೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿ ನಿಂತಿರ್ತಕ್ಕಂಥ ಮಂಟಪ ಯಾವುದಾದ್ರೂ ಇದ್ರೆ ಅದು ಅನುಭವ ಮಂಟಪವಾಗಿತ್ತು. ಮಧ್ಯಕಾಲೀನ ಭಾರತದಲ್ಲಿ ಈ 12ನೇ ಶತಮಾನದ ಶರಣರು ಮಾಡಿರ್ತಕ್ಕಂಥ ಕಾಯಕ ಒಂದೇ. ಯಾವತ್ತೂ ಎಲ್ಲ ಜಾತಿ ಧರ್ಮದವರು ಒಂದೇ ಆಗಿರಬೇಕು, ಮಾನವರಾದ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮಾನವೀಯತ ಭಾವವನ್ನು ನಮ್ಮ ಮನದಲ್ಲಿ ಬಿತ್ತುವುದು ಇವರದು ಒಂದೇ ಕಾಯಕವಾಗಿತ್ತು. ಮಧ್ಯಕಾಲೀನ ಭಾರತದಲ್ಲಿ 12ನೇ ಶತಮಾನದ ಶರಣೆಯರು ಯಾವ ತೆರನಾಗಿ ಭಾವೈಕ್ಯತೆಯನ್ನು ಸಾಧಿಸಿದರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. 6,000 ಜನ ವೇಶ್ಯರನ್ನಿಟ್ಟುಕೊಂಡು ವೇಷಾವೃತ್ತಿ ಮಾಡ್ತಕ್ಕಂಥ ಸೂಳೆ ಸಂಕಮರಂತವರ ಮನವನ್ನು ಪರಿವರ್ತಿಸಿ ಆತರೆಲ್ಲರನ್ನು ಶಿವಶರಣೆಯರನ್ನಾಗಿ ಮಾಡಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಏಕತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ನಿಂತ್ಕೊಂಡು ಕಸ ಗುಡಿಸ್ತಕ್ಕಂಥ ಸತ್ಯಕ್ಕ ಅಂತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಹಿಡಿದು ಅಕ್ಕ ಮಹಾದೇವಿಯ ತನಕ ಶಿವಶರಣೆಯರನ್ನಾಗಿ ಮಾಡಿ ಅವರೆಲ್ಲರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಸಮಾನತೆ. ಯಾವ ಕಲ್ಯಾಣದ ಬೀದಿಯಲ್ಲಿ ಕುಳಿತುಕೊಂಡು ಚಪ್ಪಲಿ ಹೊಳಿತಿರ್ತಕ್ಕಂಥ ಸಮಗಾರ ಹರಳೆಯನ್ನು ಹಿಡಿದು ಸೊನ್ನಳದ ಸಿದ್ದರಾಮನ ತನಕ ಶರಣರನ್ನಾಗಿ ಮಾಡಿ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಭಾವೈಕ್ಯತೆ. ಪುರುಷ ಪ್ರಧಾನ ಸಮಾಜದಲ್ಲಿ ಅಕ್ಕ ಮಹಾದೇವಿ ಅಂತವರನ್ನ ಅನುಭವ ಮಂಟಪದಲ್ಲಿ ಸ್ಥಾನ ಕೊಡಿಸಿ ಪುರುಷನಷ್ಟೇ ಸ್ತ್ರೀಯು ಸರಿ ಸಮದಳು ಅನ್ನುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದಲ್ಲ ಬಸವಣ್ಣ. ಇದು ಬಸವಣ್ಣ ಮಾಡಿರ್ತಕ್ಕಂಥ ಲಿಂಗ ಸಮಾನತೆ. ಮಧ್ಯಕಾಲೀನ ಭಾರತದಲ್ಲಿ ನಾವು ಹೀಗೆಲ್ಲ ನೋಡ್ತಾ ಹೋದಾಗ ಸಾಕಷ್ಟು ಸಮಾನತೆ ಅನ್ನುವಂಥ ಈ ಪದಕ್ಕೆ ಒಂದು ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರು ಈ 12ನೇ ಶತಮಾನದ ಶರಣೆಯರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಯಾವ ತೆರನಾಗಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಅದೇ ತೆರನಾಗಿ ಅನುಭವ ಮಂಟಪದಲ್ಲಿರ್ತಕ್ಕಂಥ 770 ಜನ ಅಮರಂಗನಗಳ ಜೊತೆ ಚರ್ಚಿಸಿ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಕಾನೂನಿನ ಅರಿವು, ಸಮಾನತೆ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಕೊಟ್ಟವರು ಯಾರಾದರೂ ಇದ್ರೆ ಅದು ಅಣ್ಣ ಬಸವಣ್ಣನವರು. ನಾವೆಲ್ಲರೂ ಪುಣ್ಯವಂತರು. ಯಾಕಪ್ಪ ಅಂತಂದ್ರೆ ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿದ ಪಾವನ ಭೂಮಿ ಇದು. ದಾಸೋಹದ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಜನ್ಮ ತಾಳಿದ ಭೂಮಿ ಇದು. ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಜನ್ಮ ತಾಳಿದ ಭೂಮಿ ಇದು. ಇಡೀ ದೇಶದಾದ್ಯಂತ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಕೊಟ್ಟು ಅವರಿಗೆ ಉದ್ಯೋಗದಾತರನ್ನಾಗಿ ಮಾಡಿರ್ತಕ್ಕಂಥ ಕಲಿಯುಗದ ಕರ್ಣ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಪಾವನ ಭೂಮಿ ಇದು. ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ದೀನ ದುರ್ಬಲರಿಗಾಗು ಬೆಲ್ಲ ಸಕ್ಕರೆ ಹಂಗಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ನಾವು ಎಲ್ಲರೊಳಗೊಂದಾಗಿ ಬದುಕಿದಾಗ ಮಾತ್ರ ಈ ಸಮಾಜದಲ್ಲಿ ನಾವು ಇತರರಿಗೆ ಮಾದರಿಯಾಗಿ ಬದುಕಲು ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ನಾನೊಂದು ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಯಾತರ ಹೂವೇನು ನಾತವಿದ್ದರೆ ಸಾಕು, ಜಾತಿಯಲ್ಲಿ ಜಾತಿಯನ ಬೇಡ, ಶಿವನಲ್ಲಿ ದಾತನೇ ಜಾತ ಸರ್ವಜ್ಞ ಎಂಬಂತೆ ನೀವು ಈ ಭೂಮಿಯ ಮೇಲೆ ಯಾರೂ ಹಿಂದೂಗಳಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರೂ ಮುಸಲ್ಮಾನರಾಗಿ ಬದುಕಬೇಡಿ,
ನೀವು ಈ ಭೂಮಿಯ ಮೇಲೆ ಯಾರು ಕ್ರೈಸ್ತರಾಗಿ ಬದುಕಬೇಡಿ, ನೀವು ಈ ಭೂಮಿಯ ಮೇಲೆ ಯಾರು ಜೈನರಾಗಿ ಬದುಕಬೇಡ್ರಿ, ಬದಲಾಗಿ ಭಾರತ ದೇಶದ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬದುಕಿ. ಜಾತಿ ಧರ್ಮ ಅನ್ನೋದು ಕೇವಲ ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ದ್ವೇಷವನ್ನು ಬಿತ್ತುತ್ತಿರುವ ಪ್ರಚಲಿತ ಸಮಾಜದಲ್ಲಿ ಹೊನ್ನು ಬಿತ್ತುವರು ನಾವಾಗೋಣ. ದ್ವೇಷ, ಅಸೂಯೆ, ಸಿಟ್ಟು, ಹಗೆತನ, ವೈರತ್ವದಿಂದ ನಾವು ಈ ಭೂಮಿಯ ಮೇಲೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಮಾನವರಾಗಿ ಈ ಭೂಮಿಯ ಮೇಲೆ ಬದುಕೋಣ. ಮೊದಲು ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಟುಕೊಳ್ಳೋಣ. ನಮ್ಮ ಮನಸ್ಸು ಪರಿಶುದ್ಧ ಇಟ್ಟುಕೊಂಡ ನಾವು ಯಾವ ದೇವರು ದರ್ಗಾ ಯಾವ ಗುಡಿಗುಂಡಾರವಾದರೂ ದೇವರು ಒಲಿತಾನೆ ನಮಗೆ. ನಮ್ಮ ಮನಸ್ಸು ಪರಿಶುದ್ಧ ಇರ್ಲಿಕ್ಕೆ ಅಂದ್ರೆ ಯಾವ ಗುಡಿಗುಂಡಾರ ಯಾವ ದೇವರವಾದರೂ ನಮಗೆ ದೇವರು ಒಲಿಯಂಗಿಲ್ಲ. ಅದಕ್ಕಾಗಿ ಬಸವಣ್ಣವರು ಹೇಳಿದರು, ತನ್ನನ್ನು ತಾನೆರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಆ ಪ್ರಮಾಣ ಕೂಡಲ ಸಂಗಮ ದೇವ. ಮೊದಲು ನನ್ನನ್ನು ನಾನರಿತು ಮಾನವರಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಭವಿಷ್ಯ ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮೀರ್ತಂತೇಳಿ ನಾನು ಭಾವಿಸ್ಕೊತೀನಿ. ನನ್ನನ್ನು ಸಹಿತ ದೂರದ ಬಿಜಾಪುರದಿಂದ ಇಲ್ಲಿಗೆ ಕರೆಯಿಸಿ ಇಂಥ ಪವಿತ್ರ ಪುಣ್ಯ ಸ್ಥಳದಲ್ಲಿ ನಿಂತು ಉಪನ್ಯಾಸ ನೀಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Dr. M.R. Venkatesh is an advocate based in New Delhi practicing criminal laws. He was awarded a PhD degree from Shastra University, Chennai. Being an author, he published a number of books on various subjects. He is also a regular panelist for prime time shows on national television, well-recognized columnist in leading media publications in India. Now I request Dr. M.R. Venkatesh to deliver your speech. Lord Manjunatha Swami, the presiding deity of this thala, Virendra Hegde ji, the moving spirit of this thala, Gururaja Karjagi ji, Shri Siddhalinga Swami Galu, who was present here for some time and is not here now, Arati ji, Mohammad Ghaus ji. First, my apologies in speaking in English because I do not know Kannada. The reason I do not know Kannada is my wife knows Kannada. So whenever she speaks in Kannada, I can always say, I don't know what you said. It's a very simple thing. So more out of convenience rather than anything else. I must make a frontal confession. Not in this Janma, but in the previous Janma, I must have done something good to one of the 23 Tirthankaras. And in this Janma, I have always been blessed by some Jain family or the other. I did my college in 𝐀𝐝𝐸𝐸 Jain College. My friends were all Jains. Even now I have purchased a house from a Jain. So I have been surrounded by Jain and I have always seen that the Jains have been guiding my destiny. Somehow or the other, it is a remarkable coincidence. And today I have been meeting Sri Virendra Hegde ji, whom I have been like Ekalavya looking at Drona. I have been looking at him for almost 20 years. And I was waiting for divinity to give me a green signal to come over. It happens. Sometimes however much we try, we are unable to meet. But somehow or the other, thanks to my good friend Harish, I was able to come to this thala. And I must say with all my humility that I have been following him, revering. Today I have been fortunate enough to seek blessing from him physically.
one of the important reason why I have been fascinated, and in 2017, I had even tweeted and made my bit of recommendation that Virendra Hegde ji must be the president of this republic of this country. And the reason was not something that anything personal. The reason was not something to do with the politics of the day. The reason was Dharmasthala is dharma in action. The dharma in action is so profound and it's manifest all through that we are stunned that something like this can happen. In fact, the topic given to me is dharma in the modern times. It is the most adharmic, sir, to ask a criminal lawyer from Supreme Court to speak about dharma, that too late in the day. But that is what you have done, but I have to speak. But here, I have a suggestion that what is happening is well known. I don't want to go and preach to people here who have been beneficiaries of your munificence, who have been benefited by your guidance. But I want to take this a step further. Hegde ji, your model is something unique. The Abhaya Dana is something that is stunning. World over, there are people who give Vidya Dana, Aushadha Dana, Anna Dana, various other danas are being done. For the first time, a psychological dana is given. This is something remarkable. And I was talking to him this morning when I met him. The nearest place where you can find Abhaya Dana is in Sundarakandam. In Sundarakandam, Hanumanji goes to Lanka. He is trying to find out Mata. He is not able to find out. He is in despair. Then he cries. Then he says, if I don't go, what will happen to Mata? I don't know. If Mata is not found out, Rama will also collapse. If Rama collapses, I will collapse. If I have to collapse, let me collapse here itself. Let me commit suicide. This is what Hanumanji says in Sundarakandam of Kamba Ramayana. And then he himself says, why should negative thoughts come to me? If negative thoughts come to me, I am finished. If I am finished, everything is finished. Now I have to put myself in the greatest of vigor and fight out this battle. And then he sees Ashoka Vatika. It's so beautifully written. You have to enjoy it to understand. Everybody is not Anjaneya. Everybody goes through psychological ups and downs in life. Everybody in life goes through psychological turmoils. At that time, we require Abhaya Dana. One who will uplift us and tell us, don't worry. Sir, this model is unique. This model is so stunning that even the best of doctors, if they don't wait and give you 5 minutes of explanation and give you tomorrow morning you will be all right. However much the best of medicines he would have given, nothing will happen. But if he gives placebo, which is dead medicine, and he says tomorrow morning you will be well, you will feel well, that automatically starts your revival process. Sir, so I suggest, and I was talking to Harish ji also, what you are doing must be tabulated, must be probably brought out in a very concise form, and we must send it to UNESCO. Why UNESCO? Because it is the world's cultural organization and the world requires this model. Sir, you don't require this model to be exported, but the world requires this model to be imported. World is waiting for this. There is huge amount of crisis in the world. It is not only on material level, there is a psychological deficit. And I want, sir, that you should allow us and bless us and guide us. Probably it will take, in my estimate, 6 to 8 months to prepare the initial draft, map everything, and probably try to take it forward. And if we do it, sir, I think this will be the greatest
contribution probably I would be making in my lifetime to humanity. And that is what I want to do. We started with a mellifluous song of Maitreya Bhajata, written by Paramacharya of Kanchipuram, the 68th Pontiff. He wrote it in 1966 when Bharat Ratna Subbulakshmi Amma was going to UN. She wanted a poem specifically to be sung. And he wrote, and he says, Yuddham Tvajata, Spardham Tvajata. That is competition to be shunned, war to be shunned. That is the words in that. And it says, the world has given us enough. World has given us enough. The Mother Earth gives us so much. Paramacharya ji writes. And in 2016, to commemorate 50th year of Subbulakshmi Amma surrendering of this Maitreya Bhajata, UN had declared a postage stamp. That is the power of this song. And in all these things, sir, we find the West is unable to have a model that is unique and that is new and that is something that the East can offer to the West. West will only give you adversarial judiciary. West will give you only courts. The best thing that the West can think of is a world court in The Hague. That's all it can think. It cannot think of a Dharmasthala. It cannot think of a functioning model. And where is the proof? They immediately ask you, where is the proof? How can it work? We have to document it. We have to bring it. We have to tell them, please come over and visit this place and see for yourself what is happening. Sir, I am telling you that some of the cases today are pending over 40 years in various courts. 40 years. And there are a total of 5.5 crore cases pending in all courts put together. 5.5 crores. But people come to you and I am told it is done within matter of weeks. Sir, I understand the Manipal family dispute was resolved in no time by you when it was pending for more than 30 years. So these are things that unfortunately we as a country are not celebrating. And I'm so glad that today, whenever we speak of despair, we say 20th century, 21st century, Dharma is spiraling down. All this is correct. Dharma has got a propensity to go down. That is the nature of Dharma. If Dharma does not go down, then Bhagavan cannot come and say, Yada yada hi adharmasya. He will become jobless. So to make it that Dharma has to go down and Dharma to revive Dharma, Bhagavan will come. And till such time, it is our duty to fight that propensity of Dharma to go down. That is why Dharmo Rakshita Rakshita. And Dharmo Rakshita Rakshita tells us that everybody is mandated to fight his little bit to preserve Dharma. And today, at every point of time, we are finding it difficult in what I call as the secular life to be dharmic. This is our biggest dichotomy that we are facing. The Constitution of India, written in 1947 and 46 to 49 and adopted by the Constituent Assembly on 26th January 1950, does not have the word dharma. The dharma word is missing in the fundamental document of this country. We are a civilizational nation. We are a nation of 5,000, 8,000, 10,000 years. We do not know. We predate history. And what has sustained us for all this period of time? It is dharma. And what is this dharma that sustains us? Everybody asks, it is contextual. I'll give you two examples. Shibi Chakravarti is sitting in his throne. A pigeon comes and says, please save me. Shibi Chakravarti says, yes, done. Next the hawk comes and says, my lord, I want to eat this. This is my natural food. So you have to give me this pigeon. Shibi Chakravarti is in a quandary, what to do. If he denies the pigeon to the hawk will be dying out of hunger. If it gives the pigeon will be dead.
Look at the Dharma Sankata. He says, okay, I will give you my flesh, and starts peeling off the flesh equivalent to the weight of the dove. But the balance would not tilt. It was always in favor of the dove. Till he was cutting himself, and the Lord himself appears and tells him that stop this. You have done, we wanted to test you. We wanted to test your levels of dharma. Likewise in Manunidhi Cholan in Tamil Nadu, there was a great king called Manunidhi Cholan. His name itself is Manunidhi Cholan. He was a Chola king. His son inadvertently drives a chariot and kills a calf. The calf's mother comes to the palace. There is a bell, justice bell, and rings the bell. The king comes out and finds that the calf has been killed. He immediately orders punishment for his son, and that son must be driven by the chariot, and he must also meet the same fate. Again it was a test by the Lord Ishvara, and he also comes out. This is the levels to which dharma was preserved, dharma was practiced. Today, how many of our legislators, how many of our judges, how many of our IAS officers, IPS officers know this story, forget practicing it? Would have ever read something like Shibi Chakravarti? Would have read something like Manunidhi Cholan? There are hundreds of such stories. Why I am telling this is, today we are having a huge dharma deficit society. And this dharma deficit society is there for us. And that is why whenever you even, for us we understand dharma. A normal cycle rickshaw person, if you pay 10, instead of 10 rupees, you pay him 20 rupees and ask him to keep the change, he will say, no sir, dharma kale, please take this back, this 10 rupees. That is the level of honesty and integrity that a normal Indian has in India even today, for which we must celebrate. This is a nation of rishis. This is a nation of munis. This is the nation of great saints. And every time we see these people coming and avatara purushas coming and guiding us. So we are again and again not bothered only about India. We are bothered now when we are becoming a Vishwaguru. It is not that we should become Vishwaguru within ourselves. We have to export our ideas. We have to export and give our best to the world. The world need not, we don't have to take only something from the world. We have to start giving something to the outside world. What should we start giving? We should start giving something like dharma. We should preach what could be dharma, what could be the value of dharma, how do we dispense justice. Muhammad Yunus, the Bangladeshi person, got Nobel for peace only because he taught us how retail funding was to be done. Sir, I would urge that we must also say we are not only retail funding, we are also doing retail justice. This is the thing that Dharmasthala tells me today. And we need to work out and probably capture this and send it to hundreds of people and tell them that this is what we are to look forward. Now coming back to Abhayadana. The Abhayadana in every sense of the term stuns me, because I would never have thought a dhana to be non-materialistic. It is not, it is every Lord keeps his hand in some posture to show that don't worry, I am there to take care. Every Lord, this is the Abhaya Mudra. And every time I look at what you are doing, I am really stunned, sir, that you are doing something which gives millions of people, thousands of people, hundreds of people, so many of them who come here day in, day out, not only food, not only education, not only medicine, but you are also giving them confidence. It is this confidence, sir, I tell you, is the most important thing in life. Now let us look at what we need to know as a country and uplift dharma. With that I think I will close. Probably time has come that India should not look at herself as some sort of a country which will mind its own business and it is on the path of growth.
India was the largest economy till 1770. For the last 250 years, we have been facing some downturn, and I am sure this is only a blip in the radar, and our bounce back is happening at a faster rate than what we imagine. By 2047, we will be a country of extraordinary prosperity. By 2047, we will be a country which will be dominating on several cutting edge of science. And we will be a country which will be rooted to spirituality. We will not be only science-driven economy, we will be a spiritual-driven, science-driven economy. Sir, when Oppenheimer detonated in 1945, the little boy, the test bomb, he did not quote from any other scriptures. He quotes from the 11th chapter of Bhagavad Gita and says, Sahasra Koti Surya Samarprabha. He says, when the nuclear bomb is exploding, it is like 100 crore suns rising. 100 crore suns. Can you ever believe any other scripture thinking about or visualizing? Can any other poet visualize, or has he visualized 100 crore suns? Sahasra Koti Surya Samarprabha. We will be the first country probably which has already talked of Anushakti. What we are talking about Anushakti in the 20th century is only what we talked several years back, several centuries back. Artificial intelligence. You take any of these nanotechnologies, any of these technologies, sir, we will be at the cutting edge. No doubt about it. India's rise is a given. But what worries me is whether it will be spiritual driven. The spiritual quotient is still present. As I said, even today it is present. But sir, we need to ensure that spiritually driven or spiritual driven science, because we don't look at science as something, spirituality as something. For us, everything is integrated. It is one package. Science and spirituality go hand in hand. That is why our rishis were scientists. Our scientists were rishis. They did not look at science as different and said, no, this is science, that is religion. After 6 p.m. I will start puja. Before that I will do my laboratory work. No, it was one and the same. And that, let me tell you, is what we need to imbibe. Somewhere down the line we are putting some Chinese walls in this development. Development has to coexist with spirituality. Development has to coexist with our understanding of ourselves, that we are a spiritual nation. We are people who will be driven only through spirituality. And when I talk about spirituality, sir, it should not be mistaken we are religious. Religion and spirituality are two different things. We can understand religion, but in India we don't. In fact, I always tell, we don't have any religion. We have got only 6 philosophies, major philosophies, of where there are several derivatives. These are called darshanas. 6 darshanas, and out of which we have several darshanas. Sir, for me a Jain is a darshana. For me a Buddhism is a darshana. Vaishnavism is a darshana. Shaivism is a darshana. These are not religions. These are all broadly called religion because the Westerners wanted to call us religion. Otherwise, up to 17th century or 18th century, in normal terms, in Kannada or Tamil or Sanskrit or Bengali, they were all called darshanas. Oh, you are this darshana, I am this darshana. Oh, what is your strength? My strength is this. Oh, my strength is this. They will have only samvada. Not vivada, samvada. That means I will understand you and you will understand me. That's all. We understand we are different. And there are Nastikas also who are brought into this fold, and they will also have samvada. Why should I not have samvada with a Nastika? After all, he says, I don't believe you. So it is my duty to make him believe me. So this is how samvadas used to go. So this problem that we are having today, that we will be driven precisely by religion, or more specifically by this religion or that religion, I think has to be done away with, and we have to go back to our roots. The roots is only spirituality. Roots is dharma. Roots is where we would understand ourselves. The Western idea is always look at external side for help. In India, we always look at ourselves. That is why Mahabharata, original name,
is not Mahabharata, it was Bharata, and then it goes back and it only talks about its own self. The idea was, how should the end game of Mahabharata is, what do you do to determine and find yourself? The self-realization. I think we are a nation which has now started this journey. I seek your blessing, sir, that this particular endeavor, that we will try to map the entire work and that you are doing for the purpose of understanding how we can take Abhayadana to the outside world. And I sincerely hope Manjunatha Swami will guide us. Thank you very much for this opportunity, sir. ಧನ್ಯವಾದಗಳು ಡಾಕ್ಟರ್ ಎಂ.ಆರ್. ವೆಂಕಟೇಶ್ ಅವರೇ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ದಾನ ಪರಂಪರೆಗಳಲ್ಲಿ ಅಭಯದಾನಕ್ಕೆ ವಿಶ್ವಮಾನ್ಯತೆ ಸಿಗುವಂತಹ ಒಂದು ಅತ್ಯುತ್ತಮವಾದಂತಹ ಸಂಪ್ರದಾಯ ಶ್ರೀ ಕ್ಷೇತ್ರದಲ್ಲಿದೆ ಅಂತ ಹೇಳ್ತಾ, ಅನೇಕ ಉದಾಹರಣೆಗಳ ಮುಖಾಂತರ ಧರ್ಮಸ್ಥಳದಲ್ಲಿ ಧರ್ಮ ಎನ್ನುವಂಥದ್ದು ಎಲ್ಲ ಚಟುವಟಿಕೆಗಳಲ್ಲಿ ಕಾಣ್ತದೆ. ಧರ್ಮ ಇನ್ ಆ್ಯಕ್ಷನ್ ಎನ್ನುವಂತಹ ಅಂಶಗಳನ್ನು ಅವರು ಪ್ರತಿಪಾದನೆ ಮಾಡಿದರೆ ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ನಡೀಲಿಕ್ಕಿದೆ. ಭರತ ನೃತ್ಯ ಕಾರ್ಯಕ್ರಮ, ವಿದುಷಿ ಅನುರಾಧ ವಿಕ್ರಾಂತ್ ಅವರ ಭರತನಾಟ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕು ಅಂತ ಶ್ರೀ ಶ್ರೀನಿವಾಸರಾವ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಧರ್ಮಸ್ಥಳ, ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮಪೂಜ್ಯ ಕಾವಂದರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇಗುಲ ಮಾಡುಗೋಡೆಗಳ ಬರಿಯ ಕಟ್ಟಡವಲ್ಲ, ಬಾವು ಬಂಧುರದ ತಾಣ, ಅನ್ಯವೆಂಬ ಭೇದವಿಲ್ಲದ ನೆಲೆ, ಬದುಕಿನ ಕಲೆಯನ್ನು ಕಲಿಯಬಹುದಾದ ಸಂಸ್ಕಾರ ಕೇಂದ್ರ, ಅತಿಥಿ ದೇವೋಭವ ಅನುಷ್ಠಾನ ರೂಪವನ್ನು ಕಾಣಬಹುದಾದ ತಾಣ. ಇಲ್ಲಿಯವರೆಗೆ ಮೂಲ ಕರ್ತೃಗಳ ಕಲ್ಪನೆಯಂತೆ ನಾಲಿಗೆಗೆ ಸಿಹಿ ನೀಡುವ ಪ್ರಸಾದದ ಜೊತೆಗೆ ಮನಸ್ಸಿಗೆ ಸವಿಯಾಗಿರುವ ಧರ್ಮಾಮೃತ ಪ್ರಸಾದವನ್ನು ನೀಡಬೇಕೆಂದು ಸಂಕಲ್ಪಿಸಿ 91 ವಸಂತಗಳ ಸರ್ವಧರ್ಮ ಸಮ್ಮೇಳನ ಸಂಪನ್ನಗೊಂಡಿದೆ. ವಿಚಾರ ಮಂಥನವಾಗಿ ನವನೀತ ರೂಪದ ಧರ್ಮ ವಿಚಾರ ಸೇರಿದ ಭಗವದ್ಭಕ್ತರಿಗೆ ವಿತರಣೆಯಾಗಿದೆ. ಈ ದಿನ ಈ ಜ್ಞಾನಸತ್ರ ಕಾರ್ಯದ ಅಧ್ಯಕ್ಷರು ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳರವರ ಪಾದತಲಗಳಿಗೆ ಭಕ್ತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪರಹಿತ ಸಾಧನೆಯೇ ಧರ್ಮ ಎಂಬ ವಿಚಾರದಲ್ಲಿ ವಿಶ್ವಾಸವಿಟ್ಟವರು, ಶಕ್ತ ಸಮಾಜದ ಸೃಷ್ಟಿಯೇ ಮೂಲಧ್ಯೇಯವೆಂದು ನಂಬಿರುವವರು, ವ್ಯಕ್ತಿಪೂರ್ಣತೆಯೇ ಹಾಗೂ ದಿವ್ಯತೆಯ ತಾಣವಾಗಿರುವವರು, ಪರ್ಯಾಯವಿಲ್ಲದ ಪೂಜನೀಯರು, ಸರ್ವಧರ್ಮ ಸಮನ್ವಯಕಾರರು, ಧಾರ್ಮಿಕ ನಾಯಕತ್ವ ಮತ್ತು ವ್ಯಕ್ತಿಗತ ಗುಣಗೌರವ ಎರಡರ ಔನ್ನತ್ಯವನ್ನು ಸಾಧಿಸಿರುವವರು, ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶ್ರದ್ಧಾಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವ್ಯಕ್ತಿಯಲ್ಲ ಶಕ್ತಿ, ಕರುಣಾಳುಬ ಬೆಳಕೆ ಮೂಲಕ ಜ್ಞಾನ ಪ್ರಸಾರ ಮಾಡಿದ ಕರುನಾಡಿನ ಬೆಳಕು, ಮೇರು ವ್ಯಕ್ತಿತ್ವ, ಸರಳ ವ್ಯಕ್ತಿ, ಆಧ್ಯಾತ್ಮ ನಿಧಿ, ಸಮಾಜಕ್ಕೆ ಗುರುವಾಗಿರುವವರು, ಗುರುಗಳಿಗೆ ಗುರುವಾಗಿರುವವರು, ಸ್ಪಿರಿಚುವಲ್ ಸೈಂಟಿಸ್ಟ್, ಅಯಸ್ಕಾಂತೀಯ ವ್ಯಕ್ತಿತ್ವದ ಸಮ್ಮೇಳನದ ಉದ್ಘಾಟಕರಾದಂಥ ಶ್ರೀ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ವಾಗ್ಮಿಗಳು, ಲೇಖಕರು, ಲೆಕ್ಕ ಪರಿಶೋಧಕರು, ಸರ್ವೋಚ್ಚ ನ್ಯಾಯಾಲಯದ ಶ್ರೇಷ್ಠ ನ್ಯಾಯವಾದಿಗಳು ಡಾಕ್ಟರ್ ಎಂ.ಆರ್. ವೆಂಕಟೇಶ್ವರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಫಾರ್ ಯುವರ್ ವ್ಯಾಲ್ಯೂಬಲ್ ರಿಮಾರ್ಕೇಬಲ್ ಥಾಟ್ಸ್ ಡೆಲಿವರ್ಡ್ ಬೈ ಯು. ವಿಭು ಅಕಾಡೆಮಿಯ ಸ್ಥಾಪಕರು, ಭಾರತೀಯ ಜ್ಞಾನ ಪರಂಪರೆಯ ಸಮರ್ಥ ಪ್ರತಿಪಾದಕರು, ಪ್ರಖ್ಯಾತ ವಾಗ್ಮಿಗಳು, ವ್ಯಕ್ತಿ ವಿಕಸನ ತರಬೇತುದಾರರು ಶ್ರೀಮತಿ ಡಾಕ್ಟರ್ ವಿ.ಬಿ. ಆರತಿಯವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ವಕೀಲರು, ಜಿಲ್ಲಾ
ಕಸಾಪ ಸಂಘಟನಾ ಕಾರ್ಯದರ್ಶಿ ಬಸವ ಶಾಂತಿ ಬಸವ ವಿಭೂಷಣ ವಿಶ್ವಗುರು ಶ್ರೀ ಬಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮಹಮ್ಮದ್ ಗೌಸ್ ರಾ ಹವಾಲ್ದಾರ್ ಇವರಿಗೆ ಸ್ನೇಹಪೂರ್ವಕ ಧನ್ಯವಾದಗಳು. ನಮ್ಮ ಸಮಿತಿಯ ಉಪಾಧ್ಯಕ್ಷರು ಮಾತೃ ಹೃದಯಿ ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಸಮಿತಿಯ ಉಪಾಧ್ಯಕ್ಷರು ಶ್ರೀ ಡಿ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಮತ್ತು ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಪೂಜ್ಯರ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಧರ್ಮಬಂಧುಗಳಿಗೆ, ಜ್ಞಾನಗ್ರಾಹಿಗಳಿಗೆ, ಆಸ್ತಿಕ ಬಂಧುಗಳಿಗೆ, ವೈಚಾರಿಕ ವಿಷಯಗಳ ಆಸಕ್ತರಿಗೆ, ಸಾರ್ವಜನಿಕ ಬಂಧುಗಳಿಗೆ ಸ್ನೇಹಪೂರ್ವಕ ಧನ್ಯವಾದಗಳು. ಪ್ರಚಾರ ಪ್ರಸಾರಗಳ ಮೂಲಕ ಸರ್ವಧರ್ಮ ಸಮನ್ವತೆಯ ಸಂದೇಶವನ್ನು ನಾಡಿಗೆ ಸಾರುವ ಕಾಳಜಿಯ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಖಾಸಗಿ ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ಎಲ್ಲ ಬಂಧುಗಳಿಗೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿ ಅವಕಾಶಕ್ಕಾಗಿ ವಂದನೆ.
ಎಲ್ಲ ಕಲಾಭಿಮಾನಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿದುಷಿ ಅನುರಾಧಾ ವಿಕ್ರಾಂತ್ ಇವರು ಮತ್ತು ಇವರ ಶಿಷ್ಯವೃಂದದವರಿಂದ ದೃಷ್ಟಿ ಆರ್ಟ್ ಸೆಂಟರ್ನ ವಿದ್ಯಾರ್ಥಿನಿಯರಿಂದ ಇದೀಗ ಭರತನಾಟ್ಯ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಭರತನಾಟ್ಯ, ಭರತ ನೃತ್ಯ ಈ ಎರಡು ವಿಭಾಗಗಳಲ್ಲಿಯೂ ಕೂಡ ನಿರ್ದೇಶಕಿಯಾದಂತಹ ಇವರು ದೃಷ್ಟಿ ಆರ್ಟ್ ಸೆಂಟರ್ನ ಸಂಸ್ಥಾಪಕರು. ತಮ್ಮ ಕ್ರಿಯೇಟಿವಿಟಿ ಇದರಿಂದ ತುಂಬ ಪ್ರಸಿದ್ಧರಾದ ಇವರು ಭರತನಾಟ್ಯದ ಬಗ್ಗೆ ಇವರಿಗಿರುವ ಅದಮ್ಯ ಉತ್ಸಾಹವು ಇವರನ್ನು ಪಾರಂಪರಿಕ ಪದ್ಧತಿಯ ಜೊತೆಗೆ ಹೊಸತನವನ್ನು ರೂಢಿಸಿಕೊಳ್ಳುವಂತೆ ಮಾಡಿದೆ. ಉತ್ತಮ ನೃತ್ಯಗಾರ್ತಿ, ಸ್ಫೂರ್ತಿದಾಯಕ ನೃತ್ಯ ಶಿಕ್ಷಕಿಯಾಗಿ, ಉತ್ತಮ ನೃತ್ಯ ಸಂಯೋಜಕಿಯಾಗಿ ವಿದುಷಿ ಅನುರಾಧಾ ವಿಕ್ರಾಂತ್ ಅವರು ಪ್ರಸಿದ್ಧರಾದವರು. ಗುರು ವಿ ನಿರುಪಮ ಮತ್ತು ನರ್ಮದಾ ಅವರಿಂದ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದಂತಹ ಇವರು ಪದ್ಮಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಅವರ ನೇರ ಶಿಷ್ಯೆಯಾಗಿ ಭರತನಾಟ್ಯದಲ್ಲಿ MA ಪದವಿಯನ್ನು ಹಾಗೆ ಸಂಶೋಧನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ವಿಶ್ವ ನೃತ್ಯ ಸಂಸ್ಥೆಯ ಕರ್ನಾಟಕ ಘಟಕದ ಕಾರ್ಯದರ್ಶಿಯಾಗಿ, ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿಯ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ, ಸತ್ಯಸಾಯಿ ಯೂನಿವರ್ಸಿಟಿಯ ಸಂದರ್ಶಕ ಪ್ರಾಧ್ಯಾಪಕಿಯಾಗಿ ಇವರು ಪ್ರಸಿದ್ಧರಾದವರು. ಇವರ ದೃಷ್ಟಿ ಸಂಸ್ಥೆ ಡಿಪ್ಲೊಮಾ ಮತ್ತು ಡಿಗ್ರಿ ತರಗತಿಯನ್ನು ಭರತನಾಟ್ಯದಲ್ಲಿ ನೀಡ್ತಾ ಇದೆ. ಚಿತ್ರನೃತ್ಯದ ವಿಶೇಷ ಪರಿಣತೆಯಾಗಿರುವಂತಹ ಇವರು ನಮ್ಮ ದೇಶದ ಪ್ರಸಿದ್ಧ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಇವರ ನೃತ್ಯ ಕಾರ್ಯಕ್ರಮಕ್ಕೆ ಅನೇಕ ಸನ್ಮಾನಗಳು, ಅನೇಕ ಪ್ರಶಸ್ತಿಗಳು ಬಂದಿದೆ. ಇಂತಹ ವಿದುಷಿ ಅನುರಾಧಾ ವಿಕ್ರಾಂತ್ ಮತ್ತು ಅವರ ದೃಷ್ಟಿ ಮೇಳದ ನೃತ್ಯ ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ. ಎಲ್ಲ ಪ್ರೇಕ್ಷಕರ ಪರವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿದುಷಿ ಅನುರಾಧಾ ವಿಕ್ರಾಂತ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸದ್ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಧರ್ಮಕ್ಷೇತ್ರದಲ್ಲಿ, ಈ ಪುಣ್ಯಕ್ಷೇತ್ರದಲ್ಲಿ ನೃತ್ಯ ಸೇವೆ ಮಾಡೋದು ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಭಾಗ್ಯ ಅಂತ ಹೇಳ್ಬೋದು. ಇಂಥ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಂಥ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಸರ್ ಅವರಿಗೆ ನಮ್ಮ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ನಾವು ಗಣಪತಿ ಕೃತಿಯ ಮೂಲಕ ಪ್ರಾರಂಭ ಮಾಡ್ತೇವೆ. ವಿಘ್ನ ವಿನಾಶಕನಾದ ಗಣಪತಿಗೆ ಪ್ರಾರ್ಥಿಸುತ್ತಾ ಇರುವ ಈ ಕೃತಿ ರಾಗ ನಾಟ ಹಾಗೂ ಆದಿತಾಳದಲ್ಲಿದೆ. ಧನ್ಯವಾದ.
सुन्दरदन्तिमुखं भुजगेन्द्र सुसर्पजटावरणम् गजनील गजेन्द्र गणाधिपतिं प्रणतोऽस्मि विनायक हस्तिमुखम् सुर गणपति सुन्दर क्षेम ऋषि गणपति यज्ञ समानं भव भव गणपति भद्र शरीरं जय जय गणपति दिव्य नमस्ते जय 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 गणपति दिव्य नमस्ते गजमुख वक्त्रं गिरिजापुत्रं गजमुखवक्त्रं गिरिजापुत्रं गजकुण्डमित्रं गणपतिमीशम् गजमुखवक्त्रं गिरिजापुत्रं गणगुणमित्रं गणपतिमीशप्रियम् करर्वितपरशं कङ्कणपाणिं कपलितपद्मरुचिं सुरपतिवन्द्यं सुन्दरनृत्यं सुरचितमणिमकुटं सुरपतिवन्द्यं सुन्दरनृत्यं सुरचितमणिमकुटम् प्रणमददेहं प्रकटिततानं षड्गिरितानमिदं दत्तत् षड्गिरितानमिदं दत्तत् षड्गिरितानमिदं प्रणमददेहं प्रकटिततानं षड्गिरितानमिदं तत्तत् षड्गिरितानमिदं तत्तत् षड्गिरितानमिदं लम्बोदरवरकुण्डासुरकृतकुङ्कुमवर्णधरं श्वेतशङ्खं मोदकहस्तं त्रिविधसफलफलं नयनत्रयवरनागविभूषितनानागणपतितं तत्सन्नयनत्रयवरनागविभूषितनानागणपतितं तत्तत्नानागणपतितं तत्तत्नानागणपतितं धवलित जलधर धवलित चन्द्रं मणिमणिकिरणविभूषितकण्ठं तनु तनु विषहर शूलकपालं हर हर शिव शिव गणपति अभयम् धवलित जलधर धवलित चन्द्रं मणिमणिकिरणविभूषितकण्ठं तनु तनु विषहर शूलकपालं हर हर शिव शिव गणपति अभयम् धवलित जलधर धवलित चन्द्रं मणिमणिकिरणविभूषितकण्ठं तनु तनु विषहर शूलकपालं हर हर शिव शिव गणपति अभयम् कट कट विगणित मत जल जलकित गणपति वाद्यमीनं कट कट विगणित मत जल जलकित गणपति वाद्यमीनं शिवसुत गणपति वाद्यमिदं तत्तत् गणपति वाद्यमिदं तत्तत् गणपति वाद्यमिदं शशिखलित मौलिनं शूलिनं विमल शुभ कमल जलभारुकं पाणिनं प्रमथ गणगुण खचित शोभनं शोभितं सतुल भुज सरसिज विशालकं भूषणं मनसफल कदली फल मोदनं मोदकम् प्रमद गुरु शिव तनय गणपति ताडनं गणपति ताडनं गणपति ताडनं जय जय गणेश जय जय गणेश जय गणेश जय गणेश गणेश गणेश
ಮುಂದಿನ ನೃತ್ಯ ಶಿವಪದಂ. ಈ ಕೃತಿಯಲ್ಲಿ ಶಿವಪಾದದ ಮಹಿಮೆಯನ್ನು ಬಿಂಬಿಸಲಾಗಿದೆ. ಆಯುಷ್ಯ ಮುಗಿದ ಮಾರ್ಕಂಡೇಯನನ್ನು ಕೊಂಡೊಯ್ಯಲು ಯಮ ಬಂದಾಗ ಮಾರ್ಕಂಡೇಯ ಶಿವನ ಪಾದದ ಪೂಜೆಯಲ್ಲಿ ಮಗ್ನನಾಗಿದ್ದಾನೆ. ತನ್ನ ಮೇಲೆ ಆತನಗಿದ್ದ ಅಪಾರ ಭಕ್ತಿಯನ್ನು ಕಂಡ ಶಿವ ಯಮನಿಗೆ ಮಾರ್ಕಂಡೇಯನ ಪ್ರಾಣವನ್ನು ಕೊಂಡೊಯ್ಯಲು ಬಿಡದೆ ತನ್ನ ಭಕ್ತನ ಪ್ರಾಣವನ್ನು ಉಳಿಸುತ್ತಾನೆ. ರಾವಣ ಶಿವನ ಆತ್ಮಲಿಂಗವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತಪಸ್ಸು ಮಾಡುತ್ತಾನೆ. ಆತನ ತಪಸ್ಸಿಗೆ ಶಿವ ಒಲಿಯದೇ ಇದ್ದಾಗ ಅಹಂಕಾರಿಯಾದ ರಾವಣ ಶಿವನ ಸಮೇತ ಕೈಲಾಸವನ್ನೇ ಎತ್ತಿ ತರಲು ಹೊರಡುತ್ತಾನೆ. ರಾವಣ ಆ ಅಹಂಕಾರವನ್ನು ಕಂಡ ಶಿವ ತನ್ನ ಪಾದದಿಂದ ಕೈಲಾಸ ಪರ್ವತವನ್ನು ಒತ್ತಿ ನಿಲ್ಲುತ್ತಾನೆ. ಶಿವಪಾದದ ಮಹಿಮೆಯಿಂದ ರಾವಣನ ಗರ್ವ ಭಂಗವಾಗುತ್ತದೆ. ಮುಂದಿನ ಭಾಗದಲ್ಲಿ ಶಿವನ ತಪೋಭಂಗದ ಪ್ರಸಂಗ ಬರುತ್ತದೆ. ರತಿ ನರ್ತಿಸುತ್ತಿದ್ದಾಗ ಮನ್ಮಥ ಹೂಬಾಣ ಬಿಟ್ಟು ಶಿವನ ತಪಸ್ಸಿಗೆ ಭಂಗ ತರುತ್ತಾನೆ. ಆಗ ಹಣೆಗಣ್ಣನ್ನು ತೆರೆದ ಶಿವನ ಸಿಟ್ಟಿಗೆ ಮನ್ಮಥ ಬೂದಿಯಾಗುತ್ತಾನೆ. ರತಿಯ ದುಃಖವನ್ನು ನೋಡಲು ಸಾಧ್ಯವಾಗದ ಪಾರ್ವತಿ ಶಿವಪಾದಕ್ಕೆ ಶರಣಾಗಿ ಮನ್ಮಥನ ಪ್ರಾಣ ಭಿಕ್ಷೆಯನ್ನು ಬೇಡುತ್ತಾಳೆ. ಮನ್ಮಥನಿಗೆ ಶಿವಪಾದದ ಮಹಿಮೆಯಿಂದ ಮರುಜೀವ ಬರುತ್ತದೆ. ಮುಂದಿನದು ಕಾಳಿದಾಸನ ಕಲ್ಪನೆ. ಪಾರ್ವತಿಯು ಶಿವನನ್ನು ಪೂಜಿಸಲು ಹೂವಿನ ಹಾರ ಮಾಡುತ್ತಾಳೆ. ಅದನ್ನು ಶಿವನ ಪಾದಕ್ಕೆ ಹಾಕಲು ಬಯಸದಿದ್ದರೂ ಶಿವನನ್ನೇ ನೋಡುತ್ತಿದ್ದ ಆಕೆ ಅರಿವಿಲ್ಲದೆ ಶಿವನ ತಲೆಯ ಮೇಲೆ ಹಾಕುತ್ತಾಳೆ. ಶಿವನಿಗೆಲ್ಲಿ ಕೋಪ ಬರುತ್ತದೋ ಎಂದು ಹೆದರಿ ಪಾರ್ವತಿ ಹಿಂದಿರುಗಿದಾಗ ಶಿವನು ನೀನು ನನ್ನ ಅರ್ಧಾಂಗಿ, ಭಯವನ್ನು ಬಿಡು ಎಂದು ಅಭಯ ನೀಡುತ್ತಾನೆ. ಹೀಗೆ ಶಿವಪಾದದ ಮಹಿಮೆ ಅಪಾರ. ವಿಶೇಷವಾಗಿ ಈ ಕೃತಿಯಲ್ಲಿ ನಾಟ್ಯಶಾಸ್ತ್ರದ ಬೇರೆ ಬೇರೆ ಚಾರಿಗಳ ಪ್ರಸ್ತುತಿಯನ್ನು ಕಾಣಬಹುದು. ಈ ಕೃತಿಯಲ್ಲಿ ನಿಜಗುಣ ಸಂತರ ಕೆಲವು ಪದ್ಯಗಳನ್ನು ಆಯ್ಕೆಗೊಂಡಿದ್ದು ಇದರ ರಚನೆ ಆಧಾರವನ್ನು ಶತವದಾನಿ ಡಾಕ್ಟರ್ ಆರ್ ಗಣೇಶ್ ನೀಡಿದ್ದಾರೆ. ಈ ಕೃತಿಯನ್ನು ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿದೆ. ಸಂಗೀತ ರಚನೆ ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ ಮತ್ತು ವಿದ್ವಾನ್ ಶ್ರೀ ಗುರುಮೂರ್ತಿ. ಇದರ ನೃತ್ಯ ಸಂಯೋಜನೆ ಶ್ರೀಮತಿ ಅನುರಾಧ ವಿಕ್ರಾಂತ್ ಅವರದಾಗಿದ್ದು ಅವರು ಅವರ ಶಿಷ್ಯರೊಂದಿಗೆ ಶುಭಾ ಚೇತನ್, ಪಿಟಿನ್ಸಿ ಮೊನ್ನಪ್ಪ, ಐಶ್ವರ್ಯ ಟೋಳ್ಪಡಿ, ಶಮಿತಾ, ಚಂದ್ರಲೇಖ, ಕಾವ್ಯಶ್ರೀ ಭಾರದ್ವಾಜ್, ರಿಯಾ ವಿಕ್ರಾಂತ್ ಇವರೊಂದಿಗೆ ಶಿವಪಾದವನ್ನು ಈಗ ಪ್ರಸ್ತುತಿಪಡಿಸುತ್ತಾರೆ.
ಧಿಮ್ಮಿ ತ ಧಿಂಗಿ ನ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂಗ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತಕ ತುಂ ಕಿಟ ತಕ ತುಂ ಕತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತಕ ತುಂ ಕಿಟ ತಕ ತುಂ ಕಿಟ ತಕ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ ತಕ ತುಂ ತ ತುಂ ತತ್ತಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತ ತುಂ ತತ್ತಿ ತ ತಾಂ ತತ್ತಿ ತಕ್ಕಿಟ ತಕ್ಕ ತುಂ ಧಣ್ಣ ತ ತಾಂ ಧಣ್ಣ ತಕ್ಕಿಟ ತ ತುಂ ಝುಣ್ಣು ತ ತಾಂ ಝುಣ್ಣು ತಕ್ಕಿಟ ತ ತುಂ ಧಿಮ್ಮಿ ತ ತಾಂ ಧಿಮ್ಮಿ ತಕ್ಕಿಟ ತುಂ ತತ್ತಿ ತ ತಾಂಗ ತುಂ ಧಿಣ್ಣ ತ ತಾಂಗ ತುಂ ಝುಣ್ಣು ತ ತಾಂಗ ತುಂ ಧಿಮ್ಮಿ ತ ತಾಂ ತುಂ ತತ್ತಿ ತಾಂಗ ತ ತುಂ ತತ್ತಿ ತಾಂಗ ತಕ್ಕ ತುಂ ತತ್ತಿ ತಾಂಗ್ ತ ಧಿಂಗಿಣ್ಣ ತುಂ ತಕ ಧಿಂಗಿಣ್ಣ ತುಂ ತಕ ಧಿಂಗಿಣ್ಣ ತುಂ ತಕ್ಕ ಧಿಣ್ಣ ತಾಂ ತುಂ ತತ್ತಿ ತಾಂಗ ತ ತುಂ ತತ್ತಿ ತಾಂಗ ತಕ್ಕ ತುಂ ತತ್ತಿ ತಾಂಗ್ ತ ಧಿಂ ದರಿಗಿಡ ತುಂ ತಕ್ಕ ಧಿಂ ದರಿಗಿಡ ತುಂ ಕಿಡ ತಕ ಧಿಂ ದರಿಗಿಡ ತುಂ ತಕ್ಕ ಧಿಣ್ಣ ತಾಂ ತುಂ ತತ್ತಿ ತಾಂಗ ತ ತುಂ ತತ್ತಿ ತಾಂಗ ತಕ್ಕ ತುಂ ತತ್ತಿ ತಾಂಗ ತ ಧಿಂ ದರಿಗಿಡ ತುಂ ತಕ್ಕ ಧಿಂ ದರಿಗಿಡ ತಕ ತುಂ ತಕ ಧಿಗ ದರಿಗಿಡ ತಕ ಧಿಗ ದರಿಗಿಡ ತುಂ ತಾಂ ಶರಣ ಜನರ ಸದ್ಹೃದಯ ನಳಿನದೊಡು ಪರಿಶೋಭಿಸುತ್ತಿರುವುದು ನಿನ್ನ ಪಾದ 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 ದಿಟ್ಟ ರಾವಣನು ರಜತಾಚಲವನೇತಲು ಒತ್ತಿ ಬಿಟ್ಟಿದು ರಸಾತಳಕ್ಕೆ ನಿನ್ನ ಪಾದ ದಿಟ್ಟ ರಾವಣನು ರಜತಾಚಲವನೇತಲು ಒತ್ತಿ ಬಿಟ್ಟಿದು ರಸಾತಳಕ್ಕೆ ನಿನ್ನ ಪಾದ ದಿಟ್ಟ ರಾವಣನು ಶಿವಾಯ ಓಂ ನಮಃ ಶಿವಾಯ
ದಿಟ್ಟರವಣನು ರಜತಾಚಲವನೆತ್ತಲು ಒತ್ತಿ ಬಿಟ್ಟಿದು ರಸಾತಣಕ್ಕೆ ನಿನ್ನ ಪಾದ ಶರಣ ಜನರ ಸದ್ಹೃದಯ ನಳಿನದುಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ಶರಣ ಜನರ ಸದ್ಹೃದಯ ನಳಿನದುಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. tom tom tajum tajum tati takita dhunna dhim dhim tajum tajum dhunna takita tajum tum tum tajum tajum dhunna takita tajimi num num tajum tajum dhimi takita tati takita dhunna dhunna takita tum tajum dhunna takita num tajimi dhimi takita tom tati takita dhim dhunna takita tum tum dhunna takita num 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 dhimi takita tom 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 tati dhunna tajum tajum takatiku kadagadarigedum tajum tajum takajum tajum kadagajum tajum dinginatum tom tarigedadagadum 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 tarigedadagata hi tum num takitatum kadagadarigedum takitatum kadagadarigedum takitatum kadagadarigedum tom kitatum takadagadarigedum kitatum takadagadarigedum kitatum takadagadarigedum dhim tatum tadikadagadarigedum takadum tadikadagadarigedum takadum tadikadagadarigedum ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. ಸರಿಗ ಮಗರಿದ ಸರಿಗ ಮದ ಮಗರಿಗ ಮದ ಮದ ಗಮದ ಸರಿ ಸರಿಗ ಮಗರಿದ ಸರಿಗ ಮದ ಮಗರಿಗ ಮದ ಮದ ಗಮದ ಸರಿ ಸರಿಗಾರಿ ಸದ ಸರಿ ಸದ ಮದ ಸಾದ ಗಮದ ದಸ ಸರಿಗಾರಿ ಸದ ಸರಿ ಸದ ಮದ ಸದ ಮಗರಿಗ ಮದ ಮದ ಸರಿ ಸರಿ ರಿಗರಿಗ ಗಮ ಗರಿ ಸರಿ ರಿಗರಿಗ ಗಮ ಗಮ ಮದ್ದಿ ಸದ ಪದ ಪದ ದಸ ದಸ ಮಗಟ್ಟಿ ಸದ ಗಟ್ಟಿ ಸದ ಪದ ಇಸ ಮದ ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. tom tati takajunu ಭುಜಂಗ ತ್ರಾಸಿತ tom tati ತಢಂತ ನಿಕುಂಚಿತ tom tati takajunu ಭುಜಂಗ ತ್ರಾಸಿತ tom tati ತಢಂತ ನಿಕುಂಚಿತ ವಿಷ್ಣುಕ್ರಾಂತ ತತ್ತಜಂ ತರಗಿಡತಂ ವಿದ್ಯುತ್ಭ್ರಾಂತ ತದ್ಧಿಂಗಿಣತಂ ವಿಷ್ಣುಕ್ರಾಂತ ತತ್ತಜಂ ತರಗಿಡತಂ ವಿದ್ಯುತ್ಭ್ರಾಂತ ತದ್ಧಿಂ ತರಗಿಡತಂ ತಜ್ಜುಂ ತದ್ಹಿಣತಂ ತಜ್ಜುಂ ತಜ್ಜುಂ ತಗದಹಿಣತಂ ತಜ್ಜುಂ 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 ತಗದಹಿಣತಂ ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. ನೆಟ್ಟಿನಂಧಕಾಸುರನ ಎದೆಯ ಮೇಲೆ ಭರತನ ಕಟ್ಟಳೆಗೆ ಕುಟಿದುದು ನಿನ್ನ ಪಾದ. ಶರಣ ಜನರ ಸದೃದಯ ನಳಿನದುಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ನುಲಿಯಂದವಾಗಿ ಮುಂದಿರೆ ಗಂಧರ್ವನನು ಬಂದು ತುಡಿದಾಡಿತಲ್ಲೋ ನಿನ್ನ ಪಾದ. ಬೆಂದ ನುಲಿಯಂದವಾಗಿ ಮುಂದಿರೆ ಗಂಧರ್ವನನು ಬಂದು ತುಡಿದಾಡಿತಲ್ಲೋ ನಿನ್ನ ಪಾದ.
ಶರಣ ಜನರ ಸಹೃದಯ ನಡಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಚಂದ ಚಂದದಿಂದೆ ಕಾಳಿದಾಸ ಮೊದಲಾದ ಕವಿ ವೃಂದವೈದೆ ಬಣ್ಣಿಪುದು ನಿನ್ನ ಪಾದ. ಚಂದ ಚಂದದಿಂದೆ ಕಾಳಿದಾಸ ಮೊದಲಾದ ಕವಿ ವೃಂದವೈದೆ ಬಣ್ಣಿಪುದು ನಿನ್ನ ಪಾದ. ಶರಣ ಜನರ ಸಹೃದಯ ನಡಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ನಿನ್ನ ಪಾದ. ಪ್ರಣವದ ನೆಲೆ ಮಂತ್ರ ಗಣದ ಭವನ ಗುಣ ಮಣಿಕುಲ ಜಲನಿಧಿ ನಿನ್ನ ಪಾದ. ಪ್ರಣವದ ನೆಲೆ ಮಂತ್ರ ಗಣದ ಭವನ ಗುಣ ಮಣಿಕುಲ ಜಲನಿಧಿ ನಿನ್ನ ಪಾದ. ಶರಣ ಜನರ ಸಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಶಂಭೋ ಶಂಕರ ಮಹಾದೇವ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. 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 ನಮಃ ಶಿವಾಯ ಶಿವಾಯ ನಮಃ. ಮುಂದಿನ ಪ್ರಸ್ತುತಿ ನಮ್ಮ ಹೆಮ್ಮೆಯ ರಾಷ್ಟ್ರಕವಿಯಾದ ಕುವೆಂಪುರವರದ್ದು. ಇಂದು ಆಯ್ಕೆ ಮಾಡಲಾಗಿರುವ ಈ ಪದ್ಯದಲ್ಲಿ ಕುವೆಂಪುರವರು ಸ್ತ್ರೀ ಶಕ್ತಿಯ ಮಹತ್ವವನ್ನು ಕಟ್ಟಿಕೊಡುತ್ತಾರೆ. ಭೈರವಿ ರೂಪದಲ್ಲಿರುವ ದೇವಿಯನ್ನು ವರ್ಣಿಸುತ್ತಿದ್ದಾರೆ. ಅಸುರರನ್ನು ಯುದ್ಧರಂಗದಲ್ಲಿ ಸಂಹಾರ ಮಾಡುವಾಗ ಅವಳ ರೂಪ ಕ್ರೋಧಭಾವ, ಶೌರ್ಯ ಇವುಗಳನ್ನು ವರ್ಣಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ದೇವಿಯ ಎಲ್ಲ ವಿನ್ಯಾಸದ ಆಯುಧಗಳನ್ನು ಧರಿಸಿರುತ್ತಾಳೆ. ಅವಳ ಕಣ್ಣುಗಳು ಕ್ರೋಧದಿಂದ ಉರಿಯುತ್ತಿವೆ. ರುಂಡ ಮಾಲೆಗಳನ್ನು ಕೊರಳಲ್ಲಿ ಧರಿಸಿರುತ್ತಾಳೆ. ಅವಳ ನಾಲಿಗೆಯಲ್ಲಿ ರಕ್ತ ಸೋರುತ್ತಿದೆ. ಕ್ರೋಧದಿಂದ ಕುಣಿಯುತ್ತಿದ್ದಾಳೆ ಜಗನ್ಮಾತೆ. ಹೀಗೆ ದೇವಿಯನ್ನು ಕುರಿತು ವರ್ಣಿಸುವ ಕುವೆಂಪುರವರು ಶತ್ರುಗಳ ವಿನಾಶದ ವಿಷಯ ಬಂದಾಗ ಪುರಾಣವಾಗಲಿ ಚರಿತ್ರೆಯಾಗಲಿ ಅಥವಾ ಈಗಿನ ಸಮಕಾಲೀನ ಸಂದರ್ಭವಾಗಲಿ ನಾರಿಯು ಹೀಗೆಯೇ ಸಿಡಿಯುತ್ತಾಳೆ ಎನ್ನುತ್ತಾರೆ. ಈ ದೇವಿ ಸ್ತುತಿಯನ್ನು ಇದೀಗ ದೃಷ್ಟಿ ಸಂಸ್ಥೆಯ ಕಲಾವಿದರು ಪ್ರದರ್ಶಿಸಲಿದ್ದಾರೆ. ಪ್ರದರ್ಶಿಸುವಂತಹ ಕಲಾವಿದರು ಗೌರಿ ಎಸ್, ಲಾಲಿತ್ಯ ಎ, ದರ್ಶಿನಿ ವಿ, ವರ್ಷಾ ಶಂಕರ್, ವೈಷ್ಣವಿ ಕುಮಾರ್, ರಂಜನಾ ಪದ್ಮನಾಭಿ, ಅದಿತಿ ಕಾರ್ತಿಕೇಯನ್, ಶ್ವೇತಾ ಆರ್. ರಾಗ ಶುಭ ಪಂತುವರಾಳಿ ಹಾಗೂ ಆದಿತಾಳದಲ್ಲಿ ಮೂಡಿಬರಲಿರುವಂತಹ ಈ ನೃತ್ಯದ ಸಂಯೋಜನೆ ಶ್ರೀಮತಿ ಅನುರಾಧ ವಿಕ್ರಾಂತ್ರವರದ್ದು.
ಗಿಣ್ಣತ್ತುಂ ತಜ್ಜಂ ತಜಂ ತರಿಗಿಡದಂ ತದಿ ಗಿಣ್ಣತ್ತುಂ ತತ್ತರಿ ತಜಂ ತಣ್ಣ ತಜಂ ಜುಣ್ಣು ತಜಂ ದಿಮ್ಮಿ ತಜಂ ತದಿ ಗಿಣ್ಣತ್ತುಂ ತದಿ ಗಿಣ್ಣತ್ತುಂ ತದಿ ಗಿಣ್ಣತ್ತುಂ ತರಿ ತಜಂ ತಕ್ಕ ತರಿ ತಜಂ ತರಿ ತಜಂ ರಿತಜಂ ತಜಂ ತರಿಗಿಡದಂ ತರಿ ತಜಂ ತಕ್ಕ ತರಿ ತಜಂ ತರಿ ತಜಂ ರಿತಜಂ ತಜಂ ತರಿಗಿಡದಂ ತರಿ ತಜಂ ರಿತಜಂ ತಜಂ ತರಿ ತಜಂ ರಿತಜಂ ತಜಂ ತರಿ ತಜಂ ತಕ್ಕ ತರಿ ತಜಂ ತರಿ ತಜಂ ತಕ್ಕ ತರಿ ತಜಂ ತರಿ ತಜಂ ತಜಂ ತರಿ ತಜಂ ತಜಂ ಧಣ ತಜಂ ತಜಂ ಧಣ ತಜಂ ತಜಂ ತಜ್ಜುಣು ತಜಂ ತಜಂ ಜುಣು ತಜಂ ತಜಂ ದಿಮಿ ತಜಂ ತಜಂ ದಿಮಿ ತಜಂ ತಜಂ ತರಿ ತಜಂ ತಜಂ ಧಣ ತಜಂ ತಜಂ ತಜ್ಜುಣು ತಜಂ ತಜಂ ದಿಮಿ ತಜಂ ತಜಂ ತರಿ ತದ್ಧಣ ತಜ್ಜುಣು ದಿಮಿ ತರಿ ತದ್ಧಣ ತಜ್ಜುಣು ದಿಮಿ ತದಿಂ ತದಿ ಗಿಣ್ಣತಂ ದಿಂಗ್ ಗಿಣ್ಣತಂ ತದಿ ಗಿಣ್ಣತಂ ತದಿ ಗಿಣ್ಣತಂ ತದಿ ಗಿಣ್ಣ ಓಂಕಾರ ರೂಪಿಣಿ ಭೈರವಿ ತದಿ ತದಿ ಗಿಣ್ಣತಂ ದಿಂಗ್ ಗಿಣ್ಣತಂ ತದಿ ಗಿಣ್ಣತಂ ತದಿ ಗಿಣ್ಣತಂ ತದಿ ಗಿಣ್ಣ ಓಂಕಾರ ರೂಪಿಣಿ ಭೈರವಿ ತದಿ ತದಿ ಗಿಣ್ಣತಂ ದಿಂಗ್ ಗಿಣ್ಣತಂ ಕುಣಿಯುವಳಾರಿ ಭೈರವನಾರಿ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ಕುಣಿಯುವಳಾರಿ ಭೈರವನಾರಿ ಕಣ್ಣುಗಳಿಂದಂ ಕಿಡಿಗಳಕಾರಿ ದೆಸೆ ದೆಸೆ ದೆಸೆಗೆ ಜಡೆಯನು ಬೀರಿ
ರಾಕ್ಷಸ ವೃಂದವ ಮುರಿ ಮುರಿದೊಟ್ಟಿ ಶಾಮೆಯು ನಗ್ನ ಭಯಂಕರಿಯಾಗಿ ತಾಂಡವಗೈವಳು ಶಂಕರಿ ಕೂಗಿ ತಾಂಡವಗೈವಳು ಶಂಕರಿ ಕೂಗಿ ತಾಂಡವಗೈವಳು ಶಂಕರಿ ಐಗಿರಿ ನಂದಿನಿ ನಂದಿಗ ಮೇದಿನಿ ವಿಶ್ವ ವಿನೋದಿನಿ ನಂದನುದೇ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ ರಮ್ಯಕಮರ್ದಿನಿ ಶೈಲಸುತೆ ರಮ್ಯಕಮರ್ದಿನಿ ಶೈಲಸುತೆ. ದೃಷ್ಟಿ ಪ್ರದರ್ಶನದ ಮೊದಲನೆಯ ಭಾಗದ ಕೊನೆಯ ನೃತ್ಯ ಸಂವಾದ. ಇದಾದ ನಂತರ ಒಂದು ನೃತ್ಯ ನಾಟಕ ನಿಮಗೆ ಅರ್ಪಣೆ. ಸಂವಾದ ನಮ್ಮ ಈ ಭಾಗದ ಕೊನೆಯ ನೃತ್ಯ. ಭಾರತದಲ್ಲಿ ನಾವು ಅನೇಕ ನೃತ್ಯ ಶೈಲಿಗಳನ್ನು ಕಾಣಬಹುದು. ಶಾಸ್ತ್ರೀಯ, ಜನಪದ, ಸಮಕಾಲೀನ ನೃತ್ಯಗಳು. ಈ ಎಲ್ಲ ನೃತ್ಯ ಶೈಲಿಗಳಿಗೆ ಮೂಲ ನಮ್ಮ ಭಾರತದ ಪ್ರಾಚೀನ ಗ್ರಂಥವಾದ ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರದಂತಹ ಮಹತ್ವವಾದ ಗ್ರಂಥದಿಂದ ಆರಿಸಲ್ಪಟ್ಟಿರೋ ನೃತ್ಯ ವಿಧಾನಗಳನ್ನು ನಾವು ಮುಂದಿನ ನೃತ್ಯ ಪ್ರದರ್ಶನದಲ್ಲಿ ನೋಡಬಹುದು. ಇದರ ಸಂಗೀತವು ಸಮಕಾಲೀನ ಶೈಲಿಯಲ್ಲಿದ್ದು ಇದರ ನೃತ್ಯ ಸಂಯೋಜನೆಯು ಸಂಪೂರ್ಣವಾಗಿ ನಾಟ್ಯಶಾಸ್ತ್ರದ ಮೇಲೆ ಆಧಾರವಾಗಿದೆ. ಇದರೊಂದಿಗೆ ಜನಪದ ನೃತ್ಯ ಶೈಲಿಗಳನ್ನು ಕೂಡ ಅದ್ಭುತವಾಗಿ ಜೋಡಿಸಲಾಗಿದೆ. ಈ ನೃತ್ಯದ ಸಂಯೋಜನೆ ಶ್ರೀಮತಿ ಅನುರಾಧ ವಿಕ್ರಾಂತ್ ಈಗ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಸಂವಾದ. ಸಂಗೀತ ಸಂಯೋಜನೆ ಶ್ರೀ ಪ್ರವೀಣ್ ಡಿ ರಾವ್. ನೃತ್ಯ ಮಾಡುವ ಕಲಾವಿದರು ತೃಷ್ಣಾ ಹೊಸಹಳ್ಳಿ, ಅವ್ನಿ ಮಲಾರ್, ಅನ್ವಿತಾ ಆರ್, ಅನ್ವಿತಾ ಕೋಡಂಗಿ, ರಿಯಾ ವಿಕ್ರಾಂತ್, ಅಥಿರಾ ಏಕನಾಥ್, ನಿಹಾರಿಕಾ, ಸಿರಿ, ಚಂದ್ರಜ್ಯೋತಿ, ಶೋನಿಮಾ ಹಾಗೂ ಪಿ ಟಿನ್ಸಿ ಮೊನ್ನಪ್ಪ.
నిజ 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 తప మగరి గ మ మ మ మ మ పమ పమ మ పమ మ పమ మ పమ పద ద పమ ద పమ గరి గ మ గరి స ని ద ని స రి గ మ రి స రి గ మ పమ మ గరి గ మ పద ని ద పమ పద ని స పద ని ద పద గ మ పద గ ప స రే గ మ
ಈಗ ದೃಷ್ಟಿ ತಂಡದ ಎರಡನೆಯ ನೃತ್ಯ ಪ್ರದರ್ಶನ ಶ್ರೀಕೃಷ್ಣ ಪರೀಕ್ಷಣಂ. ನಮ್ಮ ಕರ್ನಾಟಕದ ಹೆಸರಾಂತ ಸಾಹಿತಿಗಳಾದ ಶ್ರೀ ಡಿ.ವಿ. ಗುಂಡಪ್ಪ ಅವರ ಲೋಕಮಾನ್ಯ ನಾಟಕವಾದ ಶ್ರೀಕೃಷ್ಣ ಪರೀಕ್ಷಣಂ. ಶ್ರೀಕೃಷ್ಣನ ಲೀಲೆಗಳು ಅಪಾರ. ಅವನ ಎಲ್ಲ ಕರ್ತೃಗಳಿಗೂ ಒಂದು ಮಹತ್ವಪೂರ್ಣವಾದ ತತ್ವ ಅಡಗಿರುತ್ತದೆ. ಈ ತತ್ವಗಳನ್ನು ಅರಿತವರು ಧನ್ಯರು. ಇದನ್ನು ಬಹಳ ಸಾಮಾನ್ಯವಾಗಿ ನಮ್ಮೆಲ್ಲರ ಬೆಳಕಿಗೆ ತರುವ ಪ್ರಯತ್ನ ಶ್ರೀ ಡಿ.ವಿ.ಜಿ. ಅವರದ್ದು. ಶ್ರೀಕೃಷ್ಣನು ಒಂದು ದೇಹ ಅಥವಾ ಒಂದು ಆತ್ಮವಲ್ಲ, ಅವನು ಎಲ್ಲೆಲ್ಲೂ ಇದ್ದಾನೆ. ಅವನು ಪ್ರಪಂಚದಾದ್ಯಂತ ಹರಡುವ ಪ್ರಜ್ಞೆ. ಅವನು ನಮ್ಮ ಒಳಗೂ ಇದ್ದಾನೆ, ನಿಮ್ಮ ಒಳಗೂ ಇದ್ದಾನೆ. ಸರ್ವಂ ಕೃಷ್ಣಮಯಂ ಅನ್ನುವ ಮಹತ್ವವಾದ ಜೀವನದ ತತ್ವವನ್ನು ಈ ನಾಟಕದಲ್ಲಿ ಶ್ರೀಕೃಷ್ಣನು ಗೋಪ ಗೋಪಿಕೆ ಇಬ್ಬರಿಗೂ ಒಂದು ತಮಾಷೆಯ ಪ್ರಸಂಗವನ್ನು ಹಣೆಯುತ್ತಾ ನಮ್ಮೆಲ್ಲರಿಗೂ ತಿಳಿಸುತ್ತಾನೆ. ಬನ್ನಿ ವೀಕ್ಷಿಸೋಣ ನೃತ್ಯ ನಾಟಕ ಶ್ರೀಕೃಷ್ಣ ಪರೀಕ್ಷಣಂ. ಮಾರ್ಗದರ್ಶನ ಶತವದಾನಿ ಡಾಕ್ಟರ್ ಆರ್ ಗಣೇಶ್. ಸಂಗೀತ ಸಂಯೋಜನೆ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಡಿ.ಎಸ್. ಶ್ರೀವತ್ಸ. ನೃತ್ಯ ಸಂಯೋಜನೆ ಶ್ರೀಮತಿ ಅನುರಾಧ ವಿಕ್ರಾಂತ್ ಹಾಗೂ ಶಮಾ ಕೃಷ್ಣ. ಇವತ್ತಿನ ಕಾರ್ಯಕ್ರಮ ದೃಷ್ಟಿ ತಂಡದವರಿಂದ ಶ್ರೀಕೃಷ್ಣ ಪರೀಕ್ಷಣಂ.
జన్య రవము గీతోక్త గాంభీర్యము మౌని స్నేహము గోపికా ప్రణయము కౌంతేయ వాత్సల్యము సేనానిత్వము రాజ్యతంత్ర నయము చక్రాస్త్ర సంధానము ನಾನಾ ಜೀವನ ಧರ್ಮ ರಂಗಗಳೋಳ್ ಆದರ್ಶಂ ಯಶೋದಾಸುತಂ ಆದರ್ಶಂ ಯಶೋದಾಸುತಂ ಆದರ್ಶಂ ಯಶೋದಾಸುತಂ
ಯತಿಗಳಿಂದ ಉತ್ತಮ ಗತಿಯಂ ತೋರ್ದ ಸತ್ವೋನ್ನತ ಧರ್ಮಮೂರ್ತಿಗೆ ಅಸ್ಮನ್ ನಮನಂ. ಸತ್ವೋನ್ನತ ಧರ್ಮಮೂರ್ತಿಗೆ ಅಸ್ಮನ್ ನಮನಂ. ಅಸ್ಮನ್ ನಮನಂ ನಮನಂ. ನಿ ಸರಿ ರಿ ಮಾ ಪಾ ಪನಿ ಪನಿ ಮಾ ಪಾಮರಿ ರಿ ಸಾ ನಿ ಸರಿ ಮಾ ಪಾಮರಿ ಮಾ ಪಾ ರಿ ನಿ ಸರಿ ರಿ ಮಾ ಪಾ ಪನಿ ಪನಿ ಮಾ ಪಾಮರಿ ರಿ ಸಾ ನಿ ಸರಿ ಮಾ ಪಾಮರಿ ಮಾ ಪಾ ಪಾಮರಿ ಮಾ ಪನಿ ನಿ ಪಮ ಪನಿ ನಿ ಪ ಪನಿ ರಿ ಸಾ ನಿ ಪನಿ ಸಾ ನಿ ಸ ಪನಿ ಪರಿ ಮರಿ ಸ ನಿ ಪ ಸ ಪನಿ ರಿ ಸ ನಿ ಪ ಮ ಪ ಪ ಪನಿ ಸ ನಿ ಪ ಮರಿ ಪ ಮರಿ ಮಾ ಪನಿ ನಿ ಪ ಮ ಪನಿ ನಿ ಪ ಪನಿ ರಿ ಸ ನಿ ಪನಿ ಸ ನಿ ಸ ಪನಿ ಪರಿ ಮರಿ ಸ ನಿ ಪ ಸ ಪನಿ ರಿ ಸ ನಿ ಪ ಮ ಪ ಮ ಪನಿ ಸ ನಿ ಪ ಮರಿ ರಿ ಸ ರಿ ಮ ಪ ರಿ ಮಾ ಪನಿ ಪಾನಿ ಸ ರಿ ನಿ ಸ ಸ ನಿ ರಿ ಸ ನಿ ಸ ನಿ ಪನಿ ನಿ ಪ ಮರಿ ಸ ನಿ ಸ ರಿ ಮ ಪ ರಿ ಮಾ ಪನಿ ಪಾನಿ ಸ ರಿ ನಿ ಸ. ತರಿಜಂ ದಣ 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 ಜಂ ಜುಜಂ ದಿಮಿ ದಿಮಿ ಕಿಟ ಜಂ ತರಿತ ದಣತ ಜುಳುತ ದಿದಿ 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 ತರಿತ ದಣತ ಜುಳುತ ದಿದಿ 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 ತರಿತ ತಾನ ದಣತ ಧಾಣ ಜುಳುತ ಧಾಣ ದಿಮಿತ ಧಾಣ ತರಿತ ದಣತ ಜುಳುತ ದಿಮಿತ ತತ ತತ ತಕಿಟ ತಕಿಟ ತತ ತತ ತಾಂ ತರಿತ ತಣತ ಜುಳುತ ದಿಮಿತ ತರಗಡ 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 ದಿನ್ನ ತತ್ತ ತರಗಡ ದಿನ್ನ ತತ್ತ ತರಗಡ ದಿನ್ನ ತತ್ತ
ನೋಡಮ್ಮ, ಇವನನ್ನು ಹೇಗೆ ಹಿಡಿಯುವುದು? ಕೈಗೆ ಸಿಕ್ಕುವುದಿಲ್ಲವಲ್ಲ. ಅವನೇನು ಸಾಮಾನ್ಯರ ಮಗನೇ? ಅವನು ದೇವಾಂಶದಿಂದ ಬಂದ ಮಗು. ಅವನಿಗೆ ತಾಯಿಯಾದ ಯಶೋದೆಯೇ ಭಾಗ್ಯಶಾಲಿ. ಆವ ಪೂಜೆಯ ಮಾಡಿದೆ ದೇವಕೀ ನೀನು, ಆವ ಪೂಜೆಯ ಮಾಡಿದೆ, ಆವ ದೈವವ ಬೇಡಿದೆ ಯಶೋದೆ ನೀನು, ಆವ ಪುಣ್ಯವ ಮಾಡಿದೆ, ಆವ ಪುಣ್ಯವ ಮಾಡಿದೆ. ಆವ ಪೂಜೆಯ ಮಾಡಿ ಯಾವ ದೈವವ ಬೇಡಿ, ಆವ ಪೂಜೆಯ ಮಾಡಿ ಯಾವ ದೈವವ ಬೇಡಿ, ನೀವಿಂತು ಪಡೆದಿರಮ್ಮ ಈ ವರವನು, ನೀವಿಂತು ಪಡೆದಿರಮ್ಮ ಈ ವರವನು, ಆವ ಪೂಜೆಯ ಮಾಡಿದೆ, ಆವ ದೈವವ ಬೇಡಿದೆ, ಆವ ಪುಣ್ಯವ ಮಾಡಿದೆ, ಆವ ಪುಣ್ಯವ ಮಾಡಿದೆ. ಮುದ್ದು ಮಾತಿನ ಪೋರ, ಕದ್ದು ಓಡುವ ಚೋರ, ಬುದ್ಧಿ ಚಮತ್ಕಾರ, ಅದ್ಭುತ ಶೂರ. ಮುದ್ದು ಮಾತಿನ ಪೋರ, ಕದ್ದು ಓಡುವ ಚೋರ, ಬುದ್ಧಿ ಚಮತ್ಕಾರ, ಅದ್ಭುತ ಶೂರ, ಅದ್ಭುತ ಶೂರ, ಅದ್ಭುತ ಶೂರ. ಸುಳಿಯಲಿ ಕುಣಿಯುವಂತೆ ಇಳೆಯ ಹೃದಯ ಮುದಿತವಾಗಿ ಸುಳಿಯಲಿ ಕುಣಿಯುವಂತೆ ಕೊಳಲನೂದಿದ ಕೃಷ್ಣ ಕೊಳಲನೂದಿದ ಮನದ ಗವಿಯ ಮೊಡಕುಗಳಲ್ಲಿ ಅಣಗಿ ಹುದುಗಿ ನಿದ್ರಿಸಿದ್ದ ಬಿನದ ಬೆಸನ ಬಯಕೆಗಳನ್ನು ಹೊನಲ ತೆರೆಗಳಾಗಿ ಹರಿಸಿ ಕೊಳ್ಳಲನು
ಇದ್ದಾನಲ್ಲ. ಇವನು ಯಾವಾಗಲೂ ನಮಗೆ ಅಧೀನನಾಗಿರಬೇಕು. ಇವನು ನಮ್ಮಿಂದ ಅಗಲದ ಹಾಗೆ ಹಿಡಿದಿರಿಸಿಕೊಳ್ಳಬೇಕು. ಇವನೇ ನಮ್ಮ ಸ್ವಾಮಿ. ಇವನು ಸರ್ವದಾ ನಮ್ಮ ಕೈಯೊಳಗೇ ಇರುವಂತೆ ಮಾಡಿಕೊಳ್ಳಬೇಕು. ಅದಕ್ಕೆ ಏನು ಉಪಾಯ? ಇವನು ನಮಗೆ ವಶವರ್ತಿಯಾಗಿರುವಂತೆ ಮಾಡುವ ಶಕ್ತಿ ಇರುವುದು ಕಾತ್ಯಾಯಿನಿ ದೇವಿಯೊಬ್ಬಳಿಗೆ. ಆ ಜಗನ್ಮಾತೆ ಇವನು ನಮಗೆ ಪತಿಯಾಗುವಂತೆ ಅನುಗ್ರಹಿಸಬೇಕೆಂದು ಬೇಡಿ 1 ತಿಂಗಳು ನಾವು ವ್ರತ ಮಾಡೋಣ. ಹಾ, ಮಾಡೋಣ. ಕರುಣಿಸು ಗಿರಿಜಾತೆ, ಕರುಣಿಸು ಗಿರಿಜಾತೆ ವಿಧಾತೆ, ಕರುಣಿಸು ಗಿರಿಜಾತೆ ವಿಧಾತೆ, ಪುರಹರ ಸಂಪ್ರೀತೆ, ಪುರಹರ ಸಂಪ್ರೀತೆ ಓ ಮಾತೆ, ಕರುಣಿಸು ಗಿರಿಜಾತೆ ವಿಧಾತೆ, ಪುರಹರ ಸಂಪ್ರೀತೆ ಓ ಮಾತೆ, ಕರುಣಿಸು ಗಿರಿಜಾತೆ. ಪರಮ ಮಂಗಳೆ ಗೌರಿ, ಪರಮ ಮಂಗಳೆ ಗೌರಿ, ಪರಮ ಮಂಗಳೆ ಗೌರಿ, ದೊರಕಿಸು ನಮಗ ಸುಂದರ ಸುಕುಮಾರನ ರಸಿಕಾಗ್ರೇಸರನ. ಪರಮ ಮಂಗಳೆ ಗೌರಿ, ದೊರಕಿಸು ನಮಗ ಸುಂದರ ಸುಕುಮಾರನ ರಸಿಕಾಗ್ರೇಸರನ. ದೇವಕಿ ತನುಜ ಯಶೋದಾನಂದನನು, ದೇವಕಿ ತನುಜ ಯಶೋದಾನಂದನನು, ವರದೇನಿ ಪತಿಯಾಗಿಸು, ಪತಿಯಾಗಿಸು. ದೇವಕಿ ತನುಜ ಯಶೋದಾನಂದನನು, ವರದೇನಿ ಪತಿಯನಾಗಿಸು. ತಾಯೇ ನಮಗೀಗ ಪತಿಯನಾಗಿಸು, ಕರುಣಿಸು ಗಿರಿಜಾತೆ ವಿಧಾತೆ, ಪುರಹರ ಸಂಪ್ರೀತೆ ಓ ಮಾತೆ, ಕರುಣಿಸು ಗಿರಿಜಾತೆ, ಕರುಣಿಸು ಗಿರಿಜಾತೆ, ಕರುಣಿಸು ಗಿರಿಜಾತೆ. ಧ್ಯಾನದಲ್ಲಿದ್ದಾನೆ. ಯಾವ ಧ್ಯಾನವೋ ಅವನಿಂದಲೇ ತಿಳಿದುಕೊಳ್ಳೋಣ. ಹೇಗೆ ತಿಳಿದುಕೊಳ್ಳುವುದು? ಈಗ ಮಾತನಾಡಿಸಿದರೆ ಧ್ಯಾನ ಭಂಗವಾಗುತ್ತದಲ್ಲ. ಅವನು ಕೋಪ ಮಾಡಿಕೊಂಡಾನು.
ಅವನನ್ನು ನಾವು ಮಾತನಾಡಿಸಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವು ಹಾಡಿಕೊಳ್ಳೋಣ. ದೇವದೇವ ವಸುದೇವ ಕುಮಾರ, ಕಾವುದು ನಮ್ಮನು ಕಾರುಣ್ಯಪೂರ, ದೇವಕಿ ತನಯ ಬುಧ ಜನಗೆಯ, ಸೇವಿಸಿ ಬಂದೆವೈ ಗೋಕುಲ ಪ್ರಿಯ. ದೇವದೇವ ವಸುದೇವ ಕುಮಾರ, ಕಾವುದು ನಮ್ಮನು ಕಾರುಣ್ಯಪೂರ, ದೇವದೇವ ವಸುದೇವ ಕುಮಾರ, ಕಾವುದು ನಮ್ಮನು ಕಾರುಣ್ಯಪೂರ, ದೇವದೇವ ವಸುದೇವ ಕುಮಾರ, ದೇವದೇವ ವಸುದೇವ ಕುಮಾರ, ದೇವದೇವ ವಸುದೇವ ಕುಮಾರ, ದೇವದೇವ ವಸುದೇವ ಕುಮಾರ. ಅಕ್ಕ ತಂಗಿಯರೇ, ಏನಿದು ನಿಮ್ಮ ಗದ್ದಲ? ಗದ್ದಲವೇದು, ಹಂಬಲ. ನಿಮಗೆ ನನ್ನಿಂದ ಏನಾಗಬೇಕು? ನೀನೇ ಆಗಬೇಕು, ನಮಗಿನ್ನೇನು ಬೇಡ. ನನಗೆ ಈಗ ಆಟದಲ್ಲಿ ಮನಸ್ಸಿಲ್ಲ, ಜಗತ್ತೇ ಬೇಡವಾಗಿದೆ. ನೀನು ಕೈ ಬಿಟ್ಟಾಗ ನಮಗೂ ಹಾಗೇ ಆಗುತ್ತದೆ. ಈಗ ನಿನ್ನ ಮನಸ್ಸೆಲ್ಲಿದೆ? ಪರತತ್ವ ಚಿಂತನೆಯಲ್ಲಿ. ನೀನಿಲ್ಲದಿದ್ದಾಗ ನಮಗೂ ಚಿಂತೆ. ನೀನೇ ನಮ್ಮ ಪಾಲಿಗೆ ಪರತತ್ವವಯ್ಯ, ದಯೆ ತೋರಯ್ಯ. ನಿಮಗೆ ತಪಸ್ಸು ಕಷ್ಟವಲ್ಲವೇ? ನೀನು ಗುರುವಾದಾಗ ಯಾವುದು ಕಷ್ಟ? ನಮಗೆ ಬೇಡವೇ ಪರತತ್ವ? ಅದನ್ನು ನಮಗೂ ಕಲಿಸಿಕೊಡಯ್ಯ. ನಾವು ನಿನ್ನ ಶಿಷ್ಯರಯ್ಯ, ನೀನು ನಮಗೆ ಗುರು. ಹಾಗೆಯೇ ಆಗಲಿ, ಬನ್ನಿ ಹೋಗೋಣ. ಬಂದಳು ಇಂದಿರೆ, ಬಂದಳು ಚಂದಿರೆ, ಬಂದಳು ಇಂದಿರೆ, ಬಂದಳು ಚಂದಿರೆ, ಬಂದಳು ನಂದಿನಿ ಕಲಕಂಠಿ. ಬಂದಳು ಇಂದಿರೆ, ಬಂದಳು ಚಂದಿರೆ, ಬಂದಳು ನಂದಿನಿ ಕಲಕಂಠಿ. ಬಂದಳು ಮಾಲಿನಿ, ಬಂದಳು ಮೋಹಿನಿ, ಬಂದಳು ಮಾಲಿನಿ, ಬಂದಳು ಮೋಹಿನಿ, ಬಂದರು ವೃಂದದ ಯುವತಿಯರು. ಮೇಘಶ್ಯಾಮನು ನಿಂತುಕೊಳ್ಳಲೂದಲು ಮೇಘಶ್ಯಾಮನು ನಿಂತುಕೊಳ್ಳಲೂದಲು ಮೇಘಶ್ಯಾಮನು ನಿಂತುಕೊಳ್ಳಲೂದಲು ರಾಸದುತ್ಸವಮಂದು ಬೆಳಗಾಯಿತು ರಾಸದುತ್ಸವಮಂದು ಬೆಳಗಾಯಿತು
ರಾಸದುತ್ಸವಮಂದು ಬೆಳಗಾಯಿತು, ರಾಸದುತ್ಸವಮಂದು ಬೆಳಗಾಯಿತು. ತತ್ತರಗಡ 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 ದಿತ್ತ ತತ್ತರಗಡ 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 ದಿತ್ತ ತತ್ತರಗಡ 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 ದಿತ್ತ ತತ್ತರಗಡ 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 ದಿತ್ತ ತತ್ತರಗಡ ದಿತ್ತ ತತ್ತರಗಡ ದಿತ್ತ ತತ್ತರಗಡ ದಿತ್ತ ತತ್ತರಗಡ ದಿತ್ತ ನಾರಾಯಣ 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 ನಾರಾಯಣ. ಪರಮಾನಂದ ನಮೋ ಮುಕುಂದ ಇಂದಿರೇಶ ಯದುನಂದನ. ಪರಮಾನಂದ ನಮೋ ಮುಕುಂದ ಇಂದಿರೇಶ ಯದುನಂದನ. ಭುವನಾನಂದ ಸುಂದರ ಭುವನಾನಂದ ಸುಂದರ. ಶ್ರೀಹರಿ ಗೋವಿಂದ ಶ್ರೀಹರಿ ಗೋವಿಂದ. ಪರಮಾನಂದ ನಮೋ ಮುಕುಂದ ಪರಮಾನಂದ ನಮೋ. ನಾರಾಯಣ ನಾರಾಯಣ. ಸುಮಂಗಲಿಯರಾಗಿರಿ, ಸೌಭಾಗ್ಯಶಾಲಿಗಳಾಗಿರಿ. ಗುರುಗಳೇ, ಈಗ ನಾವು ಒಂದು ಕಷ್ಟದಲ್ಲಿದ್ದೇವೆ, ನಿಮ್ಮಿಂದ ಪಾರಗಾಣಬೇಕು. ಅದೇ ನಿಮ್ಮ ಕಷ್ಟ. ಕೃಷ್ಣನನ್ನು ನಂಬಿಕೊಂಡಿರುವವರಿಗೆ ಕಷ್ಟವೇ? ಹೌದು ಗುರುಗಳೇ. ಅಲ್ಲ ಅಲ್ಲ ಗುರುಗಳೇ. ಒಳ್ಳೆಯದು. ಕೃಷ್ಣನಿಂದ ಕಷ್ಟವಿಲ್ಲ ಎನ್ನುವವರ ದೂರು ಬೇರೆ ಯಾರ ಮೇಲೆ? ಏನವರ ಕಷ್ಟ? ಗುರುಗಳೇ, ನಾವು ಶ್ರೀಕೃಷ್ಣನ ಸುತ್ತ ಪ್ರದಕ್ಷಿಣೆ ಮಾಡಿಕೊಂಡು ರಾಸ ಕೇಳಿ ಆಡುತ್ತಿದ್ದಾಗ ಪರಾಯಿ ಜನ ಯಾರು ಯಾರೋ ಬಂದು ನಮ್ಮ ಗುಂಪಿನಲ್ಲಿ ಸೇರಿಕೊಂಡರೆಂದು ಕೆಲವರ ಮಾತು. ಹಾಗಾಗಲಿಲ್ಲವೆಂದು ಇನ್ನೂ ಕೆಲವರ ಮಾತು. ಇದರಲ್ಲಿ ದಿಟವೇನೋ ಸಟಿಯೇನೋ ತಾವು ನಿರ್ಣಯಿಸಿ ಹೇಳಿ ನಮ್ಮ ಮಾನ ಕಾಪಾಡಬೇಕು. ಓ, ಹಾಗಾದರೆ ನಿಮಗೆ ಕೃಷ್ಣನೂ ಬೇಕು, ಮಾನವೂ ಬೇಕು. ಅದು ಹೇಗಾದೀತು? ಅದು ಅವನ ಕರುಣೆಯ ತಂತ್ರದಿಂದಲೇ ಆಗಬೇಕು. ಒಳ್ಳೆಯದು. ರಾಸ ಸಮೂಹದಲ್ಲಿ ನೀವು ಯಾರನ್ನಾದರೂ ಹೊರಗಿನವನನ್ನು ಗುರುತು ಹಿಡಿದಿರಾ? ನಮ್ಮಲ್ಲಿ ಕೆಲವರು ಇನ್ನು ಕೆಲವರ ಗಂಡಂದಿರನ್ನು ನೋಡಿದರಂತೆ. ನೋಡಿದರೋ? ನೋಡಿದ ಹಾಗಾಯಿತಂತೆ. ಅದೇ ನಮ್ಮ ಕಷ್ಟ ಗುರುಗಳೇ. ಅದರ ಗುಟ್ಟೇನೋ ಕಂಡು ಹಿಡಿದು ತಾವು
ಅವರಿಗೆ ಹಿತೋಪದೇಶ ಕೊಡಬೇಕು. ಆರಾರಿಗದಾರಾರೋ ತೋರಿದರೋ ತೋರಿದಂತೆ ತೋರಿಕೆಯಾಯಿತೋ ತೋರಿಕೆಯವರ ಕಣ್ಣುಳೋ ಬೇರಾವುದೋ ಹೊರಗೆ ಸುಳಿದ ಯಕ್ಷದ ಹೊಳಪೋ. 3 ದಿವಸ ತಾಳಿರಿ, ತಾಳ್ಮೆಯಿಂದಿರಿ, ಪ್ರಯತ್ನ ಮಾಡಿ ಮರಳಿ ಬರುತ್ತೇನೆ. ನಿಮಗೆ ಶುಭವಾಗಲಿ. ಹರಿನಾರಾಯಣ ಪರಮಾನಂದ, ಹರಿನಾರಾಯಣ ಪರಮಾನಂದ, ಗೋವಿಂದ ಮುಕುಂದ, ಗೋವಿಂದ ಮುಕುಂದ. ನಾರಾಯಣ 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 ನಾರಾಯಣ. ಭಗವನ್, ಮೊನ್ನೆ ಹುಣ್ಣಿಮೆಯ ರಾತ್ರಿ ನೀವು ರಾಸಕ್ರೀಡೆ ನಡೆಸಿದರಂತೆ? ಹೌದು. ಆಗ ಅದರಲ್ಲಿ ಯಾರ್ಯಾರಿದ್ದರು? ಇಷ್ಟವಿದ್ದವರೆಲ್ಲ ಇದ್ದರು, ಇಷ್ಟರಾದವರೆಲ್ಲ ಇದ್ದರು. ಹೊರಗಿನವರು ಯಾರಿದ್ದರು? ಯಾರಿಗೆ ಹೊರಗಿನವರು? ನಿಮಗೆ. ನನಗೆ ಹೊರಗಿನವರೇ? ಅಂಥವರು ಯಾರೂ ಕಾಣಿಸಲಿಲ್ಲವಲ್ಲ. ಗೋಪಿಕಾ ಸ್ತ್ರೀಯರಿಗೆ ಹೊರಗಿನವರು? ನಾನೊಬ್ಬನಿದ್ದೆ, ಅದು ಅವರಿಗೆ ತಿಳಿಯದೆ. ಭಗವಂತ, ನೀವು ಅವರಿಗೆ ಹೊರಗಿನವರೇ, ಅವರು ಹಾಗೆನ್ನುವುದಿಲ್ಲ. ಹಾಗಾದರೆ ಮತ್ತೆ ಅವರು ಯಾರನ್ನು ಕಂಡರಂತೆ? ಯಾರನ್ನು ಯಾರು ಕಂಡರೋ ಅವರಿಗೇ ನಿಶ್ಚಯವಿಲ್ಲ. ಯಾರ್ಯಾರಿಗೋ ಅವರವರ ಗಂಡಂದಿರೇ ಅಲ್ಲಿದ್ದ ಹಾಗೆ ಒಂದೊಂದು ಸಾರಿ ಕಾಣಿಸಿತಂತೆ. ಹಾಗಾದಾಗ ದಿಟ್ಟಿಸಿ ನೋಡಿದರೆ ಆ ಗಂಡಂದಿರೂ ಕಾಣಬರುತ್ತಿರಲಿಲ್ಲವಂತೆ. ನಾರದರೆ, ಅವರ ಕಣ್ಣುಗಳಲ್ಲೇನೋ ದೋಷವಿದ್ದಿರಬೇಕು. ಅವರ ಕಣ್ಣುಗಳನ್ನು ಪರೀಕ್ಷಿಸಿದಿರಾ? ಅವರ ಕಣ್ಣನ್ನು ನಾನು ಹೇಗೆ ಪರೀಕ್ಷಿಸಲಿ? ಹೋಗಲಿ ಬಿಡಿ, ಅವರ ಗಂಡಂದಿರನ್ನು ಕೇಳಿ ನೋಡಿ. ಅದು ತಕ್ಕ ಉಪಾಯ. ನಾನಿನ್ನು ಬರ್ತೇನೆ. ಹರಿನಾರಾಯಣ ಪರಮಾನಂದ, ಹರಿನಾರಾಯಣ ಪರಮಾನಂದ, ಗೋವಿಂದ ಮುಕುಂದ, ಗೋವಿಂದ ಮುಕುಂದ. ನಾರಾಯಣ 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 ನಾರಾಯಣ.
ತನದಿರನ ಧೀಂ 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 ತನದಿರನ ಉದನ 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 ತನದಿರನ
ಇದುವರೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದುಷಿ ಅನುರಾಧ ಶ್ರೀಕಾಂತ್ ಮತ್ತು ವಿಕ್ರಾಂತ್ ಮತ್ತು ಅವರ ತಂಡದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ವಾಗತ ಸಮಿತಿಯ ಪರವಾಗಿ ಲಕ್ಷದೀಪೋತ್ಸವದ ಶುಭಾವಸರದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ತಂಡದವರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಬೇಕು ಎಂಬುದಾಗಿ ಶ್ರೀಮತಿ ಶ್ರದ್ಧಾ, ಶ್ರೀಮತಿ ಶ್ರುತಾ, ಶ್ರೀ ಅಮಿತ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ ಹೇಳ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಕಲಾವಿದನ ಜೀವನದಲ್ಲೂ ಇದು ಒಂದು ಸೌಭಾಗ್ಯಕರ ದಿನ ಅಂತ ಹೇಳ್ಬೋದು. ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗ್ಡೆ ಸರ್ ಅವರ ಸಹಕಾರದಿಂದ ನಮ್ಮೆಲ್ಲರಿಗೂ ಈ ಸೌಭಾಗ್ಯ ಸಿಕ್ಕಿದೆ. ಈ ಸದಸ್ಯದ ಎಲ್ಲರಿಗೂ ನಮ್ಮ ಇಡೀ ದೃಷ್ಟಿ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅನುರಾಧ ವಿಕ್ರಾಂತ್ ಅವರು ತಂಡದ ಎಲ್ಲ ಸದಸ್ಯರನ್ನ ಪರಿಚಯಿಸಬೇಕು ಅಂತ ಹೆಸರು ಹೇಳಿ. ನಾ ಹೆಸರು ಹೇಳ್ತಾ ಹೋಗ್ತೇನೆ. ಕಲಾವಿದರ ಪರಿಚಯ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಕೃಷ್ಣನ ಪಾತ್ರದಲ್ಲಿ ನಿಧಾಗ್ ಕರುನಾಡ್, ವಂಡರ್ಫುಲ್ ಭರತನಾಟ್ಯಂ ಆ್ಯಂಡ್ ಕಥಕ್ ಆರ್ಟಿಸ್ಟ್ ಫ್ರಮ್ ಬೆಂಗಳೂರು. ನಾರದರ ಪಾತ್ರದಲ್ಲಿ ಸುಜಯ್ ಶಾನ್ಭಾಗ್, ಅಗೇನ್ ಯೆಟ್ ಅನದರ್ ವೆರಿ ಟ್ಯಾಲೆಂಟೆಡ್ ಭರತನಾಟ್ಯಂ ಕೂಚಿಪುಡಿ ಆರ್ಟಿಸ್ಟ್. ನಮ್ಮ ದೃಷ್ಟಿ ತಂಡದಿಂದ ಚಂದ್ರಲೇಖ, ಟಿನ್ಸಿ ಮೊನಪ್ಪ, ಲಾಲಿತ್ಯ, ಕಾವ್ಯ, ರಿತೀಶ, ಶುಭ, ಅನನ್ಯ, ಗೌರಿ, ಅನ್ವಿತಾ, ಶ್ರಾವ್ಯ, ಸಮೃದ್ಧಿ, ಪ್ರಜ್ಞಾ, ಅನಘ, ಅದಿತಿ ಕಾರ್ತಿಕೇಯನ್, ರಿಯಾ, ದರ್ಶಿನಿ, ವೈಷ್ಣವಿ, ಶ್ವೇತಾ, ವೇದಿಕಾ, ರಂಜನಾ, ಶಮಿತಾ, ದಿಯಾ ಜೋಶಿ, ಆಕೃತಿ, ಶರ್ವರಿ, ಸೃಷ್ಟಿ, ವರ್ಷಾ, ಆಥಿರ, ಚಂದ್ರಜ್ಯೋತಿ, ಅನ್ವಿತಾ, ಅವನಿ ಮಲಾರ್, ನಿಹಾರಿಕಾ, ತೃಷ್ಣಾ, ಸಿರಿ, ಶಮಿತಾ. So ನಮ್ಮ lighting designer, I would like to thank our lighting designer Manju Madikeri, Shri Vikrant for the backstage support, Aishwarya, Tinsi and Shubha for the backstage coordination as well. Thank you so much. And Chandan for photography and the videography. ಮತ್ತೊಮ್ಮೆ ದೃಷ್ಟಿ ಕಲಾ ಮೇಳದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾಳೆ ಇದೇ ವೇದಿಕೆಯಲ್ಲಿ 5 ಗಂಟೆಗೆ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗಲಿಕ್ಕಿದೆ. ಆ ನಂತರ ಜತಿನ್ ಅಕಾಡೆಮಿಯವರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಎಂಬುದಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ